ಆಲ್ರೆಡಿ ಒಂದ್ಸಲಿ ಮುತ್ತು ಜೊತೆ ಬ್ರೇಕಪ್ ಆಗಿ ಮತ್ತೆ ನೀವು ಪ್ಯಾಚ್ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಪೊಲೀಸ್ ಠಾಣೆ ಮೆಟ್ಟಿಲೇ ಇರೋ ತರ ಆಗಿದೆ. ಅವ್ರು ಒಂದು ಪಬ್ಲಿಕ್ ಆದ್ಮೇಲೆ ಪ್ರಶ್ನೆ ಕೇಳ್ತಾರೆ, ಈ ತರ ಯಾರಾದ್ರೂ ಒಳಗಡೆ ಅಂತ ಯೂಸ್ ಮಾಡಿದಾಗ ಯಾರ್ಯಾರು ಕೇಳಿಲ್ಲ. ಹೊರಗಡೆ ಹೋಗಿದ್ವಿ ರೆಸಾರ್ಟ್ ಗೆಲ್ಲೋ ಮತ್ ಬರೋ ತರ ನನಗೆ ಹೌದಾ, ನನ್ನ ಬೆಟ್ಟರೆ ವಿಡಿಯೋಗಳು ಇಟ್ಕೊಂಡಿದ್ದಾರೆ ಅಂತ ಎಲ್ಲಾ ತರ ಸ್ಪ್ರೆಡ್ ಆಗ್ತಿದೆ. ಅಷ್ಟೊಂದು ಅವರು ಕೆಳಮಟ್ಟದ ಇದಾರೆ ಅಂದ್ರೆ ನೀವ್ ಯಾಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಆಗ್ಲಿ ಒಂದು ಲವರ್ ಪೊಸಿಷನ್ ಆಗ್ಲಿ ಯಾಕೆ ಕೊಡ್ತೀರಾ? ನಾನು ತಪ್ಪು ಮಾಡ್ತೀನಿ, ಇವರು ತಪ್ಪು ಮಾಡ್ತಾರೆ, ಎಲ್ಲ ತಪ್ಪು ಮಾಡ್ತಾರೆ. ಒಂದು ಸಾರಿ ಪದ ಕೇಳಿದಾಗ ನಮಗೂ ಓಕೆ ಒಂದು ಚಾನ್ಸ್ ಕೊಡ್ತೀರಮ್ಮ ಅನ್ನೋ ಮೈಂಡ್ ಸೆಟ್ ಬಂತು. 2024ರಲ್ಲಿ ಮುತ್ತರಾಜ್ ಎಂಬುವನ ನನ್ನನ್ನು ಪ್ರೀತಿಸುವುದಾಗಿ ನಾಟಕ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಹಾಕಿ ನನ್ನನ್ನ ಮಾನಸಿಕವಾಗಿ ಕುಗ್ಗಿಸಿರುತ್ತಾರೆ. ಅವರಿಬ್ರು ಒಂದ್ ಹೆಣ್ಣಿಗೆ ಹಂಗ್ ಮಾತಾಡಿದೀವಿ ಅನ್ನೋದು ಅವ್ರಿಗೆ ಒಂದು ಚೂರು ಇಲ್ಲ. ಸೋಷಿಯಲ್ ಮೀಡಿಯಾದ ಸೆನ್ಸೇಷನಲ್ ಬಾಲಕಿ ಇನ್ಸ್ಟಾಗ್ರಾಮ್ನಲ್ಲಿ ತನ್ನದೇ ಆದಂತಹ ಫಾಲೋವರ್ಸ್ ಹೊಂದಿ ಸಾಕಷ್ಟು ಕರುನಾಡಿನಲ್ಲಿ ಸಾಕಷ್ಟು ಜನಪ್ರಿಯತೆ ಹೊಂದಿರೋ ಬಾಲಕಿ ಸದ್ಯ ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಅಂದ್ರೆ ಚೆನ್ನಾಗಿ ಹೋಗ್ತಾ ಇತ್ತು ಅವ್ರದ್ದು ಫಾಲೋವರ್ಸ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಎಲ್ಲ ಹೋಗ್ತಾ ಇತ್ತು. ಅದರ ನಡುವೆ ಒಂದು ಸಣ್ಣ ವಿವಾದ ಶುರುವಾಯಿತು. ಆ ವಿವಾದದ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಕರುನಾಡಿನ ಫೇಮಸ್ ಕಿಪಿ ಕೀರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಕಿಪಿ ಕೀರ್ತಿ ಅವರೇ ನಮಸ್ಕಾರ. ನಮಸ್ಕಾರ. ಅದ್ರ ಜೊತೆನೆ ನಮ್ಮ ಕಿಪಿ ಕೀರ್ತಿ ಅವರ ಹೊಸ ಫ್ರೆಂಡು ಕ್ರಶ್ ಬಾಯ್ ಕೂಡ ನಮ್ಮ ಜೊತೆನೆ ಇದ್ದಾರೆ. ಅವರಿಗೂ ವೆಲ್ಕಮ್. ನಮಸ್ಕಾರ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ನಾವು ಆರಾಮಾಗಿದ್ದೀವಿ. ಯಾಕೋ ನಿಮ್ಮ ಇಬ್ರದ್ದು ಫೇಸ್ ವಾಯ್ಸ್ ನೋಡ್ತಾ ಇದ್ರೆ ಹಂಗ ಅನಿಸ್ತಾ ಇಲ್ಲ. ಏನ್ ಸಮಸ್ಯೆ? ಏನಿಲ್ಲ, ಒಂದು 3 ದಿವಸ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಸಮಸ್ಯೆ ಏನಾಗ್ತಿದೆ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಕೆಟ್ಟ ಪದಗಳನ್ನ ಯೂಸ್ ಮಾಡ್ಕೊಂಡು ಕಿಪ್ಪಿ ಹೆಸರು ಹೇಳ್ಕೊಂಡು ಅವ್ರು ಅಲ್ಲಿದ್ರು ಇಂಥ ಮಾತು ಅದು ಇದು ಏನೇನೋ ಮಾತುಗಳು ಮಾತಾಡಿದ್ರಲ್ಲ, ಆ ಮಾತಿಗೆ ನಾವ್ ಏನ್ ಮಾಡಿದ್ವಿ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಇದ್ ಮಾಡ್ಕೊಂಡ್ ಬಂದ್ವಿ. ಅದರಿಂದ 3 ದಿವಸದಿಂದ ಫುಲ್ ಸ್ಟ್ರೆಸ್. ನನಗೂ ಫುಲ್ ಹುಷಾರಿಲ್ಲ, ಕೈ ಬೇರೆ ಏಟ್ ಆಗಿದೆ, ಕೆಮ್ಮಿದೆ, ನೆಗಡಿ ಇದೆ, ಎಲ್ಲಾನು ಇದೆ. ಏನ್ ಮಾಡ್ಲಿ, ಬಟ್ ಕಿಪಿ ಕೀರ್ತಿಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದೀವಿ, ಓಡಾಡ್ತಾ ಇದೀವಿ. ಓಕೆ ಬ್ರದರ್, ನಿಮ್ ವರ್ಷ ಆಮೇಲೆ ಮಾತಾಡಿಸ್ತೀನಿ. ಏನ್ ವಿಚಾರ ಆಯ್ತು, ವಿವಾದ ಏನಾಯ್ತು ಎಲ್ಲ ಮಾತಾಡಿಸ್ತೀನಿ. ಖಂಡಿತ. ಕಿಪಿ ಕೀರ್ತಿ ಅವರೇ, ಈಗ ಎಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ರಿ, ಎಲ್ಲ ಚೆನ್ನಾಗಿತ್ತು. ಅದ್ರ ನಡುವೆ ಇವಾಗ ಮತ್ತೆ ನಿಮ್ದು ಬ್ರೇಕಪ್ ಆಗಿ ಆಲ್ರೆಡಿ ಒಂದ್ಸಲಿ ಮುತ್ತು ಜೊತೆ ಬ್ರೇಕಪ್ ಆಗಿ ಮತ್ತೆ ನೀವು ಪ್ಯಾಚ್ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ತಿರ್ಗಾ ಇವಾಗ ಕಾರಣಾಂತರದಿಂದ ಬ್ರೇಕಪ್ ತರ ಅಂದ್ರೆ ದೊಡ್ಡದಾಗೆ ಆಗಿದೆ, ಅಂದ್ರೆ ಪೊಲೀಸ್ ಠಾಣೆ ಮೆಟ್ಟಿಲೇ ಇರೋ ತರ ಆಗಿದೆ. ಏನಾಗಿತ್ತು ಅಂತ? ಕಾರಣ ಏನು? ಕಾರಣ ಏನ್ ಗೊತ್ತಾ ಸರ್, ನನ್ ಜೊತೆ ಇದ್ದು ನನ್ ಜೊತೆ ಇದು ನ್ಯೂಡ್ ಪಿಕ್ಸ್ ಇದೆ, ಅದು ಇದೆ, ಇದು ಇದೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ನನ್ಗೆ ಓಸತಿ ನಿಮ್ಗೆ ಗೊತ್ತ ಎಷ್ಟು ಚಿಕ್ಕದ್ ಮಾತು ಚಿಕ್ಕದೇ ಮುಗೀತು. ಆಮೇಲೆ ಇವ್ನು ಸಾರಿ ಕೇಳ್ದ, ನಾನು ಓಕೆ ಅಂತ ಇಲ್ಲಿ ಸಂಸಿದೆ, ಕರ್ಕೊ ಬಂದು ಬ್ಯಾಂಗ್ಳೂರ್ನೆಲ್ಲ ರೀಲ್ಸ್ ಎಲ್ಲಾನು ಮಾಡ್ಸಿದ್ದೆ, ಎಲ್ಲಾ ನೋಡಿದ್ರಿ. ಆಮೇಲೆ ಇವನು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಹೋಗೋದು, ಆ ಕಡೆ ಈ ಕಡೆ ಎಲ್ಲ ಆ ಫ್ರೆಂಡ್ ಮನೆ ಈ ಫ್ರೆಂಡ್ ಮನೆ ಅಂತ ಅಲ್ಲಿ ಇಲ್ಲಿ ಹೋಗೋದು, ಆತರ ಎಲ್ಲ ಅವ್ನ್ ಮಾಡ್ತಿದ್ದ. ಮುತ್ತು ಮಾಡ್ತಿದ್ದ. ಸೊ ಗೋರ್ದರ್ಶು ನನಗೆ ಫ್ರೆಂಡ್ ಆಗೇ ಇದ್ರು. 2024 ಇಂದಾನು ಫ್ರೆಂಡ್ ಆಗೇ ಇದ್ರು. ಇವಾಗ ನಾನು ಅವ್ರಿಗೂ ನಂಗೂ ಯಾವ ಟೆಚ್ಚಲು ಇಲ್ಲ. ಸೊ ಅವರು ನನ್ನ ಎಲ್ಲೋ ಕರ್ಕೊಂಡ್ ಹೋಗ್ಬಿಟ್ಟು ಡ್ರಿಂಕ್ಸ್ ಅಲ್ಲಿ ಅದೇನೋ ಮಿಕ್ಸ್ ಮಾಡಿ ಕೊಟ್ಟು ನನ್ಗೆ ಆತರ ಮಾಡಿದ್ದಾರೆ ಅಂತ ಹೇಳಿ ನ್ಯೂಸ್ ಕಡೆ ಬಂತಿದೆ. ನನಗೂ ಅದು ಅನ್ಸ್ತಾ ಇದೆ ವೈಯಕ್ತಿಕವಾಗಿ ಆಗಿದೆ ನನ್ನ ಲೈಫ್ ಅಲ್ಲಿ ಅಂತ. ಬಟ್ ಇಲ್ಲಿ ಮುತ್ತುಗೆ ನಾವ್ ಟ್ರಿಪ್ ಹೋಗಿದ್ದು, ಅದು ಅಲ್ಲಿ ಏನ್ ನಡೀತಿದೆ ಅಂತ ಮುತ್ತುಗ್ ಗೊತ್ತಿದ್ದಿಲ್ಲ. ಮುತ್ತುಗ್ ಯಾರು ಹೇಳಿರೋದು, ಗೋರ್ದರ್ಶುನೆ. ಇವ್ರಿಬ್ರು ಒಂದ್ ಪ್ಲಾನ್ ಏನ್ ಮಾಡ್ಕೊಂಡು ನನ್ ಲೈಫ್ ನ ಹಾಳ್ ಮಾಡಿದ್ದಾರೆ. ಸೊ ನನ್ ಲೈಫ್ ನ ಹಾಳ್ ಮಾಡಾಕ ಅವ್ರು ಸುಮ್ನೆ ಫ್ರೆಂಡು ಅಂತ ಬಂದ್ಮೇಲೆ ನಿಯತ್ತಾಗಿ ಇಲ್ದಿರಾ ಎಲ್ಲಾನು ಆ ಕಡೆ ಇದ್ ಮಾಡಿದಾರೆ ಅವರು. ಇವನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದಾನೆ. ಎಲ್ಲಾ ಕಡೆ ಹೇಳ್ಕೊಂತಿರ್ಗವ್ನು ನಾನ್ ಪ್ರೀತಿ ಮಾಡ್ತಾ ಇಲ್ಲ, ದುಡ್ಡುಗೋಸ್ಕರ ಅವಳ ಜೊತೆ ಇದ್ದೆ, ನೇಮ್ಗೋಸ್ಕರ ಇದ್ದೆ, ನಾನು ಹಂಗೆ ಹಿಂಗೆ ಅಂತೆಲ್ಲ ತಿರುಗಿದಾನೆ. ಸೊ ಅವನು ನನ್ನ ಒಳ್ಗಲ್ ಲ್ಯಾಂಗ್ವೇಜ್ ಅಲ್ಲಿ ಪಬ್ಲಿಕ್ ಅಲ್ಲಿ ನನ್ನ ಹರಾಸ್ಮೆಂಟ್ ಮಾಡಿದಾನೆ. ಅದು ನ್ಯೂಡ್ ವಿಡಿಯೋ ಇದೆ, ಅದು ಇದೆ, ಇದು ಇದೆ, ಅದು ಇದೆ, ಇದಿದೆ ಅಂತ. ಸೊ ನನ್ಗೆ ಅದರಿಂದ ನನಗೆ ಮತ್ತೆ ಇನ್ನೊಂದು ಇಲ್ಲಿ ಬ್ಯಾಂಗ್ಳೂರ್ ಕರ್ಕೊಂಡ್ ಬಂದಾಗ ನಾನು ಇವ್ರ ಜೊತೆ ಎಲ್ಲ ಇದ್ರು. ಸೊ ಇವ್ರ ಜೊತೆ ಅಲ್ಲೇ ಇರುವ ವ್ಯಕ್ತಿ ನನ್ಗೂ ಇವ್ರಿಗೂ ಸಂಬಂಧ ಇದೆ, ಅಫೇರ್ಸ್ ಇದೆ, ನಾ ಇಬ್ರು ಲವ್ ಮಾಡ್ತಾ ಇದೀವಿ, ಹಾಗೆ ಹೀಗೆ ಅಂತ ಸ್ಪ್ರೆಡ್ ಮಾಡಿದಾರೆ. ಇವ್ರ ಮನೆಯಲ್ಲೇ ಇದ್ದು ಇವ್ರ ಜೊತೆನೆ ಇದ್ದು ಪಾಪ ಫ್ರೆಂಡ್ ಆಗಿ ಇವ್ರ ಕರ್ತವ್ಯ ಏನಿದೆ ಅಷ್ಟೆಲ್ಲ ಮಾಡುತ್ತೆ. ನಿಜ ಹೇಳ್ಬೇಕಿದ್ರೆ ಇವ್ನ ನಮ್ ಇಬ್ಬರ ಹತ್ರ ದುಡ್ಡು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ. ನಮ್ ಇಬ್ಬರ ಹತ್ರ ರೀಲ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿ ಏನೋ ಅವ್ರ ಖುಷಿ. ನಾನು ಕಿಪ್ಪಿ ಜೊತೆ ಒಂದ್ ಫ್ರೆಂಡ್ ಆಗಿದೀನಿ, ರೀಲ್ಸ್ ಮಾಡೋಣ, ಓಕೆ ಮಾಡ್ತಾ ಕುತ್ಕೊಳ್ಳೋಣ, ಏನೋ ಅವ್ರು ಬಂದ್ರೆ ಓಕೆ, ಇಲ್ಲಾಂದ್ರೆ ಬೇಡ ಅನ್ನೋ ತರ ಇದಾರೆ. ಇವಾಗ ನಾನು ಅವ್ರ ಜೊತೆ ರೀಲ್ಸ್ ಮಾಡೋಣ ಅಂದ್ರೆ ಅವ್ರ ತಲೆನೇ ಕೆಲ್ಸ್ಕೊಂಡು ನೀವು ಆಯ್ತು ಮಾಡ್ಬೇಡ ಬಿಡಮ್ಮ ಅಂತ ಅಷ್ಟೇ ಹೇಳ್ತಾರೆ. ಇನ್ ಮಾರು ಅಂತಾನು ಹೇಳಲ್ಲ ಅವರು. ಕೊಲಾಬ್ರೇಷನ್ ತಗೊಂಡ್ ಬಿಟ್ರೆ ಬೀಳು ಅನ್ನೋ ತರಾನೇ ಅವ್ರು ಇರ್ತಾರೆ. ಬಿಕಾಸ್ ನಿನ್ನ ಫ್ರೆಂಡ್ಶಿಪ್ ಬೇಕು, ನಿನ್ನ ನಿಯತ್ನೆಸ್ ಬೇಕು ಅಂತ. ಮತ್ತೆ ಗೋರ್ದರ್ಶು ಬಗ್ಗೆ ಮುತ್ತು
ಹೇಗೆ ಹೇಳಿದಾನೆ ಅಂದ್ರೆ ಅವನು ಲೈಕ್ ಗೇ ಅಂತ ಹೇಳಿದಾನೆ. ಹ್ಮ್. ಮತ್ತೆ ಆ ಯಾವ್ದೋ ಪಬ್ಬಿಗೆ ಹೋಗ್ಬಿಟ್ಟು ಅದ್ ಮಾಡಿದಾನೆ ಇದ್ ಮಾಡಿದಾನೆ. ಆ ಜೆಂಡರ್ ಮನೆಗೆ ಹೋಗಿದಾರೆ. ಅದು ಟ್ರಾನ್ಸ್ಜೆಂಡರ್ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇಲ್ಲ ನಾನು. ಹ್ಮ್. ಬಟ್ ಈ ತರ ಮುತ್ತುನೆ ಗೋರ್ದರ್ಶುಗೆ ಅಪಪ್ರಚಾರಗಳು ಎಲ್ಲಾ ಕಡೆ ಮಾಡ್ಕೊಂಡ್ ಬಂದಿರೋದು. ನನಗೆ ಅನ್ನೋದು ಏನು ಅಂತಾನೆ ಗೊತ್ತಿಲ್ಲ. ಹ್ಮ್. ಸುಮ್ನೆ ಏನೇನೋ ಪ್ರಚಾರ ಮಾಡಿರೋದು. ಹ್ಮ್. ಸೊ ಹಿಂಗ್ ಪ್ರಚಾರ ಮಾಡ್ಬಿಟ್ಟು ಇವಾಗ ನನ್ನ ರಿಲೇಶನ್ಶಿಪ್ ನನ್ನಿಂದ ಏನೋ ಜಗಳ ಗಿಗಳ ಆಯ್ತು ಅಂದ್ರೆ ಅವ್ನ್ ಡೈರೆಕ್ಟ್ ಎಲ್ಲಿಗೆ ಹೋಗ್ಬೇಕಿರೋದು ಊರ್ಗ್ ಹೋಗ್ಬೇಕಿತ್ತು. ಹ್ಮ್. ಅವ್ನ್ ಯಾಕೆ ಬೇರೆಯವ್ರ ಮನೆಗ್ ಹೋಗಿ ಬೇರೆಯವ್ರ ಜೊತೆ ಏನಕ್ಕೆ ರೀಲ್ಸ್ ಮಾಡ್ದ. ಮತ್ ಇನ್ನೊಂದು ರೀಲ್ಸ್ ಮಾಡೋದು ಸಾಲದು ಗೋಲ್ದರ್ಶಿ ಜೊತೆ ಫ್ರೆಂಡ್ ಆಗಿ ಇವಾಗ ಹೆಂಗಿದ್ದ. ಅಷ್ಟೆಲ್ಲ ಮಾತಾಡಿ ವ್ಯಕ್ತಿ ಗೋಲ್ದರ್ಶು ಹಂಗಂತ ಹಿಂಗಂತ ಎಲ್ಲ ಮಾತಾಡಿದ ವ್ಯಕ್ತಿ ಇವಾಗ ಗೋಲ್ದರ್ಶಿ ಜೊತೆ ಹೆಂಗ್ ಕ್ಲೋಸ್ ಆಗಿದ್ದಾನೆ. ಮತ್ತೆ ನಾನ್ ನ್ಯೂಡ್ ವಿಡಿಯೋ ಇದೆ ಅದು ಇದೆ ಇದು ಅಂತ ಯಾರು ಹೇಳಿದ್ರು ಅವನಿಗೆ. ಸೊ ನನಗೆ ಕ್ಲಾರಿಫಿಕೇಶನ್ ಗೊತ್ತಾಗ್ತಾ ಇಲ್ಲ ಇಲ್ಲಿ ಯಾರು ಏನ್ ಡ್ರಾಮಾಗಳ ಆಡ್ತಾ ಇದಾರೆ ಅಂತ. ಬಟ್ ನನಗೆ ಈ ತರ ತೊಂದ್ರೆ ಆಗಿದೆ. ನನ್ಗೆ ಯಾಕಂದ್ರೆ ನನ್ನ ಮೇಲೆ ಅಪಪ್ರಚಾರಗಳು ತುಂಬಾ ಹೋಗಿದೆ. ನ್ಯೂಡ್ ಎಲ್ಲ ನನಗೆ ಕೇಳ್ತಾ ಇದಾರೆ, ನೀನು ಕಿಪಿಕ್ ಇರ್ತೀನಿ, ನೀನೆಲ್ಲಾ ಒಳ್ಳೇದೇ ಮಾಡ್ಕೊಂಡ್ ಬಂದಿ, ಎಂಟರ್ಟೈನ್ ಮಾಡ್ಕೊಂಡ್ ಬಂದಿದ್ ಏನಿದು ನ್ಯೂಡ್ ಪಿಕ್ ಎಲ್ಲ ಹೆಂಗ್ ಬಂತು ಅದು ಇದು, ನೀನ್ ನಿಜವಾಗೂ ನೀನು ಒಬ್ರು ಟ್ರಾನ್ಸ್ಜೆಂಡರ್ ಮನೆಗೆ ಹೋಗಿದ್ದ ಅದು ಇದು. ಹೋಗಿದ್ದು ನನ್ನಿಂದಲ್ಲ, ಗೋರ್ದರ್ಶಿ ಜೊತೆ ಇದ್ದೆ. ಅವ್ನ್ ಕರ್ಕೊಂಡ್ ಹೋಗಿದ್ದಾನೆ ಒಂದ್ ಪ್ರಮೋಷನ್. ಅದು ಹೇಳ್ತೀನಿ, ಅರುಣ್ ಅಡ್ಡ ಅಂತ ಒಂದು ಓಪನಿಂಗ್ ಗೆ ನನ್ನ ಕರೆದಿದ್ರು. ನಾನು ಅದಕ್ಕಾಗಿ ಊರಿಗೆ ಬಂದಿದ್ದೆ. ಸೊ ಅಲ್ಲಿ ನನ್ ಜೊತೆ ಇದ್ದು ರೀಲ್ಸ್ ಅದು ಕಂಚಿ ವಿಡಿಯೋಸ್ ಅವ್ನ್ ಫೋನ್ ಅಲ್ಲಿ ಮಾಡ್ತಿದ್ದ. ಎಲ್ಲರಿಗೂ ಗೊತ್ತು. ಎಲ್ಲಾ ಮಾಡ್ತಿದ್ದ. ಅವ್ನ ಎಲ್ಲರ ಹತ್ರ ಉಗಿಸ್ಕೊಂತಿದ್ದೆ. ನನ್ನ ಮೇಲೆ ಒಂದು ಅಪ್ಪ ಲೈಕ್ ಅದ್ರಲ್ಲಿ ಇನ್ನೊಬ್ರು ಟ್ರಾನ್ಸ್ಜೆಂಡರ್ ಇದಾರೆ ಇನ್ನೊಬ್ರು. ಸೊ ಅವರು ಕೂಡ ಅವ್ರ ಕಮ್ಯುನಿಟಿಗೆ ನಾನು ಬೈದೇ ಇಲ್ಲ. ಅವ್ರ ಕಮ್ಯುನಿಟಿ ಬಗ್ಗೆ ನಾನು ಎಲ್ಲೂ ಕೂಡ ಧ್ವನಿ ಎತ್ತಿ ಮಾತೇ ಆಡಿಲ್ಲ. ಸೊ ಕಮ್ಯುನಿಟಿನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅವರು ಕೊಂದು ನಮ್ಮಂಗೆ ಒಂದ್ ಹೆಣ್ಣು. ಸೊ ಏನಾಗೋಯ್ತು ಅಂದ್ರೆ ಅವರು ಇವ್ರ ಜೊತೆ ಸೇರ್ಕೊಂಡು ಯಾಕೆ ಹಿಂಗ್ ಮಾಡ್ತಾ ಇದಾರೆ. ಇಲ್ಲ ಅವ್ರ ಹತ್ರ ಎಲ್ಲಾನು ಇದೆ ಅಂತ ಹೇಳ್ತಾ ಇದ್ದೆ. ನಂಗೆ ಅವ್ರ ಹತ್ರ ನನ್ನ ನ್ಯೂಡ್ ಪಿಕ್ಸ್ ಇರ್ಬೋದು ಅಂತ ನಂಗೊಂದು ಡೌಟ್. ಯಾಕೆ ಅಂದ್ರೆ ಇವಾಗ ಇವ್ರ ಫೋನ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದಾರೆ, ಅವ್ರ ಫೋನ್ ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ಇನ್ನು ಅವ್ರ ಫೋನ್ ಅಲ್ಲಿ ಇದ್ದೇ ಇರುತ್ತೆ. ಸೊ ನನಗೆ ಇದನ್ನ ಮಾನ ಭಂಗ ಮಾಡಿದ್ದಾರೆ. ನಾನೊಂದ್ ಹೆಣ್ಣು. ಫಸ್ಟ್ ಆಫ್ ಆಲ್ ನಾನು ಎಂತವಳೆ ಆಗಿರ್ಲಿ, ನಾನು ಒಂದ್ ಹೆಣ್ಣು. ಅದು ಮರ್ತು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಮಾನ ಭಂಗ ಮಾಡ್ತಾ ಇದ್ದಾರೆ. ಸೊ ಈ ತರ ಎಲ್ಲಾ ಮಾಡಿದಾಗ ನನ್ನ ಫ್ಯಾಮಿಲಿಗೆ ಎಫೆಕ್ಟ್ ಹೊಡಿಯುತ್ತೆ. ನನ್ನ ಮೇನ್ ಆಗಿ ನನ್ನ ತಾಯಿಗೆ ಈ ತರ ಎಫೆಕ್ಟ್ ಹೊಡೆದಾಗ ಅವ್ರಿಗೂ ಆರೋಗ್ಯ ಸಮಸ್ಯೆಗಳಿದೆ. ಇದು ಅವರು ಇದನ್ನೆಲ್ಲ ತಗೊಂಡ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋಣ. ನಾನು ಇದು ಎಲ್ಲಾರು ಡಿಪ್ರೆಷನ್ ಇಂದನೋ ಇಲ್ಲ ಏನಾದ್ರು ಒಂದು ಟೆನ್ಷನ್ ಗಳಿಂದನೋ ನಾನೇನಾದ್ರು ಮಾಡಿದ್ರೆ ಏನ್ ಮಾಡೋಣ. ಸೊ ನನ್ಗೆ ಅದಕ್ಕೋಸ್ಕರ ನನ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ನನ್ಗೆ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಬಟ್ ಇದು ಪ್ರಾಬ್ಲಮ್ ಹೆಂಗಾಯ್ತು ಅಂತ ಹೇಳಕ್ ನನಗೊಂದ್ ಹೇಳ್ಬೋದು. ಈ ಪ್ರಾಬ್ಲಮ್ ಗೋರ್ದರ್ಶು ಮೇನ್ ಆಗಿ ಸತಿನೂ ಗೋರ್ದರ್ಶಿಯಿಂದಾನೇ ಆಗಿರೋದು ಪ್ರಾಬ್ಲಮ್. ಯಾಕೆ ಅಂದ್ರೆ ಅವ್ನ್ ಮಧ್ಯದಲ್ಲಿ ಬಂದ ಅದ್ ಏನೇನೋ ಹೇಳ್ದ, ರೆಕಾರ್ಡ್ ಏನೇನೋ ಬಿಟ್ಟ. ಅಲ್ಲಿ ಏನೇನೋ ಜಗಳಗಳಾಯ್ತ, ಸಣ್ಣದಾಯ್ತು, ಅಲ್ಲೇ ಮುಚ್ಚೋಯ್ತು, ಮುಗೀತು. ಇನ್ನೊಂದ್ ಸಾರಿ ಕೇಳ್ದ ಅಂತ ನಾನು ಒಂದ್ ಅಕ್ಸೆಪ್ಟ್ ಮಾಡ್ದೆ. ಗೋರ್ದರ್ಶಿ ಬಗ್ಗೆ ಇವನು ಅಪಪ್ರಚಾರ ಎಲ್ಲ ಮಾಡ್ಕೊಂಡ್ ಬಂದ. ಅದ್ ಅಪಪ್ರಚಾರನೋ ನಿಜಾನೋ ನನ್ಗೆ ಗೊತ್ತಿಲ್ಲ. ಎಲ್ಲಾ ಕಡೆನೂ ಕ್ರಿಯೇಟ್ ಮಾಡ್ಕೊಂಡ್ ಬಂದ. ಸೊ ಇವಾಗ ಇವ್ರಿಬ್ರು ಒಂದಾಗ್ಬಿಟ್ಟು ನನ್ನಿಂದಾನೇ ಇವ್ರಿಬ್ರು ಬೆಳೆದು ಬಿಟ್ಟು ನನಗೆ ಹೇಳಿದ್ರೆ ಹೆಂಗಿರುತ್ತೆ. ನಾನ್ ಇದ್ರೆ ತಾನೆ ಅವ್ರಿಗೆ ಇವಾಗ 100K ಆಗಿದ್ದು ನನ್ನಿಂದಾನೆ. ಇವಾಗ ನನ್ನನ್ನ ಬಳಸ್ಕೊಂಡು ಅವರು ವಿಡಿಯೋ ಮಾಡ್ಕೊಂತಾನೆ ಅವ್ರಿಗೆ ಫಾಲೋವರ್ಸ್ ಆಗಿದ್ದು. ಇವಾಗ ದಚ್ಚು ಇದು ನ್ಯಾಯನ ಅಂತ ಬಂದಿದೆ ನನ್ನಿಂದ ಬಂದಿದ್ದಕ್ಕೆ ತಾನೆ ಎಲ್ಲಾರ್ಗು ದಚ್ಚು ಯಾರು ಮುತ್ತು ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದೇನೆ. ಮತ್ತೆ ನನ್ನ ಹತ್ರ ದುಡ್ಡು ಇಸ್ಕೊಂಡವನ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಇಸ್ಕೊಂಡಿರೋ ದುಡ್ಡು ನನಗೆ ಕೊಟ್ಟಿಲ್ಲ. ಅಲ್ಲಿ ಬಿಟ್ಬಿಟ್ಟಿದ್ದೆ ನಾನು. ಸೊ ಇವಾಗ ಇಷ್ಟೆಲ್ಲ ಭಂಗ ಮಾಡ್ತಿದ್ದಾರೆ ನನ್ಗೆ. ಅದು ಇದು ಒಳ್ಗಲ್ ಲ್ಯಾಂಗ್ವೇಜ್ ಬೈಕೊಂಡು ಇನ್ ಈ ತರ ಎಲ್ಲ ನನ್ಗೆ ನ್ಯೂಡ್ ವಿಡಿಯೋ ಇದೆ ಅದಿದೆ ಇದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ಗೆ ಇದು ನ್ಯಾಯ ಸಿಗ್ತಾ ಇಲ್ಲ. ಬಟ್ ನಾನು ಒಂದ್ ಕಡೆ ಕಾಂಪ್ರಮೈಸ್ ಆಗಿದೆ. ಬಟ್ ಇದು ಒಂದ್ ಮಟ್ಟಿಗೆ ಆಗಿದೆ. ಒಟ್ಟಾರೆ ನ್ಯಾಯ ಸಿಗ್ಬೇಕು ಅಂತ ನೀವು ಪೊಲೀಸ್ ಠಾಣೆ ಮೆಟ್ಟಿಲೆ. ಹೌದು. ಅದಾದ್ಮೇಲೆ ಏನು ಅಂತ ನಂತರ ಮಾತಾಡೋಣ. ಇವಾಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ. ಸೊ ಇವಾಗ ಮುತ್ತು ಮತ್ತೆ ದರ್ಶನ್ ನನ್ನ ಅಶ್ಲೀಲ ಚಿತ್ರ ಅಂದ್ರೆ ನೀವ್ ಹೇಳ್ದಂಗೆ ನ್ಯೂಡ್ ವಿಡಿಯೋಗಳನ್ನ ಫೋಟೋಗಳನ್ನ ಇಟ್ಕೊಂಡು ನನಗೆ ಬೆದರಿಕೆ ಮಾಡ್ತಿದ್ದಾರೆ ಅಂತ ಹೇಳ್ತೀರಿ. ಯಾರು ಹೇಳಿದ್ರು? ಮೆಸೇಜ್ ಅಲ್ಲಿ ಹೇಳಿದ್ರ, ಕಾಲ್ ಮಾಡಿ ಹೇಳಿದ್ರ, ಯಾರು ಹೇಳಿದ್ದು? ನನಗೆ ಕಾಲ್ ಅಲ್ಲಿ ಹೇಳಿರೋದು. ಯಾರು? ಇವಾಗ ಕಾಲ್ ಅಲ್ಲಿ ನಂಗೆ ಯಾರ ಹತ್ರ ಹೇಳ್ಕೊಂಡ್ ಬಂದಿದಾರಲ್ಲ ನ್ಯೂಡ್ ವಿಡಿಯೋ ಇದೆ ಅದು ಇದು ಅಂತ ಹೇಳ್ಕೊಂಡು ಅವ್ರು ನಿಮಗೆ ಹೇಳಿರೋದು? ಅವ್ರು ನನಗೆ ಹೇಳಿರೋದು. ಮತ್ತೆ ನನಗೆ ಏನಾಗೋಯ್ತು ಇರ್ಬೋದು ಅಂತ ನನಗ್ ಅನ್ಸುತ್ತೆ. ಅಲ್ಲ ಏನಕ್ಕೆ ಅನಿಸ್ತು ಇರ್ಬೋದು ಅಂತ ಏನಕ್ಕೆ ಅನ್ಸ್ತದೆ? ಇವಾಗ ಏನಕ್ಕೆ ಕೇಳ್ತಾ ಏನಿದ್ರೆ ನೀವ್ ಹೇಳ್ದಂಗೆ ಎಲ್ಲೋ ಒಂದ್ ಹೊರಗಡೆ ಹೋಗಿದ್ವಿ ರೆಸಾರ್ಟ್ ಗೆಲ್ಲೋ, ಅಲ್ಲೇನೋ
ಬೇರೆ ಮತ್ ಬರೋ ತರ ನನಗೆ ಹೌದು ಕೊಟ್ಬಿಟ್ಟು ಮಾಡಿದ್ರು ಅಂತ ಹೇಳಿದ್ರಿ. ಸೊ ಮಾಡಿದ್ದಾರೆ. ಅದು ಎಷ್ಟು ನಿಜ? ಇವಾಗ ಜನಗಳಿಗೆ ನೀವು ಹೌದು ನಾನು ಇದು ಹೇಳ್ತಾ ಇದೀನಿ ಅಂತಂದ್ರೆ ಅದು ಎಷ್ಟು ನಿಜ ಅಂತ ತಗೊಳ್ಳೋದು ಹೆಂಗೆ? ಪ್ರೂಫ್ ಏನಿದೆ? ಅವ್ರೊಬ್ರು ಟ್ರಾನ್ಸ್ಜೆಂಡರ್ ಮನೆಗೆ ಹೋಗಿದ್ದೆ ನಾನು. ನಾನಾಗ್ ಹೋಗಿಲ್ಲ, ದೇವ್ರನೆಗೆ ಅವ್ರು ಯಾರು ಅಂತ ನನಗೆ ಗೊತ್ತೇ ಇದ್ದಿಲ್ಲ. ಓಕೆ. ಗೋಲ್ದರ್ಶನ್ ನನ್ನ ಕರ್ಕೊಂಡು ಹೋಗಿದ್ದು. ಅವ್ರು ಒಬ್ರು ಟ್ರಾನ್ಸ್ಜೆಂಡರ್ ಮನೆಗೆ ಹೋಗಕ್ಕಿಂತ ಮುಂಚೆ ನನ್ನ ಫ್ರೆಂಡ್ ಶರಣ್ಯ ಅಂತ ಒಂದು ಹುಡುಗಿನ ಮೀಟ್ ಮಾಡಿದ್ದೆ. ಅವ್ಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಅವ್ಳನ್ನ ಮೀಟ್ ಮಾಡ್ಕೊಂಡು ಹಂಗೋಗಿ ಅವ್ರ ಜೊತೆ ರೀಲ್ಸ್ ಮಾಡಿದೀನಿ ಟ್ರಾನ್ಸ್ಜೆಂಡರ್ ಅವಳ ಹತ್ರ. ಪಾಪ ಅವ್ರ ಮನೆಗ್ ಹೋಗಿದೀನಿ. ಅಲ್ಲಿ ಅವ್ರು ಡ್ರಿಂಕ್ಸ್ ಮಾಡಿದಾರೆ, ಅಲ್ಲಿ ನನಗ್ ಹಾಕೊಟ್ಟವ್ರೆ, ನಾನ್ ಕುಡ್ದಿದೀನಿ. ಸೊ ನಾನು ಕುಡ್ದ್ಬಿಟ್ಟು ಅಲ್ಲಿ ಆತರ ಏನಾಗಿದೆ ಮುಂದಕ್ಕೆ ಅಂತ ನನಗ್ ಗೊತ್ತಿಲ್ಲ. ಬಟ್ ಇವ್ರು ನನ್ನ ಬೆತ್ತನೆ ವಿಡಿಯೋಗಳು ಇಟ್ಕೊಂಡಿದ್ದಾರೆ ಅಂತ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿದೆ. ಮತ್ತೆ ಒಂದ್ ಪಾರ್ಲರ್ಗೆ ಹೋಗಿದೀನಿ, ಅದೆಲ್ಲ ಯಾರು ಮಾಡಿದ್ರು ಅಂತ ಒಂದು ಅಶ್ಲೀಲ ವಿಡಿಯೋನ ಚಿತ್ರೀಕರಣ ಮಾಡಿದ್ದಾರೆ. ಗೋಲ್ದರ್ಶನೇ ಮಾಡಿರೋದು ಅಂತಾನೆ ಅಲ್ಲಿ ಹೇಳ್ತಾ ಇರೋದು. ನಾನು ಹೇಳ್ತಾ ಇದೀನಿ, ಯಾಕೆಂದ್ರೆ ಅಲ್ಲಿ ಯಾರ್ಯಾರಿದ್ರು ಅವತ್ತಿನ ಒಂದು ಸಂದರ್ಭದಲ್ಲಿ? ಯಾರ್ಯಾರಿದ್ರು? ಅವ್ರೊಬ್ರು ಟ್ರಾನ್ಸ್ಜೆಂಡರ್ ಅಕ್ಕ ಇದ್ರು, ಮತ್ತೆ ಗೋಲ್ದರ್ಶು ಇದ್ರು. ಗೋಲ್ದರ್ಶು ಫ್ರೆಂಡ್ ಒಬ್ಬ ಇದ್ದ. 3 ಜನ, ನೀವೊಬ್ರು 4 ಜನ. 4 ಜನ. ಮತ್ತೆ ಅವ್ರ ಮನೇಲಿ ಒಬ್ರು ಮಗಳು ಅಂತ ಇದ್ರು, ಅವ್ರೆಲ್ಲ ಇದ್ರು. ಅಲ್ಲ ಅದು ಲೈಕ್ ಏನಾದ್ರು ಪಾರ್ಟಿನ ಅಥವಾ ಏನಕ್ಕೆ ಸೇರಿದ್ರಲ್ಲ? ಅಂದ್ರೆ ನನ್ನ ಮೀಟ್ ಮಾಡುವಂತ ಉದ್ದೇಶ ಇತ್ತು. ಬಟ್ ಅವ್ರು ಯಾರು ಅಂತ ನನಗೆ ಗೊತ್ತಿದ್ದಿಲ್ಲ. ಇವ್ನ್ ಕಡೆಯಿಂದ ನಾನ್ ಮೀಟ್ ಆಗಿದ್ದು. ಸೊ ಅವ್ರ ಮನೆಗೆ ಹೋಗ್ಬಿಟ್ಟು ಫುಲ್ ಕುಡ್ದ್ಬಿಟ್ಟು ನನ್ನ ಒಂದ್ ಕಡೆ ಮನಸ್ಸಿರೋದು. ಬೆಳಿಗ್ಗೆ ಎದ್ದಿರೋದನ್ನ ನೋಡಿದಂಗ ಫುಲ್ ವಾಮಿಟ್, ನನ್ಗೆ ಹುಷಾರೇ. ಅಲ್ಲ ಓಕೆ, ಒಂದ್ ಏನಂತಂದ್ರೆ ನಿಮ್ ಮುಂಚೆ ಏನಾದ್ರು ಡ್ರಿಂಕ್ಸ್ ಮಾಡೋ ಅಭ್ಯಾಸ ಐತಾ? ಅದೇ ಫಸ್ಟ್ ಮಾಡಿದ್ದ ನೀವು ಅಂತ? ಇಲ್ಲ, ನನ್ ಡ್ರಿಂಕ್ಸ್ ಮಾಡೋ ಅಭ್ಯಾಸನ ಅಂದ್ರೆ ನಾನು ಅಪರೂಪ ಕುಡಿತಿದ್ದೆ. ಏನಕ್ಕೆ ಅಂದ್ರೆ ನನ್ನ ಒಂದು ಕಮ್ಯುನಿಟಿ ಅಂತ ನನ್ನ ಕೊಡುವ ಕಮ್ಯುನಿಟಿ ನಮ್ಮ ಕಲ್ಚರ್ ಅಲ್ಲಿ ಕುಡಿತಾರೆ. ಬಟ್ ನಾನ್ ತುಂಬಾ ಅಲ್ಲ, ಇಷ್ಟಿಷ್ಟೇ ಕುಡಿಯೋಳು ನಾನು. ತುಂಬಾ ಎಲ್ಲ ಕುಡಿಯಕ್ ಬರಲ್ಲ ನಂಗೆ. ನಾನ್ ದಿನ ಕುಡಿಯೋದು ಇಲ್ಲ. ಸೊ ಹಿಂಗೆ ಇವ್ರು ಕುಡಿಸ್ಬಿಟ್ಟು ಮೇಲ್ಮೇಲೆ ಕುಡಿಸ್ಬಿಟ್ಟು ಅದ್ ಏನ್ ಮಾಡಿದಾರೆ ಅಂತ ನಾನು ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ. ಬಟ್ ನನಗೆ ಅದ್ ಅನ್ಸ್ತಾ ಇದೆ. ಬಿಕಾಸ್ ಅವ್ರು ಅಷ್ಟು ಧೈರ್ಯವಾಗಿ ಬಂದ್ ಪಬ್ಲಿಕ್ ಅಲ್ಲಿ ನ್ಯೂಡ್ ವಿಡಿಯೋ ಇದೆ ಅಂತ ಯಾರನ್ನೂ ಹೇಳೋದಿಲ್ಲ. ಮತ್ತೆ ನನ್ನ ಪಿಂಟು ಏನೇನ್ ನಡೀತಿತ್ತು ಅಂತ ಇನ್ಫಾರ್ಮೇಶನ್ ಕೊಡ್ತಿದ್ದೆ ಮುತ್ತುಗೆ, ಗೋಲ್ದರ್ಶುನೆ. ಯಾಕೆ ನನ್ನ ಹತ್ರ ಫ್ರೆಂಡ್ ಅಂತ ನಿಯತ್ತಾಗಿದ್ಬಿಟ್ಟು ಹಿಂದ್ಗಡೆ ಆಟ ಆಡಿರೋದು. ಎಲ್ಲಾ ಟ್ರೋಲರ್ಸ್ ಗೆ ಮನವಿ ಮಾಡೋದಂದ್ರೆ ಇದ್ರ ಬಗ್ಗೆ ನೀವು ನಂದೇನ್ ತಪ್ಪಿಲ್ಲ, ನೀವೆಲ್ಲಾ ನನ್ಗೆ ಒಬ್ಬೊಬ್ರು ನನ್ಗೆ ನೆಗೆಟಿವ್ ಆಗಿ ಬೈತಾ ಇದ್ದೀರಾ, ನೀವು ಹಂಗೆ ಹಿಂಗೆ ಅಂತ. ದಯವಿಟ್ಟು ಬೈಬೇಡಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಾನು ಒಬ್ಬರನ್ನ ನಂಬಿ ನಾನು ಮೋಸ ಹೋಗಿದ್ದೀನಿ. ಒಬ್ಬ ಪ್ರೀತಿ ಅಂತೇಳಿ ಅವ್ನು ನಂಬಿಸ್ದ. ಸಾರಿ ಕೇಳಿದ ಒಂದು ರೀಸನ್ಗೋಸ್ಕರ ಒಂದ್ ಕ್ಷಮೆ ಕೊಡೋಣ ಅಂತ ಅನ್ಸ್ತು ನನಗೆ. ಬಿಕಾಸ್ ಕಾರಣ ಇಷ್ಟೇ, ಒಂದ್ ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ತಾನೆ, ಅದು ತಿದ್ದಿ ಬಾಳ್ತಾನೆ ಅಂತ ಒಂದ್ ರೀಸನ್ ಆಗಿ ನಾನು ಅವನಿಗೆ ಒಂದ್ ಶಾಲಿ ಪದಕ್ಕೆ ಒಂದು ಸಮಯ ಅಂತ ಕೊಟ್ಟಿದೆ. ಬಟ್ ಅವನು ನೋಡಿದ್ರೆ ಈ ತರ ಎಲ್ಲಾ ಮಾಡ್ತಾನಂತ ಎಕ್ಸ್ಪೆಕ್ಟೇಷನ್ ಇತ್ತು ಅಂದ್ರೆ ಅವನ್ ಕಡೆಯಿಂದ ನಾನು ಅವ್ನ ಒಟ್ಟಿಗೆ ನಾನು ಹತ್ರ ಸೇರ್ಸ್ಕೊಂತಿದ್ದಿಲ್ಲ. ಸೊ ನಂಗೆ ತುಂಬಾ ಬೇಜಾರಾಗ್ತಿದೆ ಸರ್. ನನಗೆ ಏನ್ ಹೇಳ್ಬೇಕು, ಏನ್ ಬಿಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದ್ ಏನಂತಂದ್ರೆ ನಿಮ್ಮ ಒಂದು ವರ್ಷನ್ ತಗೊಂಡ್ರೆ ಅಲ್ಲಿ ಅನ್ಸೋದ್ ಏನಂದ್ರೆ ಮೇನ್ ಆಗಿ ನೀವು ಯಾರನ್ನ ಅಕ್ಯೂಸ್ಡ್ ಮಾಡ್ತಾ ಇರ ಅಂದ್ರೆ ಗೋಲ್ಡ್ ದರ್ಶನ್ ಅವನೇ ಮುಖ್ಯ ಕಾರಣ ಅಂತ ಮಾಡ್ತಾ ಇದ್ರ. ಇವಾಗ ನಿಮ್ಮ ಲವರ್ ಮುತ್ತುಗೆ ನಿಮ್ಗೆ ಮುತ್ತು ಬಗ್ಗೆ ಎಷ್ಟು ಗೊತ್ತಿರುತ್ತೆ. ಸೊ ಮುತ್ತು ನಂಬೋದಾ ಹಿಂಗಾಗಿರೋದು? ನಂಬೋದು. ನಿಮ್ಮ ಹತ್ರ ಬಂದು ಮಾತಾಡ್ಬೋದಾಗಿತ್ತಲ್ಲ, ಏನೇನ್ ಮಾತಾಡೋದ್ರಿ ಜಗಳಗಿನ್ನ ಮುಂಚೆ? ಏನು ಇಲ್ಲ, ಅವನು ನ್ಯೂಡ್ ವಿಡಿಯೋ ಇದೆ ಅಂತ ನನ್ನ ಹತ್ರ ಹೇಳಿಲ್ಲ. ಜಗಳ ಆಡಿದ್ರಿ ನಿಜ. ಅವ್ನು ಗೋಲ್ದರ್ಶ್ ಜೊತೆ ಎಲ್ಲ ಚೆನ್ನಾಗಿದ್ದ. ಎಲ್ಲ ಏನೋ ಒಂದ್ ಸಣ್ಣ ಪುಟ್ಟ ಜಗಳ ಆಗಿ ಅವ್ನ್ ದೂರ ಹೋಗ್ಸೋದ್ನ ಅವ್ನ ಮನೆಗ್ ಹೋಗಿಲ್ಲ. ಅವ್ನೆಲ್ಲ ನಮ್ಮ ಹತ್ರ ಸುಳ್ಳು ಹೇಳಿದಾನೆ. ಇವ್ರಿಬ್ರು ಚೆನ್ನಾಗಿದಾರೆ, ಮೊದ್ಲೇ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ನಮ್ಮ ಹತ್ರ ಬಂದ್ ಡ್ರಾಮಾಗಳ ಆಡಿದಾರೆ. ಮತ್ತೆ ಹಂಗ ಆಡಿದಾರೆ, ಹಿಂದೆ ಹೋಗ್ಬಿಟ್ಟು ಮಾತಾಡೋದು ಹಂಗಿ ಹಿಂಗೆಲ್ಲ ಗೋಲ್ದರ್ಶ್ ಜೊತೆ ಎಲ್ಲ ಮಾತಾಡೋದು ಎಲ್ಲಾನು ಆಗಿದೆ. ಈ ಒಂದು ಆ ರೀಸನ್ಗೆ ನಾವು ಜಗಳ ಆಡಿ ನಂಗೆ ನೀನ್ ಬೇಡ ಅಪ್ಪ, ನಿನ್ ಪಾಡ ನೀನ್ ಇರು ಅಂತಾನು ಜಗಳ ಆಡಿ ನಾವ್ ಬಿಟ್ಬಿಟ್ಟಿದೀವಿ. ಅವನು ಮನೆಗ್ ಹೋಗಿಲ್ಲ. ಇಲ್ಲಿಂದ ಮೈಸೂರ್ಗ್ ಹೋಗ್ಬೇಕಿತ್ತು, ಅವನು ಹೋಗಿಲ್ಲ. ನನ್ ಜೊತೆ ರೀಲ್ಸ್ ಮಾಡೋಣ, ಪ್ರಮೋಷನ್ ಮಾಡೋಣ ಅಂತೇಳಿ ನಾನ್ ಕರ್ಕೊಂಡ್ ಬಂದಿದ್ದೆ. ಸೊ ಅವ್ನು ಇಲ್ಲಿಂದ ಅವನು ಹೋಗಿದ್ದು ಒಬ್ರು ಟ್ರಾನ್ಸ್ಜೆಂಡರ್ ಅಕ್ಕನ್ ಮನೆಗೆ. ಅವ್ರಿಗೂ ಇದಕ್ಕೂ ಏನು ಲಿಂಕ್ ಅವ್ರ ಹೆಸರೆಲ್ಲ ಹೇಳಲ್ಲ. ಅವ್ರ ಕಮ್ಯುನಿಟಿ ಮೇಲೆ ನಮ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ಸೊ ಅವ್ರ ಮನೆಗ್ ಹೋಗಿದ್ದೆ. ಅಲ್ಲಿ ಏನಾಯ್ತಂತ ನನ್ಗೆ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಇಲ್ಲ. ಬೇರೆಯವ್ರು ಹೇಳಿದ್ನ ನಾನ್ ಹೇಳಬಲ್ಲೆ ಅಷ್ಟೇ. ಬಟ್ ಅಲ್ಲಿ ಏನಾಯ್ತು ಅಂತ ಕ್ಲಾರಿಫಿಕೇಶನ್. ಅವ್ರ ಜೊತೆ ಗೋವಾಗ್ ಹೋಗೋಣ ಅದು ಇದು ಅಂತ ವಿಡಿಯೋ ಮಾಡಿದ್ರೆ ಎಲ್ಲಾ ಟ್ರೋಲ್ ಮಾಡಿದ್ರೆ ಎಲ್ಲಾ ನೋಡಿದೀರಾ. ಸೊ ಟ್ರೋಲ್ ಮಾಡಿದ್ರೆ ಅಲ್ಲಿ ಹೋಗಿ ಆಮೇಲೆ ಗೋಲ್ದರ್ಶ್ ಜೊತೆ ಹೋಗ್ಬಿಟ್ಟು ತಲೆಗೆ ಬ್ರೈನ್ ವಾಶ್ ಮಾಡಿದಾರೆ, ಅದು ಇದು ಅಂತಾರ ವಿಡಿಯೋ ಮಾಡಿದ್ರು. ಮೇನ್ ತಪ್ಪು ಒಂದ್ ಏನಕ್ ಬೇಕು, ಅದು ವಿಡಿಯೋ ಮಾಡಿದ್ರು ಸರಿ. ಆಮೇಲೆ ನಾನು ನಮ್ಮಮ್ಮಂಗ್ ಹುಷಾರಿಲ್ಲ ಅಂತೇಳಿ ನಾನು ಊರಿಗೆ ಹೋದೆ. ಊರಿಗೆ ಹೋಗಿಸೋಸ್ನ ನಾನು ಅನ್ಫಾಲೋ ಮಾಡಿರೋ ವ್ಯಕ್ತಿ ಮುತ್ತು ನನ್ನ ಫಾಲೋ ಕೊಟ್ಕೊಂಡವ್ನೆ, ನನ್ ಸ್ಟೋರಿ ನೋಡವ್ನೆ, ನನ್ ಕಾಲು ಮಾಡವ್ನೆ. ನಾನೆಲ್ಲಾ ಬ್ಲಾಕ್ ಮಾಡಿದೀನಿ, ಸುಮ್ನೆ ಆಗ್ಬಿಟ್ಟಿದೀನಿ. ಮತ್ತೆ ಬೆಳಿಗ್ಗೆ ಏನ್ ಸ್ಟಾರ್ಟ್ ಮಾಡಿದ ನಾನು ಕಿಪ್ಪಿ ಚೆನ್ನಾಗಿದೀವಿ, ನಾವು ಆರಾಮಾಗಿದೀವಿ ಹಂಗಿಂಗಿಂತ ವಿಡಿಯೋ ಮಾಡಿ ಹಾಕಿದ್ದೆ. ನಾನು ರೀಸೆಂಟ್ ಆಗಿ
ನಾನು ಒಂದು ಬರ್ದ ಹಾಕಿದ್ದೆ, ನಾವ್ ಈ ತರ ಒಂದು ದೂರ ಆಗಿದೆ, ನಮ್ ಪಾಡಕ್ ನಾವ್ ಇದೀವಿ, ಏನೋ ಕಂಫರ್ಟೇಬಲ್ ಇಲ್ಲ, ಹಂಗಿನ ದಿನ ಜಗಳ ಆಯ್ತು ಅದು ಇದು ಅಂತ ಸೆಕೆಂಡ್ ಟೈಮ್ ಇದು ಅಂತ ನಾನೊಂದು ಬರ್ದ ಹಾಕಿದ್ದೆ. ನಂಗೆ ವಿಡಿಯೋ ಮಾಡೋ ಅಂತ ಸಿಚುವೇಶನ್ ಅಲ್ಲಿ ನಾನು ಇದ್ದಿಲ್ಲ. ಓಕೆ ಸೊ ನಾನು ಅದಕ್ಕೆ ಬರ್ದ ಹಾಕಿದ್ದೆ. ಅದ ಮಾರನೇ ದಿವಸ ಆಮೇಲೆ ಲೈಕ್ ಒಡ್ಗಲ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡಿದಾನೆ. ಯೂಸ್ ಮಾಡುವ ಬೇರೆ ಪಬ್ಲಿಕ್ ಅಂದ್ರೆ ಪ್ರಶ್ನೆ ಕೇಳ್ತಾರೆ, ಎಕ್ಸ್ ಯಾರು, ನಾನೇ ತಾನೆ, 100 ಜನ ಎಕ್ಸ್ ಇದ್ರು ಇರ್ಲಿ, ನನ್ಗದ್ ಬೇಡ, ರೀಸೆಂಟ್ ಆಗಿ ಯಾರ ಜೊತೆ ಇದ್ದ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರು ನೀನ್ ಯಾಕಪ್ಪ ಈ ತರ ಎಲ್ಲ ಹುಡುಗಿಗೆ ಹಿಂಗೆಲ್ಲ ಬೈತಿದ್ಯಾ ಅಂತ ಕೇಳಿದಾಗ, ನನಗೂ ಕೃಷ್ಣಂಗೂ ಅಫೇರ್ ಇದೆ, ಸಂಬಂಧ ಇದೆ, ನಾನು ಕೈ ಹಿಡ್ಕೊಂತಿದ್ದಂತೆ, ನಾನು ಹಗ್ ಮಾಡ್ತಿದ್ದಂತೆ, ನಾನು ಹಗ್ ಮಾಡ್ತಿದ್ದೆ, ಇದ್ ಮಾಡ್ತೀನಿ, ಅದು ಪ್ರೂಫೇ ಇಲ್ಲ ಅವ್ರ ಹತ್ರ. ನಾನ್ ಇರ್ತಿದ್ದಿದ್ ಇವ್ರ ಜೊತೆ ಅಲ್ಲ, ನಾನು ಇರ್ತಿದ್ದಿದ್ ಅವ್ರ ಜೊತೆ. ಸೊ ನಾನು ಇರ್ತಿದ್ದು ಕಾವ್ಯ ಅಕ್ಕನ್ ಜೊತೆ. ಒಂದ್ ಹೆಣ್ಣು ಅಂದ್ಮೇಲೆ ಒಂದ್ ಹೆಣ್ಣು ಜೊತೆನೆ ಇರ್ಬೇಕು, ಅದ್ ಹೆಣ್ ಗಂಡು ಜೊತೆ ಇರಕ್ ಸಾಧ್ಯ? ಫ್ರೆಂಡ್ ಓಕೆ, ಫ್ರೆಂಡೇ, ಯಾವಾಗೂ ಅಷ್ಟೇ ಒಂದ್ ಹೆಣ್ಣು ಅಂತ ಒಂದ್ ಮನ್ಸಲ್ಲಿ ಇರ್ದೇ ಇರುತ್ತೆ, ನಾನ್ ಹೆಂಗೆ ಆಡೋದು ಒಂದ್ ಹೆಣ್ಣು ಅಂತ. ಸೊ ಅವ್ರ ಜೊತೆ ನಾನು ಇರ್ತಿದ್ದೆ, ಅವ್ರ ಜೊತೆ ಓಡಾಡ್ತಿದ್ದೆ ಎಲ್ಲ. ಇವ್ರು ಬರ್ತಾ ಇದ್ರು, ಇಲ್ಲ ಅಂತಿಲ್ಲ, ಇವ್ರ ಜೊತೆ ರೀಲ್ಸ್ ಮಾಡ್ತೀನಿ, ಇವ್ರ ಜೊತೆ ಹೆಂಗಿರ್ಬೇಕು ಹಂಗಿದೀನಿ. ಅವ್ರ ಜೊತೆ ಎಲ್ಲ ನಾನು ಹಂಗೆಲ್ಲ ಇಲ್ಲ, ಫ್ರೆಂಡ್ಸ್ ಜೊತೆ ಎಲ್ಲ ಹಂಗಿರಕ್ ಸಾಧ್ಯನೇ ಇಲ್ಲ. ಇವ್ನ ಜೊತೆಲೆ ಇದ್ದವನು ಹಂಗಿದ್ದವನು ಏನ್ ಮಾಡ್ತಿದ್ದ? ಸೊ ಇವಾಗ ನಿಮ್ ಮೇಲೆ ಡೌಟ್ ಪಡ್ಕೊಂತೀರ ಅಂದ್ರೆ, ಇವಾಗ ಹೊಸದಾಗಿ ಕ್ರಶ್ ಅವ್ರ ಎಂಟ್ರಿ ನಿಮ್ಮ ಒಂದು ಇದರಲ್ಲಿ ಫ್ರೆಂಡ್ಶಿಪ್ ಮಾಡಿದ್ರು, ವಿಡಿಯೋ ರೀಲ್ಸ್ ಮಾಡ್ತಾ ಇದ್ರು. ಸೊ ಇವ್ರ ಪಾತ್ರ ಏನು ಅಂದ್ರೆ, ಅವ್ರ ಆರೋಪ ಏನಂತಂದ್ರೆ, ದರ್ಶನ್ ಮತ್ತು ನಾವ್ ವಿಡಿಯೋ ನೋಡಿದ್ರೆ ಅದ್ರಲ್ಲಿ ಏನಂತಂದ್ರೆ, ಕಿಪಿ ಇವಾಗ ನಮ್ ಜೊತೆ ಬಿಟ್ಬಿಟ್ಟು ಕ್ರಶ್ ಬಾಯ್ ಜೊತೆ ಹೋಗಿದ್ದಾರೆ, ಅವರು ಹೊಸ ಅಂದ್ರೆ ಲೈಕ್ ಹೊಸ ಫ್ರೆಂಡ್ ಅನ್ನೋದಕ್ಕಿಂತ ಅವ್ರ ಲವರ್ ತರ ಇದಾರೆ ಅನ್ನೋ ತರ ಅವ್ರ ಆಂಗಲ್ ಅಲ್ಲಿ ಮಾತಾಡ್ತಿದ್ದಾರೆ. ಸೊ ಅದು ಎಷ್ಟು ಸತ್ಯ? ನೀವ್ ಯಾವ ತರ ಯಾವಾಗಿಂದ ಪರಿಚಯ ಇವರು? ನನೀಗ ನಾನು ನಿಜ ಹೇಳ್ಬೇಕಿದ್ರೆ, ಒಬ್ರು ಟ್ರಾನ್ಸ್ಜೆಂಡರ್ ಹೇಳಿದ್ನಲ್ಲ, ಅವ್ರ ಹೆಸರು ಮೆನ್ಷನ್ ಮಾಡಲ್ಲ, ಅವ್ರ ಮನೆಗ್ ಹೋದಾಗ ಇವ್ರು ಪರಿಚಯ ಆದ್ರು. ಹೆಂಗಿದೆ, ನಾನು ಅವ್ರವ್ರು ಒಂದು ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದ್ರು. ನನಗೆ ಅವಾಗ ನಾನು ಬ್ರೇಕಪ್ ಆಗಿತ್ತು, ನನಗೆ ಅದೇ ಡಿಪ್ರೆಷನ್, ಅದೇ ಫೀಲ್ ಅಲ್ಲಿ ನಾನು ಕಡೆ ಸುಮ್ನೆ ಕುತ್ಕೊಂಡ್ಬಿಟ್ಟಿರ್ತಿದ್ದೆ. ಇವ್ರಾಗೆ ಬಂದ್ಬಿಟ್ಟು ನನ್ ಕಷ್ಟ ಕೇಳಿದ್ರು, ಮಾತಾಡಿದ್ರು, ನನ್ ಜೊತೆ ಅವಾಗಿಂದ ಕ್ಲೋಸ್. ಯಾವಾಗಿಂದ ನನ್ನ ಹತ್ರ ಹೆಂಗಿದಾರ ಅಂದ್ರೆ, ಲೈಕ್ ಪಾಪು ನೋಡ್ಕೊಂತಾರಲ್ಲ ಹಂಗ್ ನೋಡ್ಕೊಂತಿದಾರೆ. ನನ್ಗ ಅವ್ರು ಬೈತಾರೋ ಬೈಯಲ್ವ, ಜಗಳ ಆಡ್ತೀವೋ, ಅದೆಲ್ಲ ಕಾಮನ್, ಅದೆಲ್ಲ ಏನಿಲ್ಲ. ಫ್ರೆಂಡ್ಶಿಪ್ ಅಲ್ಲಿ ನಾನು ಬೈತೀನಿ, ಅವರು ಬೈತಾರೆ, ಅದೆಲ್ಲ ಬರೋದಿಲ್ಲ. ಅವ್ರ ಪಾಪು ತರ ನಾನು ನೋಡ್ಕೊಂತಿದ್ದೆ, ನನ್ ಕಷ್ಟ ಕೇಳ್ತಾರೆ, ಎಲ್ಲಾನು ನೋಡ್ಕೊಂಡು ನನ್ ಜೊತೆ ರೀಲ್ಸ್ ಮಾಡ್ತಾ ಇದ್ದೆ. ಯಾವಾಗ ಡಾರ್ಲಿಂಗ್ ಅಂತ ಒಂದ್ ವಿಡಿಯೋನ ನಾನು ಫೇಮಸ್ ಮಾಡ್ದೆ, ಫೇಮಸ್ ಮಾಡ್ದೆ ಅನ್ನೋಕ್ಕಿಂತ ಅವ್ರ ಮುಂಚೆನೆ ಕ್ರಶ್ ಅಂತ ಫೇಮಸ್ ಆಗಿದ್ರು. ಅದ್ರಿಂದ ಅವ್ರು ಇದ್ದಿದ್ನ ನಾನು ಇಷ್ಟನ್ನ ತಂದೆ. ಸೊ ಅದು ಅವ್ರು ಪ್ರೌಡ್ ಆಗಿ ಹೇಳ್ಕೊಂತಾರೆ, ಅದ್ರಲ್ಲಿ ಏನಿಲ್ಲ, ತಂದೆ. ಸೊ ನಾನು ನನ್ನಿಂದ ಬೆಳೆದ್ರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವ್ರು ಫಸ್ಟೇ ಬೆಳೆದಿದ್ದಾರೆ. ಅವ್ರು ರೀಲ್ಸ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪ್ರೊಫೆಷನಲ್ ಡ್ಯಾನ್ಸರ್ ಅವರು. ಸೊ ಅವರು ನನ್ ಜೊತೆ ರೀಲ್ಸ್ ಮಾಡ್ತೇನೆ ಅಂದ್ರೆ ಖುಷಿಗೋಸ್ಕರ ಮಾಡ್ತಾ ಇದಾರೆ. ಏನೋ ನಮ್ ಕಿಪಿ ಕೀರ್ತಿ ನನ್ನ ಫ್ರೆಂಡ್, ನನ್ ಫ್ರೆಂಡ್ ಜೊತೆ ನಾನ್ ರೀಲ್ಸ್ ಮಾಡ್ಬೇಕು ಅಂತ ಒಂದು ಖುಷಿಗೋಸ್ಕರ ಮಾಡ್ತಾರೆ. ಏನೋ ಅವ್ರು ಬೆಳಿಬೇಕು, ಅದ್ರ ಬೆಳೆದ್ಬಿಟ್ಟು ಅವ್ರಲ್ಲ ಫೈನಾನ್ಷಿಯಲ್ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ, ಅವ್ರ ಕೆಲ್ಸ ಮಾಡ್ತಾರೆ, ಎಲ್ಲ ಇದೆ ಅವ್ರಿಗೆ. ನನ್ನಂಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಓಕೆ ಅನ್ಬೋದು, ಆತರ ಏನಿಲ್ಲ, ಅವ್ರಿಗೆ ಚೆನ್ನಾಗೇ ಇದಾರೆ. ಸೊ ಅವರು ಆಗ ಫ್ರೆಂಡ್ ಆಗಿದ್ರು, ನನ್ ಜೊತೆ ಚೆನ್ನಾಗಿದೆ ಇಲ್ಲಿ ತನಕ. ಆಮೇಲೆ ಲಾಸ್ಟಿಗೆ ಇವ್ರ ಹತ್ರ ಬಂದ್ಬಿಟ್ಟು ಒಬ್ರು ಟ್ರಾನ್ಸ್ಜೆಂಡರ್ ನನ್ ಬಗ್ಗೆ ಏನೇನೋ ಹೇಳಿದ್ದಾರೆ. ಸೊ ಹಂಗೆಲ್ಲ ಹೇಳಿದಾಗ ನಂಗೆಲ್ಲ ಕಿವಿಗ್ ಬಿದ್ಮೇಲೆ ನಾನು ಊರಿಗೆ ಹೋಗೋ ಟ್ರಿಪ್, ನಮ್ದ ಚಿಕ್ಕಮ್ಮ ಅದೇನೋ ಟ್ರಿಪ್ ಹೋಗಿದ್ರಲ್ಲ, ಆ ಟ್ರಿಪ್ ಆಚೆ ಬಂದ್ಮೇಲೆ ನಾನು ಇವ್ರ ಹತ್ರ ಎಲ್ಲ ಸ್ವಲ್ಪ ಅವೇನ್ ಮಾಡೋ ಸ್ಟಾರ್ಟ್ ಮಾಡಿದೆ, ಇವ್ರ ಸವಾಸ ಬೇಡ ಅಂತೇಳಿ. ಆಗಲೇ ಮುತ್ತು ಬಂದ್ಬಿಟ್ಟು ಗೋರ್ದರ್ಶಿ ಬಗ್ಗೆ ಇಲ್ದಿರೋದೆಲ್ಲ ನನ್ನ ಹತ್ರ ಹೇಳ್ದ, ಸಾರಿ ಅವಾಗ್ಲೇ ಕೇಳ್ದ, ನಿನ್ ಪರ್ಸನಲ್ ಒಂದು ಹೇಳ್ಬಾರ್ದು, ಒಂದ್ ಹೆಣ್ಣು ಅಂದ್ಮೇಲೆ ಅದ್ ಪರ್ಸನಲ್ ಪ್ರಾಬ್ಲಮ್ ಹಾಗೆ ಆಗುತ್ತೆ, ಅದನ್ನು ಹಚ್ಚಿ ಎಲ್ಲಾ ಕಡೆ ಹೇಳ್ಕೊ. ಹೆಣ್ಣು ಆಗಲ್ವಾ ಅದು, ಎಲ್ಲಾ ಹೆಣ್ಣು ಆಗುತ್ತೆ ಅದು. ಯಾಕಂದ್ರೆ ತಾಯಿ ಅಂದ್ಮೇಲೆ ಎಲ್ಲ ಒಂದ್ ತಾಯಿಗೂ ಹೋಗುತ್ತೆ, ಒಂದು ಹೆಣ್ಣು ಎಲ್ಲ ಹೆಣ್ಣು ಆಗುತ್ತೆ. ಒಂದೇನ್ ಗೊತ್ತಾ, ಅಷ್ಟೊಂದು ಅವ್ರು ಕೆಳಮಟ್ಟದ ಇದಾರೆ ಅಂದ್ರೆ ನೀವ್ ಯಾಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಆಗ್ಲಿ, ಒಂದು ಲವರ್ ಪೊಸಿಷನ್ ಆಗ್ಲಿ ಯಾಕೆ ಕೊಡ್ತೀರಾ? ಒಂದ್ಸಲ ನೋಡ್ಕೊಂಡಿರ್ತಾನೆ, ನೀವು ದೂರ ಇರ್ಬೋದಾಗಿತ್ತಲ್ಲ ಇಂಥವ್ರು ಅಂತ ಗೊತ್ತಾದ್ಮೇಲೆ. ಬಟ್ ನನಗೇನಂದ್ರೆ ಒಂದ್ ನಂಬಿಕೆ, ಒಂದ್ ಸಾರಿ ಅಂತ ಕೇಳ್ಮೇಲೆ ತಪ್ಪು ಎಲ್ಲರೂ ಮಾಡ್ತಾರೆ ಸರ್, ನಾನು ತಪ್ಪು ಮಾಡ್ತೀನಿ, ಇವ್ರು ತಪ್ಪು ಮಾಡ್ತಾರೆ, ಎಲ್ಲಾ ತಪ್ಪು ಮಾಡ್ತಾರೆ. ಆ ತಪ್ಪನ್ನ ತಿದ್ಕೊಂತಾರಲ್ಲ, ಓಕೆ ಎಲ್ಲ ತಪ್ಪು ಮಾಡಿ ತಿದ್ಕೊಂತಾರೆ. ಒಂದ್ ಸಾರಿ ಪದ ಕೇಳ್ದಾಗ ನಮಗೂ ಓಕೆ ಒಂದ್ ಚಾನ್ಸ್ ಕೊಟ್ಬಿಡೋಣ ಅನ್ನೋ ಮೈಂಡ್ ಸೆಟ್ ಬಂತು. ಸೊ ಹಂಗಾಗಿ ಕೊಟ್ಟಿದ್ ನಾನು ಗೋರ್ದರ್ಶಿ ಜೊತೆ ನಾನು ಚಾನ್ಸ್ ಕೊಟ್ಟಿದ್ದಿಲ್ಲ. ಅವ್ನ ಇವಾಗ ಕೂಡ ಮಾತಾಡ್ಸ ಬ್ಲಾಕ್ ಅಲ್ಲೇ ಇದೆ. ಗೋರ್ದರ್ಶಿ ಆಗ್ಲಿ, ಅವ್ರ ಇನ್ನೊಬ್ರು ಟ್ರಾನ್ಸ್ಜೆಂಡರ್ ಅಕ್ಕ ಇದಾರೆ, ಅವರು ಅಷ್ಟೇ ಬ್ಲಾಕ್ ಅಲ್ಲಿ ಇದಾರೆ. ಯಾಕಂದ್ರೆ ಅವರು ಒಂದು ನನ್ ವಿಡಿಯೋ ಡಿಲೀಟ್ ಮಾಡಪ್ಪ ಅಂತ ಮೆಸೇಜ್ ಹಾಕ್ದಾಗ ಅವ್ರು ಅವ್ರ ಮನೆ ತಿಂದಿದ್ದು ಉಣ್ಣಿದ್ದು ಎಲ್ಲ ತಗೊಬಂದ್ ಹೇಳಿದಾರೆ. ಪ್ರತಿ ಒಂದ್ ತಗೊಬಂದು ನನ್ನ ಹತ್ರ ಜಗಳ ಆಡಿದ್ದಾರೆ. ಸೊ ನನಗ್ ಅವಾಗ ಏನಾಗೋಯ್ತು ಅಂದ್ರೆ, ಇವ್ರು ತಿಂದಿದ್ದೆಲ್ಲ ಅನ್ಸ್ಕೋಬೇಕಲ್ಲಪ್ಪ ಅಂತ ನನಗ್ ಅನ್ಸ್ತು. ಇವಾಗ ಜೊತೆ ಓಡಾಡ್ಸಿದೀನಿ ಸರ್, ಅವ್ನಿಗೆ ಪ್ರಮೋಷನ್ ಕರ್ಕೊಂಡ್ ಹೋಗಾಗಲ್ಲ, ನನ್ಗ್ ಬಂದಿದ್ದು ಅವನು ಕೊಡ್ತಿದ್ದೆ ಸರ್ ನನ್ ಪ್ರಮೋಷನ್ ಎಲ್ಲ. ಅವನು ಬೆಳಿಲಿ, ಅವನು ನನ್ಗಿಂತ ಚಿಕ್ಕವನ್ ಸರ್,
ಏಜ ಚಿಕ್ಕವನು Okay. ಅವನನ್ನ ಹೆಂಗ್ ನೋಡಿದೀನಿ ಅಂತ ಪಪ್ಪು ತರ ನೋಡ್ಕೊಂಡ್ ಬಂದಿದ್ದೀನಿ ಅವನು ನನ್ ಬಗ್ಗೆ ಇಲ್ದಿರೋ ಸಲ್ಲಪ್ಪನೆಲ್ಲ ಆರೋಪ ಮಾಡಿದನಲ್ಲ ಅದು ತಪ್ಪಲ್ವಾ? ಓಕೆ, ಒಂದ್ ಏನಂತಂದ್ರೆ ಇವಾಗ ನಿಮ್ದು ಅಶ್ಲೀಲ ವಿಡಿಯೋಗಳ ಅದ್ರ ಜೊತೆಗೆ ನಿಮ್ದು ಪ್ರಮೋಷನ್ ಏನಿದೆ ಒಂದು ಹಣಕಾಸಿನ ವಿಚಾರ ಕೂಡ ಅದರಿಂದನೂ ಕೂಡ ಕಿಪಿ ಕೀರ್ತಿ ಆಗಿರ್ಬೋದು ಮುತ್ತು ದರ್ಶನ್ ಗಲಾಟೆ ಮಾಡ್ಕೊಂಡು ದೂರ ಹಾಕ್ ಅದು ಒಂದ್ ಕಾರಣ. ಈ ಕಡೆಗೆ ಕ್ರಶ್ ಬಾಯಿ ಹೊಸದಾಗಿ ಎಂಟ್ರಿ ಆದ್ರು ಕಿಪ್ಪಿ ನೋಡಿದ್ರೆ ಅವ್ರ ಕಡೆ ರೀಲ್ಸ್ ಮಾಡ್ತಾ ಹೋಗ್ತಾರೆ, ನಮಗೆ ಯಾವ್ದು ಪ್ರಮೋಷನ್ ಇದಾಗ್ತಾ ಇಲ್ಲ, ದುಡ್ಡಿನ ಸಮಸ್ಯೆ ಒಂದು ಕಾರಣ ಬರ್ತಾ ಇದೆ. ಸೊ ಅದು ಎಷ್ಟು ಸತ್ಯ ಮತ್ತೆ ಏನ್ ಹೇಳ್ತೀರಾ ಕ್ಲಾರಿಟಿ? ಯಾಕೆಂತಂದ್ರೆ ಅವ್ರಿಗಿಲ್ಲ ಒಂದೇನ್ ಗೊತ್ತಾ, ನಾನ್ ಅಲ್ಲಿ ಇದ್ರೆ ಇವಾಗ ಯಾರೇ ಇವಾಗ ಕಿಪ್ಪಿ ಕೀರ್ತಿ ಅಂತ ಇದ್ರೆ ಅಲ್ಲಿ ಅವ್ರ ಪೇಜ್ ಓಡುತ್ತೆ. ಕಿಪ್ಪಿ ಕೀರ್ತಿ ಸಮಥಿಂಗ್ ಕಾಂಟ್ರವರ್ಸಿ ಸಿಗಾಕೊಂಡು ಒಂದ್ ಹಾಕಿದ್ರು ಪೋಸ್ಟ್ ಓಡುತ್ತೆ. ಇವಾಗ ಅವ್ರ ಜೊತೆ ಇದ್ನಲ್ಲ ಕಿಪ್ಪಿ ಕೀರ್ತಿ ಇಲ್ಲ ಅಲ್ಲ, ಅವ್ರ ಪೇಜ್ ಬಿದೋಗ್ಬಿಟ್ಟಿದೆ. ಲೈಕ್ ಕಂಪ್ಲೀಟ್ ಆಗಿ ಇವಾಗ ಲೈಕ್ ದಚ್ಚು ಇದು ನ್ಯಾಯನ ಅಂತ ಹೇಳಿದ್ರು ನಾನು. ಸೊ ಆ ಪದಾನ ಇವಾಗ ಅಳ್ಸೋಗಿದೆ ಅಲ್ವಾ? ಸೊ ಲೈಕ್ ಅವನಿಗೆ ಇವಾಗ ತಡ್ಕೊಳಕತ್ತಿ ಇವ್ನ್ ಯಾರೋ ಬಂದ ಇವನ್ ಜೊತೆ ಇದೆ, ಇವನಿಂದ ಇವನು ಯೂಸ್ ಮಾಡ್ಕೊ ಫಸ್ಟ್ ಆಫ್ ಆಲ್ ಇವ್ರು ಯೂಸ್ ಮಾಡ್ಕೊಂತಿಲ್ಲ ನನ್ನ, ಅವ್ರು ಯೂಸ್ ಮಾಡ್ತೀವಿ. ಇವ್ರ ವಿಡಿಯೋ ಓಪನ್ ಮಾಡಿ ಸರ್ ನೀವೇ ಏನಾದ್ರು ಒಳ್ಗಳ ಅಂದ್ರೆ ಅಲ್ಲ ಕಂಚಿ ವಿಡಿಯೋಸ್ ಏನಾದ್ರು ಇದೆಯಾ? ಲೈಕ್ ಎನಿಥಿಂಗ್ ಇಲ್ಲ, ರೀಲ್ಸ್ ಮಾಡ್ತೀವಿ, ಡ್ಯಾನ್ಸ್ ವಿಡಿಯೋಸ್, ಏನೋ ಒಂದು ಫ್ರೆಂಡ್ ಅಂತ ಏನೋ ಒಂದು ಆತರ ವಿಡಿಯೋಸ್ ಗಳು ಮಾಡ್ತಾರೆ. ಅವ್ರಿಗೆ ಅವಶ್ಯಕತೆನೂ ಇಲ್ಲ ನನ್ ಜೊತೆ ಮಾಡ್ಬೇಕು ಅಂತ. ಅವ್ರು ಜಸ್ಟ್ ಕಿಪ್ಪಿ ಕೀರ್ತಿ ನನ್ನ ಗುಡ್ ಫ್ರೆಂಡ್ ಅಲ್ವಾ, ಫ್ರೆಂಡ್ ಅನ್ನಕ್ಕಿಂತ ಅವ್ರು ನನ್ನ ನೋಡ್ತಿರೋದೇ ಚಿಚ್ಚಿಗ್ ಮಗುತ್ತೆ. ನಾನು ಇರೋದಕ್ಕೆ ಅವ್ರು ನೋಡ್ತಿರೋದು ಹಾಗೆ, ನಾನು ಅವ್ರ ಜೊತೆ ಹಾಗೆ ಇರೋದು. ಸೊ ಅವರು ಅದಕ್ಕೋಸ್ಕರ ನನ್ನ ಜೊತೆ ರೀಲ್ಸ್ ಮಾಡ್ತಾ ಬಿಟ್ರೆ ಅವರ ಉದ್ದೇಶ ಏನು ಬೆಳಿಬೇಕು? ಆಲ್ರೆಡಿ ಬೆಳ್ದಿದಾರಲ್ಲ, ಏನ್ ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಇದೆ ಬೇರೆ ತರ. ಅವ್ರು ಆಲ್ರೆಡಿ ಡ್ಯಾನ್ಸರ್, ಅವ್ರಿಗೇನ್ ಡ್ಯಾನ್ಸ್ ಮಾಸ್ಟರ್ ಅವ್ರಿಗೆ ಏನಿದೆ ಬೆಳೆಯೋದು ಅಂತದ್ದು ಆಲ್ರೆಡಿ ಬೆಳ್ದಿದಾರೆ ಅವರು. ಸೊ ಅದಕ್ಕೋಸ್ಕರ ಅವ್ರ ಹತ್ರ ಹಂಗೆ ಯೂಸ್ ಮಾಡ್ಕೊಳ್ಳೋ ತರ ಇದ್ದಿದ್ರೆ ಇವಾಗ ಗಂಗಕ್ಕ ಯಾರ್ಯಾರು ಇದಾರ ನನ್ ಜೊತೆ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ ಎಲ್ಲಾ ಜೊತೆ ಕೊಲಾಬ್ರೇಷನ್ ತಗೊಂಡವ್ರೆ. ಇಲ್ಲ ಎಲ್ಲಾರು ಕಳ್ಸೋದ್ನ ಬರ್ತಾರೆ ಅಂದ್ರೆ ಲೈಕ್ ಏನಕ್ ಬರ್ಬೇಕು? ಇವ್ರು ಯಾರು ದೊಡ್ಡ ಸೆಲೆಬ್ರಿಟಿನ ಬರೋ ತರ ಇರ್ತಾರ? ಇಲ್ಲ ಅಲ್ಲ. ಸೊ ಇವ್ರು ಬರ್ತಿದಾರ ಅಂದ್ರೆ ಇವರ ಒಂದು ವ್ಯಾಲ್ಯೂ, ಒಂದು ಒಳ್ಳೆ ಗುಣ ಅಷ್ಟೇ, ಅದಕ್ಕೋಸ್ಕರ ಬರ್ತಾ ಇದಾರೆ. ಸೊ ಇವ್ರು ಬೆಳಿಬೇಕು ಅಂತ ಉದ್ದೇಶ ಇದ್ರೆ ನನ್ನನ್ ಮಾತ್ರ ಅಲ್ಲ ಎಲ್ಲಾನು ಯೂಸ್ ಮಾಡ್ಕೋಬಹುದಿತ್ತಲ್ಲ. ಎಲ್ಲಾ ಕಂಟೆಂಟ್ ಕ್ರಿಯೇಟರ್ ಯಾರ್ಯಾರೋ ದೊಡ್ಡ 1 ಮಿಲಿಯನ್ ಇಟ್ಕೊಂಡಿರೋರ ಹತ್ರ ಎಲ್ಲ ಹೋಗಿ ಫಾಲೋವರ್ಸ್ ಇಟ್ಕೊಂಡಿಲ್ಲ, ಯಾವ್ದೋ ಓರಿಯನ್ ಹೋಗ್ಬಿಟ್ಟು ಸಿಕ್ಕೋರ್ ಜೊತೆ ರೀಲ್ಸ್ ಮಾಡ್ಬೋದಿತ್ತಲ್ಲ. ಇವಾಗ ಏನಂದ್ರೆ ಕ್ರಶ್ ಬಾಯ್ ಕಡೆಯಿಂದ ನಿಮ್ಗೆ ಏನ್ ಸಮಸ್ಯೆ ಇಲ್ಲ, ನೆಗೆಟಿವ್ ಏನು ಇಲ್ಲ. ನಿಮಗೆ ಪ್ರಶ್ನೆ ಹೇಳಿ, ನಿಮ್ಗೂ ಮತ್ತೆ ಮುತ್ತು ದರ್ಶನ್ಗೆ ಏನಾದ್ರು ವೈಯಕ್ತಿಕ ಜಗಳ ಇದೆಯಾ? ಸರ್ ಆತರ ಏನು ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಏನಂದ್ರೆ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದೆ ಅಂತ ಹೇಳಿದ್ರೆ ಅದೇನೋ ಮಂಗಳಮುಖಿ ಮನೇಲಿ ಸಿಕ್ಕಿದೆ ಅಂತ ಹೇಳಿದ್ರು ಇವರು. ಅಂದ್ರೆ ನಿಮಗೆ ಮುತ್ತು ದರ್ಶನ್ ಪರಿಚಯಗಿನ ಮುಂಚೆ ಕಿಪ್ಪಿ ಕೀರ್ತಿ ಅವ್ರ ಪರಿಚಯ? ಫಸ್ಟ್ ಯಾರು ನಮಗ್ ಪರಿಚಯ ಮಾಡ್ಕೊಟ್ಟಿಲ್ಲ. ಕಿಪ್ಪಿ ಕೀರ್ತಿ ಅವ್ರು ಅಲ್ಲಿ ಕೂತಿದ್ರು, ನಾವು ಗಂಗಕ್ಕ ಅಲ್ಲ ಇವ್ರ 3 ಜನದಲ್ಲಿ ಪರಿಚಯ ಫಸ್ಟ್ ಅಂದ್ರೆ ಇವರು. ಹೌದು, ಫಸ್ಟ್ ಪರಿಚಯ ಆಗಿದ್ದು ಇವ್ರು. ಅಂದ್ರೆ ಇವ್ರು ಫಸ್ಟ್ ಏನೋ ಡಿಪ್ರೆಷನ್ ಅಲ್ಲಿ ಇದ್ರು, ತುಂಬಾ ನೋವಲ್ಲಿದ್ರು. ನನಗೆ ನೋಡಿದ ತಕ್ಷಣ ಅಯ್ಯೋ ಯಾಕೆ ಹೆಣ್ಮಗು ಹಿಂಗಿದೆ, ಅದು ಬೇರೆ ನೋಡಿದ ತಕ್ಷಣ ಎದೆ ಚರ್ಕಂತು. ನಾನೇ ಹೋದೆ, ಏನಾಯ್ತು ಕಿಪ್ಪಿ ಕೀರ್ತಿ, ಏನಾಯ್ತು ಹೇಳಿ, ಏನ್ ಪ್ರಾಬ್ಲಮ್ ನಿಮ್ಗೆ ಅಂತ ಕೇಳಿದೆ. ಮಾತಾಡ್ಸಿಲ್ಲ, ಫಸ್ಟ್ ಮಾತಾಡ್ಸಿಲ್ಲ. ನನ್ನ ಬಿಟ್ಬಿಡಿ, ನನ್ಗೆ ತುಂಬಾ ಅಳು ಬರ್ತೈತೆ, ನಾನು ಅಳ್ತೀನಿ ಅಂತ ತುಂಬಾ ಅಳ್ತಿದ್ರು. ನಾನು ಪದೇ ಹೋಗೋದು, ಕಿಪ್ಪಿ ಕೀರ್ತಿ ಏನಾದ್ರು ಪ್ರಾಬ್ಲಮ್ ಇದೆ ಹೇಳಮ್ಮ, ಏನಾಯ್ತು ಹೇಳಪ್ಪ ಹಂಗೆ ಹಿಂಗೆ. ಅವಾಗ ಇವ್ರು ಸ್ಟಾರ್ಟಿಂಗ್ ಏನಂತ ಅಂದ್ರು ಅಂದ್ರೆ, ಅಣ್ಣ ಹಿಂಗಾಗೋಯ್ತು, ಹಿಂಗೆ ಪ್ರಾಬ್ಲಮ್ ಆಯ್ತಣ್ಣ, ನಾನು ಇದೀನಲ್ಲಪ್ಪ ಹೇಳ್ಕೊಳಪ್ಪ, ಏನಪ್ಪಾ ಹಂಗೆ ಹಿಂಗೆ ಅಂತ ಹೇಳ್ದೆ. ಹಂಗೆ ನಾವು ಮಾತಾಡ್ತಾ ಅವರು ಫ್ರೆಂಡ್ ಆದ್ವಿ, ನಾವಿಬ್ರು ಫ್ರೆಂಡ್ ಆದ್ವಿ. ಹಂಗೆ ಮಾತಾಡ್ತಾ ಇವ್ರು ಏನಂದ್ರೆ ಇವ್ರ ಜೊತೆಗೆ ಇಬ್ರು ಇದ್ರು. ಅವ್ರಿಗೇನಂದ್ರೆ ಲೈಕ್ಸ್ ಫಾಲೋವರ್ಸ್ ಬೇಕಾಗಿತ್ತು, ಇವ್ರನ್ನ ಯೂಸ್ ಮಾಡ್ಕೋತಾ ಇದ್ರು. ಪಬ್ಲಿಕ್ ಅಲ್ಲಿ ಹೋದಾಗ ಒಂದು 100 ಜನ ಆದ್ರೂ ಬರ್ತಾರೆ ಕಿಪ್ಪಿ ಕೀರ್ತಿ ಜೊತೆ ಮಾತಾಡ್ಸಕ್ಕೆ. ಇವಾಗ 100 ಜನ ಕಿಪ್ಪಿ ಕೀರ್ತಿನ ಕಂಡಿಡಿದ್ರೆ 10 ಜನ ಕ್ರಶ್ ಅಂತ ನನ್ನ ಕಂಡಿಡಿತಾರೆ. ಆ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಕಿಪ್ಪಿ ಕೀರ್ತಿನ ಕಂಡಿಡಿದ ತಕ್ಷಣ ನಾನೇನ್ ಮಾಡ್ತೀನಿ, ಫಸ್ಟ್ ನಾನೇನ್ ಮಾಡ್ತೀನಿ ಅಂತ ಹೇಳಿ, ಯಾರೇ ಇವ್ರ ಹತ್ರ ಫೋಟೋ ತಕೊಳಕ್ ಬಂದ್ರು ನಾನೇ ಅವ್ರ ಫೋನ್ ಇಸ್ಕೊಂಡು ನಾನೇ ತಕ್ಕೊಡ್ತೀನಿ. ಬಟ್ ಅವ್ರಿಬ್ರು ಇದ್ರಲ್ಲ, ಅವ್ರಿಬ್ರು ಯಾರು ಅಂದ್ರೆ ಇವ್ರು ಫ್ರೆಂಡ್ ಅಂತ ಒಬ್ರು ಇದ್ ಮಾಡ್ಕೊಂಡಿದ್ರಲ್ಲ, ಅವ್ರೊಬ್ರು ಮತ್ತೆ ಇನ್ನೊಬ್ರು ಮಂಗಳಮುಖಿ ಅವರು. ಅವ್ರೇನ್ ಮಾಡ್ಬಿಡು, ಅವರು ಕಿಪ್ಪಿನ ಫುಲ್ಲು ಅಳಿಸ್ಬಿಡೋರು. ಆತ ಚುಚ್ಚಿ ಮಾತಾಡೋದು, ಆ ಜನದ ಹತ್ರ ಮಾತಾಡಕ್ ಬಿಡಲ್ಲ ಅನ್ನೋದು, ಕರ್ಕೊಂಡೋಗಿ ಅಳಿಸ್ಬಿಡೋದು. ಆ ಜನ ಬಂದಾಗ ಇವಳು ರಿಯಾಕ್ಟ್ ಹೆಂಗ್ ಮಾಡ್ತಿದ್ಲು ಅಂದ್ರೆ, ಅಳ್ತಾ ಇದ್ಲಲ್ಲ ಅವಳು, ನೋವು ತಡ್ಕೊಳಲ್ಲ ಅವಳು. ಅಲ್ಲ ಒಂದೇನಂತ ಬ್ರದರ್, ಅಷ್ಟು ಇರಿಟೇಷನ್, ಅಷ್ಟು ಚುಚ್ಚಿ ಮಾತಾಡ್ತಾರೆ ಅಂದ್ರೆ ಕಿಪ್ಪಿ ಕೀರ್ತಿ ಯಾಕೆ ಅವ್ರ ಗ್ಯಾಂಗ್ ಅಲ್ಲಿ ಸೇರ್ಕೋಬೇಕು, ಕಂಟಿನ್ಯೂ ಯಾಕೆ ಮಾಡ್ಬೇಕು? ಇವಾಗ ನಾನು ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ನಾನೊಂದು ಫ್ರೆಂಡ್, ನಾನು ಫ್ರೆಂಡ್, ಕಿಪ್ಪಿ ಫ್ರೆಂಡ್. ನಾನು ಏನ್ ಹೇಳ್ತೀನೋ ಅದೇ ಸರಿ. ಕಿಪ್ಪಿ ನಂಬಿಡ್ತಾಳ, ಕಿಪ್ಪಿ ಕಂಪ್ಲೀಟ್ ಆಗಿ ನಂಬಿಡ್ತಾಳ. ಅದನ್ನ ನಾನು ಹೇಳ್ತಿಲ್ವಾ, ಏನು ಹಿಂದೆ ಯೋಚಿಸೋದೇ ಇಲ್ಲ. ನನ್ ಫ್ರೆಂಡ್, ನಾನು ಹೇಳಿದೆ ಸರಿ, ಅದೇ ಫೈನಲ್. ಸರಿ ಬಿಡಿ, ನೀ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಒಂದ್ ಹೇಳಿದ್ರೆ ನನಗ್ ಹೊಂದ್ಕೊಂಡ್ ಹೋಗ್ತಾಳೆ. ಅವಳಿಗಿರೋ ಫೇಮ್ಗೆ ಅವಳು ನನಗ್ ಹೊಂದ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ವಲ್ಲ.
ನಾನು ಫ್ರೆಂಡ್ ಆಗೋ ನಾನೇನ್ ಮಾಡ್ಬೇಕು ಫಸ್ಟ್ ಹ್ಮ್. ಒಂದ್ ಒಳ್ಳೆ ದಾರಿ ತೋರಿಸ್ಬೇಕಲ್ಲ. ಹೌದು. ನಾನು ಎಲ್ಲಂದ್ರೆ ಅಲ್ಲಿ ಕರ್ಕೊಂಡೋಗಿ ಏನಂದ್ರೆ ಅದ್ ಮಾಡಕ್ಕಾಗತ್ತಾ? ಇವಾಗ ಒಂದ್ ಎಕ್ಸಾಂಪಲ್ ಆತರ ಚುಚ್ಚಿ ಅದೇ ಹೇಳಿದ್ನಲ್ಲ, ಆತರ Okay. ಚುಚ್ಚಿ ಮಾತಾಡ್ಬಿಡೋರು. ಹ್ಮ್. ಮಾತಾಡಾದ್ಮೇಲೆ ಇವಳು ಅಳ್ಕೊಂಡ್ ಕೂತ್ಕೊಳ್ಳಲ್ಲ, ನಾನು ಅವಾಗ ಹೋಗಿ ಸಮಾಧಾನ ಮಾಡ್ತಿದ್ದೆ. ಅವಾಗ್ಲೇ ನಮ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ. ಓಕೆ. ಅದಕ್ಕಿಂತ ಮುಂಚೆ ಮಾತಾಡ್ಸೋದ್ರೆ ಒಂಥರ ನೋವಲ್ಲಿ ಇರೋದ್ರಿಂದ ಕರೆಕ್ಟ್ ಆಗಿ ಮಾತಾಡ್ಸ್ತಾ ಇರ್ಲಿಲ್ಲ ಕಿಪ್ಪಿ ಅವರು. ಹ್ಮ್. ಸ್ವಲ್ಪ ದಿವಸ ಆದ್ಮೇಲೆ ನಾನು ನಿನ್ ಫ್ರೆಂಡ್ ಆಗಿ ನಾನು ಇರ್ತೀನಿ ಬಾ ಕಿಪ್ಪಿ ಅಂದಾಗ ಅವಾಗ ಸುಮ್ನೆ ಬೇರೆಯವ್ರಿಗೆ ಉರ್ಸ್ಬೇಕು ಅಂತ, ಇವ್ರು ಬೇಕಪ್ ಆಗಿತ್ತು ಗೊತ್ತಾ ಆ ಟೈಮಲ್ಲಿ ಅವ್ರಿಗೆ ಉರ್ಸ್ಬೇಕು ಅಂತ ನಾವಿಬ್ರು ಡಾರ್ಲಿಂಗ್ ಅಂತ ಸುಮ್ನೆ ಒಂದ್ ವಿಡಿಯೋ ಮಾಡ್ಬಿಟ್ವಿ ನಾವು, ಡಾರ್ಲಿಂಗು ನನ್ ಲವರು ಹಂಗೆ ಹೆಂಗೆ ಅಂತ ಸುಮ್ನೆ ರೀಲ್ಸ್ ಕಂಟೆಂಟ್ಗೋಸ್ಕರ ಸುಮ್ನೆ ಒಂದು ತಮಾಷೆಗೆ. ತಮಾಷೆಗೆ ಸುಮ್ನೆ ರೀಲ್ಸ್ ಮಾಡಿದ್ವಿ. ಹ್ಮ್. ಆ ತಮಾಷೆಗೆ ಮಾಡಿರೋದ್ರಿಂದ ಅಷ್ಟೇ, ಇನ್ನೇನಿಲ್ಲ. ಅದಾದ್ಮೇಲೆ ಇವ್ರಿಗೆ ಯಾವಾಗ ನಮ್ದು ರೀಚ್ ಜಾಸ್ತಿ ಹೋಯ್ತು, ಫುಲ್ ರೀಚ್ ಆಗೋಕ್ ಹೋಯ್ತು, ಒಂದ್ 7 million 8 million ಒಂದು ಡಾರ್ಲಿಂಗ್ ಅನ್ನೋ ವಿಡಿಯೋ 8 million ರೀಚ್ ಆಗೋಕ್ ಹೋಯ್ತು. ಕಿಪ್ಪಿ ಕೀರ್ತಿ ಹತ್ರ ನನ್ ಬಗ್ಗೆ ತಪ್ಪಾಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರ ಫ್ರೆಂಡ್ ಯಾರಿದ್ರು ಅಂತ, ಅವ್ರ ಹೆಸರು ನಾನು ಮೆನ್ಷನ್ ಮಾಡಲ್ಲ, ನನ್ಗೆ ಇಷ್ಟನೂ ಆಗಲ್ಲ ಅವ್ರ ಹೆಸರು. ಫ್ರೆಂಡ್ ಅಂತ ಇದ್ರು, ನಿಮ್ಗೆ ಆ ಜನಕ್ಕೆ ಅರ್ಥ ಆಗ್ಬಿಡುತ್ತೆ. ಅವ್ರ ಫ್ರೆಂಡ್ ಅಂತ ಕಿಪ್ಪಿ ಕೀರ್ತಿಗೆ ಅಲ್ಲಿ ಅಲ್ಟ್ ಮಾಡೋದು, ಅವನ ಜೊತೆ ಏನೋ ಅವ್ನ ಲವ್ ಮಾಡ್ತಿದ್ಯಾ, ಅವ್ನ ಹಂಗ್ ಇಟ್ಕೊಂಡಿದ್ಯಾ. ನಾನ್ ಅವಳು ನೋವು ಕೇಳಿಸ್ಕೊತಾ ಇದೆ ಹೊತ್ತು ಅವಳಿಂದ ಲೈಕ್ ಫಾಲೋವರ್ಸ್ ಬೇಕು ಅಂತ ಏನ್ ಇಂಟೆನ್ಷನ್ ಇರ್ಲಿಲ್ಲ ನಮ್ಗೆ. ಯಾಕಂದ್ರೆ ಆತರ ಬೇಕು ಅಂದ್ರೆ ನಮ್ ಗಂಗಕ್ಕ, ರೇಷ್ಮಕ್ಕ ಎಲ್ಲಾರು ಇದಾರೆ ನನಗೆ. ನನ್ ಹಿಂದೆ ನಿಂತ್ಕೋತಾರೆ, ನಮ್ ಸವಿತಕ್ಕ ಇದಾರೆ, ನವೀನ್ ಬ್ರದರ್ ಇದಾರೆ. ಎಲ್ಲಾ ರೀಲ್ಸ್ ನನ್ನ ಅಕೌಂಟ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ನನ್ ಬರ್ಡೇ ವಿಡಿಯೋ ನೋಡಿ ಪ್ರತಿಯೊಬ್ರು ಇನ್ಸ್ಟಾದಲ್ಲಿ ಜಾಸ್ತಿ ವೈರಲ್ ಆಗಿರೋರೆಲ್ಲ ಇರ್ತಾರೆ. ಬಟ್ ಒಂದ್ ಹೆಣ್ಮಗು ನಮ್ಮ ಅಕ್ಕ ಏನಾದ್ರು ಇದ್ರೆ ನಾನು ಯೋಚನೆ ಮಾಡ್ತೀನಿ, ನಮ್ಮ ಅಕ್ಕನೋ ನಮ್ಮ ಅಮ್ಮನೋ ಇದ್ರೆ, ಇಲ್ಲ ನಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ನಾವು ಸಮಾಧಾನ ಮಾಡ್ತೀವಲ್ಲ, ಆ ತರ ನಾನ್ ಸಮಾಧಾನ ಮಾಡ್ತಿದ್ದೆ. ಅದಾದ್ಮೇಲೆ ಇವನು ಅವ್ರು ಇದಾರಲ್ಲ, ಇವ್ರು ಫ್ರೆಂಡ್ ಅಂತ ಇದ್ರಲ್ಲ, ಅವ್ರೇನ್ ಮಾಡ್ಬಿಡೋರು ಎಲ್ಲಾರ ಹತ್ರನು ನಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಂಡ್ಬಿಡೋರು. ಅರ್ಥ ಆಯ್ತಾ? ಎಲ್ಲಾರ ಹತ್ರನು. ಇವಾಗ ಅದ್ ಏನಕ್ಕೆ ರೀಸನ್ ಅಂದ್ರೆ ನೀವ್ ಎಂಟ್ರಿ ಕೊಟ್ಟಿದ್ದಕ್ಕೆ ಅವರಿಗೆ ಎಂಟ್ರಿ ಕೊಟ್ಟಿದ್ಕೆ ತಡ್ಕೊಳಕ್ಕಾಗಿಲ್ಲ. ಯಾಕಂದ್ರೆ ನಾನು ಇವಾಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ನೀವು ಅಬ್ಸರ್ವ್ ಮಾಡಿ, ರೋಡಲ್ಲಿ ಹೋಗ್ತಾ ಇರ್ತೀವಿ. ಇವಾಗ ಅವ್ನ ಯಾರು ಕಂಡಿಡಿಯಲ್ಲ, ಅವ್ರನ್ನ ಯಾರು ಕಂಡಿಡಿಯಲ್ಲ. ಆಕ್ಚುಲಿ ಮೋಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾರಿಗೂ ಗೊತ್ತಾಗಲ್ಲ. ಕಿಪ್ಪಿ ಜೊತೆ ಹೋದ್ರೆ ಮಾತ್ರ ಕಂಡಿಡಿತಾರೆ. ಇವಾಗ ನಾನು ಕಿಪ್ಪಿ ಹೋದ್ರೆ, ನನಗ್ 150 ಜನ ಫಾಲೋವರ್ಸ್ ಇದ್ದಾಗ್ಲೂ ನಾನು ಕಿಪ್ಪಿ ಹೋದ್ರೆ ಅಲ್ಲಿ ಜನ ಕಂಡಿಡಿಯೋರು ನನ್ನ. ಅದಕ್ಕೆ ಅವ್ನ್ ಹೊಟ್ಟೆ ಕಿಚ್ಚು ಬಂದ್ಬಿಡೋದು. ಹೊಟ್ಟೆ ಕಿಚ್ಚು ಬಂದು ಈ ತರ ಮಾಡಿದ್ದು, ಹಂಗ್ ಮಾಡ್ತಿದ್ದ. ಇವಳಿಗೆ ಇವಳ ಹತ್ರ ಹೋಗಿ ನಮ್ ಬಗ್ಗೆ ಕೆಟ್ಟದಾಗ ಹೇಳೋದು. ನಾನು ಅವತ್ತೇನ್ ಮಾಡ್ಬಿಟ್ಟೆ, ಕಿಪ್ಪಿ ಕೀರ್ತಿ ಅವರು ಕ್ಲೋಸ್ ಆಗಿದ್ದು, ಫ್ರೆಂಡ್ಸ್ ಆಗಿ ಕ್ಲೋಸ್ ಆಗಿದ್ರು ಅನ್ಬಿಟ್ಟು ನಾನೇನ್ ಮಾಡ್ಬಿಟ್ಟೆ, ನಾನೇ ದೂರ ಬಂದ್ಬಿಟ್ಟೆ. ನನ್ಗೆ ಅವಶ್ಯಕತೆ ಇಲ್ಲ, ಏನಿಗ್ ಬೇಕು? ಇವಾಗ ನಮ್ಗೆ ಆ ಜಾಗದಲ್ಲಿ ವ್ಯಾಲ್ಯೂ ಇಲ್ಲ ಅಂದ್ರೆ ನನಗೇನ್ ಕಮ್ಮಿ ಇದೆ? ನಾನ್ ಯಾಕೆ ಹೋಗ್ಬೇಕು? ನಿಮ್ ಫೈನಾನ್ಷಿಯಲಿ ಕಮ್ಮಿ ಇದೆಯಾ, ಇಲ್ಲ ಬೇರೆ ಕಮ್ಮಿ ಇದೀವಾ? ಎಲ್ಲದ್ರಲ್ಲೂ ಪರ್ಫೆಕ್ಟ್ ಆಗಿದೀವಿ, ನಮ್ಗೇನು ಬೇಡ. ನಮ್ ಪಾಡಿಗೆ ನಾವ್ ರೀಲ್ಸ್ ಮಾಡ್ಕೊಂಡಿರೋಣ ಅನ್ಬಿಟ್ಟು ನನ್ ಪಾಡಿಗೆ ನಾನು ಅವ್ರ ಕ್ರಶ್ ಗಿಶ್ ಅನ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ವಿ ಅಷ್ಟೇ. ಸೊ ಅಲ್ಲಿ ಅಷ್ಟು ನಿಮ್ದು ಪಾತ್ರ ಅದ್ರಲ್ಲಿ ಅದ್ ಹೋಗ್ಬಿಟ್ಟೆ ನಾನು ಅಷ್ಟೇ. ಅದಾದ್ಮೇಲೆ ಎಕ್ಸಿಟ್ ಅಷ್ಟೇ, ಎಕ್ಸಿಟ್ ಆಗ್ಬಿಟ್ಟೆ. ಇನ್ನು ಅದಾದ್ಮೇಲೆ ಮತ್ತೆ ಇವ್ರು ಕೊಡಗುಗ್ ಹೋಗ್ಬಿಟ್ರು. ಕೊಡಗುಗ್ ಹೋಗಾದ್ಮೇಲೆ ನಾನು ಒಂದ್ ದಿವಸ ಮೆಸೇಜ್ ಮಾಡಿದೆ, ಏನ್ ಕಿಪ್ಪಿ ಹೆಂಗಿದ್ಯಾ ಏನು ಅಂತ. ಈ ತರ ಇವ್ರ ಲವರ್, ಎಕ್ಸ್ ಲವರ್, ಅವಾಗ ಎಕ್ಸ್ ಲವರ್ ಆಗಿದ್ರು. ಮತ್ತೆ ನಾನು ಅಳ್ಕೊಂಡು ಫೋನ್ ಮಾಡಿದ್ದಾರೆ. ನಾನು ಹೇಳ್ದೆ, ಅವಾಗ್ಲೇ ಒತ್ತಿ ಹೇಳ್ದೆ, ಕಿಪ್ಪಿ ಹತ್ತಿದ ತಕ್ಷಣ ನಂಬಕ್ ಹೋಗ್ಬೇಡ, ಒಂದ್ಸತಿ ಆಲ್ರೆಡಿ ನೀನ್ ಸುಟ್ಕೊಂಡಿದ್ಯಾ, ಇದ್ರ ಮೇಲೆ ನೀನ್ ಹತ್ಕೊಂಡ್ ಇದ್ ಮಾಡ್ದೆ, ನಿನ್ಗೆ ಮುಂದೆ ಒಂದ್ ದಿವಸ ಪ್ರಾಬ್ಲಮ್ ಆಗುತ್ತೆ ಕಿಪ್ಪಿ ಅಂತ. ಇಲ್ಲ ಅವ್ನ್ ಹಿಂಗ ಮೊದ್ಲಿನ ತರ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಲು. ಅಲ್ಲ ಕಿಪ್ಪಿ, ಒಂದು ನನಗೇನಂತಂದ್ರೆ ನಿಮಗೆ ಅಷ್ಟು ಅರ್ಥ ಮಾಡ್ಕೊಂಡಿರೋಷ್ಟು ಚಿಕ್ಕವರು ಅಲ್ಲ, ಮತ್ತೆ ಆ ಒಂದು ಪರಿಸ್ಥಿತಿಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಸಾಕಷ್ಟು ವಿಡಿಯೋ ನೋಡಿದ್ವಿ, ಒಂದು ಮೆಚುರಿಟಿ ಲೆವೆಲ್ ಅಲ್ಲಿ ನೀವು ಮಾತಾಡ್ತೀರಾ. ಈ ತರ ಇರ್ಬೇಕು, ನಮ್ದು ಫ್ಯಾಮಿಲಿ ಇದೆ, ನಮ್ಮ ಮದರ್ ಮಾತ್ರ ಇರೋದು, ನಮ್ಮ ಫ್ಯಾಮಿಲಿ ಹಿಂಗೆ, ನಮ್ಮ ಮನೆ ಹಿಂಗೆ, ನಾನು ಈ ತರ ಇರೋದು, ಆ ತರ ಬೆಳಿಬೇಕು, ನಾನು ಒಳ್ಳೆ ಫಿಲಮ್ ಇದ್ರಲ್ಲಿ ಸೇರ್ಕೋಬೇಕು ಅನ್ನೋ ತರ ಮಾತಾಡ್ತೀರಾ. ಸೊ ಇಷ್ಟೆಲ್ಲ ನಿಮಗೆ ಪರಿಜ್ಞಾನ ಇದ್ದವರು, ಒಬ್ಬ ನಿಮ್ಮ ಲವರ್ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಿಮಗೆ ಮೋಸ ಮಾಡಿ ಇನ್ನೊಂದ್ಸಲ ನಿಮ್ಮ ಹತ್ರ ಬಂದಾಗ ನೀವು ಸಡನ್ ಆಗಿ ಒಪ್ಕೋಬಹುದಾ, ಅಥವಾ ಏನ್ ಮಾಡ್ತೀರಾ, ಏನ್ ಮಾಡ್ಬೋದಾಗಿತ್ತು ಅಂತ? ಅಂದ್ರೆ ನನ್ಗೆ ಏನ್ ಗೊತ್ತಾ, ಇವಾಗ ಅವನು ಸಾರಿ ಹಂಗಿಂಗೆಲ್ಲ ಹೇಳಿದ್ಮೇಲೆ ನನಗೆ ಒಂಥರ ಮೈಂಡ್ ಹೆಂಗಾಗೋಯ್ತು ಅಂದ್ರೆ ಪಾಪ ಅಂತ ಅನ್ಸ್ಬಿಡ್ತು. ಯಾಕ ಪಾಪ ಫೀಲ್ ಆಗೋಯ್ತು. ಹೋಗ್ಲಿ ಬಿಡು, ನಾನು ಲೈಫಲ್ಲಿ ತಪ್ಪಾಗಿದೆ, ಏನೋ ಆಗಿದೆ, ಪಾಪ ಅಂತ ಅನ್ಸ್ತು. ಸೊ ಅಷ್ಟೆಲ್ಲ ಪಾಪ ಅಂತ ಅನ್ಸಿದಿಕ್ಕೇನೆ ನಾನು ಅವನಿಗೆ ಒಂದ್ ಚಾನ್ಸ್ ಅಂತ ಕೊಟ್ಟಿದ್ದೆ. ಬಟ್ ಒಂದ್ ಚಾನ್ಸ್ ನಾವ್ ಉಳಿಸ್ಕೊಂಡು ಹೋಸತಿನು ಹಂಗ್ ಮಾಡ್ದ, ಓಕೆ. ಬಟ್ ಹೋಸತಿ ಇದು ಮ್ಯಾಟ್ರ್ ಬೇಡ. ಈ ಸತಿ ಒಂದ್ ಚಾನ್ಸ್ ಕೇಳಿದ್ ಏನ್ ಹೇಳ್ದ, ನಾನ್ ಯಾವ ಕಾರಣಕ್ಕೂ ಆತರ ಮಾಡಲ್ಲ, ಹಂಗೆ ಹಿಂಗೆ. ಅವ್ನ್ ಹೇಳಿದ್ ಒಂದೇ, ಹುಡುಗರ ಜೊತೆ ವಿಡಿಯೋ ಮಾಡ, ಅದು ಮೇನ್ ಆಗಿ ಗೋಲ್ದರ್ಶಿ ಜೊತೆ ವಿಡಿಯೋ ಮಾಡ್ಬೇಡ ಅಂತಾನೆ ಹೇಳಿರೋದು. ಯಾರು ಮುತ್ತು ಹೇಳಿರೋದು? ಈಗ ಅವ್ರು ಚೆನ್ನಾಗಿದಾರಲ್ಲ ಗೋಲ್ದರ್ಶು, ಮತ್ತೆ ಇನ್ನೊಬ್ರು ಟ್ರಾನ್ಸ್ಜೆಂಡರ್ ಜೊತೆ ಎಲ್ಲ ಹೋಗ್ಬೇಡ ಅಂತ ಒಂದ್ ಹೇಳ್ದ. ಸರಿ, ಆತರ ನಾನು ಅವ್ನಿಗೆ ಅದೇ ಹೇಳಿದ್ರು, ನೀವು ಟ್ರಾನ್ಸ್ಜೆಂಡರ್ ಜೊತೆ ಎಲ್ಲ ಹೋಗ್ಬೇಡ, ಅವ್ನ್ ಕೆಟ್ಟದಾಗೆಲ್ಲ ಹೋಗ್ತಿದ್ದ, ಅದೆಲ್ಲ ನಾನ್ ನೋಡಿದೀನಿ, ಬಟ್ ಬೇಡಪ್ಪ. ಇಲ್ಲ, ಒಂದು ವಿಚಾರ ಕೇಳಬೇಕು, ಯಾಕಂದ್ರೆ ನಿಮ್ದೊಂದು ಆಡಿಯೋ ಪ್ಲಸ್ ವಿಡಿಯೋ ಎರಡು ವೈರಲ್ ಆಗಿದೆ. ಏನಂತಂದ್ರೆ ಹೇಳ್ತಿದಾರ, ದರ್ಶು ಮುತ್ತು ಗೆ
ಮತ್ತೆ ಟ್ರಾನ್ಸ್ಜೆಂಡರ್ ಸವಾಸ ಇದೆ ಅನ್ನೋ ತರ ಹೇಳ್ತೀರಾ. ಹೌದು. ಸೊ ಇದು ಏನ್ ಕ್ಲಾರಿಟಿ ಏನ್ ಕೊಡ್ತೀರಾ? ಇವಾಗ ಒಂದು ಆರೋಪ ಮಾಡೋದ್ ಬೇರೆ, ಸೊ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಏನ್ ಹೇಳ್ತೀರಾ? ಇವಾಗ ಕ್ವಶನ್ ಆಗಿರೋ ಜನಗಳಿಗೆ ಕ್ವಶನ್ ಇದು ಕೌರ ಏನಿರೋದು ಅವ್ರ ಕಮೆಂಟ್ ಬಾಕ್ಸ್ ಅಲ್ಲಿ ಅದೇ ಹಾಕ್ತಾರೆ, ನನ್ಗೆ ಮೆಸೇಜ್ ಅಲ್ಲೂ ಅದೇ ಹಾಕ್ತಾರೆ. ಓಕೆ. ಸೊ ನಾನು ಅದನ್ನೇ ಅವ್ರು ಕೇಳ್ತಾ ನಾನು ಅದನ್ನೇ ಬಿಟ್ಬಿಟ್ಟೆ, ಓಕೆ, ಹೇಳ್ಬಿಟ್ಟೆ. ಬಟ್ ಇನ್ನೊಂದು ಟ್ರಾನ್ಸ್ಜೆಂಡರ್ ಜೊತೆ ಸವಾಸಗಳು ನಾನ್ ನೋಡಿದ್ದೀನಿ. ಹ್ಮ್. ಇವಾಗ ನಾನ್ ಟ್ರಾನ್ಸ್ಜೆಂಡರ್ ಅವ್ನ್ಗೆ ಟ್ರಾನ್ಸ್ಜೆಂಡರ್ ಸವಾಸ ಇಲ್ಲ ಅಂದ್ರೆ ಹೆಂಗ್ ಗೊತ್ತಿರುತ್ತೆ ಟ್ರಾನ್ಸ್ಜೆಂಡರ್ಗಳು? ಓಕೆ. ಸೊ ಗೋಲ್ದರ್ಶಿಗೆ ಟ್ರಾನ್ಸ್ಜೆಂಡರ್ಗಳು ಸವಾಸ ಇದೆ, ಮುತ್ತುಗೂ ಇತ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ಟ್ರಾನ್ಸ್ಜೆಂಡರ್ ಕೆಟ್ಟವ್ರಲ್ಲ, ಒಳ್ಳೆಯವ್ರೆ. ಕೆಟ್ಟ ಅವ್ರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇದ್ದಾರೆ, ನಮ್ಮಲ್ಲೂ ಇದಾರೆ ಒಳ್ಳೆಯವರು ಕೆಟ್ಟವ್ರು. ಸೊ ಅದೆಲ್ಲ ಬರೋದಿಲ್ಲ. ಬಟ್ ಅವ್ರು ಸವಾಸ ಮಾಡ್ತಿದಾರ, ಓಕೆ, ಅದು ಇರೋದಕ್ಕೆ ಹೇಳಿದೀನಿ. ಮತ್ತೆ ಟ್ರಾನ್ಸ್ಜೆಂಡರ್ ಮನೆಗೆ ಹೋಗಿ ಅದೇ 1000 ಏನೋ ಕೊಟ್ಟಿದ್ದಾರೆ ಅಂತ ಬೇರೆಯವ್ರು ಹೇಳಿದ್ದು, ಲೈಕ್ ಉಗೆಪಹಾಯಗಳು. ನನಗೆ ಅದು ಕರೆಕ್ಟ್ ಆಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ. ಟ್ರಾನ್ಸ್ಜೆಂಡರ್ ಮನೆಗೆ ಹೋಗ್ತಾರೆ, 1000 ಕೊಡ್ತಾರೆ ಅಂತ ಹೇಳಿರೋದು ಯಾರು? ಇವ್ರು ದರ್ಶನ್ ಮುತ್ತು ಅವ್ರವ್ರೇ ಹೇಳ್ಕೊಂಡಿರೋದು. ಮತ್ತೆ ಅಲ್ಲೇ ಜಗಳಗಳು ಬಂದಾಗ ಹೇಳ್ಕೊಂಡಿರೋದು. ಬೇರೆ ಟ್ರೋಲರ್ಸ್ ಗಳೆಲ್ಲ ಹೇಳ್ತಾ ಇದಾರೆ. ಮತ್ತೆ ಆ ತರ ಇದೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗಳು, ಅವ್ರುಗಳು ಮಾತಾಡ್ತಾ ಇದಾರೆ. ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅಲ್ಲಿ ಏನ್ ನಡೆದಿದ್ಯೋ ಅಂತ ನಾನ್ ನೋಡಕ್ ಹೋಗಿಲ್ಲ ಸ್ವಾಮಿ, ನಮಗ್ ಗೊತ್ತಿಲ್ಲ, ಅಷ್ಟೇ ನಾನು ಹೇಳೋದು. ಬಟ್ ಅದ್ ನನ್ ಗೆ ಅಂತ ಪದನ ನಾನು ಹೇಳ್ಬಾರ್ದು ಅಂತಲ್ಲ, ಬಟ್ ಅದ್ ಅಲ್ಲಿ ಬೈ ಮಿಸ್ ಆಗಿ ಬಂದಿದ್ದು. ಅದನ್ನ ಬೇಕಿದ್ರೆ ನಾನು ಒಪ್ಕೊಂತೀನಿ, ಸಮಯ ಕೇಳಕ್ ರೆಡಿ ಇದೀನಿ. ಯಾಕೆಂದ್ರೆ ಗೆ ಅನ್ನೋದು ಹರ್ಟ್ ಆಗಿದೆ ಅಂದ್ರೆ ಸಾರಿ ಅದಕ್ಕೆ. ಬಟ್ ನನಗೆ ಇಷ್ಟೆಲ್ಲ ಮಾಡಿದಾರಲ್ಲ ಅದಕ್ಕೆ ನಾನು ಹೇಳಿದೀನಿ. ನನ್ಗೆ ಲೈಕ್ ಒಳ್ಗಲ್ ಲ್ಯಾಂಗ್ವೇಜ್ ಅಲ್ಲಿ ಬೈದಿದ್ದಾರೆ, ಮತ್ತೆ ಇವ್ರಿಗೂ ನಂಗೂ ಸಂಬಂಧ ಇದೆ ಅಂದ್ರೆ ನನಗೂ ಕೋಪ ಬಂತು, ನಾನು ಹೇಳ್ದೆ ಅಷ್ಟೇ. ಕೋಪ ಬಂದಿದ್ದು ನಾನು ಹೇಳ್ದೆ. ಕೋಪ ಮಾಡಿ ಆತರ ಎಲ್ಲ ಹೇಳಿಲ್ಲ ಅಂದಿದ್ರೆ ಇಷ್ಟು ಸಮಸ್ಯೆ ಬರ್ತಿದ್ದಿಲ್ಲ. ಅವ್ರು ಅಷ್ಟೆಲ್ಲ ಮಾಡಿದ್ರೆ ಮತ್ತೆ ಒಳಗಲ್ ಲ್ಯಾಂಗ್ವೇಜ್ ಅಲ್ಲಿ ಬೈದ್ರೆ ಯೂತ್ ಫಿಕ್ಸ್ ಇದೆ, ಅದಿದೆ ಇದಿದೆ ಅಂತೇಳಿ ಪಬ್ಲಿಕ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಒಂದು ಹುಡುಗಿನ ಹರಾಸ್ಮೆಂಟ್ ಮಾಡೋದ್ ಮೇನ್ ಕ್ರೈಮ್. ಪಬ್ಲಿಕ್ ಅಲ್ಲಿ ಒಂದು ಹುಡುಗಿಗೆ, ಒಂದು ಹೆಣ್ಣುಗೆ ಮಾತಾಡ್ಬಾರ್ದು. ಆ ಹೆಣ್ಣು ಎಂತವಳೆ ಆಗಿಲ್ಲ, ಎಂತ ಕೆಲಸ ಆದ್ರೂ ಮಾಡಿರ್ಲಿ, ಬಟ್ ಪಬ್ಲಿಕ್ ಅಲ್ಲಿ ಬಂದ್ ಮಾತಾಡೋದು ತಪ್ಪಿದೆ. ಯಾಕಂದ್ರೆ ಈ ಒಂದ್ ಹೆಣ್ಣು ಅಂದಾಗ ಒಂದ್ ಗೌರವ ಇದೆ. ಕರ್ನಾಟಕದಲ್ಲಿ ಕನ್ನಡ ನನಗೆ ಒಂದ್ ಹೆಣ್ಣುಗೆ ಗೌರವ ಇಲ್ವಾ ಸಮಾಜದಲ್ಲಿ? ಹೆಣ್ಮಕ್ಳು ಎಲ್ಲದಲ್ಲೂ ಇದಾರೆ ತಾನೆ. ಹೆಣ್ಮಕ್ಳ ಬಗ್ಗೆ ಹೆಂಗೆ ಚೀಪ್ ಆಗಿ ಮಾತಾಡ್ತಾರೆ. ನಾಳೆ ಅದೇ ನ್ಯೂಟ್ ಪಿಕ್ಕು ಅವ್ರ ಅಕ್ಕನೋ ತಂಗಿಗೋ ಯಾರಿಗೋ ತೆಗ್ದು ಇಟ್ಕೊಂಡಿಗೆ ನಾನು ಅಲ್ಲಾಗ್ತೀನಿ ಇಲ್ಲಾಗ್ತೀನಿ ಅಂತ ಪ್ರಚಾರ ಮಾಡಿದ್ರೆ ಅದು ಯಾವ ತರ? ಅದು ಇದಕ್ಕೋಸ್ಕರ ನಾನು ಓಡಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಅವ್ರ ಯಾರ ಹತ್ರ ಆದ್ರೂ ಇದ್ರೆ ಡಿಲೀಟ್ ಮಾಡ್ಬೇಕು. ಮತ್ತೆ ಇದನ್ನ ಎಲ್ಲೂ ಹಾಕಂಗೂ ಇಲ್ಲ. ನನ್ ಸವಸಾಗ ಅವರು ಬರಂಗಿಲ್ಲ, ನಾನು ಅವ್ರ ಸವಸ ನಾನು ಆಲ್ರೆಡಿ ಹೋಗೋದು ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ನನ್ಗೆ ಅದು ಇದು ಬೈದು ವಿಡಿಯೋ ಹಾಕ್ತೇನೆ, ನಾನು ರಿಯಾಕ್ಟೇ ಮಾಡಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ಅಂದ್ರೆ ಇದೇನ್ ಗೊತ್ತಾ, ಫಸ್ಟ್ ಟೈಮ್ ಬ್ರೇಕಪ್ ಆದಾಗ್ಲೂ ಕೂಡ ನೀವು ಇದೇ ತರ ವಿಡಿಯೋ ಮಾಡಿ ಹೇಳ್ತಾ ಇದ್ರಿ. ಅಂದ್ರೆ ನಾನು ಮುತ್ತು ಜೊತೆ ನಾನು ಅಂದ್ರೆ ಪ್ಯಾಕ್ ಇದಿಲ್ಲ, ಮತ್ತೆ ಕಂಟಿನ್ಯೂ ಮಾಡಲ್ಲ, ನಾನು ಮುಗೀತು ಇಲ್ಲಿಗೆ ಲಾಸ್ಟ್ ಅಂತ ಹೇಳಿದ್ರಿ. ಮತ್ತೆ ಏನಾಯ್ತು, ಸಾರಿ ಬಂದ್ ಕೇಳಿದ್ರ ಏನೋ ಕಾಂಪ್ರಮೈಸ್ ಆಯ್ತು, ಮತ್ತೆ ಕಂಟಿನ್ಯೂ ಹೋಗ್ತಾ ಇದ್ರಿ. ಸೊ ಈ ತರ ಏನಂತಂದ್ರೆ ಈ ಸಲ ಒಂದ್ ಸೀರಿಯಸ್ ಮ್ಯಾಟರ್. ಸೊ ನಿಮಗೆ ಇದ್ರಲ್ಲಿ ಯಾವ್ದೇ ಸಾಕ್ಷ್ಯ ಇಲ್ಲ ನಿಮ್ಮ ಹತ್ರ. ನೀವೇನು ನಿಮ್ಮ ಅಶ್ಲೀಲ ಫೋಟೋ ವಿಡಿಯೋಗಳು ಇದಾವೆ ಅನ್ನೋದು ನಿಮಗೆ ನೋಡಿಲ್ಲ, ನಿಮಗೆ ಗೊತ್ತಿಲ್ಲ ಅದು. ಬಟ್ ಒಂದು ಊಹಾಪೋಹ ಅನ್ನಕ್ಕಿಂತ ನಮಗೆ ಅನಿಸ್ತಿದೆ ಮನ್ಸಲ್ಲಿ ಆಗಿರ್ಬೋದು. ಆ ಘಟನೆ ದಿನ ಆಗಿರೋದು ನಿಮಗೆ ಅನಿಸ್ತಾ ಇದೆ, ಆಗಿರ್ಬಹುದು ಅಂತ ಒಂದು ಅನಿಸ್ತಾ ಇದೆ. ಓಕೆ, ಇವಾಗ ಖಂಡಿತ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಪೊಲೀಸ್ ಅವ್ರು ಏನ್ ಹೇಳಿದ್ರು, ಏನಾಯ್ತು ಮುಂದೆ? ಪೊಲೀಸ್ ಅವರು ಏನು ಅಂದ್ರೆ ಇಬ್ರು ಕಡ್ದು ಮಾತಾಡ್ಸಿ ಅದೇನೋ ಅಂತಾರಲ್ಲ ಕಾಂಪ್ರಮೈಸ್ ಅಂತ, ಅದನ್ನ ಮಾಡ್ಸಿದ್ದಾರೆ. ಬಟ್ ನಾನು ಹೇಳೋದು ಒಂದೇ, ಆ ವಿಡಿಯೋ ಯಾರ ಹತ್ರ ಇವಾಗ ಟ್ರಾನ್ಸ್ಜೆಂಡರ್ ಇದ್ರು ನಮ್ ಜೊತೆ, ಅವ್ರ ಹತ್ರ ಇದ್ರು ಡಿಲೀಟ್ ಮಾಡ್ಬೇಕು ಎಲ್ಲ. ನನ್ಗೆ ಅಷ್ಟೇ ಇಲ್ಲಿ ನಾನೇನ್ ಹೇಳ್ತಿದ್ದೀನಿ, ನನ್ನ ಬಗ್ಗೆ ಒಂದ್ ಕೆಟ್ಟದಾಗ ಹೋಗ್ಬಿಟ್ಟಿದೆ. ಒಂದ್ ಹೆಣ್ ಬಗ್ಗೆ ಕೆಟ್ಟದಾಗ ಆಚೆ ಬರ್ಬಾರ್ದು ಸ್ವಾಮಿ. ಏನಿದ್ರು ಒಳಗಡೆ ಇರ್ಬೇಕದಲ್ಲ. ಒಂದ್ ಲವ್ ಮಾಡಿರೋ ವ್ಯಕ್ತಿ ಅವ್ನ ಫೇಕ್ ಆದ್ರೂ ಲವ್ ಮಾಡ್ಲಿ, ಒರಿಜಿನಲ್ ಆದ್ರೂ ಲವ್ ಮಾಡ್ಲಿ, ಬಟ್ ಆ ವ್ಯಕ್ತಿ ಅವ್ರ ಮನೇಲಿ ಒಂದ್ ಹೆಣ್ಣಿಂದಾನೇ ಬಂದಿರೋದು. ಸೊ ಒಂದ್ ಹೆಣ್ಣಿಂದ ಬಂದ್ಬಿಟ್ಟು ಒಂದ್ ಹೆಣ್ಣನ್ನ ಆಚೆ ಬಂದು ಮಾತಾಡಕ್ ರೈಸ್ ಯಾರಿಗೂ ಇಲ್ಲ. ಸೊ ಟ್ರೋಲರ್ಸ್ ಎಲ್ಲ ತಗೊಂಡ್ ಟ್ರೋಲ್ ಮಾಡಿದ್ದಾರೆ, ನಾನ್ ಮಾನ ಮಾಡಿ ಕಳ್ದಿದ್ದಾರೆ. ಸೊ ಇದಕ್ಕೆ ಯಾರು ಹೊಣೆ? ಅವ್ರಗಳನ್ನೇ ಹೊಣೆ. ನಾನೇನೋ ಒಂದ್ಸತಿ ಗೇಮ್ಸ್ ಅದ್ ಬಲ್ ದೊಡ್ಡದು ಹೋಗಲ್ಲ, ಬಿಕಾಸ್ ಅದನ್ನ ಬೈ ಮಿಸ್ ಆಗಿ ಹೇಳಿರೋದು, ಬೇಕು ಅಂತ ನಾನು ಇಂಟೆನ್ಷನ್ ಅಲ್ಲಿ ಹೇಳಿಲ್ಲ. ಇವ್ರು ಹೆಂಗೆ ಸಾಧ್ಯ ಹೋಗ್ಬಿಟ್ಟು ಒಳಗಲ್ ಲ್ಯಾಂಗ್ವೇಜ್ ನನಗ್ ಬೈಯೋದು, ಮತ್ತೆ ಹೋಗ್ಬಿಟ್ಟು ಅಲ್ಲಿ ನನ್ಗೂ ಇವ್ರಿಗೂ ಸಂಬಂಧ ಇದೆ ಅಂತ ಕಟ್ಟೋದು, ಮತ್ತೆ ಲೈಕ್ ನನ್ನ ಒಳಗಲ್ ನನ್ನ ನ್ಯೂಟ್ ಫಿಕ್ಸ್ ಇದೆ, ಅದು ಇದೆ ಇದಿದೆ ಅಂತ ಹೇಳಿ ಇವಾಗ ಟ್ರೋಲರ್ಸ್ ಎಲ್ಲ ಟ್ರೋಲ್ ಮಾಡ್ತಾರೆ. ಟ್ರೋಲರ್ಸೇ ನನ್ನ ಬೆಳೆಸಿರೋದು, ಅವ್ರೇನ್ ಅನ್ಕೊಳ್ಳಲ್ಲ. ಇವಾಗ ಟ್ರೋಲರ್ಸ್ ಅವರು ಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಏನ್ ವಿಚಾರ? ಅಂದ್ರೆ ನಿಮ್ ವಿಡಿಯೋ ಫೋಟೋಸ್ ಅವ್ರಿಗೆ ಕೊಟ್ಟಿದಾರಾ ಅಥವಾ ಹಂಗ ಹೇಳಿರೋದನ್ನ ಇಟ್ಕೊಂಡು ಟ್ರೋಲ್ ಮಾಡ್ತಿದಾರ? ಅವ್ರ ಹಂಗ ಹೇಳಿರೋದನ್ನ ಇಟ್ಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ತಲುಪಿಲ್ಲ, ಇನ್ನು ಹೊರಗ್ ಬಂದಿಲ್ಲ ಫೋಟೋ ವಿಡಿಯೋ. ಹೌದು. ಓಕೆ, ಇವಾಗ ಪೊಲೀಸ್ ಅವರು ಇಬ್ಬರಿಗೂ ಕಾಂಪ್ರಮೈಸ್ ಕಳ್ಸಿದ್ದಾರೆ. ಸೊ ಇವಾಗ ನಿಮಗೆ ಸಮಾಧಾನ ಇದೆಯಾ ಇಲ್ವಾ?
ಇಲ್ಲ ಸಮಾಧಾನ ಇಲ್ಲ. ಬಿಕಾಸ್ ಯಾಕಂದ್ರೆ ಹ್ಮ್. ಅವ್ರು ಕರೆಕ್ಟ್ ಆಗಿ ಏನು ಇದೆ ಅವ್ರ ಫೋನ್ ನ ಕರೆಕ್ಟ್ ಆಗಿ ಚೆಕ್ ಮಾಡಿಲ್ಲ. ಹ್ಮ್. ಅಕಸ್ಮಾತ್ ಅದು ಡಿಲೀಟ್ ಆದ್ರೂ ಅಲ್ಲಿ ಇರುತ್ತೆ. ಹ್ಮ್. ಇಲ್ಲ ಅವ್ರ ಫೋನ್ ಅಲ್ಲಿ ಇದ್ದಿಲ್ಲ ಅಂದ್ರೆ ಹ್ಮ್. ಸೊ ನಾನು ಹೇಳದ್ನಲ್ಲ ಆ ಟ್ರಾನ್ಸ್ಜೆಂಡರ್ ಅಂತ ಅಲ್ಲಿ ಇರ್ಬೋದು. Okay. ಇಲ್ಲ ಏನೋ ಒಂದ್ ಮಾಡಿರ್ತಾರೆ ಅವ್ರು. ಹ್ಮ್. ಸೊ ನನಗೆ ಅದು ಕರೆಕ್ಟ್ ಆಗಿ ನನಗೆ ಸಮಾಧಾನ ಅನ್ಸಿಲ್ಲ. ಫಸ್ಟ್ ಆಫ್ ಆಲ್ ನೀವು ಒಂದ್ ಹೆಣ್ಣು ಅಂದ ಮೇಲೆ ನ್ಯಾಯ ಕೊಡಿಸ್ಬೇಕು. ಯಾವ ತರ ಅಂದ್ರೆ ಅದು ಅವ್ರಿಗೆ ಸಮಾಧಾನ ಆಗ್ಬೇಕು ಅವ್ರಿಗೆ. ಹ್ಮ್. ಸೊ ಆತರ ಕೊಡ್ಸಿಲ್ಲ ಅವ್ರು. ಇನ್ನು ಅವ್ರು ಬರೀ ಕಾಂಪ್ರಮೈಸ್ ಮಾತಾಡೋ ತರ ಇದೆ. ನಾವು ಫೋನ್ ಅಲ್ಲೇ ಮಾತಾಡ್ಕೊಂಡು ಲೈಕ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ನಾವು ಆತರ ಇಶ್ಯೂಸ್ ಬೇರೆ ತರ ಇದೆ ಇದು. ಹ್ಮ್. ಇವಾಗ ನಾನ್ ಫೇಮಸ್ ಆಗಿದ್ದೀನಿ. ನನ್ ಮಾನ ಮನೆ ಹೆಂಗ್ ಹೋಗ, ನನ್ನ ಫಾಲೋ ಮಾಡೋ 100 ಜನ ಇದೆ. ನನ್ಗಂತ ಅಭಿಮಾನಿಗಳಿದ್ದಾರೆ. ಹೌದು. ಅವ್ರು ಏನ್ ತಿಳ್ಕೊಳ್ಳಲ್ಲ ನನ್ ಬಗ್ಗೆ. ಇವ್ ಕಿಪ್ಪಿ ಕೀರ್ತಿದ್ದು ಇಂಥ ಹುಡುಗಿನ ಫಾಲೋ ಮಾಡ್ದೆ ನಾನು ಅಂತ ಬರಲ್ವಾ? ಈ ತರ ಎಲ್ಲ ಮಾಡಿ ಇಂಥ ಹುಡುಗಿ ಸಪೋರ್ಟ್ ಮಾಡಿದೆ ಅಂತ ನಮ್ ಟ್ರೋಲರ್ಸ್ ಬ್ರದರ್ಸ್ ನನ್ನ ಉಗಿಯಲ್ವಾ? ಹೌದು. ಇವಾಗ ಎಷ್ಟೋ ಜನ ನನ್ನ ನೋಡ್ತಾ ಇರ್ತಾರೆ. ಎಲ್ಲರ ಹತ್ರ ಒಂದೊಂದ್ ಮಾತು ಅನ್ಸ್ಕೊಂತ ಇದೀನಿ ಅಂದ್ಮೇಲೆ ಹ್ಮ್. ಇವ್ರು ಮಾಡ್ತಿರೋ ತಪ್ಪು ತಾನೆ, ಇದಕ್ ನ್ಯಾಯ ಬೇಡವಾ? ಇವ್ರು ಶಿಕ್ಷೆ ಆಗ್ಬೇಕು. ಇವ್ರಿಗೊಂದ್ ಶಿಕ್ಷೆ ಆಗ್ಬೇಕು. ಈ ತರ ಬೇರೆ ಕಡೆ ಹೋಗ್ಬಾರ್ದು. ಬರೀ ಒಂದ್ ಮಾತೇನೋ ಬೈದು ಇದ್ರೆ ಸರಿ ಹೋಗಲ್ಲ. ಇಲ್ಲಿ ಕುತ್ಕೊಂಡ್ ಕಾಂಪ್ರಮೈಸ್ ಸರಿ ಹೋಗಲ್ಲ. ಅವ್ರಿಗೆ ಒಂದ್ ಪನಿಷ್ಮೆಂಟ್ ಆಗ್ಬೇಕು. ಏನಕ್ಕೆ ರೀಸನ್ ಅಂದ್ರೆ ವರ್ಗಲ್ ಅವರು ಫಿಕ್ಸ್ ಇದೆ ಅಂತ ಹೇಳಿದಾರೆ, ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ, ಹರಾಸ್ಮೆಂಟ್ ಮಾಡ್ತಾ ಇದಾರೆ. ಅದಕ್ಕಾದ್ರೂ ಅವರು ಶಿಕ್ಷೆ ಆಗ್ಲೇಬೇಕು. ಓಕೆ. ಓಕೆನಾ? ಅವರು ಒಂದ್ ಪ್ರೀತಿ ಪ್ರೇಮ ಅಂತ ಒಂದ್ ಹುಡುಗಿ ಜೊತೆ ಆಟ ಆಡ್ಬಾರ್ದು. ಎಲ್ಲ ಇವಂದು ಚೈತೆಗಳಿದೆ ಸರ್. ಎಲ್ಲ ಟ್ರಾನ್ಸ್ಜೆಂಡರ್ ಜೊತೆ ಹೋಗಿ ಆಟ ಆಡೋದು. ಯಾರು ದರ್ಶನ್ ಮುತ್ತುನು ಇದಾರೆ, ಇವ್ರದ್ದು ದರ್ಶನು ಇದಾರೆ. ಹ್ಮ್. ಇಲ್ಲ ಅಂತಲ್ಲ, ಇವಂದು ಚೈತೆಗಳಿದೆ. ಹ್ಮ್. ಹೋಗ್ಬಿಟ್ಟು ಟ್ರಾನ್ಸ್ಜೆಂಡರ್ ಜೊತೆ ಮೆಸೇಜ್ ಹಾಕೋದು, ಆ ಫ್ಲೇವರ್ ಈ ಫ್ಲೇವರ್ ಅಂತೆಲ್ಲ ಕೇಳೋದಲ್ಲ. ಏನಂತ ಅಲ್ಲ, ನಿಮಗೆ ನಂಗೆ ಗೊತ್ತಾಗ್ತಿಲ್ಲ. ಲೈಕ್ ಈ ತರ ಇದು ಮುಂಚೆ ನಿಮಗೆ ಗೊತ್ತಿತ್ತಲ್ವಾ? ಸೊ ಯಾಕೆ ಅವ್ರ ಜೊತೆ ಮತ್ತೆ ತಿರ್ಗಾ ನೀವು ಫ್ರೆಂಡ್ಶಿಪ್ ಆಗಿರ್ಬೋದು, ಲವರ್ಶಿಪ್ ಕಂಟಿನ್ಯೂ ಯಾಕೆ ಮಾಡ್ತಾ ಗೊತ್ತಾ, ಇದ್ದೀರಾ? ಬೈ ಮಿಸ್ ಆಗಿದ್ದು ಅಂತ ಹೇಳಿ ಸಾರಿ ಕೇಳ್ಮೇಲೆ ನಾನು ಅದನ್ನ ಬಿಟ್ಬಿಟ್ಟೆ. ಬಟ್ ಈ ತರ ಎಲ್ಲ ಒಂದಿದೆ. ಸೊ ಅದನ್ನ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನನ್ಗೆ ಅದು ಗೊತ್ತಿಲ್ಲ. ಮುಂದಿನ ಕಂಟಿನ್ಯೂ ಮಾಡ್ತಾ ಅವ್ನ್ ಸಾರಿ ಅಂತ ಒಂದ್ ಪ್ರಾಮಿಸ್ ಕೊಟ್ಟಿದ್ದಾಗ ನಾನು ಆ ಪ್ರಾಮಿಸ್ ಕೊಟ್ಟಿದ್ದೆ. ನಾನ್ ಜೆನ್ಯೂನ್ ಆಗಿ ಕೊಟ್ಟಿದ್ದೆ. ಹೋಗ್ ನಾನು ಹುಡುಗರ ಜೊತೆ ವಿಡಿಯೋ ಮಾಡ್ತಾ ನನ್ಗೆ ತಪ್ಪು ಅನ್ಸ್ತು. ಯಾಕಂದ್ರೆ ಗೋರ್ದರ್ಶನ ನನ್ನ ಈ ತರ ಆ ತರ ಕಂಚಿ ವಿಡಿಯೋಸ್ ಆ ವಿಡಿಯೋಸ್ ಈ ವಿಡಿಯೋಸ್ ಎಲ್ಲ ಮಾಡಿದಕ್ಕೆ ನನಗೆ ತಪ್ಪು ಅನ್ಸ್ತು. ಅದಕ್ಕೆ ನಾನು ಅವ್ನಿಗೆ ಪ್ರಾಮಿಸ್ ಕೊಟ್ಟೆ, ನಾನು ಯಾವ ಹುಡುಗರ ಜೊತೆ ವಿಡಿಯೋ ಮಾಡಲ್ಲ ಪ್ರಾಮಿಸ್ ಕೊಟ್ಟೆ. ಅದೇ ತರ ನಾನು ನಡ್ಕೊಂಡಿದೀನಿ. ಇವ್ರ ಜೊತೆನೂ ವಿಡಿಯೋ ಮಾಡಕ್ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೀನಿ. ಅವಾಗ ಇವ್ರಿಗೂ ಹೇಳ್ತಿದ್ದೆ, ನಂಗೆ ಅವ್ನ್ ಬೈತಾನೆ, ಏನಾದ್ರು ಅನ್ಕೊಂತಾನೆ, ಆಮೇಲೆ ಲಾಸ್ಟಿಗೆ ಎಲ್ಲೆಲ್ಲೋ ತಂದಾಕ್ತಾನೆ, ಬೇಡಪ್ಪ ಇದು ರೀಲ್ಸ್ ಏನು ಮಾಡೋದ್ ಬೇಡ ಬೇಡ ಅಂತಾನೆ ಹೇಳ್ತಾ ಇದೆ. ಸೊ ಆಮೇಲೆ ಏನಾಗೋಯ್ತು, ಇವ್ರು ಅವ್ರನ್ನ ತುಂಬಾ ನಂಬಿದ್ರು. ಅವ್ನು ಹಂಗೆ ತಾನ ಹೇಳಿರೋದು, ತುಂಬಾ ಒಳ್ಳೆ ಹುಡುಗ ತರನೇ ಇದ್ದಿದ್ದು ನಂಬಿದ್ರು. ಸೊ ಹಂಗಾಗಿ ಲೈಕ್ ಏನು ಅನ್ನಲ್ಲ ಬಿಡು, ಹಂಗೆ ಇವನು ಅವ್ನು ಹಂಗೆ ಇವನ್ ಜೊತೆ ರೀಲ್ಸ್ ತಪ್ಪೇ ತಿಳ್ಕೊಳಲ್ಲ. ಏನಕ್ ತಿಳ್ಕೊಬೇಕು? ನನ್ ಫ್ರೆಂಡು ಅಂತ. ಸೊ ಇವಾಗ ಅದೇ ಫ್ರೆಂಡ್ ಇವಾಗ ಕೆಟ್ಟವನ್ ಆಗ್ಬಿಟ್ನಾ? ಅವ್ನಿಯ ಮೊನ್ನೆ ಏನಿಲ್ಲ ಜಗಳ ಆಡ್ಕೊಂಡು ದೂರ ಆಗಿರೋನು, ಅವನ್ ಬಗ್ಗೆ ಕೆಟ್ಟದಾಗೆಲ್ಲ ಪ್ರಚಾರ ಹಾಕೊಂಡು ಜಗಳ ಆಡಿರೋರು ಇವಾಗ ಈ ಫ್ರೆಂಡು ಕೆಟ್ಟವರಾಗ್ಬಿಟ್ರೆ ಅವ್ರು ಒಳ್ಳೆಯವ್ರಾಗಿದ್ರ ಅಂತ ನನ್ನ ಪ್ರಶ್ನೆ. ಅದು ಅಲ್ಲ, ಒಂದು ಕಿಪಿ ನಿಮ್ಮ ಒಂದು ವಿಚಾರ ಕೇಳಿದಾಗ ಅನ್ಸುತ್ತೆ 100% ಈಗ ನಿಮ್ ಕಡೆಯಿಂದ ಏನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಅವರು ನಿಮ್ಮನ್ನ ಅಶ್ಲೀಲ ಚಿತ್ರ ವಿಡಿಯೋ ಇಟ್ಕೊಂಡಿದ್ದಾರೆ, ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಈ ತರ ಕೆಟ್ಟದಾಗ ಮಾತಾಡ್ತಿದ್ದಾರೆ ಅಂತ ಹೇಳಿದಿರ. ನೀವು ಹೇಳಿರೋದಕ್ಕೆ ಇವಾಗ ನಾನು ಬೈ ಮಿಸ್ ಆಗಿ ಹೇಳ್ದೆ ಅಂತ ಅಂದ್ಬಿಟ್ಟು ಕ್ಲಾರಿಟಿ ಕೊಡ್ತಾ ಇದ್ದೀರಾ. ಬೇಜಾರು ಮಾಡ್ಕೋಬೇಡಿ. ಆಸ್ ಎ ಬ್ರದರ್ ಆಗಿ ಹೇಳ್ತಾ ಇದೀನಿ ಕಿಪಿ. ನೀವು ಸಿಂಗಲ್ ಮದರ್, ನಿಮ್ಮ ಪೇರೆಂಟ್ಸ್ ಅನ್ಸುತ್ತೆ, ನಿಮ್ಮ ಅಮ್ಮ ಮತ್ತೆ ನಿಮ್ಮ ಅಣ್ಣ ಇದ್ದಾರೆ. ಓಕೆ, ಬೇಡ ಅವರು. ಸೊ ಏನಾಗುತ್ತೆ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ನೆಗೆಟಿವ್ ಬರ್ತಾ ಇದ್ರೆ ನಿಮ್ಮ ಮದರ್ಗೆ ಯಾರಾದ್ರೂ ತೋರ್ಸಿದ್ರೆ ಹೇಳಿದ್ರೆ ಈ ವಿಚಾರ ಏನ್ ಅನ್ಕೋಬಹುದು, ಎಷ್ಟು ಬೇಜಾರಾಗ್ಬಹುದು ಆಗ್ತಾರೆ. ಬಟ್ ನೀವು ನಿಮಗೆ ಅನ್ಸಿಲ್ವ ಯಾವತ್ತು ಇದು ಸವಾಸನೆ ಬೇಡ, ನನ್ ಪಾಡಿಗೆ ನನ್ ಮನೆ ಆಯ್ತು, ನಮ್ಮ ಮದರ್ ಆಯ್ತು, ಇದೇ ಸಾಕು, ಏನೇ ರೀಲ್ಸ್ ಮಾಡಿದ್ರೆ ಏನೇ ಮಾಡಿದ್ರು ನನ್ನ ಸರೌಂಡಿಂಗ್ ಅಲ್ಲಿ ಮಾಡೋಣ, ಇಷ್ಟೆಲ್ಲ ಬೇಡ, ಸಮಸ್ಯೆ ಆಗ್ತಿದೆ ಬೇಡ ಅಂತ ಯಾವಾಗ ಅನ್ಸಿದ್ಯಾ? ಇವಾಗ ಅನಿಸ್ತಾ ಇದೆ. ಯಾಕಂದ್ರೆ ಈ ತರ ಫಸ್ಟ್ ನನ್ಗೆ ಏನೇ ಬ್ರೇಕಪ್ ಆದ್ರೂ ಅದೆಲ್ಲ ತಲೆಗೆಡ್ಸ್ಕೊಂತಿದ್ದಿಲ್ಲ. ಬಿಕಾಸ್ ಏನಕ್ಕಂದ್ರೆ ನಮ್ಮಮ್ಮ ಗೊತ್ತಿತ್ತು ಎಲ್ಲಾ ವಿಷಯನು, ಲೈಕ್ ಎಲ್ಲಾ ವಿಷಯನೂ ಗೊತ್ತಿತ್ತು. ಅದಕ್ಕೆ ನಾನು ತಲೆ ಕೆಡ್ಸ್ಕೊಂತ ಬ್ರೇಕಪ್ ಆಯ್ತು ಅದು ಇದು ಅಂತ. ಇವಾಗ ನಮ್ಮ ಅಮ್ಮಂಗೆ ಹೆಲ್ತ್ ಆರೋಗ್ಯ ಸಮಸ್ಯೆ ಇರುವಾಗ ನಾನು ಅಲ್ಲಿ ಪ್ರೆಸರ್ ಹಾಕಕ್ ಆಗಲ್ಲ. ಅಮ್ಮ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳಕ್ ಆಗಲ್ಲ. ಅವ್ರು ಆರಾಮಾಗಿ ಇಲ್ಲ ಅಂತಲ್ಲ, ಆರಾಮಾಗಿದ್ದಾರೆ. ಬಟ್ ನಾವು ಅವ್ರಿಗೆ ಪ್ರೆಸರ್, ಒಂದ್ ತಾಯಿಗೆ ಆತರ ಎಲ್ಲ ಹಿಂಸೆ ಕೊಡಕ್ ಆಗಲ್ಲ. ನಮ್ ತಪ್ಪು ಮಾಡಿ ನಾವೇ ಫೇಸ್ ಮಾಡ್ಬೇಕಲ್ಲಿ. ಸೊ ಅದಕ್ಕೋಸ್ಕರ ನಾನು ಅಲ್ಲೋ ಪ್ರೆಸರ್ ಏನು ಹಾಕ್ತಿಲ್ಲ, ನಾನ್ ಹೇಳ್ತಾ ಇಲ್ಲ. ಬಟ್ ನನಗೆ ಇವಾಗ ಹೆಂಗ್ ಅನ್ಸ್ತಿದೆ ಅಂದ್ರೆ ಇದರಿಂದ ಒಂದ್ಸತಿ ಒಳಗಡೆ ಆಚೆ ಬಂದ್ರೆ ಸಾಕು ಅಂತ ಆಗ್ಬಿಟ್ಟಿದೆ. ಬಿಕಾಸ್ ಸೋಷಿಯಲ್ ಮೀಡಿಯಾನ ನಾನು ನನ್ನ ಯೂಸ್ಗೋಸ್ಕರ ಬಳಸ್ಕೊಂತ ಇಲ್ಲ. ನಾನು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಅದೆಲ್ಲ ನೋಡಿದೆ. ನಾನು ಎಂಟರ್ಟೈನ್ಮೆಂಟ್ ಕೊಟ್ಟಿರೋದು ಪ್ರತಿ ಒಂದು ನನ್ನ ಕಷ್ಟಕ್ಕೂ ನಾನು ಯೂಸ್ ಮಾಡ್ಕೊಂತ ಇದೀನಿ. ಹೆಂಗೆ ಅಂದ್ರೆ ಒಂದ್ ಪ್ರಮೋಷನ್ ಏನೋ ಹೊಟ್ಟೆ ಪಾರ್ ಮಾಡ್ಕೊಂಡು ನಾನಿದೀನಿ. ಬಟ್ ಆಚೆ ನಾನು ಒಳ್ಳೆ ರೀತಿಯಲ್ಲಿ ನಾನು ಇದೀನಿ. ಇವಾಗ ನನ್ಗೆ ಎಷ್ಟೊಂದ್ ಜನ ಫ್ಯಾನ್ ಫಾಲೋವರ್ಸ್ ಇದೆ.
ಅಷ್ಟು ಜನ ಫ್ಯಾನ್ ಸುಮ್ನೆ ಫಾಲೋ ಮಾಡಿರಲ್ಲ ಒಂದ್ ವ್ಯಕ್ತಿನ. ಹೌದು ಹೌದು ನೋಡ್ಕೊಂಡ್ ಬಂದಿರ್ತಾರೆ ಅವ್ರ ಹಿನ್ನೆಲೆ ಏನು ಅವ್ರು ಏನು ಅಂತ ನೋಡ್ಕೊಂಡ್ ಬಂದೆ ಫಾಲೋ ಮಾಡಿರ್ತಾರೆ. ಹೌದು. ಸೊ ಇಂಥವ್ರೆಲ್ಲ ಇಂಥ ಕಚಡಗಳು ನನ್ನ ಲೈಫ್ ಬಂದ್ಬಿಟ್ಟು ಹಾಳ್ ಮಾಡಾಕ್ಬಿಟ್ಟು ಇವಾಗ ಅವ್ರಿಗೆ ಏನ್ ಸಂದೇಶ ಹೋಗುತ್ತೆ? ಇವಾಗ ಅವ್ರು ಹಂಗೆ ಹೋಗಿದ್ದಾರೆ, ನಿನ್ನಿಂದ ಏನ್ ಸಂದೇಶ ಸಿಕ್ಕಿದೆ, ಏನ್ ಸಂದೇಶ ಸಿಕ್ಕಿದೆ ಅಂತ ಕೇಳ್ತಾ ಇದಾರೆ. ಒಳ್ಳೆ ಒಂದ್ ವ್ಯಕ್ತಿ ಒಳ್ಳೇದ್ ಮಾಡಿದಾಗ ಯಾರು ತಗೊಳಲ್ಲ. ಅದೇ ವ್ಯಕ್ತಿಯಿಂದ ಸ್ವಲ್ಪ ಕೆಟ್ಟದಾಗ್ಬಿಟ್ರೆ ಎಲ್ಲಾ ಪ್ರಚಾರ ಮಾಡ್ತಾರೆ. ಅದೇ ನಂಗೆ ಬೇಜಾರಾಗ್ತಾ ಇರೋದು. ಕರೆಕ್ಟ್, ನೀವ್ ಹೇಳಿದ್ದು 100% ಕರೆಕ್ಟ್. ಯಾಕೆಂದ್ರೆ ಒಬ್ರು ಇಷ್ಟೊಂದು ನಿಮ್ಮನ್ನ ಫಾಲೋವರ್ಸ್ ಮಾಡ್ತಿದ್ದಾರೆ, ಫ್ಯಾನ್ಸ್ ಇದಾರೆ. ಸೊ ನಿಮ್ ಕಡೆಯಿಂದ ಏನಾದ್ರೂ ಫಾಲೋ ಮಾಡ್ತಿದ್ದಾರೆ ಅಂತಂದ್ರೆ ಒಂದ್ ಒಳ್ಳೇದ್ ನೋಡ್ತಾ ಇರ್ತಾರೆ. ಕಿಪಿ ಈ ತರ ವಿಡಿಯೋ ಇದೆಯಾ, ಕಿಪಿ ಈ ತರನ ಅನ್ನೋ ತರ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿತ ಆಗಿದೆ, ಅದು ಕೂಡ ಚರ್ಚೆ ಆಗ್ತಿದೆ. ಸೊ ನೀವ್ ಏನ್ ಹೇಳ್ತೀರಾ ನಿಮ್ ಫ್ಯಾನ್ಸ್ಗೆ, ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಅಂದ್ರೆ ಅವ್ರು ಯಾವಾಗ್ಲೂ ಇವಾಗ ಕಿಪಿದ್ ಬಿಡಿ, ಇದು ಕಾಮನ್, ಒಂದ್ಸಲ ಬ್ರೇಕಪ್, ಒಂದ್ಸಲ ಪ್ಯಾಚ್ ಅಪ್, ಇದಾಗ್ತಾನೆ ಇರುತ್ತೆ, ಏನಾದ್ರೂ ಆಗಿರ್ಬೋದು ಅನ್ನೋ ತರ ಇದೆ. ಅಂದ್ರೆ ಆಗಿರಬಹುದು ಅಂತಾನು ಇದೆ. ಸೊ ಅಂತ ನಿಮ್ಮ ಅಭಿಮಾನಿಗಳಿಗೆ, ಫ್ಯಾನ್ಸ್ ಗಳಿಗೆ ಏನ್ ಹೇಳ್ತೀರಾ? ಏನ್ ಹೇಳ್ತೀನಿ ಅಂದ್ರೆ, ಇದು ನನ್ನಿಂದ ಆಗಿರಲ್ಲ, ನನ್ನ ನಂಬಿಸಿ ಮೋಸ ಮಾಡಿದ್ದಾರೆ. ಸೊ ದಯವಿಟ್ಟು ನನ್ನನ್ನ ಕೆಟ್ಟದಾಗ ತಿಳ್ಕೋಬೇಡಿ. ಇವಾಗ ನೀವೆಲ್ಲ ಹೇಳ್ತಾ ಇದ್ರಿ ಮತ್ತೆ ಪ್ಯಾಚ್ ಅಪ್ ಅಂತೀರಾ, ಮತ್ತೆ ಬ್ರೇಕಪ್ ಅಂತೀರಾ ಅಂತ. ಫಸ್ಟ್ ಆಫ್ ಆಲ್ ಒಂದ್ ವ್ಯಕ್ತಿ ತಪ್ಪು ಮಾಡಿದ್ರೆ ಅದು ಕ್ಷಮೆ ಕೊಡೋ ಅಂತ ಗುಣ ನಂದು. ಇವಾಗ ಅದಕ್ಕೋಸ್ಕರ ನಾನು ಕ್ಷಮೆ ಕೊಟ್ಟಿದ್ದೆ. ಬಟ್ ಮತ್ತೆ ನೀವು ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಈ ವಲ್ಗರ್ ಲ್ಯಾಂಗ್ವೇಜ್ ಮತ್ತೆ ನನ್ನ ನ್ಯೂಡ್ ಪಿಕ್ಸ್ ಎಲ್ಲ ತಗೊಂಡ್ ಈ ತರ ಎಲ್ಲ ಮಾಡಿದಾರೆ ಅಂದ್ಮೇಲೆ ಅಂತ ನಾನು ತಗೊಳಲ್ಲ. ನನ್ನ ಲೈಫ್ ನಾನು ತಗೊಳೋದು ಇಲ್ಲ, ಮತ್ತೆ ಅವರೆಲ್ಲ ನನ್ಗೋಸ್ಕತ್ತೇನು ಇಲ್ಲ. ಬಿಕಾಸ್ ಆಫ್ ನನ್ಗೆ ಹೆಂಗಾಗಿದೆ ಅಂದ್ರೆ, ನನ್ನಿಂದ ಬೆಳೆದ್ಬಿಟ್ಟು ನನಗೆ ಹಿಂದೆಯಿಂದ ಆಗ್ತಿದಾರಲ್ಲ ಅಂತ ಬೇಜಾರಾಗ್ತಿದೆ. ಯಾಕೆಂದ್ರೆ ಅವರು ಈಗ ಮುತ್ತು ಅಂತ ಬರೋ ಕಾರಣ ನಾನು. ಇವಾಗ ನನ್ನ ಲವ್ ಸ್ಟೋರಿ ನನ್ನ ತಾನೇ ಹೇಳ್ಕೊಂಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಅವ್ನು ಹೇಳ್ಕೊಂಡಿದ್ನ ಫಸ್ಟ್, ನಾನು ಟ್ರೋಲ್ ಒಂದ್ ಫೋಟೋ ಇಂದ ಟ್ರೋಲ್ ಅವ್ನ್ ಮೆನ್ಷನ್ ಮಾಡ್ದಂತೆ ನಾ ಬ್ಯಾಕ್ ಮೆನ್ಷನ್ ಮಾಡ್ದೆ. ಟ್ರೋಲ್ ತಗೊಂಡ್ ಟ್ರೋಲ್ ಮಾಡಿದ್ರು. ನಾನು ಅದು ಹೇಳೋದ್ ಅವಶ್ಯಕತೆನೇ ಇದಿಲ್ಲ, ನನ್ನ ಪರ್ಸನಲ್ ಅಲ್ಲ. ಇವ್ನು ಹೋಗ್ಬಿಟ್ಟು ಲೈವ್ ಅಲ್ಲಿ ಕುತ್ಕೊಂಡು ನಾನು ಕಿಪ್ಪಿ ಲವ್ ಮಾಡ್ತೀನಿ ಅಂತ ನಂಗೆ ಆಪ್ಷನ್ ಇಲ್ಲ. ನಾನು ಅದಕ್ಕೆ ಹೊಳ್ಕೊಂಡ್ಬಿಟ್ಟೆ, ಮನೇಲಿ ಒಪ್ಸಿದೆ. ಆಮೇಲೆ ಅದೇನೋ ಜಗಳ ಆಗಿ ಸ್ವಲ್ಪ ದೂರ ಆಯ್ತು. ಆಮೇಲೆ ನಮ್ಮ ಮನೇಲಿ ಬಿಟ್ಬಿಟ್ರು, ಅದನ್ನೆಲ್ಲ ಆಯ್ತು. ಆಮೇಲೆ ಒಂದ್ ಸಾರಿ ಕೇಳಿದ್ರು, ನಾನೇ ಹೇಳ್ಕೊಂಡಿದ್ದೀನಿ, ಸ್ವತಃ ನಾನೇ ಹೇಳ್ಕೊಂಡಿದ್ದೀನಿ. ಸೆಕೆಂಡ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಬ್ರೇಕಪ್ ಆಗಿ ಪ್ಯಾಚ್ ಅಪ್ ಆದಾಗ ಮನೇಲಿ ಒಪ್ಪಿದ್ರಾ? ಮನೇಲಿ ಒಪ್ಪಿದ್ರು. ಬ್ರೇಕಪ್ ಆಗಿ ಪ್ಯಾಚ್ ಅಪ್ ಆದಾಗಲ್ಲ, ಫಸ್ಟ್ ಲವ್ ಅಂದ್ರೆ ನನ್ನ ಲವ್ ಸ್ಟಾರ್ಟ್ ಆಗ ಮನೇಲಿ ನಮ್ಮಮ್ಮ ಬೇಡ ಅಂದ್ರು. ನಾನೇನು ನಮ್ಮ ಮನೇಲಿ ನನ್ನ ಪ್ಯಾಂಪರ್ ಆಗಿ ಬೆಳೆಸಿದ್ದಾರೆ, ಒಬ್ಳೆ ಮಗಳು ಅಂತ. ಸೊ ಮುದ್ದಾಗಿ ಬೆಳೆಸಿರೋ ಕಾರಣಕ್ಕಾಗಿ ನಾನ್ ಏನೇ ಮಾಡಿದ್ರು ಅವರು ಒಂದು ಬೇಜಾರ್ ಮಾಡ್ಕೊಳಲ್ಲ. ಯಾಕಂದ್ರೆ ನಾವ್ ನಂಬಿಕೆ, ನಾನ್ ಮನೆ ನೋಡ್ಕೊಂತ ಇದೀನಿ, ಸುಳ್ಳು ಹೇಳ್ತಾ ಇಲ್ಲ, ಮನೆ ನೋಡ್ಕೊಂತ ಇದೀನಿ. ನೀವೇ ಮನೇನ ಲೀಡ್ ಮಾಡ್ತಾ ಇರೋದಂದ್ರೆ ಒಂದು ಆರ್ಥಿಕವಾಗಿ, ಎಕನಾಮಿಕಲಿ ನೀವೇ ನಾನು ನೋಡ್ತಾ ಇದ್ದೀನಿ, ನಮ್ಮ ಮಮ್ಮಿನೂ ನೋಡ್ತಾ ಇದ್ದೀನಿ, ಅಂದ್ರೆ ನಮ್ಮ ಅಮ್ಮನೂ ನೋಡ್ತಾ ಇದಾರೆ, ಇಲ್ಲ ಅಂತಲ್ಲ. ಬಟ್ ನಮ್ಮಮ್ಮಗ್ ಒಂದ್ ಹೆಲ್ಪ್ ಅಂತ ಒಂದ್ ಸೈಡ್ ನಾನೇನೋ ಒಂದ್ ಸಣ್ಣ ಕೈಲಾಗಿರೋದನ್ನ ನಾನ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಸೊ ನಮ್ಮಮ್ಮ ಬೇಡ ಅಂತ ಹೇಳಿದ್ರೆ, ನಮ್ಮಮ್ಮ ಬೇಡ ಅಂತ ಹೇಳಿದ್ರು ನನ್ಗೋಸ್ಕರ, ನನ್ನ ಮುಖ ನೋಡ್ಕೊಂಡು ನನ್ ಮಗಳಿಗೆ ಏನೋ ಈ ತರ ಒಂದ್ ಹುಡ್ಗ ಲೈಫ್ ಕೊಡ್ತಾನೆ, ಸೊ ಹೋಗ್ಲಿ ಬಿಡು, ಏನೋ ಒಂದ್ ಅವಳೇನೋ ಇಷ್ಟಪಟ್ಟವಳೆ ಅಂತ ಒಂದ್ ಮನಸ್ಥಿತಿಯಲ್ಲಿ ಒಪ್ಕೊಂಡಿದ್ರು. ಆದ್ರೆ ಈ ಹುಡುಗ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಳಿಲ್ಲ, ಎಂತದು ಹೇಳಿಲ್ಲ. ಏನು ಕೇಳ್ದಾಗ ನಮ್ಮಮ್ಮ ಕೇಳ್ದಾಗ ಏನು ಹೇಳಿಲ್ಲ. ಅದಕ್ಕೂ 1000 ಜಗಳ ಆಡ್ದ. ನಾನ್ ಏನೋ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಳಕ್ಕಿನ್ನೋ ಮುಜುಗರ ಅನ್ಸುತ್ತೆ, ಬೇಡ ಬಿಡು ಅಂತ ನಾನು ಅದು ಬಿಟ್ಬಿಟ್ಟೆ. ಗೊತ್ತಿಲ್ಲ ನಿಮ್ಗೆ ಮುತ್ತು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಗೊತ್ತಿಲ್ಲ ಕರೆಕ್ಟ್ ಆಗಿ. ಹೆಂಗ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ರೆ ಯಾವ ನಂಬಿಕೆ ಮೇಲೆ ನೀವು ಲವ್ ಮಾಡ್ತೀರಾ? ಅಂದ್ರೆ ಒಳ್ಳೆ ಮನ್ಸಿತ್ತು ಅವನಿಗೆ, ಅಂದ್ರೆ ಒಳ್ಳೆ ಅವ್ನ ಹಂಗೆ ಆಕ್ಟ್ ಮಾಡ್ತಿದ್ದ, ಇವಾಗ ಅರ್ಥ ಆಗ್ತಿದೆ ಅದು ಒಳ್ಳೆ ಮನ್ಸಿತ್ತು ಅವನಿಗೆ. ಮತ್ತೆ ಇನ್ನೊಂದು ನನ್ನ ಹತ್ರ ಕಷ್ಟ ಹೇಳ್ಕೊಂತಿದ್ದ, ಹಿಂಗ್ ಕಷ್ಟ ಹಂಗ್ ಕಷ್ಟ ದಿನ ಡ್ರಾಮಾ ಹೇಳ್ಕೊಂಡು ನನ್ನ ಹತ್ರ ದುಡ್ಡು ಬೇಕ್ತಿದ್ದ. ನೀವು ಪ್ರತಿ ಸಲ ದುಡ್ಡನ್ನ ನಿಮ್ಮ ಹತ್ರ ಇಡ್ತಾ ಇದ್ರು? ದುಡ್ಡು ಕೇಳ್ತಿದ್ದ. ಅಂದಾಜ್ ಎಷ್ಟು ಕೊಟ್ಟಿರ್ಬೋದು ಇಲ್ಲಿ ತನಕ ಅವರಿಗೆ? ಅಂದಾಜು ಅಂದ್ರೆ ಕೈಯಲ್ಲಿ ಇವಾಗ ನಾನು ಟೋಟಲ್ ನಿಮ್ ಲವ್ ಸ್ಟಾರ್ಟ್ ಆಗಿಂದ ಇಲ್ಲಿ ತನಕ ಟಿಲ್ ಎಷ್ಟು ಕೊಟ್ಟಿರ್ಬೋದು? ನಾನು ಅಲ್ಲಿ ಎಲ್ಲಾ ಕಡೆ ಹೇಳ್ಕೊಂಡಿರೋದು 15,000 ಅಂತ. ಇವಾಗ ಅವ್ನು ನನ್ನ ಮಾನ ಭಂಗ ಎಲ್ಲ ಮಾಡಿದ್ರೆ 9,000 ನಾನು ಕೊಟ್ಟಿದ್ದೀನಿ ಅವ್ರ ಅಪ್ಪ ಸತ್ತಾಗ. ಸೊ ನನ್ನ ಮಾನ ಭಂಗ ನಂಗೆ ಎಷ್ಟಾನೇ ಕೊಡ್ಬೇಕು ಇವಾಗ ನನ್ಗೆ, ಯಾಕಂದ್ರೆ ನನ್ನ ಮಾನ ಭಂಗ ಮಾಡಕ್ ರೈಸ್ ಯಾರಿಗೂ ಇಲ್ಲ. ರಿಟರ್ನ್ 1 ರೂಪಾಯಿನೂ ಕೊಟ್ಟಿಲ್ಲ. ಅಲ್ಲ, ಒಂದು ಕಿಪಿ ಪ್ರಶ್ನೆ ನಂದು ಪ್ಲಸ್ ನಿಮ್ ಫಾಲೋವರ್ಸ್ ಮತ್ತೆ ಎಲ್ಲ ಈಗ ನೋಡ್ತಾ ಇರೋರ್ದು. ಕಿಪ್ಪಿ ಇಷ್ಟು ಲಕ್ಷ ಫಾಲೋವರ್ಸ್ ಇದಾರೆ, ಇಷ್ಟು ಪ್ರಮೋಷನ್ ಮಾಡ್ತಾರೆ, ಕೊಲಾಬ್ರೇಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಏನು ದುಡ್ಡು ದುಡಿತಾರೆ ಒಂದು ತಿಂಗಳಿಗೆ ಪರ್ ಮಂತ್? ಕಿಪಿ ಕೀರ್ತಿ ಪ್ರಮೋಷನ್ ಆಗಿರ್ಬೋದು, ಬೇರೆ ನಿಮ್ದು ಏನೇನು ಆಕ್ಟಿಂಗ್ ಆಗಿರ್ಬೋದು, ಮತ್ತೊಂದು ಎಷ್ಟು ಅರ್ನ್ ಮಾಡ್ತೀರಾ ನೀವು? ಅಲ್ಲ, ಒಂದು ಅಂದಾಜು ನಂದು ಇಷ್ಟಿರುತ್ತೆ ಅನ್ನೋ ತರ, ಒಂದ್ ತಿಂಗಳಿಗೆ ನಾನು ಇಷ್ಟು ದುಡಿತೀನಿ ಅನ್ನೋ ತರ ಎಷ್ಟು ದುಡಿತಾ ಇದ್ದೀರಾ ನೀವು ಅಂತ? ಲೈಕ್ ನಾನು
ಅಷ್ಟೇನ್ ದುಡಿತಾ ಇಲ್ಲ ಹೇಳ್ಕೊಳ್ಳೋ ತರ. ಹ್ಮ್. ಬಿಕಾಸ್ ನಾನ್ ರೇರ್ ವಿಡಿಯೋ ನಾನ್ ಪ್ರಮೋಷನ್ ಕೂಡ ರೇರ್ ಬರುತ್ತೆ. ಓಕೆ ಯೂಟ್ಯೂಬ್ ವಿಡಿಯೋಸ್ ಗಳು ರೇರ್ ಆಗಿ ಮಾಡೋದು ನಾನು. ನಂಗೆ ನಾನು ಒಂದ್ ಕಡೆ ಎಡಿಟ್ ಆಗಲ್ಲ. ನಂದೇನಂದ್ರೆ ಡಿಫ್ರೆಂಟ್ ಆಟಿಟ್ಯೂಡ್ ಅಂತೀನಿ. ಡಿಫ್ರೆಂಟ್ ಆಟಿವಿಟಿ ಅಂದ್ರೆ ನನ್ನ ಡಿಫ್ರೆಂಟ್ ನಂದು ಹೇಳೋದು ಡಿಫ್ರೆಂಟ್ ಆಗಿ ಒಂದ್ ಜಾಗದಲ್ಲಿ ನಾನು ಸ್ಟ್ರಕ್ ಆಗ್ತಾ ಇರ್ತೀನಿ. ಓಕೆ ಓಕೆ ನಾನು ಒಂದೇ ಇದ್ರಲ್ಲಿ ನಾನು ಒಂದೇ ಕಡೆ ಕಂಟಿನ್ಯೂಟಿ ಇರಲ್ಲ. ಕಂಟಿನ್ಯೂಟಿ ಇರಲ್ಲ. ಇವಾಗ ರೀಲ್ಸ್ ಮಾಡ್ತೀನಿ, ರೀಲ್ಸ್ ಹ್ಮ್. ಒಂದ್ ಯಾವಾಗೋ ಮಾಡಿದ್ರೆ ಹಾಕ್ತೀನಿ, ಯಾವಾಗೋ ಹಂಗೆ. ಜಾಸ್ತಿ ವಿಡಿಯೋ ಮಾಡಿದ್ರೆ ಯಾವಾಗೋ ವಿಡಿಯೋ ಮಾಡೋ ತರ ಹಂಗೆ. ನಾನು ಬರೀ ನನಗೆ ಒಂದೊಂದ್ ಕಡೆ ಇವಾಗ ಫ್ರೆಂಡ್ಸ್ ಜೊತೆ ಸುಮ್ನೆ ಮೊಬೈಲ್ ಬಿಟ್ಬಿಟ್ಟು ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ತೀನಿ, ಇಲ್ಲ ಟಿವಿ ನೋಡ್ತಾ ಇರ್ತೀನಿ ಆತರ, ಇಲ್ಲ ಕೆಲ್ಸದಲ್ಲೇ ಕೆಲ್ಸ ಮಾಡ್ತಾ ಇರ್ತೀನಿ ಆತರ ನಂದು. ಇಲ್ಲ ಬುಕ್ಸ್ ಓದೋದು ಬರೆಯೋದು ಅಂತದೇನೋ ಇಲ್ಲ. ನಾನ್ ಜಾಸ್ತಿ ಪೆಟ್ಗಳ ಜೊತೆ ಇರೋದು. ನನ್ನ ಸೋನು ಮೋನು ಅಂತ ಇದಾರೆ, ಅವ್ರ ಜೊತೆ ಜಾಸ್ತಿ ಇರ್ತೀನಿ, ಟೈಮ್ ಸ್ಪೆಂಡ್ ಹಂಗ್ ಮಾಡ್ತಿರ್ತೀನಿ. ನಾನು ಜಾಸ್ತಿ ವಿಡಿಯೋಗಳು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಲ್ಲ ನಾನು. ಒಟ್ಟ ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ, ಕಂಟಿನ್ಯೂ ಇರಲ್ಲ ನಂದು. ಒಂದ್ಸತಿ ವಿಡಿಯೋ ಮಾಡಿದ್ರೆ ಡ್ರಾಫ್ಟ್ ಅಲ್ಲಿ ಹಾಕೊಂಡಿರ್ತೀನಿ, ಬಿಟ್ಕೊಂಡಿರ್ತೀನಿ ಅಷ್ಟೇ. ಇನ್ ಯಾವಾಗ ವಿಡಿಯೋ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಮಾಡ್ತೀನಿ, ಅಲ್ಲೊಂದ್ 5-6 ವಿಡಿಯೋ ಮಾಡಿರ್ತೀನಿ, ಡ್ರಾಫ್ಟ್ ಅಲ್ಲಿ ಇಕ್ಕೊಂತೀನಿ, ಯಾವಾಗೋ ಮಾಡ್ತೀನಿ ಆತರ ನನ್ಗೆ. ಇವಾಗ ಬ್ಲಾಗ್ಸ್ ಎಲ್ಲ ನಾನು ಕಂಟಿನ್ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಚೂರ್ ಮಾಡ್ತಾ ಇದೀನಿ. ಬಿಕಾಸ್ ಕಾರಣ ಎಷ್ಟು, ಇವಾಗ ಮಾಡಕ್ ಆಗ್ತಿಲ್ಲ. ಇವಾಗ ಒಂದ್ ವಿಡಿಯೋ ಬಿಟ್ರೆ ಅವ್ರ ಜನಗಳಂತ ಇಷ್ಟು ಪ್ರಾಬ್ಲಮ್ ಇರೋ ಹುಡುಗಿ ಆರಾಮಾಗಿ ವಿಡಿಯೋ ಮಾಡ್ತಿದ್ದಾಳೆ ಅಂತ ಬರುತ್ತೆ. ಇವಾಗ ಆನ್ಲೈನ್ ಅಲ್ಲಿ ಬಂದ್ರು ಇಷ್ಟು ಪ್ರಾಬ್ಲಮ್ ಇರೋರು ಮೆಸೇಜ್ ಡ್ಯಾನ್ಸ್ ಮಾಡ್ತಾವಳೆ, ಅಲ್ಲಿ ಟ್ರಿಪ್ ಹೋಗ್ತಾವಳೆ ಅಂತ ಬರುತ್ತೆ. ಸೊ ನೀವು ಒಂದೇನ್ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ ಮಾಡ್ತಾ ಇದೀರಾ ಅಂದಾಗ ನೀವು ಟ್ರೋಲರ್ಸ್ ಗಳಿಗೆ ಮತ್ತೆ ಇಲ್ಲಿ ಅವ್ರಿಗೆ ಗೊತ್ತಾಗ್ತಿಲ್ಲ ಇಲ್ಲಿ ಏನ್ ನಡೀತಿದೆ ಅಂತ. ನಾವೆಷ್ಟು 3 ದಿವಸದಿಂದ ನಾವೆಷ್ಟ ಅಲಿತಾ ಇದೀವಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರಿಗೆ ಏನಂದ್ರೆ ಇಮಿಡಿಯೇಟ್ಲಿ ಸಿಗ್ಬೇಕು ನ್ಯಾಯ, ಇಮಿಡಿಯೇಟ್ಲಿ ನಾವ್ ಏನ್ ಮಾಡ್ತೀವಿ ಅದನ್ನ ಇಮಿಡಿಯೇಟ್ಲಿ ಹೇಳ್ಬೇಕು ಅಂತ ಇಲ್ಲ. ಅದೊಂದು ಮುಕ್ತಾಯ ಆದಾಗ ನಾವೇ ಕುತ್ಕೊಂಡು ಒಂದ್ ವಿಡಿಯೋ ಮಾಡಿ ಹಾಕ್ತಿವಿ, ಈ ತರ ಆಯ್ತು, ಈ ತರ ಮುಗೀತು ಅಂತ ಹೇಳ್ತೀವಿ. ಅಲ್ಲಿ ತಗ ಸಮಾಧಾನ ಇಲ್ಲ ಕೆಲವೊಬ್ರಿಗೆ. ಒಂದೇ ಸತಿ ಎಲ್ಲಾ ಇದ್ ಮಾಡ್ತಾ ಇರ್ತಾರೆ ಟ್ರೋಲರ್ಸ್. ಅದ್ರಲ್ಲಿ ಮೇನ್ ಆಗಿ ಟ್ರೋಲರ್ಸ್ ಕೂಡ ಏನಾಯ್ತು ಅಂತ ಕೇಳ್ತಾರೆ. ಜನಗಳು ಮೇನ್ ಆಗಿ ಕೇಳ್ತಾ ಇರ್ತಾರೆ. ಬಟ್ ನಾನು ಒಂದ್ ಹೇಳೋದಂದ್ರೆ ಸಮಾಧಾನದಿಂದ ಎಲ್ಲಾ ಕಾಯ್ಬೇಕು. ನನ್ ಕಡೆ ತಪ್ಪಿಲ್ಲ, ನನ್ ಗೊತ್ತಿಲ್ದಿರ ಮಾಡಿರೋದೆಲ್ಲಾನು. ಅಕಸ್ಮಾತ್ ನನ್ ಕಡೆ ತಪ್ಪಿದ್ರುನು ಅದ್ ಒಂದ್ ಹೆಣ್ಮಗು ಬಗ್ಗೆ ಕೆಟ್ಟದಾಗ ಎಲ್ಲೂ ಪ್ರಚಾರ ಮಾಡಂಗೂ ಇಲ್ಲ ಅವರು. ನಾನ್ ತಪ್ಪು ಮಾಡಿದೀನು ಅದ್ ಲೆಕ್ಕಕ್ ಬರಲ್ಲ. ನನ್ನಿಂದ ಬೆಳೆದು ಅದು ಮೇನ್ ಆಗಿ ಬರೋದು ಅದೇ. ಈ ಹುಡುಗಿನ ಇಟ್ಕೊಂಡು ಎಲ್ಲಾ ರೀಲ್ಸ್ ಮಾಡ್ಬಿಟ್ಟು ಈ ಹುಡುಗಿಗೆ ಇರ್ತಿರೋದು ತಪ್ಪು ಅಂತಾನೆ ಬರೋದು. ಇವಾಗ ಯಾವ್ದೋ 3rd ಪರ್ಸನ್ ಎಲ್ಲೋ ತಗೊಂಡ್ ಮಾಡಿದ್ರೆ ಅದು ಬೇರೆ ತರ ಬರುತ್ತೆ. ನಾನ್ ಮಾಡಿದೀನಿ ತಪ್ಪು, ಅದಕ್ಕೆ ನಾನ್ ಅನ್ವಯಿಸ್ತಾ ಇದೀನಿ ಅಂತ ಬರುತ್ತೆ. ಜೊತೆಲಿದ್ದು ನನ್ನ ಯೂಸ್ ಮಾಡ್ಕೊಂಡು ನನ್ನ ಜೊತೆಲಿದ್ದು ನನ್ನ ಇಟ್ಟಿದ್ರೆ ಅದು ಏನ್ ಬರುತ್ತೆ ಅವ್ರ ಮೇಲೆನೆ ಬರುತ್ತೆ. ಸೊ ಬ್ರದರ್, ಒಂದೇನಂತಂದ್ರೆ ಇವಾಗ ಕಿಪ್ಪಿ ಅವರು ವರ್ಷ ಕೇಳ್ತಾ ಇದ್ವಿ, ಹೌದು ಈ ತರ ಅಶ್ಲೀಲವಾಗಿ ಯಾವ ಹೆಣ್ಣಿಗೂ ಮಾಡಬಾರ್ದು, ಆ ತರ ಮಾಡಿದಾರೆ ಅಂತ ಒಂದು ಆರೋಪ ಇನ್ನೂ ಅಧಿಕೃತ ಎಲ್ಲೂ ಆಗಿಲ್ಲ. ಇವಾಗ ಪೊಲೀಸ್ ಸ್ಟೇಷನ್ ಹೋಗಿದ್ದೀರಾ, ಜೊತೆಲೆ ನೀವು ಅವ್ರಿಗೆ ಹೆಲ್ಪ್ ಮಾಡೋ ತರ ಹೋಗ್ತಾ ಇದ್ದೀರಾ. ನಿಮಗೆ ಏನ್ ಅನ್ಸುತ್ತೆ, ಏನಾಗಿರ್ಬೋದು, ನಿಜಾನ ಇದು ಅಂತ? ನನ್ಗೊಂದ್ ಕಡೆ ನಿಜ ಅನ್ನಿಸ್ತಿದೆ. ಯಾಕಂದ್ರೆ ಒಬ್ಬರಿಗೆ ಅದು ಕಾಲ್ ರೆಕಾರ್ಡ್ ನಾನು ಅವ್ರಿಗೆ ತೋರಿಸಿದೀನಿ. ಒಬ್ಬರಿಗೆ ಈ ತರ ಯಾವ್ದೋ ಒಂದ್ ಸಣ್ಣದಾಗ ಒಂದ್ ಕ್ಲಿಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಬಾಂಬ್ ತರ ಡಿಸಪಿಯರ್ದು ಒಂದು ಮೆಸೇಜ್ ಬರುತ್ತೆ, ಒಂದು ಹಿಂಟು ಇದೆ ಅನ್ನೋ ತರ ಹಿಂಗೆ ಕಳ್ಸಿ. ಅದ್ ಹೆಂಗಂದ್ರೆ ಅದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಳಕ್ಕಾಗಲ್ಲ, ಸೇವ್ ಮಾಡ್ಕೊಳಕ್ಕಾಗಲ್ಲ, ಆ ತರ ಮಾಡ್ಬಿಟ್ಟಿದ್ದಾರೆ. ಆ ತರ ಕಳ್ಸಿರೋದ್ರಿಂದ ನಮ್ಗೆ ಡೌಟ್ ಜಾಸ್ತಿ ಆಗೋಯ್ತು. ಇವ್ರು ಇದು ಏನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ಜಸ್ಟ್ ಲೈಕ್ಸ್ ಫಾಲೋವರ್ಸ್ ಗೋಸ್ಕರ. ಅವ್ರಿಗೆ ಲೈಕ್ಸ್ ಫಾಲೋವರ್ಸ್ ಬರ್ಬೇಕಲ್ಲ. ಕಿಪ್ಪಿ ಕೀರ್ತಿ ಇಲ್ಲ ಅಂದ್ರೆ ಲೈಕ್ಸ್ ಫಾಲೋವರ್ಸ್ ಬರಲ್ವಲ್ಲ. ಇಲ್ಲ, ಇದ್ರಿಂದ ಏನ್ ಪ್ರಯೋಜನ ಅಂತ. ಇವಾಗ ಆ ವಿಡಿಯೋನಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಕ್ಕಾಗಲ್ಲ, ಅದರಿಂದ ಅವ್ರು ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅದು ಬಿಟ್ಟು ಬೇರೆ ಅವ್ರ ಪ್ಲಾನ್ ಒಂದು ವಿಡಿಯೋ ಮಾಡ್ಬಿಟ್ಟಿದೆ. ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀವು ಬಿಡ್ರಿ ಆ ವಿಡಿಯೋನ ಅಂತ. ಅವ್ರು ಬಿಟ್ಟಿಲ್ಲ. ಅದನ್ನ ಬಿಟ್ಟು ಬೇರೆ ಏನೋ ಕಾನ್ವರ್ಸೇಷನ್ ತಗೊಂಡು ನನ್ ಮೇಲೆ ಕೆಟ್ಟದಾಗ ಮಾತಾಡೋದು, ಇನ್ನೊಂದ್ ಮಾಡೋದು ಮಾಡ್ತಿದ್ರು. ಅದರಿಂದ ನಾನ್ ಸುಮ್ನೆ ಆಗ್ಬಿಟ್ಟೆ ಆ ಟೈಮಲ್ಲಿ. ಸುಮ್ನೆ ಆದೆ. ಬಟ್ ಈ ವಿಷಯ ನಾನ್ ಬಿಟ್ಟಿಲ್ಲ. ಈ ವಿಷಯನ ನಾನು ಕಿಪ್ಪಿ ಕೀರ್ತಿಗೆ ಹೇಳಿ, ಕಿಪ್ಪಿ ಕೀರ್ತಿ ಆಕ್ಚುಲಿ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರು. ಅವರು ಹೇಳ್ತಾ ಇದ್ರು, ಈ ವಿಷಯನೆಲ್ಲ ಹೇಳಿಲ್ಲ ಅವರು. ನಾನ್ ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ತೀನಿ ಅಂದಾಗ ನಾವು ಕಾವ್ಯ ಅವರು ಮತ್ತೆ ನಾವು ಫಸ್ಟ್ ನಾವಿಬ್ರು, ನಾನು ಕಾವ್ಯ ಅಂತ ಇದೆ, ಕಾವ್ಯ ಅವರು ಇದಾರೆ ಮನೆ ಮೇಲ್ಗಡೆ ಇರೋದು, ನಮ್ಗೆ ಅವ್ರ ಫ್ರೆಂಡ್, ತುಂಬಾ ಕ್ಲೋಸ್ ಫ್ರೆಂಡ್. ನಾವು ಕಾವ್ಯ ಅವರು ಸೇರ್ಕೊಂಡು ಕಿಪ್ಪಿ ಕೀರ್ತಿಗೆ ಫುಲ್ ಸಮಾಧಾನ ಮಾಡಿದ್ವಿ. ಇಲ್ಲಾಂದ್ರೆ ನಾನು ಅವಳು ಸತ್ತೇ ಹೋಗ್ಬಿಟ್ಟಿರೋಳು. ಎಸ್ಪೆಷಲಿ ನಾನು ಎಷ್ಟು ಸಮಾಧಾನ ಮಾಡ್ಬೇಕು ಅಷ್ಟು ಮಾಡ್ದೆ. ಅದಾದ್ಮೇಲೆ ಕಾವ್ಯ ಅವರು ಅಷ್ಟೇ ತೀರಾ ನೈಟ್ ಅವ್ರ ಜೊತೆ ನೈಟ್ ಎಲ್ಲಾ ಕೂರ್ಸ್ಕೊಂಡು ಹೇಳಿದ್ದಾರೆ. ಪಾಪ ಅವ್ರಿಗೆ ಎಷ್ಟು ನೋವಿತ್ತು ಅಂದ್ರೆ, ಸರ್ ಒಂದ್ ಹೆಣ್ಮಗು ನಾನ್ ಗಂಡು, ನನ್ ಬಗ್ಗೆ ನೀನು 1000 ಮಾಡು, ನಮ್ಮ ಅಮ್ಮ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡಿದಾನೆ, ನಾನ್ ತಲೆನೇ ಕೆಡ್ಸ್ಕೊಂಡಿಲ್ಲ. ಯಾಕಂದ್ರೆ ನಾನ್ ಗಂಡ್ಸು ಸರ್, ನಾನು ಎಲ್ಲಿ ಬೇಕಾದ್ರೂ ಬದುಕೋತೀನಿ. ಅದೇ ಒಂದ್ ಹೆಣ್ಣು, ಇವಾಗ ನಾನ್ ರೋಡಲ್ಲಿ ಟೀ ಶರ್ಟ್ ಬಿಚ್ಚಾಕೊಂಡು ಓಡಾದ್ರು ಯಾರು ಕೇಳಲ್ಲ. ಅದೇ ಒಂದ್ ಹೆಣ್ಣನ ಆತರ ಆ ಪದಗಳು
ನಾವ್ ಹೇಳಕ್ ಆಗಲ್ಲ ಆ ಪದಗಳು, ಹೇಳ್ಬಾರ್ದು, ಯಾಕಂದ್ರೆ ಚಿಕ್ಕ ಮಕ್ಳು ದೊಡ್ಡವರೆಲ್ಲ ನೋಡ್ತಾ ಇರ್ತಾರೆ ವಿಡಿಯೋನ. ಆ ತರ ಪದಗಳನ್ನ ಯೂಸ್ ಮಾಡಿ ಅವ್ರ ಜೊತೆ ಮಲಗಿದ್ಯಾ, ಇವ್ರ ಜೊತೆ ಇದ್ಯಾ, ಹಿಂಗಿದ್ಯಾ, ಬಟ್ಟೆ ಬೆತ್ತಲೆಲ್ ಬಿದ್ದಿದ್ಯಾ, ಈ ತರ ಎಲ್ಲ ಹೇಳ್ದಾಗ ನನ್ ಮನ್ಸು ತಡ್ಕೊಳಕ್ಕೆ ಕಿಪ್ಪಿ ಕಿರ್ತೀನಿ ಅಂತಲ್ಲ, ನಾವ್ ಬೇರೆ ವಿಡಿಯೋಸ್ ಎಲ್ಲ ಮಾಡಿದೀವಿ, ಒಂದ್ ಕಂಟೆಂಟ್ ರೇಪ್ ಕಂಟೆಂಟ್ಸ್ ಎಲ್ಲ ಮಾಡಿದೀವಿ ನಾವು, ಯಾಕಂದ್ರೆ ಜನಕ್ಕೆ ಅವೇರ್ನೆಸ್ ಕೊಡೋ ತರ ಎಲ್ಲ ಮಾಡಿದೀವಿ ನಾವು. ಬಟ್ ಅದೇ ಈ ವಿಷಯ ನಮ್ಗೆ ತೀರಾ ಫ್ರೆಂಡ್, ನಾನ್ ಬೇರೆ ಮಗು ತರ ನೋಡ್ತೀನಿ ಅಂತ ಹೇಳಿದ್ದೆ ನನ್ ಮೊದ್ಲು, ಅವಾಗಿಂದನೂ ನನ್ ಮಗು ತರಾನೇ ನೋಡ್ತಾ ಇರೋದು. ಮಗು ತರಾನೇ, ಚಿಕ್ಕ ಹುಡುಗಿ ತರ, ಚಿಕ್ಕ ಚೋಟ ತಂಗಿ ಇದ್ರೆ ಹೆಂಗಿರುತ್ತೆ ಆ ತರ ಚಿಕ್ಕ ಹುಡುಗಿ ತರ ನೋಡ್ತೀನಿ. ನನಗ್ ಟ್ರಿಗರ್ ಆಗೋಯ್ತು, ಇದು ಇಲ್ಲಿಗೆ ಬಿಡೋದ್ ಬೇಡ, ಇದು ಇಲ್ಲಿಗೆ ಬಿಟ್ರೆ ಅವ್ರ ಇಂಟೆನ್ಷನ್ ಏನಿದ್ದು ಗೊತ್ತಾ, ಕಿಪ್ಪಿ ಕೀರ್ತಿನ ಹೆಂಗಾದ್ರೂ ಬ್ಲಾಕ್ ಮೇಲ್ ನ ಮಾಡಿ ಕರ್ಸ್ಕೊಂಡು ರೀಲ್ಸ್ ಮಾಡ್ಸ್ಕೊಳ್ಳೋಣ. ಅವ್ರೇನ್ ಅನ್ಕೊಂಡಿದ್ದಾರೆ, ಕಿಪ್ಪಿ ಕೀರ್ತಿ ಜೊತೆ ಯಾರು ಇಲ್ಲ, ಯಾರು ನಿಲ್ಲಲ್ಲ, ಒಂದ್ ಗಂಡ್ಸಿಲ್ಲ, ಅಮ್ಮ ಮಗಳು ಇಬ್ರೆ ಬ್ಲಾಕ್ ಮೇಲ್ ಮಾಡೋಣ. ಏನಾಗಿತ್ತು ಅಂದ್ರೆ, ಕಿಪ್ಪಿ ಕೀರ್ತಿ ಊರ್ಗ್ ಹೋಗಿದ್ಲು, ಒಂದು ದಿವಸ ಊರ್ಗ್ ಹೋಗಿದ್ಲು, ಯಾಕಂದ್ರೆ ಅವ್ರ ಮಮ್ಮಿಗೆ ಕೈ ಸುಟ್ಟೋಗಿದೆ, ಕೈ ಇಲ್ಲೆಲ್ಲ ಸುಟ್ಟೋಗಿದೆ. ಅದರಿಂದ ಅವ್ರ ಮಮ್ಮಿ ಕೈಲಿ ಆಗ್ತಾ ಇರ್ಲಿಲ್ಲ. ಅವ್ರ ಮಮ್ಮಿ ಒಂದ್ ವಾರ ಮುಚ್ಚಿಕ್ ಬಿಟ್ಟಿದ್ದಾರೆ, ಇವ್ರೇನೋ ಇಲ್ಲಿ ಒಂದ್ ಶೂಟ್ ಇತ್ತು, ಆ ಬಿಸಿಲಿ ಇದ್ರು, ನಾನೇ ಕರ್ಕೊಂಡೋಗಿ ಕರ್ಕೊಂಡ್ ಬರ್ತೀವಿ, ಒಬ್ರು ಜೊತೆಗೆ ಇರ್ಲೇಬೇಕು. ಇವಾಗ ಕಿಪ್ಪಿ ಕೀರ್ತಿನ ಟಕ್ ಅಂತ ಯಾರಾದ್ರೂ ಬಂದ್ ಹಿಂಗ್ ಮಾತಾಡ್ಸಿದ್ರೆ, ಇವಾಗ ಇಲ್ಲಿ ಮಾತಾಡೋ ತರ ಮಾತಾಡಲ್ಲ. ಒಬ್ಬ ಸ್ಟ್ರೇಂಜರ್, ಇವಾಗ ನೀವು ಪರಿಚಯ ಆಗಿದ್ದೀರಾ, ಮಾತಾಡಿದೀವಿ ಸ್ವಲ್ಪ ಹೊತ್ತೆಲ್ಲ ಓಕೆ, ಒಂದು ಸ್ಟ್ರೇಂಜರ್ ಬಂದು ಟಕ್ ಅಂತ ಮಾತಾಡ್ಸಿದ್ರೆ ಕಿಪ್ಪಿ ಕೀರ್ತಿ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಲ್ಲ, ಸ್ವಲ್ಪ ಟೈಮ್ ತಗೊಂಡು ರೆಸ್ಪಾನ್ಸ್ ಮಾಡೋದು. ಇವ್ರ ಪ್ಲಾನ್ ಏನಿತ್ತು, ಅಲ್ಲೋಗಿದ್ದಾಳೆ ಹೆಂಗು ಬ್ಲಾಕ್ ಮೇಲ್ ಮಾಡ್ಬಿಡೋಣ, ಕೃಷ್ಣನ್ ಬಿಡಿಸ್ಬಿಡೋಣ, ಇವಾಗ ನಾನು ಏನಿದ್ದೀನೋ ನನ್ನ ಬಿಡಿಸ್ಬಿಟ್ಟು ಅವ್ರ ಕಡೆ ಎಳ್ಕೊಂಡ್ಬಿಡೋಣ ಅಂತ ಅವ್ರ ಪ್ಲಾನ್ ಇತ್ತು. ನಾನೇನ್ ಮಾಡ್ದೆ, ಇವ್ರು ಹತ್ಕೊಂಡು ಈ ತರ ಸತ್ತೋಯ್ತೀನಿ ಅದು ಇದು ಅಂದಾಗ ನಾನೇನ್ ಮಾಡ್ದೆ, ಸರಿ ಆಯ್ತು ಹೆಂಗು ನೀನ್ ಬರ್ತಿಯಲ್ಲ, ಇಲ್ಲ ನಾನೇ ಹೋಗಿ ಕರ್ಕೊಂಬಂದ್ಬಿಟ್ಟೆ ಅಲ್ಲಿಂದ, ನಾನೇ ಹೋಗಿ ಕರ್ಕೊಂಬಂದ್ ಇದು ಹೆಂಗು ಇಲ್ಲೇ ಇದ್ಲವಳು. ಅದಾದ್ಮೇಲೆ ತೀರಾ ಡೈಲಿ ಟಾರ್ಚರ್ಗಳು ಮಾಡ್ತಾನೆ ಇದ್ರು. ನನ್ ಕೈಲಿ ತಡ್ಕೊಳಕ್ಕಾಗಿಲ್ಲ, ಸೀದಾ ಎತ್ಕೊಂಡೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ. ನಮ್ಗೆ ಯಾಕೋ ಸ್ಟೇಷನ್ಗೆ ಹೋದ್ವಿ, ನಿಜ ಹೇಳ್ಬೇಕು ಅಂದ್ರೆ ಕಂಪ್ಲೇಂಟ್ ಕೊಡಕ್ಕೆ ನಂಗೆ 3 ದಿವಸ ಟೈಮ್ ಹಿಡಿತು. ಎರಡು ಮೂರು ದಿವಸ ಟೈಮ್ ಹಿಡಿತು ಒಂದ್ ಕಂಪ್ಲೇಂಟ್ ಕೊಡಕ್ಕೆ. ಫಸ್ಟ್ ಡೇ ಇಲ್ಲಿಗೆ ಬಂದ್ವಿ, ಈ ಸ್ಟೇಷನ್ ಇಂದ ಆ ಸ್ಟೇಷನ್ಗೆ ಹೋಗಿ ಅಂತಾರೆ, ಆ ಸ್ಟೇಷನ್ ಇಂದ ಈ ಸ್ಟೇಷನ್ ಸೈಬರ್ಗೆ ಸೇರುತ್ತೆ ಅಂತಾರೆ, ಇಲ್ಲ ನಾರ್ಮಲ್ ಸ್ಟೇಷನ್ ಸೇರುತ್ತೆ, ಸೈಬರ್ಗೆ ಸೇರುತ್ತೆ ಅಂತ 2 ದಿವಸ ವೇಸ್ಟೇ ಮಾಡ್ಬಿಟ್ಟು. 3ನೇ ದಿವಸ ಬಂತು. 3ನೇ ದಿವಸ ಬಂದಾಗ ಏನಾಯ್ತು, ಅಲ್ಲೂ ಅದೇ ತರ ಅವ್ರನ್ನ ಕರ್ಸಿದ್ರು. ಫಸ್ಟ್ ಒಂದ್ 2ನೇ ದಿವಸ ಕರ್ಸಿದ್ರು. ಯಾವ ಇದು ಬ್ಯಾಡಹಳ್ಳಿ ಪೊಲೀಸ್ ಸ್ಟೇಷನ್. 2 ದಿವಸ ಅದು ಸೈಬರ್ಗೆ ಸೇರುತ್ತೆ ಅದು ಇದು ಅಂತ ಓಡಾಡ್ತಾನೆ ಇದ್ವಿ. ನಮಗ್ ಬೇಜಾರಾಗೋಯ್ತು. ನಾನು ಹೇಳ್ದೆ, ಸರ್ ಏನೇ ಆಗ್ಬಿಡ್ಲಿ FIR ಹಾಕ್ಬಿಡಿ, ನನ್ಗೆ ಇದಕ್ಕೆ ಇದು ಭಯ ಬರುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ. ಅವ್ರು ಲಾಸ್ಟ್ಗೆ ಕಾಂಪ್ರಮೈಸ್ ಕೂರ್ಸಿದ್ರು. ಅದು ಯಾವಾಗ ಒಂದು ದಿವಸ, 3ನೇ ದಿನ ಅನ್ಕೊಳ್ಳಿ, 3ನೇ ದಿನ ಕಾಂಪ್ರಮೈಸ್ ಕೂರ್ಸಿದ್ರು. ಐ ಮೀನ್ ಇವತ್ತು 3ನೇ ಕಾಂಪ್ರಮೈಸ್ ಕೂರ್ಸಿದ್ರು. ಅವ್ರು ಎಷ್ಟು ದೌಲತ್ತಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ, ಒಂದ್ ಹೆಣ್ಣಿಗೆ ಹಿಂಗ್ ಮಾತಾಡಿದೀವಿ ಅನ್ನೋದು ಏನು ಇಲ್ಲ. ಯಾರು ಪೊಲೀಸ್ ಅವರ ದರ್ಶನ್ ಮುತ್ತು ಅವ್ರಿಬ್ರು ಒಂದ್ ಹೆಣ್ಣಿಗೆ ಹಂಗ್ ಮಾತಾಡಿದೀವಿ ಅನ್ನೋದು ಅವ್ರಿಗೆ ಒಂದು ಚೂರು ಇಲ್ಲ. ದೌಲತ್ತಲ್ಲಿ ಓಡಾಡ್ತಾ ಇದ್ರು. ಆಮೇಲೆ ಪೊಲೀಸವ್ರು ಕರ್ದಿ ವಾರ್ನ್ ಮಾಡಿದ್ರು. ವಾರ್ನ್ ಅಂದ್ರೆ ನಾರ್ಮಲ್ ಆಗಿ ವಾರ್ನ್ ಮಾಡಿದ್ರು, ಮಾತಲ್ಲೇ ವಾರ್ನ್ ಮಾಡಿ ಎಲ್ಲಾ ತರನು ಹೇಳಿ ಫೋಟೋಸ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸಿದ್ರು. ಅವ್ರು ಹೇಳೋದು ಈ ತರ ಎಲ್ಲ ಮಾಡ್ಬಾರ್ದು, ಹಿಂಗೆಲ್ಲ ಮಾಡ್ಬಾರ್ದು ಅಂತ ಹೇಳಿದ್ರು. ಬಟ್ ಆದ್ರೆ ಸ್ಟೇಷನ್ ಇಂದ ಆಚೆ ಬಂದಾದ್ಮೇಲೆ ಅವ್ರ ಮುಖದಲ್ಲಿ ಒಂದು ಚೂರುನು ನಾವ್ ಒಂದ್ ಹೆಣ್ಮಗು ಮಾತಾಡಿದೀವಿ ಏನು ಇಲ್ಲ, ನಗಾಡ್ಕೊಂಡು ಜಾಲಿಯಾಗಿ ಆಚೆ ಹೋದ್ರು. ಇದು ನಮ್ಗೇನ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ. ಸುಮ್ನೆ ನೋಡಿ ಒಂದ್ ಫಾರ್ಮ್ ಇಟ್ಕೊಂಡು ಓಡಾಡ್ತಾ ಇದೀನಿ. ಅವ್ರು ಮಾಡ್ಸಿದ್ರು, ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅಷ್ಟೇ. ಏನಿದೆ ಹೇಳಿ, ಒಂದು ಸ್ವಲ್ಪ ಡೀಟೇಲ್ಸ್ ಹೇಳಿ. ಕನ್ನಡ ಅಷ್ಟಾಗಿ ಓದಕ್ ಬರಲ್ಲ, ನೀವೇ ಓದಿ. ಇದ್ರಲ್ಲಿ ಏನಿದೆ ಅಂತಂದ್ರೆ, ನಿಮ್ಮ ಕಂಪ್ಲೇಂಟ್ ಅನ್ನ ಸ್ವೀಕೃತಿ ತಗೊಂಡಿದ್ದಾರೆ ಅಷ್ಟೇ. ತಗೊಂಡಿದ್ದಾರೆ. ಅರ್ಜಿದಾರರಾದ ಪಾರ್ವತಿ ಕಿಪ್ಪಿ ಕೀರ್ತಿ ಅವರು ನೀಡಿದ ದೂರಿನ ಸಾರಾಂಶವೆಂದರೆ, 2024ರಲ್ಲಿ ಮುತ್ತರಾಜ್ ಎಂಬುವನ ನನ್ನನ್ನು ಪ್ರೀತಿಸುವುದಾಗಿ ನಾಟಕ ಮಾಡಿ ಸ್ನೇಹ ಪ್ರೀತಿಯಾಯಿತು. ನನ್ನ ಬಳಿ 20,000 ಹಣ ತೆಗೆದುಕೊಂಡಿರ್ತಾನೆ. ನಿಜನಾ? 2025ರ ಆಗಸ್ಟ್ನಲ್ಲಿ ಮನಸ್ತಾಪದಿಂದ ಅವನು ನನ್ನನ್ನು ಬಿಟ್ಟು ಹೋದ. ಜೊತೆಗೆ ದರ್ಶನ್ ಜೊತೆ ಇದ್ದು ಲೈಕ್ ಫಾಲೋವರ್ಸ್ಗೋಸ್ಕರ ಬಳಸಿಕೊಂಡು ನನ್ನ ಜೊತೆ ಇದ್ದು ದರ್ಶನ್ ಮಾನಹಾನಿ ಮಾಡಿದ್ದಾನೆ. ಇದರಲ್ಲಿ ಮುತ್ತು ಹೆಸರು ಹಾಕಿಲ್ಲ ನೀವು, ದರ್ಶನ್ ಮಾತ್ರ ಅಂತಿದೆ. ಸೆಪ್ಟೆಂಬರ್ 20ರಂದು ವಿಡಿಯೋ ಮಾಡಿ ನನ್ನ ಮಾನ ತೆಗೆದಿದ್ದಾರೆ. ಒಬ್ಬರಿಗೊಬ್ಬರು ಅವರ ಜೊತೆ ರಿಲೀಸ್ ಮಾಡಿಲ್ಲ ಎಂಬ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಮಾನಹಾನಿ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಹಾಕಿ ನನ್ನನ್ನು ಮಾನಸಿಕವಾಗಿ ಕುಗ್ಗಿಸಿರುತ್ತಾರೆ. ಇವರ ಜೊತೆಗೆ ಮಂಗಳಮುಖಿ ದೀಪು ಸಹ ಇರ್ತಾರೆ. ಆದ್ರಿಂದ ಸದರಿಯವರ ಬಗ್ಗೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕೆಂದು ಕೋರಿ ನೀಡಿದ ದೂರು ಇಷ್ಟೇ. ಪೊಲೀಸರು ಈ ಒಂದು ದೂರು ತಗೊಂಡು ಪೊಲೀಸರು ನೆಕ್ಸ್ಟ್ ಏನ್ ಹೇಳಿದ್ರು? ಅವ್ರನ್ನ ಕರೆಸ್ತೀನಿ ಅಂತ ಹೇಳಿದ್ರು. ಆಕ್ಚುಲಿ ನೆನ್ನೆ ನೈಟ್ ಅವರು ಕರೆಸ್ತೀನಿ ಅಂತ ಹೇಳಿದ್ರು. ನೆನ್ನೆ ನೈಟ್ ಕರ್ಸಿ ಮಾತಾಡ್ತೀನಿ ಅಂದ್ರು. ಅವ್ನ್ ಬಂದ ದೌಲತ್ತಲ್ಲಿ ಅಲ್ಲೂ ಮಾತಾಡ್ದ, ತುಂಬಾ ದೌಲತ್ತಲ್ಲಿ ಅವ್ನ್ ದರ್ಶನ್ ಕರ್ಸಿದ್ರು.
ತುಂಬಾ ದೌಲತ್ತಲ್ಲಿ ಮಾತಾಡ್ದ. ಓಕೆ. ಇವ್ರ ಫ್ರೆಂಡ್ ಅನ್ನೋನು ತುಂಬಾ ದೌಲತ್ತಲ್ಲಿ ಸಿಕ್ಕಾಪಟ್ಟೆ. ಪೊಲೀಸ್ ಅವ್ರ ಮುಂದೆನೆ. ಪೊಲೀಸವ್ರ ಮುಂದೆನೆ ಅವ್ರೇನಂದ್ರು ಇಬ್ರು ಒಟ್ಟಿಗೆ ಬನ್ನಿ, ನಾಳೆ ಮಾತಾಡೋಣ, ನಾಳೆ ಏನಿದೆಯೋ ಅದ್ ಮಾಡೋಣ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾವು ಅವ್ರಿಬ್ರನ್ನ ಕರ್ಸ್ಕೊಂಡ್ವಿ. ಅವ್ರಿಬ್ರನ್ನ ಕರ್ಸ್ಕೊಂಡು ನೆಕ್ಸ್ಟ್ ಡೇ ಅವ್ರು ಪೊಲೀಸ್ ಅವರೇ ಕರ್ಸಿದ್ರು. ನೆಕ್ಸ್ಟ್ ಡೇ 10 ಗಂಟೆ ಟೈಮ್ ಕೊಟ್ರೆ ಅವ್ರು ದೌಲತ್ತಲ್ಲಿ 3 ಗಂಟೆ ಆದ್ರೂ ಬಂದಿಲ್ಲ, 3:30-4 ಗಂಟೆ ಆದ್ರೂ ಬಂದಿಲ್ಲ. ನಾವು ಬೆಳಿಗ್ಗೆ 11 ಗಂಟೆಗೆ ನ್ಯಾಯ ಸಿಗ್ಲಿ ಅಂತ ಓಡಾಡ್ತಾ ಇದ್ವಿ. ಬೆಳಗ್ಗೆ 11 ಗಂಟೆಗೆ ಹೋಗಿ ಸಂಜೆ 4 ಗಂಟೆವರೆಗೂ ಪೊಲೀಸ್ ಸ್ಟೇಷನ್ ಆಚೆನೆ ಕಾಯ್ತಾ ಇದ್ವಿ. ನಾವು ಆಚೆನೆ ಕಾಯ್ತಾ ಇದ್ವಿ. ಅದಾದ್ಮೇಲೆ ಬಂದ್ರು. ಅದಾದ್ಮೇಲೆ ಇವ್ರು ಒಳಗಡೆ ಕಾನ್ವರ್ಸೇಷನ್, ನಾನು ಆಚೆ ಇದ್ದೆ, ಕಿಪ್ಪಿ ಕೀರ್ತಿ ಅವ್ರದ್ದು ಕಾನ್ವರ್ಸೇಷನ್ ಆಯ್ತು. ಓಕೆ. ಅದಾದ್ಮೇಲೆ ಅವ್ರು ಹೇಳಿದಾರೆ, ಎಲ್ಲಾ ಡೀಟೇಲ್ಸ್ ಆಗಿ ಹೇಳಿದಾರೆ. ಮತ್ತೆ ಇವರು ತೀರಾ ಹತ್ರು ಎಲ್ಲಾ ಮಾಡಿದ್ರು. ಬಟ್ ಅದೇ ಅವ್ರ ಫೇಸ್ ಅಲ್ಲಿ ನನ್ ನೋಡಿದ ಆರಾಮಾಗಿ ನಗಾಡ್ಕೊಂಡೇ ಓಡಾಡ್ತಾ ಇದ್ರು. ಅವರು ಯಾವ್ದೇ ಗಿಲ್ಟ್ ಕಾಡ್ತಿರ್ಲ, ಯಾವ್ದೇ ಗಿಲ್ಟ್ ಇಲ್ಲ. ಅಲ್ಲಿ ಅವ್ರ ಮುಂದೆ ಮಾತ್ರ ಏನೋ ಪಾಪ ಅನ್ನೋ ತರ. ಅವ್ರಿಗೆ ವಿಡಿಯೋ ಡಿಲೀಟ್ ಮಾಡಕ್ಕೆ ರೆಡಿ ಇಲ್ಲ. ಬಟ್ ಅವ್ನು ಇವಾಗ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಸರ್, ನಾವು ಕೊಟ್ಟಿರೋದು ಕಂಪ್ಲೇಂಟ್. ನಮಗ್ ರೈಟ್ಸ್ ಇರುತ್ತೆ ಎಲ್ಲ ವಿಡಿಯೋ ಡಿಲೀಟ್ ಮಾಡಿ ಅಂತ. ಅಲ್ಲಿ ಹೆಂಗಾಗ್ತಿದೆ ಅಂದ್ರೆ ಉಲ್ಟಾ ನಮ್ಮನ್ನೇ ಡಿಲೀಟ್ ಮಾಡಿ ಅಂತಾರೆ. ಓಕೆ ಓಕೆ. ನಮ್ಮನ್ನೇ ಡಿಲೀಟ್ ಮಾಡಿ ಅಂದ್ರೆ ನಾವ್ ಹೆಂಗ್ ಡಿಲೀಟ್ ಅಂದ್ರೆ ನಿಮ್ದು ಏನ್ ಡಿಲೀಟ್ ಮಾಡಿದ್ರೆ ನೀವು ನಾನು ಹೇಳ್ದೆ ಒಂದೇ ಮಾತಲ್ಲಿ ಮುಗಿಸ್ದೆ. ಸರ್ ಕಂಪ್ಲೇಂಟ್ ಕೊಟ್ಟಿರೋದು ಇವ್ರದ್ದು, ಕಿಪ್ಪಿ ಕೀರ್ತಿ ಅವ್ರದ್ದು ಏನಿದೆ ಸಾಲ್ವ್ ಮಾಡ್ಕೊಳ್ಳಿ, ನಂದು ಏನಿಲ್ಲ. ನಾನು ಯಾಕಂದ್ರೆ ಯಾರ ಹೆಸರು ಯೂಸ್ ಮಾಡಿಲ್ಲ, ಅವ್ರ ಹೆಸರು ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಮಾಡ್ತಾ ಇದೀನಿ ವಿಡಿಯೋಸ್ ಅನ್ನೋದಿಲ್ಲ. ಬೇರೆ ಕಿಪ್ಪಿ ಕೀರ್ತಿ ಹೆಸರು ಯೂಸ್ ಮಾಡಿದೀನಿ. ನನಗೆ ಕ್ವಶನ್ಸ್ ಕೇಳ್ಬೇಕಾಗಿದೆ ಕಿಪ್ಪಿ ಕೀರ್ತಿ, ಕಿಪ್ಪಿ ಕೀರ್ತಿ ಹೆಸರು ಯೂಸ್ ಮಾಡಿದೀನಿ. ಅವ್ರು ಬೇಕಾದ್ರೆ ಏನ್ ಬೇಕಾದ್ರೆ ಹೋಗೋದು, ನಾನು ಹೇಳ್ತೀನಿ. ಅದಾದ್ಮೇಲೆ ನನ್ನ ಪಾಡಿಗೆ ನಾನು ಆಚೆ ಬಂದೆ. ಆಚೆ ಬಂದ್ಬಿಟ್ಟು ಇವ್ರು ಒಳಗಡೆ ಮಾತಾಡ್ಕೊಂಡು ಅದೊಂಥರ ಕಾಂಪ್ರಮೈಸ್ ತರ. ಅದೇನೋ ನಮ್ಗೆ ಇಷ್ಟ ಆಗಿಲ್ಲ, ಅದು ನಮ್ಗೆ ಕರೆಕ್ಟ್ ಆಗಿ ನ್ಯಾಯ ಸಿಗ್ಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಈಗ ನೆಕ್ಸ್ಟ್ ನಿಮ್ದು ಏನ್ ನೆಕ್ಸ್ಟ್ ಹೆಜ್ಜೆ ಏನು, ಸ್ಟೆಪ್ ಏನ್ ತಗೊಳ್ತೀರಾ? ಅಲ್ಲಿಗೆ ಸಂಧಾನಕ್ಕೆ ಓಕೆ ಮಾಡ್ತೀರಾ? ಆಮೇಲೆ ಕಿಪ್ಪಿ ಮಾತಾಡ್ತಾ ಹೇಳಿದ್ರು ನನಗೆ ಅದರಿಂದ ಸಮಾಧಾನ ಇಲ್ಲ, ಅವ್ರು ಯಾವಾಗ ಏನ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಹೌದು, ಇವಾಗ ರಿಲೀಸ್ ಮಾಡ್ಬೋದು ಅವರು. ಇವಾಗ ಏನ್ ಗೊತ್ತಾ, ಅದು ನ್ಯೂಡ್ ವಿಡಿಯೋ ಎಲ್ಲಿದೆ ಅಂತ ಗೊತ್ತಿಲ್ಲ. ಓಕೆ ಓಕೆ. ನಮ್ಗೆ ಇದೆಲ್ಲ ಫಸ್ಟ್ ಟೈಮ್. ನಾವೆಲ್ಲ ಯಾವ ಪೊಲೀಸ್ ಸ್ಟೇಷನ್ ಯಾವತ್ತೂ ಹೋಗಿಲ್ಲ. ನಾವು ಏನಾದ್ರು ಒಂದು ಹೋಗಿ ಎಕ್ಸ್ಪೀರಿಯನ್ಸ್ ಇದ್ರೆ ಅದೊಂಥರ. ನಾವ್ ಯಾವತ್ತೂ ಹೋಗಿಲ್ಲ. ನಮ್ಗೆ ಏನ್ ಗೊತ್ತಿದೆಯೋ ಅದೆಲ್ಲ ಮಾಡಿದೀವಿ. ನಮ್ ಪ್ರಯತ್ನ ನಾನು ಪಟ್ಟಿದ್ದೀನಿ. ಬಟ್ ಇವಾಗ ಏನಂದ್ರೆ ಇದಕ್ಕೆ ಬೇರೆ ಏನಾದ್ರು ಸೊಲ್ಯೂಷನ್ ಕೊಡೋಣ ಅಂತ. ಇದೇ ತರ ಇದ್ರೆ ಆಗಲ್ಲ. ಬೇರೆ ತರ ಅವ್ರು ಎಲ್ಲಾದ್ರೂ ಬಿಟ್ಬಿಟ್ರೆ, ಓಕೆ, ಆ ಎಲ್ಲ ವಿಡಿಯೋ ಎಲ್ಲಾದ್ರೂ ಬಿಟ್ಬಿಟ್ರೆ, ಇಲ್ಲ ಬೇರೆಯವ್ರ ಕೈಲಿ ಬಿಡಿಸಿದ್ರೆ, ಯಾವ್ದಾದ್ರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಅದು ಮಾಡ್ತಾರೆ ಅನ್ನೋ ಒಂದು ನಿಮಗೆ ಭಯ ಇದೆ. ನಮ್ಗ ಆ ಭಯ ಇದೆ, ಪಕ್ಕಾ ಇದೆ. ನನಗ್ ಭಯ ಇದೆ, ಕಿಪ್ಪಿ ಕೀರ್ತಿಗೂ ಆ ಭಯ ಇದೆ. ತುಂಬಾ ಭಯ ಇದೆ, ತುಂಬಾ ಭಯ ಇದೆ. ಇವಾಗ ನೋಡಿ ಅವ್ರ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಸಿದೀವಿ. ಅದೇ ವಿಡಿಯೋ ನಾವು ಡೌನ್ಲೋಡ್ ಮಾಡಿ ಬೇರೆ ಯಾವ್ದಾದ್ರು ಫಿಲ್ಮ್ ಫ್ಯಾನ್ ಪೇಜ್ ಇಲ್ಲ ಟ್ರೋಲ್ ಪೇಜ್ ಅಂತ ಅವರೇ ಬೇರೆ ಫೇಕ್ ಅಕೌಂಟ್ ಇಂದ ಬಿಡ್ತಾರೆ ಅಂತ ನಿಮ್ಮ ಒಂದು ಇದು. ಹೆಂಗಾಗ್ಬೇಕಾಗಿತ್ತು ಅಂದ್ರೆ ಸರ್, ಇದು ಕಂಪ್ಲೇಂಟ್ ಆಗಿ FIR ಆಗಿದ್ರು ಪರವಾಗಿಲ್ಲ, FIR ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಅದೊಂದು ಲೆಕ್ಕಾಚಾರ ಇರುತ್ತೆ. ಅವ್ರು ನೆಕ್ಸ್ಟ್ ಟೈಮ್ ಒಂದ್ ಹುಡುಗಿ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಕು ಅಂದ್ರೆ ಹಿಂದೆ ಮುಂದೆ ಯೋಚಿಸ್ಬೇಕು. ಅರ್ಥ ಆಯ್ತಾ ಸರ್? ಗೊತ್ತಾಯ್ತು. ಒಂದು ಹೆಣ್ಣು ಮಗು ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಹಿಂದೆ ಮುಂದೆ ಈ ಕೆಟ್ಟು ಪದಗಳು ಯೂಸ್ ಮಾಡ್ಕೊಂಡು ಅಮ್ಮ ಅಕ್ಕ, ಇವಾಗ ಒಂದ್ ಹುಡುಗಿ ಇಟ್ಕೊಂಡು ಆ ಹುಡುಗಿ ಹೆಸರು ಇಟ್ಕೊಂಡು ಕೆಟ್ಟದಾಗ ಮಾತಾಡ್ತಾರಲ್ಲ ಅವ್ರಿಗೆ. ಓಕೆ, ಅಂದ್ರೆ ಈ ತರ ಕೆಟ್ಟದಾಗಿ ಯಾವ ಹೆಣ್ಮಗಳನ್ನು ಬಿಂಬಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನೀವು ಕಿಪ್ಪಿ ಕೀರ್ತಿ ಪರವಾಗಿ ಇದೀನಿ, ಅವರಿಗೆ ಒಂದು ಸಪೋರ್ಟಿವ್ ಆಗಿ ಇದ್ದೀರಾ. ಹೌದು ಸರ್. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಜನ ಅಷ್ಟೆಲ್ಲ ಮಾಡ್ತಿದ್ದಾರೆ, ಅಷ್ಟೆಲ್ಲ ನೋಡ್ತಿದ್ದಾರೆ, ಎಲ್ಲ ಆಗ್ತಿದೆ. ಲಕ್ಷ ಜನ ಮೇಲೆ ನೋಡಿದ್ದಾರೆ. ಓಕೆನಾ, ಲಕ್ಷ ನೋಡಿದ್ದಾರೆ ಜನ. ಇವಾಗ ಅದೇ ಅವ್ರ ಮನೆ ಹೆಣ್ಮಕ್ಳಿಗಾಗಿದ್ರೆ, ಇವಾಗ ನನ್ನ ಮಕ್ಕಂಗಾಗಿದ್ರೆ, ನನ್ನ ಜಾಗದಲ್ಲಿ ಹಂಗೆ ಥಿಂಕ್ ಮಾಡಿ ನಮ್ಮ ಮಕ್ಕಂಗಾಗಿದ್ರೆ ಅಂಬದ ಅಷ್ಟು ಜನದ ಮುಂದೆ ಹೇಳಿದಾಗ ಮುಂದೆ ಅವ್ರ ಫ್ಯೂಚರು. ಹೌದು, ಇವಾಗ ನಮ್ಮ ಅಕ್ಕ, ಇವಾಗ ನನ್ನ ತಂಗಿ ಅನ್ಕೊಳ್ಳಿ ಕಿಪ್ಪಿ ಕೀರ್ತಿ, ಕಿಪ್ಪಿಗೆ ಅಂದಿದ್ರೆ ಹೆಂಗಾಗಿರೋದು? ಕರೆಕ್ಟ್. ನನ್ನ ತಂಗಿ ಅದು ನಾನ್ ಬಿಡ್ತಿದ್ನ ಕೋಪದಲ್ಲಿ ಏನ್ ಮಾಡ್ತಿದ್ದೆ? ಇದು ಒಂಥರ ಜನಕ್ಕೆ ಹೆಣ್ಮಕ್ಳಿಗೆ ನಾನು ಹೇಳೋದು ಎಕ್ಸಾಂಪಲ್ ಯಾವ ತರ ಅಂದ್ರೆ, ನೋಡಿ ಸವಾಸ ಮಾಡಿ. ಯಾವ ಫ್ರೆಂಡ್ ಮಾಡ್ತೀರಾ, ಯಾವ ಟೈಮಲ್ಲಿ ನೀವು ಅವ್ರ ಜೊತೆ ಯಾವ ಜಾಗಕ್ಕೆ ಹೋಗ್ತೀರಾ, ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವ್ರು ಎಂತವ್ರು. ಒಬ್ಬರನ್ನ ಲವ್ ಮಾಡಕ್ಕಿಂತ ಮುಂಚೆ, ಒಬ್ಬರನ್ನ ಫ್ರೆಂಡ್ ಮಾಡ್ಕೊಳಕ್ಕಿಂತ ಮುಂಚೆ, ಫ್ರೆಂಡ್ ಮಾಡಿದ್ರೆ ಈ ತರ ಫ್ರೆಂಡ್, ಅದೇ ಹೇಳಿದ್ನಲ್ಲ ಬೆತ್ಲೆ ವಿಡಿಯೋ ಇಟ್ಕೊಂಡು ಬೆತ್ಲೆ ವಿಡಿಯೋ ಮಾಡಿದೀವಿ, ಆ ವಿಡಿಯೋ ಬಿಡ್ತೀವಿ. ಇವಾಗ ಇದೆಲ್ಲ ಯಾರಿಗಂದ್ರೆ ಈ ಕೆಟ್ಟು ಅಭಿಪ್ರಾಯಗಳು ಇರ್ತಾವ ಗೊತ್ತಾ, ಅಂತವ್ರ ಸವಾಸ ಮಾಡ್ಬೇಡಿ, ಅಂತವ್ರ ಸವಾಸ ಮಾಡ್ಲೇಬೇಡಿ. ನಾನು ಹೆಣ್ಮಕ್ಳಿಗೆ ಹೇಳ್ತಾ ಇರೋದು, ಅಂತ ಸವಾಸ ಮಾಡ್ಲೇಬಾರ್ದು, ಅವ್ರದ್ದು ಲೈಫಲ್ಲಿ ಮಾಡಬಾರ್ದು. ಇದೊಂದು ಅವೇರ್ನೆಸ್ ತರ ಇದು ಯಾರಿಂದಾನೋ ಯಾಕೆ ಸ್ಟಾರ್ಟ್ ಆಗ್ಲಿ, ಕಿಪ್ಪಿಯಿಂದಾನೇ ಸ್ಟಾರ್ಟ್ ಆಗ್ಲಿ ಒಳ್ಳೆ ಕೆಲಸ ಅನ್ನೋದು ನನ್ನ ಅನ್ಸಿದೆ. ಒಂದ್ ಹೆಣ್ಮಗುಗೆ ನ್ಯಾಯ ಸಿಗ್ಬೇಕು. ಬೇರೆ ರೇಪ್ ಆದ್ರೆ ಮಾತ್ರ ಅಲ್ಲ ಸರ್, ಇದೂನು ಅಷ್ಟೇ, ಇಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಫಸ್ಟ್ ವಿಡಿಯೋ ಇಂದ ಸ್ಟಾರ್ಟ್ ಆಗುತ್ತೆ, ನಾಳೆ ಇನ್ನೊಂದ್ ತರ ಬರುತ್ತೆ. ಕಿಪ್ಪಿ ಆಗಿರೋದಕ್ಕೆ ಅವ್ರು ವೈರಲ್ ಆಗಕ್ ಯೂಸ್ ಮಾಡ್ಕೋತಾರೆ. ಅದೇ ಬೇರೆ ಹೆಣ್ಮಗು ಆದ್ರೆ ಬೇರೆ ತರ ಯೂಸ್ ಮಾಡ್ಕೋತಾರೆ. ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು. ಬೇರೆ ಹೆಣ್ಮಗುಗೆ ನೆಕ್ಸ್ಟ್ ಇನ್ನೊಬ್ಬ ವಿಡಿಯೋ ಕೆಟ್ಟ ಮಾತಲ್ಲಿ ಒಂದ್ ವಿಡಿಯೋ ಮಾಡ್ಬೇಕು ಅಂದ್ರೆ ಭಯ ಬರ್ಬೇಕು. ಈ ತರ ಯಾರಾದ್ರೂ ಒಬ್ರು
ಕಂಪ್ಲೇಂಟ್ ಕೊಡ್ತಾರಪ್ಪ ಅವ್ರಿಗೆ ಹಿಂಗಾಗುತ್ತೆ, ಇಲ್ಲ ಏನಾದ್ರು ಒಂದು ಮಹಿಳಾ ಯೋಜನೆನೋ ಮಹಿಳಾ ಸಂಘದವರು ಇವರೆಲ್ಲ ಬಂದು ಮನೆ ಹತ್ರ ಬಂದು ಹೊಡಿತಾರಪ್ಪ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹಿಂಗೆ ನೀರ್ ತರ. ಇವಾಗ ಒಬ್ಬ ಬ್ಯಾಡ್ ವರ್ಡ್ ಯೂಸ್ ಮಾಡ್ದಂದ್ರೆ ಆ ಬ್ಯಾಡ್ ವರ್ಡ್ ವಿಡಿಯೋಗೆ ಯಾಕೆ ಲೈಕ್ ಕೊಡ್ತೀರಾ ನೀವು? ನೀವ್ ಯಾಕೆ ಕೊಡ್ತೀರಾ ಲೈಕ್? ಕೊಡಿರಿ, ರಿಪೋರ್ಟ್ ಹೊಡೀರಿ, ಮಾಡ್ರಿ, ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಕೊಡ್ರಿ, ಯಾಕೆ ಬೇಡ ಅಂತಾರೆ? ಈ ಬ್ಯಾಡ್ ವಿಡಿಯೋ ಮಾತ್ರ ನೋಡಿ, ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದ್ ಹುಡುಗಿ ಅರ್ಧಂಬರ್ಧ ಡ್ರೆಸ್ ಹಾಕೊಂಡ್ ವಿಡಿಯೋ ಮಾಡಿದ್ರೆ ಲೈಕ್ಸ್ ಕಿತ್ಕೊಂಡು ಹೋಗಿರುತ್ತೆ. ಅದೇ ಒಂದ್ ಹುಡುಗಿ ಫುಲ್ ಡ್ರೆಸ್ ಮಾಡಿ ಒಂದ್ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರೆ ಲೈಕ್ಸ್ ಇರಲ್ಲ, 100-150 ಇರುತ್ತೆ. ನಮ್ ಜನಕ್ಕೆ ಇದು ಎಲ್ಲ ಗೊತ್ತಾಗ್ಬೇಕು. ಈ ತರ ಹಿಂಗಿದೆ. ಇವಾಗ ಎಲ್ಲರಿಗೂ ಆಸೆ ಇರುತ್ತೆ ಸರ್, ಹೆಣ್ಮಕ್ಳಿಗೆ ಎಲ್ಲರಿಗೂ ಆಸೆ ಇರುತ್ತೆ, ಗಂಡಸರಿಗೆ ಆಗ್ಲಿ ಹೆಣ್ಮಕ್ಳಿಗೆ ಆಗ್ಲಿ ನಾವು ಬೆಳಿಬೇಕು ಅನ್ನೋ ಇರುತ್ತೆ. ಇವಾಗ ಜನಕ್ಕೆ ಏನ್ ಬೇಕೋ ಅದನ್ನ ನಾವು ಕೊಡಕ್ ಟ್ರೈ ಮಾಡ್ತೀವಿ. ನೀನ್ ಒಳ್ಳೇದನ್ನ ಕೊಡು, ಯಾಕೆ ನೀವ್ ಒಳ್ಳೇದಕ್ ಲೈಕ್ ಕೊಡು, ಯಾಕೆ ಜನ ಇವಾಗ ಜನ ಹಂಗೆ ಕೆಟ್ಟದಕ್ ಕೊಡ್ಬೇಕಾದ್ರೆ ಜನ ಕೆಟ್ಟದಲ್ಲೇ ಹೋಗ್ತಾರೆ. ನಿಮ್ಗೆ ರೀಸೆಂಟ್ ಆಗಿ ನಡೆದಿರೋ ನ್ಯೂಸ್ ಗಳೆಲ್ಲ ಗೊತ್ತು, ಕೆಟ್ಟದಲ್ಲೇ ಹೋಗಿರೋದು. ಒಳ್ಳೇದ್ ಯಾವ್ದು ಬಂದಿಲ್ಲ. ಒಳ್ಳೇದ್ ಯಾವ್ದು ಬಂದಿದೆ? ಯಾವ್ದು ಬರಲ್ಲ. ಸೊ ಇವಾಗ ಒಂದೇನಂತಂದ್ರೆ, ಇವಾಗ ನಿಮ್ಗೆ ಪೊಲಿಟಿಷಿಯನ್ ನಿಮ್ಗೆ ಸಂಧಾನ ಮಾಡೋದು ಸಮಾಧಾನ ಇಲ್ಲ, ಕಾಂಪ್ರಮೈಸ್ ಸಮಾಧಾನ ಇಲ್ಲ. ಸೊ ನಿಮ್ದೇನು ಕಿಪಿ ಅವ್ರದ್ದು ನಿಮ್ದು ನೆಕ್ಸ್ಟ್ ಸ್ಟೆಪ್ ಏನು ಅಂತ? ನೆಕ್ಸ್ಟ್ ಸ್ಟೆಪ್ ಅದೇ ಸರ್, ಒಬ್ರನ್ನ ಮೀಟ್ ಮಾಡ್ಬೇಕು ಅಂತಿದೀವಿ. ಅವ್ರನ್ನ ಮೀಟ್ ಮಾಡಿ ಇದಕ್ಕೆ ಕರೆಕ್ಟ್ ಸೊಲ್ಯೂಷನ್ ಸಿಗ್ಬೇಕು. ಅಂದ್ರೆ ಒಬ್ರು ಅಂದ್ರೆ ಅವ್ರ ಪೊಲಿಟಿಷಿಯನ್ ಅಥವಾ ಯಾವ್ದು ಏನು ಆಫೀಸರ್ ಏನವರು? ನಾಗಲಕ್ಷ್ಮಿ ಮ್ಯಾಮ್ ಅಂತ ಅವ್ರದ್ದು ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ನೋಡಿದೀವಿ. ಅವ್ರು ತುಂಬಾ ಮಹಿಳಾ ಆಯೋಗದ ಅಧ್ಯಕ್ಷ. ಅವ್ರು ಆ ಮೇಡಮ್ ನಾವು ಮೀಟ್ ಮಾಡ್ಬೇಕು. ಇದಕ್ಕೆ ಕರೆಕ್ಟ್ ಆಗಿ ಅವ್ರಿಗೆ ಹೋಗಿ ಒಂದ್ ಮ್ಯಾಟ್ರ್ ಏನಾಗಿದೆ ಅಂತ ಒಂದ್ ಮನವಿ ಕೊಡ್ತೀರಾ? ಹೌದು, ಇದು ಕರೆಕ್ಟ್ ಆಗಿ ಅದು ಆ ತರನೇ ಸಾಲ್ವ್ ಆಗ್ಬೇಕು ಅಂತ. ನಾನು ಆಕ್ಚುಲಿ ಮಹಿಳಾ ಯೋಜನೆಗೆ ಹೋಗಿ ಆಲ್ರೆಡಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದೀನಿ. ಇದನ್ನ ಈ ಕಾಪಿ ತಗೊಂಡೋಗಿ ಅವ್ರಿಗೆ ಕೊಡ್ಬೇಕು ಅಂತಾನು ಕೇಳಿದಾರೆ. ಅದು ಜೆರಾಕ್ಸ್ ಎಲ್ಲ ತಗೋತೀವಿ ನಾವು, ಬಟ್ ಅದೇ ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಲ್ಲ ಸರ್. ಅವ್ರು ನಗಾಡ್ಕೊಂಡ್ ಖುಷಿಯಾಗಿ ಹೋಗ್ತಾವ್ರೆ, ನಮ್ಗೇನ್ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತಲ್ಲಿ? ಅವ್ನ ಒಂದ್ ಕೆಟ್ಟ ಪದಗಳು ಯೂಸ್ ಮಾಡಿ ಹೆಣ್ಮಕ್ಳಿಗೆ ಹಂಗಲ್ಲ ಬೈದ್. ಹಂಗಂದ್ರೆ ಹೆಣ್ಮಕ್ಳು ಅಂದ್ರೆ ಅಷ್ಟೇನಾ ಕರ್ನಾಟಕದಲ್ಲಿ? ಹಂಗಂದ್ರೆ ರೋಡಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಹಂಗಂದ್ರೆ ಹೆಂಗ್ ಬೇಕಾದ್ರೂ ಬೈಬೋದು. ಲೈವ್ ಅಲ್ಲಿ ಬಂದ್ ಯಾವ ಹುಡುಗಿಗ್ ಬೇಕಾದ್ರೆ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಹಂಗಂದ್ರೆ ಏನ್ ಸರ್ ಇದು? ನನ್ಗೆ ಅರ್ಥನೇ ಆಗ್ತಲ್ಲ ಇದು. ಸರ್ ಏನ್ ಗೊತ್ತಾ, ಇಲ್ಲಿ ಟ್ರಾನ್ಸ್ಜೆಂಡರ್ ಬಗ್ಗೆನೂ ಎಳ್ದಾಡಿದಾರೆ ಸರ್ ಅವರು. ಟ್ರಾನ್ಸ್ಜೆಂಡರ್ ಬಗ್ಗೆ ಕೆಟ್ಟದಾಗ ಏನು ಮಾತಾಡ ಸರ್. ಒಂದ್ ವಿಷಯ ಹೇಳ್ತೀನಿ ನೋಡಿ, ಮಂಗಳಮುಖಿ ಅವ್ರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡೋದು. ಅವ್ರ ಪರ್ಸನಲ್ ಪ್ರಾಬ್ಲಮ್ಸ್ ಹೆಂಗಿರುತ್ತೋ ಅವರಿಂದ ಸ್ವಲ್ಪ ಲೈಫ್ಸ್ ಸೇವ್ ಆಗ್ತಿದೆ. ಸ್ವಲ್ಪ ಜನ ಒಳ್ಳೆಯವ್ರು ಇರ್ತಾರೆ, ಸ್ವಲ್ಪ ಜನ ಕೆಟ್ಟದವ್ರು ಇರ್ತಾರೆ. ಬಟ್ ಆದ್ರೆ ನೀವ್ ಯಾರಿಗ್ ಸಪೋರ್ಟ್ ಮಾಡ್ತೀರಾ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಮಂಗಳಮುಖಿ ಅವ್ರಿಗೂ ಅಷ್ಟೇ, ಆಯ್ತಾ? ಅವ್ರು ಒಂದ್ ಹೆಣ್ ತರಾನೇ. ನಾನು ಅವ್ರನ್ನ ನೋಡಿ, ಇವಾಗ ರೋಡಲ್ಲಿ ಬರ್ತಾರೆ ಅವ್ರು ಬಂದಿದ ತಕ್ಷಣ ಒಂದ್ ದೃಷ್ಟಿ ತೆಗಿಸ್ಕೊತೀವಿ. ಯಾಕೆ ಹೇಳಿ? ಅವ್ರ ಕೈಲಿ ತೆಗಿಸ್ಕೊಂಡ್ರೆ ಇದಂತ. ನಮ್ಮ ಸ್ವಂತ ನಾನು ಎಲ್ಲಾನು ಅಕ್ಕ ಅಂತಾನೆ ಕರಿತೀನಿ. ನನಗೆ ನಾರ್ಮಲ್ ಟ್ರಾನ್ಸ್ಜೆಂಡರ್ ಶಿವನ್ ರೂಪ ಅಂತಾರೆ. ಸೊ ಅವ್ರಲ್ಲಿ ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ, ಇಲ್ಲ ಅನ್ನಲ್ಲ. ಬಟ್ ನಾನು ಅವ್ರ ಬಗ್ಗೆ ಕೆಟ್ಟದಾಗಿ ಎಲ್ಲೂ ಬೈದಿಲ್ಲ. ಇವ್ರು ಎಳ್ದಾಡಿರೋರು ಟ್ರಾನ್ಸ್ಜೆಂಡರ್ ಬಗ್ಗೆ, ಒಬ್ರ ಬಗ್ಗೆ ಕೆಟ್ಟದಾಗಿ ತಿಕ್ಲಿ ಗಿಕ್ಲಿ ಹಂಗೆಲ್ಲ ಬೈಯೋ ರೈಸ್ ಯಾರಿಗೂ ಇಲ್ಲ. ಅವ್ರ ಕಮ್ಯುನಿಟಿ ಬಗ್ಗೆ ಮಾತಾಡೋ ರೈಸ್ ಯಾರಿಗೂ ಇಲ್ಲ. ಬಟ್ ನಾನ್ ತಪ್ಪಾಗಿ ಏನ್ ಹೇಳಿಲ್ಲ, ಎಲ್ಲೋ ಊಗೆ ಕೇಳಿದ್ನ ಹೇಳಿದೀನಿ. ಬಟ್ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಯಾವ್ದೇ ಟ್ರಾನ್ಸ್ಜೆಂಡರ್ ಹರ್ಟ್ ಆಗಿದ್ರೆ ಸಾರಿ, ಬಟ್ ಆದ್ರೆ ನಾನು ಉದ್ದೇಶ ಪೂರ್ವಕವಾಗಿ ಹೇಳಿಲ್ಲ. ಬಟ್ ನಂದು ಅದು ದೊಡ್ಡ ಮ್ಯಾಟ್ರ್ ಅಲ್ಲ. ನಾನ್ ತಿಕ್ಲಿ ಗಿಕ್ಲಿ ಅಂತವಳು ಇಂತವಳು ಅಂತ ನನ್ ಬಾಯಿಗೆ ಬಂದೂ ಇಲ್ಲ. ಟ್ರಾನ್ಸ್ಜೆಂಡರ್ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ನಾನು. ಯಾಕಂದ್ರೆ ಅವರು ಒಂದ್ ಹೆಣ್ಣು, ನಾನು ಒಂದ್ ಹೆಣ್ಣು. ಸೊ ಅವ್ರು ನಮ್ಮಂಗೆ ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ, ಅವರು ನಮ್ಮಂಗೆ ಒಂದ್ ಮನುಷ್ಯರು. ಸೊ ಅವ್ರಿಗೊಂದ್ ರೆಸ್ಪೆಕ್ಟ್ ಅಂತ ಗೌರವ, ಅವ್ರದಂತ ಸೊಸೈಟಿಯಲ್ಲಿ ಗೌರವ ಇದೆ, ಅವ್ರದಂತ ಸಂಘಗಳಿದೆ, ಪ್ರತಿ ಒಂದಿದೆ. ಸೊ ನಾವ್ ಯಾಕೆ ಅವ್ರನ್ನ ಅಷ್ಟೆಲ್ಲ ಕೇವಲ ನೋಡ್ಬೇಕು ನಾವು? ಅವ್ರು ಹೊಟ್ಟೆ ಪಡೋರು ಏನಾದ್ರು ಮಾಡ್ಕೊಂತಾರೆ, ನಮ್ಗದ ಅವಶ್ಯಕತೆ ಇಲ್ಲ. ಬಟ್ ಅವ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು. ವಯಸ್ಸಲ್ಲಿ ದೊಡ್ಡವ್ರು ಇರ್ತಾರೆ, ಚಿಕ್ಕವರು ಇರ್ತಾರೆ, ವಯಸ್ಸಲ್ಲಿ ದೊಡ್ಡವ್ರು ಇರ್ತಾರೆ. ಯೋಚನೆ ಮಾಡಿ ಮಾತಾಡ್ಬೇಕು. ಅವ್ರ ಒಬ್ರ ಬಗ್ಗೆ ಇವಾಗ ಧ್ವನಿ ಎತ್ತುತ್ತಾರೆ ಅಂದ್ರೆ, ಇವಾಗ ಒಂದ್ ಹುಡುಗಿ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತಿದಾಗ ನಾವು ಹೆಂಗ್ ಮಾತಾಡ್ಬೇಕು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದ್ ಬಿಟ್ಬಿಟ್ಟು ನೀನ್ ತಿಕ್ಲಿ, ನೀನ್ ಅಂತದ್ದು ಇಂತ ಮೊಬೈಲ್ ಏನೋ ಅದ್ ಯಾಕೆ ಮಾಡ್ತೀನಿ, ಐಡಿ ಯಾಕೆ ಮಾಡ್ತೀನಿ, ಅವಳು ಹಂಗೆ ನಿಂದೆ 1000 ತೂತಿದೆ, ಅದೆಲ್ಲಾ ಮಾತಾಡಕ್ ಹೋಗ್ಬಾರ್ದು. ದೊಡ್ಡ ಹೆಂಗ್ ನೋಡ್ಬೇಕು ಹಂಗ್ ನೋಡ್ಬೇಕು. ಸಮಾಜದಕ್ಕೆ ಅವ್ರಿಗೊಂದು ಇದಿದೆ, ಅವ್ರಿಗೊಂದು ಗೌರವ ಇದೆ. ಆ ಗೌರವನೇ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಒಂದ್ ಹೆಣ್ಣವ್ರು, ನಾವು ಕೂಡ ಒಂದ್ ಹೆಣ್ಣೆ. ಸೊ ಎಂತದೇ ಇಲ್ಲ, ಅವ್ರು ಹೊಟ್ಟೆಪಾಡು ಅದೆಲ್ಲ ನಾವ್ ಹೇಳಕ್ ಬರ್ಬಾರ್ದು. ಬಟ್ ನಮ್ಮ ವಿಷಯಕ್ಕೆ ಅವ್ರು ತಲೆ ಹಾಕ್ತಿದಾರ ಅಂದ್ರೆ, ಒಂದ್ ಹೆಣ್ಣು ಒಂದ್ ವಿಷಯದ ತಲೆ ಹಾಕ್ತಿದಾರ ಅಂದ್ರೆ, ಆಗ ನಂಗೆ ಸಪೋರ್ಟ್ ಮಾಡೋರೆಲ್ಲ ಕೆಟ್ಟವ್ರ? ನಂಗೆ ಸಪೋರ್ಟ್ ಮಾಡೋರ್ಗೆಲ್ಲ ಹೋಗಿ ಬೈತಾ ಇದಾರೆ. ಸಪೋರ್ಟ್ ಮಾಡೋರ್ಗೆಲ್ಲ ಕೆಟ್ಟದಾಗ ಏನು ಒಳಗಲ್ ಲ್ಯಾಂಗ್ವೇಜ್ ಅಲ್ಲಿ ಬೈತಾ ಇದಾರೆ. ಅದೆಲ್ಲ ಬೈಯಕ್ ಯಾರು ಕೊಟ್ಟಿದ್ರು ರೈಸು? ಒಂದ್ ರೆಸ್ಪೆಕ್ಟ್ ಇಲ್ವಾ ಅವ್ರಿಗೆಲ್ಲ? ಸುಮ್ನೆ ಬಂದ್ ಕಮೆಂಟ್ ಗಳ ಹಾಕ್ತಾರೆ, ಸುಮ್ನೆ ಅವ್ರಿಗೆ ಲೈವ್ ಅಲ್ಲೆಲ್ಲ ಬಂದು ಕೆಟ್ಟ ಬೆದರಿಕೆ ಆಗ್ತಾರೆ. ಇವ್ರಿಗೂ ಬೆದರಿಕೆ ಆಗ್ತಾರೆ, ಮನೆಗ್ ಬಂದು ತಿನ್ನಿ. ಮತ್ತೆ ಇವ್ರ ಬಟ್ಟೆ ಬಗ್ಗೆ ಎಲ್ಲ ಮಾತಾಡಿದ್ರೆ ರೈಸ್ ಇಲ್ಲ, ಅವ್ರು ದುಡ್ಕೊಂಡ್ ತಿಂತಾ ಇದಾರೆ, ದುಡ್ಕೊಂಡ್ ಬಟ್ಟೆ ತಗೊಂತಾ ಇದಾರೆ. ಸೊ ಅವ್ರ ಇಷ್ಟ, ಅದು ಯಾವ್ದಾದ್ರು ಎಷ್ಟ್ ಬಟ್ಟೆ ಆದ್ರೂ ನನ್ ಜೊತೆ ಅವ್ರಿದ್ದಾಗ
ಪ್ರತಿಯೊಂದು ಖರ್ಚು ನಾನೇ ನೋಡ್ಕೊಂಡಿರೋದು. ಓಕೆ. ಯಾರದ್ದು ನಾನು ಇಲ್ಲಿವರೆಗೂ ಒಬ್ರ ಹತ್ರ ಅಲ್ಲ, ಒಂದ್ ಕ್ವಶನ್ ಅದು ಕೇಳ್ಬೇಕು ಏನಕ್ಕೆ ಅಂತಂದ್ರೆ, ನೀವು ನಿಮ್ದು ಬೇಸಿಕಲಿ ಡ್ಯಾನ್ಸರ್ ಅಂತ ಹೇಳಿದ್ರಿ, ಹೌದು. ನಂದ ಉದ್ಯೋಗ ಅದು ಅಂತ ಹೇಳಿದ್ರಿ. ಮುತ್ತು ಮತ್ತೆ ದರ್ಶನ್ ಏನು ಕೆಪಿನೇ ಕೇಳ್ಬಿಡ್ತಿ, ಮುತ್ತುದ್ ಏನು ಕೆಲಸ ಏನ್ ಮಾಡ್ತಾರೆ? ಅವ್ರು ಕಾಂಟ್ರಾಕ್ಟರ್ ಅಂತ ಯಾರು ಹೇಳ್ಕೊಂಡಿದ್ದಾರೆ. ಮುತ್ತು? ಬಟ್ ಅದ್ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ನನಗಿಲ್ಲ. ಏನ್ ಕಾಂಟ್ರಾಕ್ಟರ್ ಅಂದ್ರೆ ಲೈಕ್ ಸಿವಿಲ್ ಮನೆ ಕಟ್ಟೋದು ಅದ್ ಏನೋ ಕಾಂಟ್ರಾಕ್ಟರ್ ಅಂತ ಹೇಳ್ಕೊಂಡಿದ್ದೆ. Okay. ಬಟ್ ನನಗೆ ಅದು ಬೇಕಾಗಿಲ್ಲ. ಅವ್ನ ಕೆಲಸ ನನಗೆ ಇಂಪಾರ್ಟೆಂಟ್ ಅದು ಆ ಕೆಲಸ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹೇಳ್ಕೊಂಡಿರೋದು. ಓಕೆ. ದರ್ಶನ್ ದರ್ಶನ್ ಅವ್ರೇನ್ ಕೆಲಸ ಮಾಡ್ತಾರೆ? ಮಾಡಲ್ಲ ಸರ್. ಅವ್ರ ಏನ್ ಕೆಲಸ ಮಾಡಿ ನಾನು ಇಲ್ಲಿ ತಕ ನೋಡಿಲ್ಲ. ಅವ್ರ ರೀಲ್ಸ್ ನನ್ ಜೊತೆ ರೀಲ್ಸ್ ಮಾಡ್ತಾ ಇದ್ರು, ನನ್ ಜೊತೆ ಪ್ರಮೋಷನ್ ಮಾಡ್ತಾ ಇದ್ರು. ಇದು ಬಿಟ್ರಿ ಇದೆರಡ್ ಬಿಟ್ರಿ ಬೇರೆ ಕೆಲಸ ಮಾಡೋದ್ ನಾನ್ ನೋಡಿಲ್ಲ. ಬಟ್ ನನ್ಗೆ ಗೊತ್ತಿಲ್ಲ. ಇವಾಗ ಅದೇ ಪ್ರಾಬ್ಲಮ್ ಆಗಿರೋದು. ಇವಾಗ ಅವರು ಇವಾಗ ಕಿಪಿ ಕೀರ್ತಿಲ್ಲ ಅಂದ್ರೆ ಅವ್ರಿಗೆ ಪ್ರಮೋಷನ್ ಯಾರು ಕೊಡಲ್ಲ. ಓಕೆ. ಅದು ಮೇನ್ ರೀಸನ್. ಅದ್ರಿಂದ ಇವ್ರು ಹೆಂಗಾದ್ರೂ ಮಾಡಿ ಕೆಣಕಿ ಹೆಂಗೂ ನಾನಿಲ್ಲ ಅಂತ ಗೊತ್ತಾಗೋಯ್ತು ಅವ್ರಿಗೆ. ನಾನಿಲ್ಲ, ಹೆಂಗೂ ಜೊತೆಗಿಲ್ಲ, ಊರ್ಗೋಗಿ ಅವ್ರ ಅಮ್ಮನ್ ನೋಡಕ್ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿನೇ ಇವ್ರು ಬೈದಾಡ್ಕೊಂಡು ಅವ್ರ ಅಮ್ಮನ್ ಮುಂದೆ ಇವ್ರು ಏನು ಮಾತಾಡಕ್ ಆಗ್ತಿಲ್ಲ. ಅವ್ರ ಮಮ್ಮಿ ಮುಂದೆ ಏನ್ ಮಾತಾಡ್ತಾರೆ? ಅದು ಒಂದು ಮೇನ್ ಇದಾಗ್ಬಿಟ್ಟಿದೆ ಅವ್ರಿಗೆ. ಒಂಥರ ಅಡ್ವಾಂಟೇಜ್ ಆಗ್ಬಿಟ್ಟಿದೆ. ಸಿಂಗಲ್ ಪೇರೆಂಟ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ನನಗೆ ಬೈತಾ ಇದ್ರೆ ಕೇಳಿಸ್ಕೊಂಡ್ ಸುಮ್ನೆ ಇರ್ಬೇಕು ಅಂತ ಅನ್ಸ್ತು. ಯಾಕಂದ್ರೆ ಹೋಸತಿ ನಾನು ಅವನೇನೋ ಇಲ್ಲ ಆಗ್ತಾ ಅನ್ಸೋಸ್ನ ನಾನ್ ಇಲ್ಲ ಆಗ್ತೆ. ಸೊ ಅದು ನನ್ಗೆ ಹೆಂಗಾಗೋದು, ಎಫೆಕ್ಟ್ ನನಗೆ ಹೊಡೆದು ಬಿಡ್ತು. ಎಲ್ಲರ ಹತ್ರ ನಾನ್ ಮುಖ ಕುಗ್ಗಿಸ್ಕೊಂಡ್ಬಿಟ್ಟೆ. ಈ ಸತಿ ನಾನ್ ತಪ್ಪು ನಂದಿಲ್ಲ. ಬಟ್ ಮೌನಿಯಾಗಿದ್ರೆ ಮೌನಿಯಾಗಿದ್ರೇನೆ ಎಲ್ಲ ಗೆಲ್ಲಕ್ ಸಾಧ್ಯ. ಸುಮ್ನೆ ನಾನ್ ತಪ್ಪು ಮಾಡಿರೋರೆ ರೆಗ್ರಾಡ್ಕೊಂಡ್ ಆಡೋದು. ತಪ್ಪು ಮಾಡಿಲ್ಲ ಅಂದ್ರೆ ಸೈಲೆಂಟ್ ಆಗಿದೆ, ವಾದನೂ ಕೂಡ ಮಾಡಲ್ಲ. ಸತ್ಯ ಕಡೆ ಹೋಗುತ್ತೆ ಅದು. ಇದು ಹೆಂಗಂದ್ರೆ ನಾನು ವಾದ ಮಾಡ್ಕೊಂಡು ಹೋದ, ಅವನೇನೋ ನನಗ್ ಬೈದ ಅಂತ ಅವನಿಗೆ ಬೈದ ನನ್ ತಪ್ಪಾಗ್ಬಿಡ್ತಿದ್ರು. ನೀನ್ ಹೆಂಗೆ ಅವನಿಗೆ ಹಂಗ್ ಬೈತಿದ್ಯಾ ಅಂತ ನನ್ಗೆ ಗೇಮ್ ಹೊಡಿತಿತ್ತು. ಅದೇ ನೀವು ಈಗ ಬೈ ಮಿಸ್ ಆಗಿ ಹೇಳಿರೋ 2 ಸ್ಟೇಟ್ಮೆಂಟ್ ಗೆ ಸಾರಿ ಕೂಡ ಕೇಳಿದ್ದೀರಾ. ಓಕೆ. ಅಂದ್ರೆ ಕಿಪಿ ಒಂದೇನು ಕ್ವಶನ್ ಅಂತ ಇದು, ಕಿಪಿ ಫಸ್ಟ್ ಟೈಮ್ ಬ್ರೇಕಪ್ ಆದಾಗ ಬಹಳ ಡಿಪ್ರೆಷನ್ ಹೋಗಿದ್ರು. ನೀವೇ ವಿಡಿಯೋ ಮಾಡಿದ್ರಿ, ಎಲ್ಲ ಗೊತ್ತಿದೆ, ಕರ್ನಾಟಕಕ್ಕೆ ಗೊತ್ತಿದೆ. ಇವಾಗ ಮತ್ತೆ ಬ್ರೇಕಪ್ ಆಗಿದೆ. ಕಿಪಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಮತ್ತೆ ಡಿಪ್ರೆಷನ್ ಹೋಗ್ತಾರ? ಡಿಪ್ರೆಷನ್ ಖಂಡಿತ ಹೋಗಲ್ಲ. ಬಿಕಾಸ್ ಕಾರಣ ಏನಕ್ಕಂದ್ರೆ ನಂದು ತಪ್ಪಿಲ್ಲ ಇದ್ರಲ್ಲಿ. ಹೋದ್ಸತಿ ನನ್ ತಪ್ಪಿತ್ತು, ನಾನು ಒಪ್ಕೊಂತೀನಿ. ಏನಕ್ಕಂದ್ರೆ ಹೋದ್ಸತಿ ನನ್ಗೆ ಒಂದು ಮುತ್ತು ಬಗ್ಗೆ ಕ್ಲಾರಿಫಿಕೇಶನ್ ಕರೆಕ್ಟ್ ಆಗಿ ಗೊತ್ತಾಗ್ತಿದ್ದಿಲ್ಲ. ಏನೋ ಒಂದು ಹೋಗಿಯಪ್ಪ 5 ನಿಮಿಷ ಹಿಂಗ್ ಬಂದು ಹಿಂಗ್ ಹೋಗೋ, ನಂಗೆ ಅವ್ನ ಬಗ್ಗೆ ಕರೆಕ್ಟ್ ಆಗಿ ಗೊತ್ತೇ ಆಗ್ತಿದ್ದಿಲ್ಲ. ಅವ್ನು ಕಾಲ್ ಮಾಡಿದಾಗ ಪಿಕ್ ಮಾಡ್ತಿದ್ದ, ಅದು ಇದು. ಅವ್ನ ಅಷ್ಟ್ ಬಿಟ್ರೆ ಬೇರೆ ಏನು ನನಗೆ ಗೊತ್ತಾಗ್ತಿದ್ದಿಲ್ಲ. ನಾನು ಅದಕ್ಕೆ ಏನೋ ನಂದೇ ತಪ್ಪು ಅಂತ ನನ್ ಮೇಲೆ ಹಾಕೊಂಡ್ಬಿಟ್ಟೆ ನಾನು. ಸೊ ನಾನ್ ಈ ತರ ಒಂದ್ ಹುಡುಗಂಗೆ ಆತರ ಅಲ್ಲ, ಒಂದ್ ಹುಡುಗ ಇನ್ನೊಂದ್ ಹುಡುಗನ್ ಜೊತೆ ಆತರ ಅಲ್ಲ, ಸುಮ್ನೆ ಕ್ರಶು ಗಿಶು ಅಂತ ರೇಗಿಸ್ಬಾರ್ದು, ಅದು ಇದು ಅಂತೆಲ್ಲ ನನಗೆ ಅನ್ಸ್ತು. ಸೊ ನಂದೇ ತಪ್ಪು ನನ್ ಮೇಲೆ, ತಪ್ಪು ಅವನ ಮೇಲೆ ಇತ್ತು, ನನ್ ಮೇಲೂ ಇತ್ತು. ಬಟ್ ನಾನೇ ಅಂತ ಒಂದು ತಪ್ಪು ನನ್ ಮೇಲೆನೆ ಹಾಕೊಂಡ್ಬಿಟ್ಟೆ. ಸಮಯ ಕೇಳ್ಬಿಟ್ಟು ನಾನೇ ದೂರ ಮಾಡ್ಕೊಂಡ. ಬಟ್ ಅದಕ್ಕೋಸ್ಕರ ನನ್ಗೆ ಅದನ್ನ ಏನು ನಾನ್ ನಿಮ್ಗೊಂದ್ ಹೇಳಿದೆ ಗೊತ್ತಾ, ಅವಾಗ್ಲೇ ಫ್ರೆಂಡ್ ಅಂತ ಹೇಳಿದ್ಮೇಲೆ ಅವಳು ನಂಬಿಡ್ತಾಳೆ. ಟಿನಿಕಾಸ್ ನಂಬಿಡ್ತಾಳೆ. ಇವಾಗ ನಾನ್ ಫ್ರೆಂಡ್, ಇವಾಗ ನಾನೇನ್ ಹೇಳ್ತೀನಿ ಅಂತ, ನೀನ್ ಮಾಡ್ಸೋನ್ ಹೆಂಗಿದ್ರು ಒಳ್ಳೆ ಕೆಲಸ ಮಾಡಿಸ್ಬೋದಾಯ್ತಲ್ಲ, ನೀನ್ ಮಾಡಿಸ್ಬೋದಾಯ್ತಲ್ಲ, ಏನಿಗ್ ನೀವ್ ಅಲ್ಲೆಲ್ಲ ಕರ್ಕೊಂಡ್ ಹೋಗ್ಬೇಕು? ಅದನ್ನೆಲ್ಲ ಯಾಕೆ ನೀವ್ ರಿವೀಲ್ ಮಾಡ್ಬೇಕು? ಕರೆಕ್ಟ್ ಅಲ್ವಾ? ನೀವ್ ಕರ್ಕೊಂಡ್ ಹೋಗಿದೀರಾ ಅಂದ್ರೆ ನಿಮ್ ತಪ್ಪು. ಇವಾಗ ಕಿಪಿ ಕೀರ್ತಿಗೆ ಲಾಸ್ಟ್ ಟೈಮ್ ಶೂಟ್ ಬಂತು ಅಂತ ಹೇಳಿದೆ. ಆ ಶೂಟ್ ಅಲ್ಲಿ ನಾನು ಕರ್ಕೊಂಡೋಗಿ ಅಲ್ಲೆಲ್ಲಾನು ನಾನೇ ಕರ್ಕೊಂಡ್ ಹೋಗ್ಬೇಕು, ಜೊತೆಗೆ ಒಬ್ರು ಇರ್ಬೇಕು. 15 ದಿವಸದ ಒಂದು ಮೂವಿ ಶೂಟು ಬಂತು ಕಿಪಿ ಕೀರ್ತಿಗೆ. ಆದ್ರೆ ಏನಂದ್ರೆ ಇವ್ರೊಬ್ರೇ ಹೋಗ್ಬೇಕಾಗಿತ್ತು, ಅವ್ರ ಕೈಲಾಗಲ್ಲ, ಯಾರಾದ್ರೂ ಒಬ್ರು ನೋಡ್ಕೊಳ್ಳೇಬೇಕು. ಇವಾಗ ನಿನಗ್ ಗೊತ್ತಲ್ಲ, ಆಸ್ ಎ ಫ್ರೆಂಡ್ ನಿನಗೆ ಅವ್ರ ಮನೇಲಿ ಹೆಂಗಿದೆ, ಅವ್ರ ತಾಯಿನ ನೋಡ್ಕೋತಾರ ಇವ್ರು. ಅವ್ರ ತಾಯಿ ದುಡಿತಾ ಇದಾರೆ, ಇಲ್ಲ ಅಂತ ಹೇಳ್ತಾರ, ಅವ್ರ ತಾಯಿನ ನೀವು ನೋಡ್ಕೋತಾ ಇದಾರಲ್ಲ, ನೀವ್ ಹೆಂಗಿರ್ಬೇಕು? ಆಸ್ ಎ ಫ್ರೆಂಡ್ ನಿನ್ ಕರ್ತವ್ಯ ಏನು? ಇವಾಗ ಇವರು ಪ್ರಮೋಷನ್ ಮಾಡಿದ್ರೆ ಅರ್ಧ ದುಡ್ಡು ಅವ್ರಿಗೆ ಬೇಕು. ಅರ್ಧ ದುಡ್ಡು ಒಂದೊಂದ್ಸತಿ ಮೋಸನೂ ಮಾಡ್ಬಿಡ್ತಾರೆ. ಸುಮ್ನೆ ಫೇಕ್ ಪ್ರಮೋಷನ್ ಎಲ್ಲ ಸುಮ್ನೆ ಮಾಡ್ಕೊಡ್ತೀವಿ, ಫ್ರೀ ಆಗಿ ಮಾಡ್ಕೊಡ್ತೀವಿ ಅಂತ ಎಲ್ಲ ದುಡ್ಡು ತಿನ್ಕೊಳ್ಳೋದು. ಈ ಕಡೆ ಲೈಕ್ಸ್ ಫಾಲೋವರ್ಸ್ ಬಂತು, ದುಡ್ಡು ತಿನ್ಕೊಂಡ್ರು. ಇವಾಗ ಅದೆಲ್ಲ ಕಮ್ಮಿ ಆಗೋಯ್ತಲ್ಲ. ಇವಾಗ ಇಂಟೆನ್ಷನ್, ಇವಾಗ ಮತ್ತೆ ಲವ್ ಮಾಡ್ತೀನಿ ಅನ್ನೋ ಇಂಟೆನ್ಷನ್ ಏನ್ ಗೊತ್ತಾ? ಲೈಕ್ಸ್ ಫಾಲೋವರ್ಸೇ. ಓಕೆ, ಇಬ್ರದು ಮೈಂಡ್ ಸೆಟ್ ಅದೇನಾ, ಅಥವಾ ಅವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಮೈಂಡ್ ಸೆಟ್ ಆತರ ಇದ್ದು? ಇಬ್ರದು ಮೈಂಡ್ ಸೆಟ್ ಇಬ್ರದು ಮೈಂಡ್ ಸೆಟ್ ಒಂದೇ. ಏನಕ್ಕಂದ್ರೆ ಹೋದ್ಸತಿ ಪ್ರಾಬ್ಲಮ್ ಆದಾಗ ಅದೇ ಗೋದರ್ಶನೇ ಬಂದಿದ್ದು. ಓಕೆನಾ? ಆಮೇಲೆ ಲಾಸ್ಟ್ ಒಂದ್ ರೆಕಾರ್ಡ್ ಕೇಳಿದೆ ನಾನು. ಏನ್ ಗೊತ್ತಾ, ನೋಡ್ದ ಮಚ್ಚ ನಿಮ್ ಹುಡುಗಿ ಹಿಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳಿ, ಅದನ್ನ ನನ್ಗೆ ಸಾರಿ ಕೇಳ್ದ. ನನ್ಗೇನೋ ಪಾಪ ಅನ್ಸ್ಬಿಡ್ತು, ಸಾರಿ ಕೇಳ್ದನಲ್ಲ ಬಿಡಿ ಒಪ್ಕೊಂಡ್ಬಿಟ್ಟ ಅಂತ. ಆಯ್ತಾ? ಹೋದ್ ಸತಿನೂ ಅವಂದೆ, ಈ ಸತಿನೂ ಇವನೇ ಬಂದವನ ಮಧ್ಯದಲ್ಲಿ. ಇವನ್ ಬಂದಿದ್ದು, ಇವ್ರಿಬ್ರು ಫ್ರೆಂಡ್ ಆಗೇ ಇದಾರಲ್ಲ, ಯಾಕೆ ಇವ್ರಿಬ್ರು ಈ ತರ ಜಗಳ ಆಟ ಆಡ್ಬೇಕು? ಇಬ್ರು ಜೊತೆಲೆ ಇಟ್ಕೊಂಡು ಅವ್ರ ಬಗ್ಗೆ ಇವ್ನ್ಗೆಲ್ಲ ಇವ್ನ್ ಪ್ಲಾನ್ ಮಾಡ್ಕೊಂತಾರೆ ಹಿಂಗ ಆಡ್ತಾರದು. ಲೈಕ್ ಫಾಲೋವರ್ಸ್ ಗೋಸ್ಕರನೇ ಆಡ್ತಾರದು, ಬೇರೆ ಏನಿಲ್ಲ. ಇವ್ರು ಬಂದ್ಬಿಟ್ರಲ್ಲ, ಕಿಪ್ಪಿನ ಸೇರ್ಕೊಂಡು ಇವ್ರು ಬೆಳೆದು ಬಿಡ್ತಾನೆ, ಸರ್. ನಾನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವ್ರು ಬೆಂಗಳೂರಿಗೆ ಬಂದ್ರು,
ಕಿಪ್ಪಿ ಕೀರ್ತಿ ನನಗೆ ಫೋನ್ ಮಾಡಿದ್ರು, ಈ ತರ Okay. ನನಗೆ ಪ್ರಾಬ್ಲಮ್ ಇದೆ, ಸ್ಟೇ ಆಗಕ್ಕಲ್ಲ, ಹ್ಮ್. ನಾನು ಮುತ್ತು ಬರ್ತಾ ಇದೀವಿ, ಹ್ಮ್. ಪ್ರಮೋಷನ್ ಮಾಡ್ತೀವಿ, ಹ್ಮ್. ಮತ್ತೆ ಸ್ವಲ್ಪ ದುಡ್ಡು ಮಾಡ್ಕೊಂಡು ನಾನು ಅವನು ಸ್ವಲ್ಪ ದುಡ್ಡು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಬಂದ್ರು. ಓಕೆ ನನಗೇನಂದ್ರೆ ಎಲ್ಲ ಚೆನ್ನಾಗೇ ಇತ್ತು, ನಾವು ಚೆನ್ನಾಗೇ ರೀಲ್ಸ್ ಮಾಡ್ತೀವಿ, ನಾನು ಮುತ್ತು ಜೊತೆ ರೀಲ್ಸ್ ಮಾಡ್ತೀವಿ. ಡೈಲಿ ಹುಡುಗರು ಫೋನ್ ಬರೋದು. ಹ್ಮ್. ನಾ ಏನ್ ಮಾಡ್ಬಿಡ್ತಿದ್ದ, ಡೈಲಿ 4 ಗಂಟೆಗೆ ಹೊರಟು ಬಿಡ್ತಿದ್ದ. ಓಕೆ ಯಾವ್ದಾದ್ರು ಒಂದು ಹುಡುಗ ಫೋನ್ ಮಾಡೋನು, ಇಲ್ಲಿ ಬೆಂಗಳೂರಲ್ಲಿ ಬಂದಾಗ ಬೆಂಗಳೂರು 4 ಗಂಟೆಗೆ ಫೋನ್ ಮಾಡೋನು, ಹಾ. 4 ಗಂಟೆಗೆ ಹೋದ ಅಂದ್ರೆ ನೈಟ್ 12 ಗಂಟೆಗೆ ಬರ್ತಾ ಇದ್ವಿ. ಹ್ಮ್ ನಾನು ಡೈಲಿ ಇರ್ತಿದ್ದೆ, ನಾವು ಕಾವ್ಯ ಅವರೆಲ್ಲ ಇರ್ತಿದ್ವಿ, ಡೈಲಿ ನೋಡ್ಕೋತಾ ಇದ್ವಿ. ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಇವಾಗ ನಮ್ಮ ಮನೇಲಿ ಇರ್ತಿರ್ಲಿಲ್ಲ, ಹ್ಮ್. ಇವ್ರು ಇಲ್ಲ ಅಂದ್ರೆ ನಮ್ಮ ಮನೇಲಿ ಇರಲ್ಲ. ಕಾವ್ಯ ಅವ್ರ ಮನೇಲಿ ಅವ್ರು ಕಾವ್ಯ ಮತ್ತೆ ಕಿಪ್ಪಿ ಕೀರ್ತಿ ಅಲ್ಲಿ ಹೋಗ್ಬಿಡೋದು. ಓಕೆ ನನ್ ಪಾಡಿ ನನ್ ಕೆಳಗಡೆ ಮೊಬೈಲ್ ಯೂಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡ್ ಬರ್ತಿದ್ದೆ. ಹ್ಮ್. ಒಂದು ದಿವಸ ಏನಾಯ್ತು ಅಂದ್ರೆ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇತ್ತು, ಓಕೆ ನಮ್ಮ ಅಕ್ಕಂಗ್ ಹುಷಾರಿಲ್ಲ ಅಂತ ಹೇಳಿ ನಾನೇನ್ ಮಾಡ್ಬೇಕಾಗಿ ಒಂದ್ ದಿವಸ ಹೋಗ್ಬಿಟ್ಟು ಬರ್ಬೇಕಾಗಿತ್ತು. ಇವಾಗ ಏನಂದ್ರೆ ಆವತ್ತಿನ ದಿನ ಅಲ್ಲಿ ಮೇಲ್ಗಡೆ ಮನೇಲಿ ಫಸ್ಟ್ ಫ್ಲೋರ್ ಇಂದ ನಮ್ಮ ಮನೆಗೆ ಕಾವ್ಯ ಅವ್ರ ಮನೆಯಿಂದಾನೇ ನಮಗ್ ಫುಡ್ ಬರೋದು, ಡೈಲಿ ಊಟ ಎಲ್ಲ ಪ್ರತಿಯೊಂದು ಅಲ್ಲಿಂದಾನೇ ಬರೋದು. ಹ್ಮ್. ಅವರೇ ಪ್ರತಿಯೊಂದು ಡೈಲಿ ಮಾರ್ನಿಂಗು, ಮಧ್ಯಾಹ್ನ, ಈವ್ನಿಂಗ್ ಅವ್ರ ಮನೆಯಿಂದಾನೇ ಊಟ ಬರೋದು. ಇವ್ರಿಗೆ ಏನ್ ಬೇಕೋ ಆತರ ಎಲ್ಲಾನು ಊಟ ಎಲ್ಲ Okay. ಮಾಡ್ಕೊಡ್ತೇವೆ. ಹ್ಮ್. ಅದರಿಂದ ನಾನೇನ್ ಮಾಡ್ದೆ, ಸರಿ ಈ ತರ ಪ್ರಾಬ್ಲಮ್ ಬಂದಿದೆ ಮುತ್ತು, ನಾನಿನ್ನ ಇವಾಗ 4 ಗಂಟೆಗೆ ಹ್ಮ್. ಕರೆಕ್ಟ್ ಆಗಿ ಸಂಜೆ 4 ಗಂಟೆ ಇಲ್ಲ 5 ಗಂಟೆ ಟೈಮಲ್ಲಿ ನನ್ನ ಬಸ್ ಸ್ಟಾಪ್ ಡ್ರಾಪ್ ಹಾಕು ಅಂತ ನನ್ನ ಗಾಡಿನೇ ತಗೊಂಡೋಗಿದೆ. ಓಕೆ ಏನ್ ಮಾಡ್ದೆ, ನಾನು ಹೇಳ್ದೆ ನಾನು ನೈಟ್ ಬರಲ್ಲ, ಹಾ. ನೀವಿಬ್ರೆ ಕಿಪ್ಪಿ ಕೀರ್ತಿ ನೀವಿಬ್ರೇ ಇರ್ರಿ, ಹ್ಮ್. ನೀವಿಬ್ರೇ ಇರ್ರಿ, ಇವರು ಇಲ್ಲ, ಹ್ಮ್. ಇವರೆಲ್ಲೋ ಹೊರಗಡೆ ಹೋಗಿದ್ದಾರೆ, ಹ್ಮ್. ಇವರು ಎಲ್ಲೋ ಒಂದು ಪ್ರೋಗ್ರಾಮ್ ಮೇಲೆ ಹೊರಗಡೆ ಹೋಗಿದ್ದಾರೆ, ಇವ್ರು ಕಾವ್ಯ ಅವರು, ಹ್ಮ್ ನೀನ್ ಜೊತೆಗ್ ನೋಡ್ಕೊ ಅಂತ ಹೇಳ್ದೆ. ಓಕೆ ಇವನ್ ಏನ್ ಮಾಡ್ಬಿಟ್ಟಿದಾನೆ, ಬರ್ಬೇಕಾದ್ರೆ ಒಂದ್ ಎಗ್ ರೈಸ್ ತಗೊಂಡ್ಬಂದು ಕಿಪ್ಪಿ ಕೀರ್ತಿ ಕೊಟ್ಟವನೆ, ಓಕೆ ಕೊಟ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟವನೆ. ಒಂದ್ ದಿವಸ ಪೂರ್ತಿ ಬಂದಿಲ್ಲ, ಒಂದ್ ದಿವಸ ಆಮೇಲೆ ಅಕ್ಕ ಬಂತು, ನಾವ್ ಆಚೆ ಹೋಗಿದ್ವಿ. ಒಂದು ದಿವಸ ಪೂರ್ತಿ ಬಂದಿಲ್ಲ. ಓಕೆ ಕಾವ್ಯ ಅವ್ರಿಗೆ ಕೆಲಸ ಮುಗೀತು, ಈ ತರ ಕಿಪ್ಪಿ ಫೋನ್ ಮಾಡಿ ಈ ತರ ಬಂದಿಲ್ಲ ಅಂತ ಹೇಳಿದ್ರು. ನಾನು ಸರಿ ಆಯ್ತು ಕಾವ್ಯ ಅವ್ರಿಗೆ ಫೋನ್ ಮಾಡಿ ಬೇಗ ಹೋಗಿ ಅವ್ರ ಪ್ರೋಗ್ರಾಮ್ ಮುಗಿಸ್ಕೊಂಡು ಬೇಗ ಬಂದು 10 ಗಂಟೆಗೆಲ್ಲ ಕಿಪ್ಪಿ ಜೊತೆ ಇದ್ದು ಊಟ ಗಿಟ್ಟೆಲ್ಲ ಹಾಕೊಟ್ಟು ಮಲ್ಕೊಂಡ್ರು. ಒಂದ್ ದಿವಸ ಆಚೆ ಆದ್ಮೇಲೆ ಹೋಗಿದ್ರೆ ಆಗ ಫೋನ್ ಮಾಡೋನೆ, ಹ್ಮ್. ಫೋನ್ ಆಚೆ ಹೋಗ್ಬಿಟ್ಟು ನಾವ್ ಯಾವ್ದೋ ಮಾಳಿಗೆ ಹೋಗ್ಬಿಟ್ಟು ನಾವ್ ಲೈವ್ ಹೋಗಿದೀವಿ. ಓಕೆ ಸುಮ್ನೆ ನಾನು ಕಾವ್ಯ ಅಕ್ಕ ನಾವ್ ದಿನ ಹಂಗೆ ಹೋಗ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ. ಹ್ಮ್ ಆತರ ಹೋಗಿ ಲೈವ್ ಹೋಗಿದ್ದಾಗ ಆ ಟೈಮಲ್ಲಿ ಕಾಲ್ ಮಾಡ್ದ. ಓಕೆ ಕಾಲ್ ಮಾಡಿದ್ರೆ ನನ್ ಫ್ರೆಂಡ್ ಮಾತಾಡ್ಬೇಕು ಅಂತ ನಿನ್ ಅಭಿಮಾನಿ ಅಂತ ಅಂದ. ಹಾ. ನಾನ್ ಯಾವ ಫ್ರೆಂಡ್ ಅಪ್ಪ ಅಂತೇಳಿ ಮಾತಾಡ್ದೆ. ಹ್ಮ್. ಮಾತಾಡ್ದಾದ್ಮೇಲೆ ನಾನ್ ಕೇಳ್ದೆ ನೀನ್ ಬರ್ತೀಯಾ ಅಂತೇಳಿ ನಾನ್ ಬರಲ್ಲ ಅಂತ ಅಂದ. ಓಕೆ ನಾನ್ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ದೆ. ಆಮೇಲೆ ಈ ಅಕ್ಕ ಹೇಳ್ತು ನಾನ್ ಇರ್ತೀನಿ ಅಲ್ವಾ, ನಿನ್ಗೆ ಯಾಕೆ ಟೆನ್ಷನ್, ನಾನು ಹೋಗ್ಲಿಬ್ರು ಎಲ್ಲೋ ಹೋದ್ರು ಬರ್ತಾನ ಅವನು, ನೀನ್ ಯಾಕೆ ಅವ್ನಿಗೆ ಅಷ್ಟು ಪೊಸಿಷನ್ನೆಸ್ ಮಾಡ್ತೀಯಾ, ಹ್ಮ್. ಅವ್ನ ಪನಾಗ ಅವನು ಬಿಡು ಅಂತ ಹೇಳ್ತು. ಓಕೆ ಸರಿ ಅಂತ ನಾನು ಬಿಟ್ಬಿಟ್ಟೆ. ಹ್ಮ್. ಆಮೇಲೆ ಬೆಳಿಗ್ಗೆ ನೋಡಿದ್ರೆ ಇವ್ನ ಕರ್ಕೊಂಡ್ ಬರಕ್ ನಾವ್ ಬರ್ಬೇಕಿತ್ತು. ಆಮೇಲೆ ರೀಲ್ಸ್ ಮಾಡೋಣ ಅಂತ ನಾವ್ ಪ್ಲಾನ್ ಮಾಡ್ಕೊಂಡಿದ್ರಿ. ಓಕೆ ಒಂದ್ ಜಾಗಕ್ಕೆ ಹೋಗ್ಬಿಟ್ಟು ಕಾಯ್ತಿ, ಇವ್ರು ಹೇಳಿದ್ರು ಲೊಕೇಶನ್ ಕಳ್ಸು ಅವ್ನಿಗೆ, ಅವ್ನು ಇಲ್ಲೇ ಬರ್ಲಿ. ಹ್ಮ್. ಲೊಕೇಶನ್ ಕಳ್ಸಿದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಡ್ರಾ ಕರೆಕ್ಟ್ ಮಾಡ್ದ. ಆಗಿ ಬೆಳಗ್ಗೆ 11 ಗಂಟೆಗೆ ನಾವು ಲೊಕೇಶನ್ ಹೋದ್ರೆ ಹಾ. ಇವ್ನು 2 ಗಂಟೆ 3 ಗಂಟೆ 4 ಗಂಟೆ ಆದ್ರೂ ಬಂದೇ ಇಲ್ಲ, ಬಂದೇ ಇಲ್ಲ. ಕೊನೆಗೂ ಆಮೇಲೆ- ಬಂದಿಲ್ಲ, ಕೊನೆಗೂ ನೈಟ್ ಬಂದಿಲ್ಲ. ಬಂದಿದ್ದು. ಆಮೇಲೆ ಏನಾಯ್ತು ಫೋನ್ ಮಾಡಿದಾಗ 5 ಗಂಟೆ ತನಕ ನಿದ್ದೆನೇ ಮಾಡಿಲ್ಲ ಅಂತ ಆಯ್ತು. ಓಕೆ ಸರಿ ನಿದ್ದೆ ಮಾಡ್ಕೊಂಡು ಸಾಯಂಕಾಲ ಬರ್ಲಿ ಅಂತ ನಾವು ಅದೇ ನಾವ್ ಬೈಕೋ ನಮಗ್ ಬೇಜಾರಾಯ್ತು, ಯಾಕೆ ಈ ತರ ನಮ್ಗ್ ಬೇಜಾರಾದ್ರೆ ನಾವು ತೋರ್ಸ್ಕೊಂತೀವಿ, ಹ್ಮ್. ಯಾಕೆ ಹಿಂಗ್ ಮಾಡ್ದೆ ಅಂತ ಹೇಳಿ ನಾವು ಆರಾಮಾಗಿ ಮನೆಗ್ ಹೋದ್ರಿ. ಆಮೇಲೆ ಆಚೆ ಹೋಗೋಣ ಅಂತ ನಾವ್ ಮಾತಾಡಿ ನಾವು ಇಬ್ರು ಆಚೆ ಹೋಗ್ತಾ ಇರ್ತೀವಿ. ಯಾಕಂದ್ರೆ ಅಕ್ಕಂಗೂ ಏನೋ ಮೈಂಡ್ ಫ್ರೆಶ್ ಆಗ್ಬೇಕಲ್ವಾ, ಹ್ಮ್. ನಾನ್ ಇರ್ತೀನಲ್ವಾ ಅವ್ರಿಗೊಂದ್ ಖುಷಿ, Okay. ಕಿರ್ತಿ ಇರ್ತಾರೆ, ನಾವು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಆಚೆ ಹೋಗ್ತಾ ಇರ್ತೀವಿ. ಅವಾಗ ಆಚೆ ಹೋಗೋ ಟೈಮಲ್ಲಿ ಇವನು ಲೈವ್ ಬಂದವನೆ. ಅದು ಲೈವ್ ಬಂದಾಗ ನಮ್ಗೆ ಇವ್ರು ನೋಡಿದ್ರು ಲೈವ್ ಬಂದಿದ್ದು. ಹ್ಮ್. ಹಿಂಗ್ ಬಂದಾಗ ಹಿಂಗ್ ಲೈವ್ ಬಂದಿದ್ದಾನೆ ಅಂತ ನಾನು ಹಿಂಗ್ ನೋಡ್ದೆ. ಹ್ಮ್. ನೋಡಿದಾಗ ಅಲ್ಲಿ ಟ್ರಾನ್ಸ್ಜೆಂಡರ್ ಅವ್ರು ವಾಯ್ಸ್ ಎಲ್ಲ ಕೇಳಿಸ್, ನಮ್ಗೆ ಗೊತ್ತಾಗುತ್ತೆ ಹುಡುಗಿ ವಾಯ್ಸ್ ಯಾವ್ದು ಟ್ರಾನ್ಸ್ಜೆಂಡರ್. ಅವ್ರು ನಮ್ಮಂಗೇನೆ ಇಲ್ಲ ಅಂತಲ್ಲ, ಓಕೆ ಬಟ್ ಕೇಳಿಸ್ದಾಗ ನಾನೇನ್ ಮಾಡ್ಬಿಟ್ಟೆ, ಗಾಬರಿಯಲ್ಲಿ ಯಾರ್ ಮನೆಗೆ ಹೋಗ್ಬಿಟ್ನಾ ಅಂತೇಳಿ ಗಾಬರಿಯಲ್ಲಿ ನಾನ್ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿ half an hourಗೆ ಮನೆಗೆ ಎಂಟ್ರಿ ಕೊಟ್ಟವನೆ. ಹ್ಮ್. ಆಮೇಲೆ ನಾನ್ ಮೌನಿ ಆಗ್ಬಿಟ್ಟೆ. ಇವ್ರು ಹೇಳಿದ್ರು ನೋಡಿ ಇವ್ನ್ ಈ ತರ ಮಾಡ್ತಾ ಇದಾನೆ, ನಮ್ಗೆ ಯಾಕೋ ಅನಿಸ್ತಿಲ್ಲ. ಹ್ಮ್. ಸೊ ನಿನ್ ಲೈಫ್ ಕಿಪ್ಪಿ ಇದು, ನಿನ್ ಲೈಫಲ್ಲಿ ನೀನು ಹೆಜ್ಜೆ ಇರೋದು ನೋಡ್ಕೋ, ಹ್ಮ್. ಯಾಕೋ ಗೊತ್ತಿಲ್ಲ, ಹ್ಮ್. ನೋಡು ನಿನ್ ಲೈಫ್, ನಮ್ಗೇನೋ ಅನಿಸ್ತಾ ಇಲ್ಲ, ಇದು ಏನೋ ಅಪ್ಪ ಇವ್ನು ಹಿಂಗ್ ಮಾಡ್ತಿದ್ದಾನೆ ಅಂತೇಳಿ. ಅಲ್ಲ ಮುತ್ತುದು ಈ ತರ ಚೇಂಜಸ್ ಯಾವಾಗ ನೀವು ನೋಡ್ದಂಗೆ ಯಾವಾಗಿಂದ ಆ ತರ ಅವ್ನ್ ಚೇಂಜಸ್ ಬಂದಾಗಿಂದಾನು ಅದೇ ಬಂದಾಗಿಂದಂಗೆ ಹಂಗೆ ಚೇಂಜಸ್. ಆಡ್ತಾ ಇದ್ದಾನೆ ಇವಾಗ ಅವ್ರ ಸರ್ ಬಗ್ಗೆನೇ ಕೆಡ್ದಾಗ ಮಾತಾಡೋನು, ಹ್ಮ್. ಇವ್ರು ಯೂಸ್ ಮಾಡಿದ್ರಲ್ಲ ಗೇ ಅನ್ನೋ ಪದ, ಹ್ಮ್. ಅವ್ರ ಬಗ್ಗೆನೇ ಅದನ್ನ ಹೇಳ್ತಾ ಇದ್ದ. ಹ್ಮ್. ಅವ್ರ Okay. ಫ್ರೆಂಡ್ ಇವಾಗ ಯಾರ ಜೊತೆಗಿದ್ದಾರೋ ಅವ್ರ ಹಾ. ಬಗ್ಗೆನೇ ಹಂಗೆ ಹೇಳ್ತಿದ್ದ, ಕೆಟ್ಟದಾಗಿ ಮಾತಾಡ್ತಾ ಇದ್ರು ತುಂಬಾ ಕೆಟ್ಟದಾಗಿ ಮಾತಾಡ್ತಿದ್ದ ಅವನು. ಹಾ. ಹ್ಮ್. ನಾನು ಒಂದ್ ದಿವಸ ಬಿಟ್ಟೋಗಿದ್ನಲ್ಲ, ನಾನು ಹೇಳಿದ್ನಲ್ಲ ಅವಾಗ್ಲೇ, ಒಂದು ದಿವಸ ಪೂರ್ತಿ ಬಂದಿಲ್ಲ ಅಂತ. ನಾನ್ ಪ್ರಶ್ನೆ ಕೇಳ್ದೆ, ಹ್ಮ್. ಒಂದ್ ಹೆಣ್ಮಗುನ್ ನೀನ್ ಹೆಂಗ್ ಬಿಟ್ಟೋದೆ ಅಂತ ಕೇಳ್ದೆ. ಓಕೆ ಆವಾಗ್ಲೇ ಜಗಳ ಆಗಿದ್ದು. ನಾನ್ ಹೆಣ್ಮಗುನ್ ಹೆಂಗ್ ಬಿಟ್ಟೋದೆ ನೀನು ನಂಗ್ ಅಂತ ಹೋಗಿಲ್ಲ ಕೇಳ್ದೆ. ಅಂತ ಅವ್ರ ತಾಯಿ ಮೇಲೆಲ್ಲ ಆನೆ ಇಕ್ತ. ಸರಿ ಬಿಡು ಆಮೇಲೆ ಆಯ್ತು, ಇವ್ರು ಕೇಳಿದ್ರು. ಆಗಿದ್ದೋಗಿತ್ತು, ಹ್ಮ್. ನಾನ್ ಮನೆಗೆ ಊರ್ಗ್ ಹೋಗ್ತೀನಿ ಅಂತ ಹೇಳ್ದ. ನಾನ್ ಕೇಳಿದಿಷ್ಟೇ, ಒಂದ್ ಹೆಣ್ಮಗುಗೆ ಹೆಂಗ್ ಬಿಟ್ಟೋದೆ ನೀನು ಅಂತ ಅಷ್ಟೇ ಕೇಳಿದ್ದು. ಹ್ಮ್. ಅದ್ರ ಮೇಲೆ ಅವ್ರು ಒಂದೇ ಒಂದ್ immediately- ಮಾತು ಮಾತಾಡಿಲ್ಲ, ನಮ್ ಮನೇಲಿ ಇದ್ಯಾ, ಹ್ಮ್. ನಾನ್ ಇದು ಅದು ಏನು ಮಾತಾಡಲ್ಲ. ನಾನ್ ಎಸ್ಪೆಷಲಿ ತಿನ್ನೋ ಅನ್ನೋದ್ ಬಗ್ಗೆ, ಖರ್ಚು ಮಾಡೋದ್ ಬಗ್ಗೆ, ಯಾವ್ದ್ರ ಬಗ್ಗೆ ನಾನ್ ಮಾತಾಡಲ್ಲ, ಯಾವತ್ತೂ ಮಾತಾಡಲ್ಲ. ನನ್ಗೆ ಅದು ಅಭ್ಯಾಸ ಇಲ್ಲ.
ಇನ್ನೊಂದ್ ಬಗ್ಗೆ ಅವಾಗ್ಲೇ ನನ್ನ ಮಾತಾಡಿದ್ರೆ ಅದು unfollow ತಪ್ಪಾಗ್ಬಿಡುತ್ತೆ ಮಾಡಿದಾಯ್ತು. ಅನ್ಬಿಟ್ಟು ನಾನು ಮಾತಾಡಲ್ಲ. ಮತ್ತೆ ಅವಾಗ ಏನಂದ್ರೆ collaboration ಎಲ್ಲ ರಿಮೂವ್ ಆಯ್ತು. ನೆಕ್ಸ್ಟ್ ಡೇ ಹೋಗ್ತೀನಿ ಅಂದ್ಬಿಟ್ಟು 4 ಗಂಟೆವರೆಗೂ ನಮ್ಮನ್ನ ವೇಟ್ ಮಾಡಿಸ್ದ. ಈವ್ನಿಂಗ್ ಓಕೆ 4 ಗಂಟೆವರೆಗೂ ವೇಟ್ ಮಾಡಿಸಿ ನಾನು ಹೇಳ್ದೆ, ನೋಡು ಸೇರೋರ್ ಸವಾಸ ಕರೆಕ್ಟ್ ಆಗಿ ಸೇರು, ಬೇಡ ಈ ತರ ಹಿಂಗಿರು ಅವ್ರ ಸವಾಸ ಎಲ್ಲ ಬೇಡ ಅಂತ ಹೇಳಿದ್ಕೆ ಹೇಳ್ಬಿಟ್ಟು ಹೋದವನು ಹೋಗಿದ್ ನೆಕ್ಸ್ಟ್ ಸೆಕೆಂಡ್ ವಿಡಿಯೋ ಬಿಟ್ಟ. ಓಕೆ ಅಂದ್ರೆ ಇವಾಗ ಏನಾಯ್ತು ನಿಮ್ ಲವ್ ಬ್ರೇಕಪ್ ಆಯ್ತಾ, ಹಂಗೆ ಯಾವ್ದೋ ಬಕೆಟ್ ಅಂತ ಅಂತ ಹೇಳಿ ನನಗೆ ಆ ಪದ ಯೂಸ್ ಮಾಡಿದ್ದು. ಸಾರಿ ನನ್ಗೆ ಬೈ ಮಿಸ್ ಆಗಿ ಬಂದ್ಬಿಡ್ತು, ನಾನು ಯೂಸ್ ಮಾಡಲ್ಲ ಆಕ್ಚುಲಿ. ಆ ತರ ಪದ ಯೂಸ್ ಮಾಡಿ ನನಗೆ ಬೈದ. ನಾನ್ ತಲೆ ಕೆಡ್ಸ್ಕೊಂಡಿಲ್ಲ, ಜಸ್ಟ್ ಇಗ್ನೋರ್ ಮಾಡ್ಬಿಟ್ಟೆ. ಇವಾಗ ನಾವು ಮತ್ತೆ ರಿಟರ್ನ್ ರೆಸ್ಪಾನ್ಸ್ ಮಾಡಿದ್ರೆ ಮತ್ತೆ ರಿಟರ್ನ್ ಆಗುತ್ತೆ. ಅವ್ರಿಗೆ ಬೇಕಾಗಿದ್ದಿದೆ ಅದು ವೈರಲ್ ಆಗೋ ರಿಟರ್ನ್ ರೆಸ್ಪಾನ್ಸೇ ಬೇಕಾಗಿದ್ದು. ಬಟ್ ನಾವು ಸ್ಟಾಪ್ ಮಾಡ್ಬಿಟ್ವಿ ಕಂಪ್ಲೀಟ್ ಆಗಿ. ಆಮೇಲೆ ನಮ್ಮ ಪಾಡಿಗೆ ನಾವಿದ್ವಿ. ಅದೇ ಹೇಳಿದ್ನಲ್ಲ, ಇವ್ರು ಒಂದು ದಿವಸ ಊರಿಗೆ ಹೋದ್ರು, ಸ್ಟಾರ್ಟ್ ಮಾಡ್ಕೊಂಡ್ರು ಡಗಾರು, ಆ ಪದಗಳು ಈ ಪದಗಳು ಎಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಬ್ಯಾಡ್ ವರ್ಡ್ಸ್, ಐ ಮೀನ್ ಹೆಣ್ಮಕ್ಳಿಗೆ ಬಯಸ್ ಅದು ಹೇಳ್ತಾ ಇದೀನಿ. ದಯವಿಟ್ಟು ಯಾವ ಜನನು ತಗೊಂಬಾರ್ದು ಇದನ್ನ. ಹೇಳಿದ್ ಯಾಕಂದ್ರೆ ಆ ಪದಗಳು ಯೂಸ್ ಮಾಡಿದಾಗ ಇವರು ಒಂದು ಆಡಿಯೋ ರೆಕಾರ್ಡ್ ಅಲ್ಲಿ ಇವ್ರಿಗೆ ಗೊತ್ತಿಲ್ದಂಗೆ ಅವ್ರು ನಿಜವಾನ ಈ ತರ ಆಯ್ತು ಅಂತ ಹೇಳ್ಬಿಟ್ರು. ಈ ತರ ಇವ್ರಿಗೆ ಒಂದು ಬೈ ಮಿಸ್ ಆಗಿ ಅದನ್ನ ಪದ ಹೇಳ್ಬಿಟ್ಟಿದ್ದಾರೆ. ಅದು ಮತ್ತೆ ಅವ್ರು ಕೇಳಿದ್ರು, ಅವ್ರು ಒಂದ್ ಪಬ್ಲಿಕ್ ಆದ್ಮೇಲೆ ಪ್ರಶ್ನೆ ಕೇಳ್ತಾರೆ, ಈ ತರ ಯಾರಾದ್ರೂ ಒಳಗಡೆ ಅಂತ ಯೂಸ್ ಮಾಡಿದಾಗ ಯಾರೇ ಆದ್ರೂ ಕೇಳಕ್ಕೆ ಅವ್ನು ಎಕ್ಸ್ ಅಂತ ಯೂಸ್ ಮಾಡಿ ಎಷ್ಟ್ ಜನ ಎಕ್ಸ್ ಗಳಿದ್ದಾರೆ, ಎಷ್ಟ್ ಜನ ಆದ್ರೂ ಇಲ್ಲಿ. ಇವಾಗ ನಾನೇ ತಾನೇ ಇದ್ದಿದ್ದು, ಇವಾಗ ರೀಸೆಂಟ್ ಆಗಿ ನನ್ ಜೊತೆ ಅಲ್ಲ. ಒಂದು ಮಧ್ಯದ ಪ್ರಶ್ನೆ ಏನಕ್ಕೆ ಅಂತಂದ್ರೆ, ನೀವು ನೋಡಿದ ಎಕ್ಸ್ ಅಂತ ಇದ್ದೀರಾ, ನೀವು ನೋಡ್ದಂಗೆ ಮುತ್ತುಗೆ ಮುಂಚೆ ಗರ್ಲ್ ಫ್ರೆಂಡ್ ಅವನೇ ಹೇಳ್ಕೊಂತ ಇದ್ದಾನಲ್ಲ, ಇವಾಗ ಕೂಡ ಆಗ್ಲೇ ಕೂಡ ಹೇಳವನೆ ಇದಾರೆ ಇದ್ರು. ಅವ್ರ ಸ್ಟೇಷನ್ ಅಲ್ಲಿ ಏನಂತ ಕೊಡ್ತೀವಿ, ಎಷ್ಟೊಂದ್ ಜನ ಇದ್ರು ಅಂತಾನೆ. ಅಲ್ಲ ಕಿಪ್ಪಿ, ಒಂದ್ ಹೇಳ್ತೀನಿ ಏನಕ್ಕೆ ಅಂದ್ರೆ, ಒಂದು ಲೈಫ್ ಅಲ್ಲಿ ನಮ್ದೇ ಆದಂತ ಒಂದು ಲೈಫ್ ಇರುತ್ತೆ. ನಾವು ಮುಂದೆ ಯಾವ ತರ ಸರ್ವೈವ್ ಆಗ್ತೀವಿ ಅನ್ನೋದು ಇರುತ್ತೆ. ನೀವು ಯಾವ ಇಷ್ಟೆಲ್ಲ ಒಂದು ಪಾಯಿಂಟ್ ನೆಗೆಟಿವ್ ಇದ್ದಾಗ ಮುತ್ತು ಜೊತೆ ಯಾವ ತರ ನೀವು ಕಂಟಿನ್ಯೂ ಮಾಡ್ತೀರಾ, ಆಮೇಲೆ ಅದ್ರ ಜೊತೆ ಒಂದ್ ಮಾತು ಹೇಳ್ತೀರಾ, ಟೈಮ್ ಕೊಡ್ತಾ ಇಲ್ಲ ಅಂತ ನಿಮ್ಬ್ರು ನಡುವೆ ಒಂದು ಮಾತು ಬರುತ್ತೆ. ಸೊ ಟೈಮ್ ಕೊಡ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅದು? ಅಂದ್ರೆ ನೀವು ಕೇರ್ ಮಾಡ್ತಾ ಇಲ್ವಾ? ಮುತ್ತು ನಿಮ್ದು ಲವ್ ಸ್ಟೋರಿ ಯಾವ ತರ ಇತ್ತು, ಕೇರ್ ಮಾಡ್ತಾ ಇರ್ಲಿಲ್ವಾ ಅಥವಾ ಯಾವ ತರ ಇತ್ತು ಅಂತ? ನಾನ್ ಜಾಸ್ತಿ ಕೇರ್ ಮಾಡ್ತಿದ್ದೆ, ಅವ್ನ್ ಕೇರ್ ಮಾಡ್ತಿದ್ದಿಲ್ಲ. ಬಟ್ ನನ್ಗೆ 5 ನಿಮಿಷ ಹಿಂಗೆ ಬಂದು ಹಿಂಗ್ ಹೋದಾಗ ಅವ್ನ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಿದ್ದಿಲ್ಲ. ಓಕೆನಾ? ಅವನು ಇಲ್ಲಿ ಕರ್ಕೊಂಡ್ ಬಂದ್ಮೇಲೆ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದೀನಿ. ನಾನಾಗ ಅವ್ನ ಹತ್ರ ಹೋಗ್ಬಿಟ್ಟು ಏನಪ್ಪ ಮುಂದಕ್ಕೆ ವಿಡಿಯೋ ಏನ್ ಮಾಡೋಣ, ಇಲ್ಲ ರೀಲ್ಸ್ ಬಗ್ಗೆ ಮಾತಾಡ್ತಿರ್ತೀನಿ, ಇಲ್ಲ ಫ್ಯೂಚರ್ ಬಗ್ಗೆ ಮಾತಾಡ್ತಿರ್ತೀನಿ. ಏನ್ ಅದಕ್ಕೇನ್ ರಿಯಾಕ್ಟೇ ಮಾಡ, ಫೋನ್ ಇಟ್ಕೊಂಡು ಹಿಂಗ್ ಕುತ್ಕೊಂಡ್ಬಿಡ್ತಾನೆ, ಫೋನ್ ಇಟ್ಕೊಂಡು ಹಿಂಗೆ ಇರ್ತಾನೆ, ಇಲ್ಲ ಹಿಂಗೆ ಅವ್ರು ಕಾಲ್ ಮಾಡ್ತಾ ಕುತ್ಕೊಂಡಿರ್ತಾನೆ. ಅಲ್ಲ, ನಿಮ್ದು ಎಷ್ಟು ವರ್ಷದ ಲವ್ ಸ್ಟೋರಿ? ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿ ನಾವು ಮುಂಚೆಯಿಂದನೂ ಲವ್ ಮಾಡ್ತೀವಿ? ಇಲ್ಲ ಮುಂಚೆಯಿಂದಲ್ಲ, ಇವ ಫೇಮಸ್ ಆಗ್ತಾ ಒಂದು ಮಟ್ಟಿಗೆ ಬರ್ತಾರೆ. ಒಂದ್ ಲೆವೆಲ್ ಬಂದ ತಕ್ಷಣ ನಿಮ್ ಮುತ್ತು ಅವ್ರ ಪರಿಚಯ ಆಗುತ್ತೆ, ಅದು ಲವ್ ಆಗುತ್ತೆ. ಅಂದ್ರೆ ಅದು ಮುತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿದೆ ಅಥವಾ ಮನೆ ಹತ್ರ? ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿದೆ. ಅದು ಅನ್ನಲ್ಲ, ಅಪ್ಪ ಇಲ್ಲ ಅಂತ ಒಂದ್ ವಿಡಿಯೋ ಮಾಡಿದ, ಅಲ್ಲಿ ಬ್ಯಾಕ್ ಮೆನ್ಷನ್ ಮಾಡಿದ. ಹಂಗಾಗಿ ನಾನು ಅವಾಗ ಟೈಮಲ್ಲಿ ಯಾರು ಇದ್ದಿದ್ದಿಲ್ಲ ನನಗೆ, ಹಂಗಾಗಿ ಏನೋ ಕ್ಲೋಸ್ನೆಸ್ ನಲ್ಲಿ ನನಗೆ ನೀವು ಒಂದ್ ರೀತಿ ಅಯ್ಯೋ ಪಾಪ ಅನ್ನೋ ರೀತಿ ಒಂದು ಕ್ಲೋಸ್ನೆಸ್ ಬೆಳೆಸ್ಕೊಂಡಿದ್ರೆ. ಅವನು ತುಂಬಾ ಇನ್ನೋಸೆಂಟ್ ತರಾನೇ ಇದ್ದಿದ್ದು. ಅವನು ನೋಡಿದಾಗ ಯಾರೇ ಆದ್ರೂ ಇವ್ ತುಂಬಾ ಇನ್ನೋಸೆಂಟ್, ಪಾಪ ಫೀಲ್ ಅಲ್ಲ ಅವನು ಇರ್ತಾನೆ. ಖಂಡಿತ. ಇಷ್ಟೆಲ್ಲ ಅಲ್ಲಿ ಡೇ 1 ಇಂದ ಇಲ್ಲಿವರೆಗೂ ಆಗಿರೋ ನಿಮ್ಗೆ ಘಟನೆ ನೋಡೋದಾದ್ರೆ, ಮುತ್ತು ನಿಮ್ ಜೊತೆ ಟ್ರೂ ಲವ್ ಮಾಡ್ದ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ನನಗೆ ಇವಾಗ ಅನ್ಸ್ತಾನೆ ಇಲ್ಲ. ಯಾಕಂದ್ರೆ ಸತಿ ನಂದು ತಪ್ಪಿತ್ತು ಅಂತ ನಾನು ಮೈ ಮೇಲೆ ನಾನೇ ಹಾಕೊಂಡು ನಾನು ಮುಚ್ಚಾಕ್ಸ್ಬಿಟ್ಟೆ. ಹೋಗ್ಲಿ ಬಿಡು, ನಂದ ತಪ್ಪು, ಹಂಗೆ ಹಿಂಗೆ ನಾನೇ ಈ ತರ ಎಲ್ಲಾ ಮಾಡಿ ತಪ್ಪು, ನನ್ ಗಲ್ಟ್ ಆಯ್ತು ಹಂಗೆ ಹಿಂಗೆ ಅಂತ ನಾನೇ ಮುಚ್ಚಾಕ್ಸ್ತೆ. ಈ ಸತಿ ನಾನು ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದೀನಿ. ಯಾಕಂದ್ರೆ ಎಲ್ಲರ ಹತ್ರ ಹೇಳ್ಕೊಂಡ್ ಬಂದವನೆ, ನಾನು ಆ ಹುಡುಗಿನ ಲವ್ ಮಾಡ್ತಾ ಇಲ್ಲ, ನಾನು ಆ ಹುಡುಗಿ ಜೊತೆ ನೇಮ್ ಫೇಮ್ ಗಿದ್ದೀನಿ, ದುಡ್ಡಿಗಿದ್ದೀನಿ, ಎಲ್ಲರ ಹತ್ರ ಹೇಳ್ಕೊಂಡ್ ಬಂದವನೆ. ಯಾರ್ಯಾರು ಕೇಳ್ತಾರೆ ಅವ್ನ ಜೊತೆ, ಯಾರು ನನ್ ಜೊತೆ ಯಾರು ಕ್ಲೋಸ್ ಆಗಿದೆ ಅವ್ರ ಹತ್ರ ಅದೇ ಹೇಳ್ಕೊಂಡ್ ಬಂದವನೆ. ಪ್ರತಿ ಅವ್ರ ಹತ್ರ ಅವರೆಲ್ಲ ನನ್ ಫೋನ್ ಮಾಡಿ ಹಿಂಗೆ ನಾನು ಅದ್ ನಂಬ್ತಿದ್ದಿಲ್ಲ. ಆಮೇಲೆ ಬೇರೆಯವ್ರು ಹೇಳಿದ್ರು, ನೋಡಪ್ಪ ಈ ತರ ಎಲ್ಲ ಇದೆ, ಸುಳ್ಳು. ಒಬ್ರು ಬಾಯಿಲ್ ಬಂದಾಗ ಅದೇನೋ ಸುಳ್ಳು ಅಂದ್ರು, ಎಲ್ಲರ ಬಾಯಿ ಬಂದಾಗ ಅದೇ ಹೆಂಗ್ ಸುಳ್ಳು ಅಂತ ಆಗುತ್ತೆ. ಎಲ್ಲರ ಹತ್ರನು ಹೋಗ್ಬಿಟ್ಟು ಹೇಳ್ಕೊಂಡ್ ಬಂದ್ರು, ನಂಗೆ ಆ ಹುಡುಗಿ ಇಷ್ಟ ಇಲ್ಲ, ಆ ಹುಡುಗಿ ಆ ತರ ನೇಮ್ ಫೇಮ್ ಯೂಸ್ ಮಾಡ್ಕೊಂತಿದೀನಿ ಹಂಗೆ ಹಿಂಗೆ ಅಂತ. ನನಗೊಂದು ಶಾಕ್ ಆಗೋಯ್ತು. ಮತ್ತೆ ಒಳಗಲ್ ಲ್ಯಾಂಗ್ವೇಜ್ ಅಲ್ಲಿ ಬೈಯೋದು, ಮತ್ತೆ ನಾನು ನ್ಯೂಡ್ ಬ್ಯೂಟಿ ಇವಾಗ ಆ ಹುಡುಗಿ ಎಂತ ತಪ್ಪೇ ಮಾಡಿ ಇಷ್ಟಪಟ್ಟಿರೋ ವ್ಯಕ್ತಿ ಅಥವಾ ಇಷ್ಟನೇ ಪಡ್ದಿಲ್ಲ ಆದ್ರೂ ಪರವಾಗಿಲ್ಲ, ಒಬ್ಬ ಒಂದ್ ವ್ಯಕ್ತಿ ಒಂದ್ ಹುಡುಗಿ ಬಗ್ಗೆ ಮಾತಾಡಕ್ ಬಂದು ಯೋಚನೆ ಮಾಡ, ನಾನು ಒಂದ್ ಹೆಣ್ಣಿಂದಾನೇ ಬಂದಿರೋದು, ಮಾತಾಡಕ್ ಹೋಗ್ಬಾರ್ದು ಅಂತ ಯೋಚನೆ ಮಾಡ್ತಾರೆ. ನಾನು ಹಂಗ ಯೋಚನೆ ಮಾಡ್ದೆ, ಡೈರೆಕ್ಟ್ ಆಗಿ ಎಲ್ಲಾನು ಹೇಳ್ತಿದ್ದಾನು. ಅಂದ್ರೆ ಇಂತ ಮನುಷ್ಯ ಇವನು. ಆ ಮೀನ್ ಒಂದು ಗಂಡ ಆದವನ್ಗೆ ಎಷ್ಟು ರೈಸ್ ಇರುತ್ತೆ, ಹೆಣ್ಣಿಗೂ ಅದೇ ರೈಸ್ ಇರುತ್ತೆ. ಬಟ್ ಒಂದ್ ಗಂಡಿಗೆ ನನ್ ಗೇ ಅನ್ಸೋಸ್ನ ಎಲ್ಲಾರು ರೊಚ್ಚಿ ಬೀಳ್ತಿದಾರಲ್ವಾ ಕೆಲವೊಬ್ರು, ನೀನ್ ಹೆಂಗೆ ಅಂದೆ ಅಂತ. ಸೊ ಒಂದ್ ಹೆಣ್ಣಿಗೆ ಕೆಟ್ಟದಾಗ ಬೈತಾ, ಒಂದ್ ನ್ಯೂಡ್ ಪಿಕ್ ಇದೆ ಅದಿದೆ ಅಂತ ಪಬ್ಲಿಕ್ ಅಲ್ಲಿ ಮಾನ ತೆಗಿತಿದಾರಲ್ಲ. ಒಂದ್ ಹೆಣ್ಣು ಪವರ್ ಗಿಂತ ಗಂಡದ ಏನಿದೆ? ಗಂಡು ಚಿಕ್ಕದಿದೆ, ಚಿಕ್ಕದ್ ಹೇಳಿದೆ. ಅದು
ಬೈ ಮಿಸ್ ಆಗಿ ಹೇಳಿರೋದು, ಬೇಕು ಅಂತ ಹೇಳಿಲ್ಲ, ಇಂಟೆನ್ಷನಲ್ ಹೇಳಿಲ್ಲ. ಮತ್ತೆ ಸೊ ಇದೊಂದು ನೀವ್ ಹೇಳಿರೋ ಸ್ಟೇಟ್ಮೆಂಟ್ ಕ್ಷಮೆ ಕೂಡ ಕೇಳ್ತಾ ಇದೀರಾ. ಹೌದು ಸೊ ಅವ್ರ ಇಂಟೆನ್ಷನ್ ಹೇಳಿದ್ದಾರೆ ಅಂತ ನಿಮ್ಮ ಒಂದು ಆರೋಪ. ಇವಾಗ ಹೌದು. ಒಟ್ಟಾರೆ ಈ ವಿಡಿಯೋ ನೋಡಿದ ತಕ್ಷಣನೇ ಅವರು ಒಂದ್ ಹೆಣ್ಮಗು ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದಾರೆ ಅಂದ್ರೆ ಅವ್ರ ತಂದೆ ತಾಯಿ ಚಪ್ಲಿಲ್ ಹೊಡೆದಿರ್ಲಿಲ್ಲ. ಹ್ಮ್. ಚಪ್ಲಿಲ್ ಹೊಡಿಲಿಲ್ಲ, ಅವ್ರು ಹೊಡಿಬೇಕಾಗಿತ್ತು, ಅವ್ರು ಚಪ್ಲಿಲ್ ಹೊಡೆದಿದ್ದೀರೇ ಗೊತ್ತಾಗಿರೋದು. ಆದ್ರೂ ನಮ್ ಜನ ನೋಡ್ತಾರಲ್ಲ. ಸೊ ಇನ್ನ ಕಿಪಿ ಹ್ಮ್. ನಿಮ್ಗೆ ಆದಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಲಕ್ಷಾಂತರ ಫಾಲೋವರ್ಸ್ ಫ್ಯಾನ್ಸ್ ಇದಾರೆ. ಹೌದು ಅದ್ರ ನಡುವೆ ನಿಮ್ಮನ್ನ ಹ್ಮ್. ನಾನ್ ಕಿಪಿನ ಲವ್ ಮಾಡ್ತೀನಿ, ನಾನ್ ಕಿಪಿನ ಲವ್ ಮಾಡ್ತೀನಿ, ನಾನ್ ಲವರ್ ಅಂತ ಅನ್ಬಿಟ್ಟು ಹ್ಮ್. ಸೋಷಿಯಲ್ ಮೀಡಿಯಾದಲ್ಲೇ ನಿಮಗೆ ಗೊತ್ತಿಲ್ಲದೆ ಗೊತ್ತು ವಾರ್ ನಡೀತಾ ಇದೆ. ಹೌದು ಅದರಲ್ಲಿ ಒಂದ್ ಕಡೆ ಹೊಳೆನರಸೀಪುರದ ಕಪ್ಪೆಯವರು, ಹೌದು. ಇನ್ನೊಂದ್ ಕಡೆ ನಮ್ಮ ತುಮಕೂರು ತುಂಟುಂತರ ಅವರೊಬ್ರು, ಇನ್ನೊಂದ್ ಕಡೆ ಇನ್ನೊಬ್ರು. ಹ್ಮ್. ಸೊ ಈ ತರ ಎಲ್ಲ ಆಗ್ತಿದೆ. ರೀಸೆಂಟ್ ಆಗಿ ಅವ್ರ ಇಬ್ರು ಭೇಟಿ ಆಗಿದ್ರಿ. ಹೌದು ಸೊ ಏನ್ ಹೇಳ್ತೀರಾ, ಏನ್ ಹೇಳಿದ್ರು ಭೇಟಿ ಆದ್ಮೇಲೆ, ಏನ್ ಹೇಳಿದ್ರು? ಮತ್ತೆ ಈ ಒಂದು ಲವರ್ಸ್ ಗಳ ಕಾಟಕ್ಕೆ ಏನ್ ಹೇಳ್ತೀರಾ? ಅವ್ರು ನಿಜವಾಗಿ ಲವ್ ಮಾಡ್ತಾ ಇಲ್ಲ, ಓಕೆ ಬಿಕಾಸ್ ಅವರು ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದು. ಬಿಕಾಸ್ ನನ್ನನ್ನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ. ಅವರು ನನ್ನನ್ನು ಇಲ್ಲಿ ಇಟ್ಕೊಂಡಿಲ್ಲ, ಇಲ್ಲಿ ಬೇರೆ ನೆಕ್ಸ್ಟ್ ಲೆವೆಲ್ ಆಗಿ ಅದರಿಂದ ಇಟ್ಕೊಂಡಿದ್ದಾರೆ. ಖುಷಿಯಾಗಿದ್ದೀರಾ ನೀವು? ಅದರಿಂದ ನಿಮಗೆ ಸಮಸ್ಯೆ ಇಲ್ಲ? ದೇವರಾನೆ ಏನು ಒಂದು ಪ್ರಾಬ್ಲಮೇ ಇಲ್ಲ. ಓಕೆ ಬಿಕಾಸ್ ಅವ್ರೇನ್ ಮೋಸ ಮಾಡ್ತಾ ಇಲ್ಲಲ್ಲ, ನನ್ನ ಲವ್ ಮಾಡ್ತೀನಿ ಅಂತ ನನ್ಗೇನು ಹೇಳ್ತಾ ಇಲ್ಲಲ್ಲ, ಜಸ್ಟ್ ವಿಡಿಯೋ ಮಾಡ್ತಾ ಇರೋ. ಜಸ್ಟ್ ಅಂದ್ರೆ ಅವ್ರು ನನ್ನ ಖುಷಿಗೋಸ್ಕರ ಕಿಪಿ ಕೀರ್ತಿ ಅಂತ ಒಂದು ಫ್ಯಾನ್ ಅಂತ ಅವ್ರು ಒಂದು ಫ್ಯೂಚರ್ ಫ್ಯಾನ್ ಇಟ್ಕೊಂಡ್ಬಿಟ್ಟಾರ. ನನ್ ಬೇರೆ ನೆಕ್ಸ್ಟ್ ಲೆವೆಲ್ ಆಗಿದ್ದಾರೆ. ಮತ್ತೆ ಸುನಿಲ್ ಕಪ್ಪೆ ಅಂದ್ರೆ ನಂಗೆ ಅವ್ರ ಫೇವ್ರೇಟ್ ಆಗ್ಬಿಟ್ಟಾರ. ಸೀರಿಯಸ್ ಆಗಿ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನನ್ಗೊಂದು ರೆಸ್ಪೆಕ್ಟ್ ಇದೆ. ಬಿಕಾಸ್ ಯಾಕೆ ಅಂದ್ರೆ ಅವರು ಮಾತಾಡೋ ಸ್ಟಾರ್ಟಿಂಗ್ ನಾನು ಅವ್ರಿಗೆ ಬೈದಿದೆ, ನನ್ಗೆ ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ, ಯಾಕೆ ಈ ತರ ವಿಡಿಯೋ ಮಾಡ್ತಾರೆ, ಇನಿಟೆಕ್ ತರ ವಿಡಿಯೋ ಮಾಡ್ತಿದ್ದೆ. ಬಟ್ ಅವ್ರು ರಿಯಲ್ ಆಗಿ ತುಂಬಾ ಅವ್ರ ಬಗ್ಗೆ ಆತರ ಹೇಳ್ಕೋಬಾರ್ದು. ತುಂಬಾ ಖುಷಿ ಆಗುತ್ತೆ. ನಾನು ಯಾರು ಸಪೋರ್ಟ್ ಮಾಡ್ತೀನಿ, ಸುನಿಲ್ ಕಪ್ಪೆ ಅವರಿಗೆ ಸಪೋರ್ಟ್ ಮಾಡ್ತೀನಿ. ಬಿಕಾಸ್ ಕಾರಣ ಇಷ್ಟೇ, ಅವ್ರು ಮುಂದೆ ಬರ್ಬೇಕು. ಪಾಪ ಅವ್ರು ಏನೋ ಒಂದು ಮಾಡ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಕಪ್ಪೆ ಅವ್ರ ಹತ್ರ ಫೋನ್ ಇಲ್ಲ. ಅವ್ರಿಬ್ರು ಫ್ರೆಂಡ್ಸ್, ಅವ್ರ ಜೊತೆಗೆ ಸೀರಿಯಸ್ಲಿ ನಿಜ ಹೇಳ್ತೀನಿ, ಅವ್ರಿಬ್ರು ಫ್ರೆಂಡ್ಸ್ಗೂ ನಾವು ವಾಟ್ಸ್ಆಪ್ ಹೇಳ್ತೀವಿ. ಕಪ್ಪೆಗೆ ಒಂದೊಂದು ಕಾಂಟೆಂಟ್ ಹೇಳ್ಕೊಂಡು ಕಪ್ಪೆನ ಜೊತೆಗೆ ನಿಲ್ಸ್ಕೊಂಡು ಬೆಳೆಸ್ತಾ ಇದಾರೆ ಅವ್ರಿಬ್ರು ಫ್ರೆಂಡ್ಸ್. ಆಕ್ಚುಲಿ ಕಪ್ಪೆಗೆ ನೀವ್ ಏನಾದ್ರು ಒಂದು ಹೇಳ್ಕೊಟ್ರೆ ಹೆಂಗ್ ಹೇಳ್ಕೊಡ್ತೀರೋ ಹಂಗ್ ಮಾಡ್ತಾರೆ. ಅವರು ಹಂಗೆ ಹೆಂಗೆ ಅಂದ್ರೆ ನೀವ್ ಹೇಳ್ಕೊಟ್ರೆ ಅಷ್ಟೇ ಮಾಡೋದು. ಅವರು ನಾರ್ಮಲ್ ಆಗಿ ಚೆನ್ನಾಗಿ ಮಾತಾಡ್ಸಿದ್ರೆ ಮಾತಾಡ್ತಾರೆ, ಸ್ವಲ್ಪ ಸ್ಟ್ರಕ್ ಆಯ್ತಾರೆ. ನೀವ್ ನೋಡಿರ್ತೀರಾ ವಿಡಿಯೋ, ತುಂಬಾ ಯೋಚಿಸ್ತಾರೆ. ಯಾರಾದ್ರೂ ಒಬ್ರು ಹೇಳ್ಕೊಡ್ಬೇಕು. ಅವರು ಸ್ವಲ್ಪ ಹಂಗೆ ಡಿಸೇಬಲ್ ತರಾನೇ. ಅಲ್ಲ, ನೀವು ಭೇಟಿ ಆಗಿದ್ ವಿಡಿಯೋ ಒಂದು ಪೋಸ್ಟ್ ಮಾಡಿದ್ರು ಕಿಪಿ ನೀವು ಅವ್ರ ಜೊತೆ. ಅವಾಗ ಏನಾಗಿತ್ತಂದ್ರೆ ಕಪ್ಪೆ ಹೊಳೆನರಸೀಪುರದ ಕಪ್ಪೆ ಏನು ಅವ್ರದ್ದು ಹೆಸರು, ಫುಲ್ ನೇಮು ಸುನಿಲ್ ಕಪ್ಪೆ. ಅವ್ರದ್ದು ಏನಂತಂದ್ರೆ ನಾರ್ಮಲ್ ಆಗಿ ಜೋಶಾಗಿ ಮಾತಾಡ್ತಾ ಇದ್ರು. ನೀವು ಪಕ್ಕದಲ್ಲಿ ಇದ್ದ ನೋಡ್ರೆ ಫುಲ್ ನರ್ವಸ್ ಆಗಿದ್ದಾರೆ, ಜಾಸ್ತಿ ಏನು ಮಾತಾಡ್ತಾ ಇಲ್ಲ. ಸೊ ಹೆಂಗಿತ್ತು ಒಂದು ಮಾತುಕತೆ ಭೇಟಿ? ಅಂದ್ರೆ ನಾನು ಅವ್ರನ್ನ ಪ್ರಮೋಷನ್ ಗೋಸ್ಕರ ಬಳಸ್ಕೊಂಡಿಲ್ಲ. ನಾನು ನನ್ನ ಹೆಸರಲ್ಲಿ ಹೇಳಿದ್ದಾರೆ, ನಾನು ಆ ವ್ಯಕ್ತಿನ ತಿಳ್ಕೊಂಡೆ. ತುಂಬಾ ಖುಷಿ ಆಗೋಯ್ತು ನನಗೊಂಥರ. ಏನಪ್ಪ ಇಷ್ಟ ಚೆನ್ನಾಗ್ ಮಾತಾಡ್ತಾರೆ, ಏನಪ್ಪ ಇಷ್ಟು ಒಳ್ಳೆ ಒಂದ್ ವ್ಯಕ್ತಿ ಇದಾರೆ. ಅಪ್ಪ ಇಂಥವ್ರು ನಾನು ಯಾರ್ಯಾರಿಗೋ ಸಪೋರ್ಟ್ ಮಾಡಿದೀನಿ, ಇಂಥವ್ರು ಮಾಡೋಣ ಅಂತ ನನ್ ಮನ್ಸಿಗೆ ಅನ್ಸ್ಬಿಡ್ತು. ಅದು ನಾನು ಏನ್ ಮಾಡಿದೆ, ಪಕ್ಕದಲ್ಲಿ ನಿನ್ಸ್ಕೊಂಡ್ ಮಾತಾಡೋದು ಮಾತ್ ಬರ್ತಾ ಇಲ್ಲ ಅವರಿಗೆ. ನನಗೆ ತುಂಬಾ ಬೇಜಾರಾಗ್ತಿದೆ, ಖುಷಿ ಆಗ್ತಿದೆ. ಅವ್ರು ಮಾತಾಡ್ಲಿ ಅಂತ ನಾನು ಸುಮ್ನೆ ಇದೆ. ಆಮೇಲೆ ಅವ್ರು ಚೆನ್ನಾಗ್ ಮಾತಾಡ, ಇವನ್ ವಿಡಿಯೋದಲ್ಲಿ ಮುಂದೆಲ್ಲ ಅವ್ರು ರಿಯಲ್ ಆಗಿ ಅವ್ರು ನನ್ನ ಫಿಕ್ಸೇ ಮಾಡ್ಕೊಬಿಟ್ಟಿದ್ದಾರೆ. ನಾನೇ ಅವ್ರ ಲವರು ಅನ್ನೋ ತರ ಫಿಕ್ಸೇ ಮಾಡ್ಕೊಬಿಟ್ಟಿದ್ದಾರೆ. ಯಾವ್ದಾದ್ರು ಕಾಲ್ ಮಾಡ್ತಾರೆ, ಕಾಲ್ ಮಾಡ್ಬಿಟ್ಟು ಮಾತಾಡ್ತಾರೆ. ಲೈಕ್ ನನ್ನ ಹೆಂಗ್ ಕೇಳ್ತಾರೆ, ಏನಕ್ಕೆ ನೀನು ತುಮಕೂರು ಮುತ್ತು ಅಂತ ಮುತ್ತು ಹನ್ಮಕ್ಕ ಅಂತಿದಾರಲ್ಲ, ಅವ್ರ ಹತ್ರ ಏನಕ್ ಹೋದೆ ಅಂತ ಕೇಳ್ತಾರೆ. ನನ್ಗೆ ಆತರ ಎಲ್ಲ ಕೇಳ್ದಾಗ ಒಂಥರ ಖುಷಿ ಆಗೋದು, ಒಂಥರ ನಗು ಬರೋದು. ಅವ್ರು ನನಗ್ ನಾನ್ ಅವ್ರನ್ನ ನೋಡಿ ನಗೋ ತರ ಆಗಿದೆ. ಬಟ್ ನಗೋ ತರ ಅಂದ್ರೆ ಬೇರೆ ತರ ವ್ಯಂಗ್ಯ ಮಾಡ್ಕೊಂಡಲ್ಲ. ಅವ್ರ ಒಂದು ಟ್ಯಾಲೆಂಟ್ ನ ಅವ್ರೇನೋ ಮಾತಾಡ್ತಾರೆ, ನನ್ನ ನಗಿಸ್ತಿದಾರೆ ಅಂದ್ರೆ ಅದಕ್ಕೊಂದು ರೆಸ್ಪೆಕ್ಟ್ ಇದೆ. ಅವರು ನಿಜವಾದ ಎಂಟರ್ಟೈನ್ಮೆಂಟ್ ಅಂದ್ರೆ ಕಪ್ಪೆ ಅವರೇ ನಿಜವಾದ ಎಂಟರ್ಟೈನ್ಮೆಂಟ್. ನನಗೆ ತುಂಬಾ ಇಷ್ಟ. ಬೇರೆಯವ್ರು ಸ್ವಲ್ಪ ಜನ ಅವ್ರನ್ನ ಕಪ್ಪೆ ಹೋಗು ಬಾ ಅಂತ ಮಾತಾಡ್ತಾರೆ, ನಾನಂತೂ ಕಪ್ಪೆ ಅವರೇ ಅಂತ ಏಕವಚನ ನಾನು ಯಾವತ್ತೂ ಮಾತಾಡ್ಸಲ್ಲ. ಬಿಕಾಸ್ ಅವ್ರು ಇವಾಗ ಜನಕ್ಕೆ ಇದೊಂದು ದೊಡ್ಡ ಕ್ಲಾರಿಟಿ. ಅದು ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಅಂದ್ರೆ ಅವರು ಚಿಕ್ಕವರಿದಾರೋ ದೊಡ್ಡವರಿದಾರೋ ಅದು ವ್ಯತ್ಯಾಸ ಬರಲ್ಲ. ಬಟ್ ಅವ್ರು ನನ್ನ ಹೆಸರಿಂದ ವಿಡಿಯೋ ಮಾಡ್ತಿದ್ರು, ಅಂತವ್ರು ಮಾಡ್ತಿದ್ದ ಗ್ರೇಟ್ ಅನ್ಸ್ಬೇಕು ನನಗೆ. ಅಂತವ್ರು ಮಾಡ್ತಾ ಇದಾರಲ್ಲ, ಬೇರೆ ಯಾರ್ಯಾರೋ ಕಿಪ್ಪಿ ಮಾಡ್ತಾ ಇದಾರೆ ಅಂದ್ಮೇಲೆ ಅಂತವ್ರು ಮಾಡ್ತಾ ಇದಾರೆ, ಅಂತವ್ರು ನನ್ ಸಪೋರ್ಟ್ ನಿಂತವ್ರಲ್ಲ. ಅದಕ್ಕೊಂದು ಗ್ರೇಟ್ನೆಸ್ ಗೆ ನನ್ಗೆ ಅವ್ರು ನಿಜವಾಗ್ ನನಗೆ ಒಂಥರ ಪ್ರೌಡ್ ಫೀಲ್ ಆಗೋಯ್ತು. ಅವ್ರನ್ನ ಬೇರೆಯವ್ರು ನೋಡ್ಕೊಂತಿದಾರೆ, ಏನೋ ಬೇರೆಯವ್ರು ಅಂದ್ರೆ ಅವ್ರ ಫ್ರೆಂಡ್ಸ್ ಗಳು ನೋಡ್ಕೊಂತಿದಾರೆ. ಒಂದ್ ಗ್ರೇಟ್ ಮಾತಾಡ್ತಾ ಸ್ಕಿಲ್ ಹಂಗೆ ಕಡಿತಾ ಇದಾರೆ ಮಾತಾಡೋದು.
ಅಂತವ್ರು ಸಪೋರ್ಟ್ ಮಾಡಿದ್ರೆ ನಮ್ಗೆ ಏನು ಲಾಸ್ ಆಗಲ್ಲ, ಅಂತವ್ರ ಐಡಿ ಬೆಳೆದ್ರು ಲಾಸ್ ಆಗಲ್ಲ ನನಗೆ. ಯಾಕಂದ್ರೆ ಅವ್ರು ಬೆಳೀಲಿ, ಅವ್ರು ಮುಂದಕ್ಕೆ ಹೋಗ್ಲಿ, ಎಂತೆಂತವ್ರು ಮುಂದಕ್ಕೆ ಹೋಗೋರ ಅಂದ್ರೆ ಅವರು ಹೋಗ್ಲಿ. ಕರೆಕ್ಟ್. ಅಂದ್ರೆ ಇವಾಗ ಕಪ್ಪೆ ಅವ್ರನ್ನ ಭೇಟಿ ಆದ್ಮೇಲೆ ಅಂದ್ರೆ ಒಳ್ಳೆ ಖುಷಿ ಆಯ್ತು, ಒಳ್ಳೆ ವ್ಯಕ್ತಿ, ಸಂತೋಷ ಆಯ್ತು ಅಂತ ಹೇಳಿದ್ರಿ. ಆ ಒಂದು ಉದ್ದೇಶಕ್ಕೆ ಈ ಕ್ವಶನ್ ಕೇಳ್ತಾ ಇದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಭೇಟಿ ಆದ್ಮೇಲೆ ನೀವು ನೋಡಿರ್ತೀರ, ಸಾಕಷ್ಟು ಕಮೆಂಟ್ ಬಂದಿರುತ್ತೆ, ಹೌದು. ಇಬ್ರು ಜೋಡಿ ಸಖತ್ತಾಗಿದೆ, ಕಪ್ಪೆ ಕಿಪ್ಪಿ ಒಂದಾದ್ರೆ ಒಳ್ಳೇದಾಗುತ್ತೆ ಅಂತ. ಸೊ ಅದಕ್ಕೆ ಏನ್ ಹೇಳ್ತೀರಾ? ಫ್ಯೂಚರ್ ಅಲ್ಲಿ ಅದೇನಾದ್ರೂ ಆಗೋ ಚಾನ್ಸ್ ಇದೆಯಾ? ಆ ಕಮೆಂಟ್ ಗಳಿಗೆ ಏನ್ ಆನ್ಸರ್? ಫ್ಯೂಚರ್ ಅಲ್ಲಿ ಅದೇನಾದ್ರು ಚಾನ್ಸ್ ಇದೆಯಾ? ಇಲ್ಲ, ಆತರ ಎಲ್ಲ ಏನಿಲ್ಲ. ಏನಕ್ಕೆ ಅಂದ್ರೆ ನಾನು ಅವ್ರನ್ನ ಲೈಕ್ ಪಾಪು ಲೈಕ್ ಆತರ ರೀತಿಲಿ ನೋಡ್ತಾ ಇರೋದು. ಯಾಕಂದ್ರೆ ಅವ್ರನ್ನ ನನ್ ಮದ್ವೆ ಆಗಲ್ಲ ಅಂತಲ್ಲ, ಅಂತ ಮಕ್ಳನ್ನ ಮದ್ವೆ ಆಗಲ್ಲ ಅಂತಲ್ಲ, ಬಟ್ ನಂಗೆ ಮದ್ವೆ ಇಂಟ್ರೆಸ್ಟ್ ಹೋಗೇ ಬಿಟ್ಟಿದೆ. ನನಗೇನಂದ್ರೆ ಅಂತವ್ರಿಗೆ ಎಂಕರೇಜ್ ಮಾಡ್ಬೇಕು, ಅಂತವ್ರನ್ನ ಬೆಳೆಸ್ಬೇಕು. ಇವಾಗ ನಾನು ಒಂದ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿರೋ ಕಾರಣಕ್ಕಾಗಿ ಅಂತವ್ ನಮ್ಮಂಗಿರೋರು ಬೆಳಿಬೇಕು. ನಮ್ಮನ್ನ ನೋಡಿ ಅವ್ರು ಮುಂದೆ ಬಂದವ್ರಲ್ಲ, ಅದು ಪ್ರೌಡ್ ಫೀಲ್. ಇವಾಗ ಎಲ್ಲೋ ಇದ್ದವ್ರು ನನ್ನ ನೋಡಿ ಮುಂದೆ ಬಂದ ಕಿಪಿ ಕೀರ್ತನೆ ಮಾಡ್ತಿದಾರೆ, ನಾನು ಮಾಡೋಣ ಅಂತ ಮುಂದೆ ಬಂದಿದಾರಲ್ಲ, ಅಂತವ್ರನ್ನ ಮುಂದಕ್ಕೆ ಹೋಗಕ್ ಬಿಡ್ಬೇಕು ಅಂತ ಅಂತವ್ರನ್ನ ತುಳಿಯ ಪ್ರಯತ್ನ ಮಾಡ್ಬಾರ್ದು. ಅದಕ್ಕೋಸ್ಕರ ನಾನು ಅವ್ರನ್ನ ತುಂಬಾ ಎಂಕರೇಜ್ ಮಾಡ್ತಾ ಇದ್ದೀನಿ. ಅವರೇ ಆಗ್ಲಿ, ಯಾರೇ ಕಷ್ಟದಲ್ಲಿ ಬಡ ವ್ಯಕ್ತಿಗಳು ಅಂದ್ರೆ ವೈಯಕ್ತಿಕವಾಗಿ ಮನೇಲಿ ಪ್ರಾಬ್ಲಮ್ ಇದ್ದು ಏನೋ ಟ್ಯಾಲೆಂಟ್ ಇರೋನು ಬೆಳೆಸ್ತೀನಪ್ಪ ನಾನು. ಟ್ಯಾಲೆಂಟ್ ಇರೋರು ಮುಂದಕ್ಕೆ ಹೋಗ್ಲಿ, ಎಲ್ಲರೂ ಮುಂದಕ್ಕೆ ಹೋಗ್ಬೇಕು, ಯಾರನ್ನು ವ್ಯಂಗ್ಯ ಮಾಡ್ಬಾರ್ದು. ನಾನು ಯಾವತ್ತೂ ಅಷ್ಟೇ ಸುನೀಲ್ ಕಪ್ಪೆ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀನಿ. ಇದ್ರ ಕಂಡ್ರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಹೋಗೋ ಬಾರೋ ಅಂತೆಲ್ಲ ಹೇಳೋ ರೈಸ್ ನನಗಿಲ್ಲ. ಬಿಕಾಸ್ ನಾನ್ ಕಂಟೆಂಟ್ ಕ್ರಿಯೇಟರ್, ಅವರು ಕಂಟೆಂಟ್. ಇವನ್ ನಾವೊಬ್ರು ಮಾನವತೆ ಆಗಿರೋರು, ನಾವು ಒಂದು ಪರ್ಸನ್ಗಳು. ಅವ್ರಿಗೊಂದು ರೆಸ್ಪೆಕ್ಟ್ ಅಂತ ಒಂದು ತಂದೆ ಒಂದು ಗೌರವ ಇರುವಂತ ಸೊಸೈಟಿ ಯಾರು ಯಾವ್ದೇ ಪೊಸಿಷನ್ ಏನೇ ಇರ್ಲಿ ಅವ್ರಿಗೊಂದು ಗೌರವ ಇರುತ್ತೆ. ಅವ್ರು ಹಂಗಿದ್ದಾರೆ, ಅವ್ರು ಹಿಂಗಿದ್ದಾರೆ ಅಂತ ಹೇಳಕ್ ಆಗಲ್ಲ. ಬಟ್ ನನ್ನ ಅಭಿಮಾನಿಗಳು ಅವ್ರನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳಾಗ ತುಂಬಾ ಖುಷಿ ಆಗುತ್ತೆ, ಅವ್ರನ್ನ ಲವ್ ಮಾಡಿ ಅನ್ನೋವಾಗ ಖುಷಿ ಆಗುತ್ತೆ, ಎಲ್ಲ ತರ ಹೇಳ್ದಾಗ ಖುಷಿ ಆಗುತ್ತೆ. ಬಟ್ ನಾನ್ ಅವ್ರಿಗೆ ಒಂದೇ ಹೇಳೋದು, ಅವ್ರ ಲವ್ ಮಾಡೋಣ ಅಂತ ಹೇಳಲ್ಲ, ಅವ್ರ ಮದ್ವೆ ಆಗಲ್ಲ ಅಂತ ಹೇಳಲ್ಲ. ಬಟ್ ನಾನ್ ಏನ್ ಹೇಳ್ತೀನಿ, ನನ್ ಮದ್ವೆ ಮೇಲೆ ಇಂಟ್ರೆಸ್ಟ್ ಇಲ್ಲ. ಬಟ್ ಅವ್ರನ್ನ ನಾನ್ ನೋಡ್ತಿರೋ ರೀತಿನೇ ಪಾಪು ತರ ಒಂದು ಒಳ್ಳೆ ರೀತಿಲಿ ನೋಡ್ತಾ ಇದ್ದೀನಿ. ನೀವೇ ಪಾಪು, ನೀವೇ ಒಬ್ರು ಪಾಪು ತರ ನೋಡ್ತಾ ಇದ್ದೀರಾ. ಇನ್ನ ಸೆಕೆಂಡ್, ಇನ್ನ ತುಮಕೂರು ಇವ್ರು ಏನು ಮುತ್ತು ಅಲ್ವಾ, ಮುತ್ತು ಅವರು ಒಂದ್ ಕಡೆ ಒಂದ್ ಟೈಮಲ್ಲಿ ಹೆಂಗಾಗಿತ್ತಂದ್ರೆ ಈ ರಷ್ಯಾ ಉಕ್ರೇನ್ ವಾರ್ ತರ ತುಮಕೂರು ಹೊಳೆನರಸೀಪುರ ವಾರ್ ಆಗ್ಬಿಟ್ಟಿತ್ತು. ಸೊ ಆ ಒಂದ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ಅವ್ರಿಬ್ರು ಚೆನ್ನಾಗಿದಾರ ಅಂತ? ಅವ್ರಿಬ್ರು ವೈಯಕ್ತಿಕವಾಗಿ ಚೆನ್ನಾಗಿ ಹೇಳ್ತಾರೆ. ಏನಕ್ಕೆ ಅಂತ ವೇಷಗಳಿಲ್ಲ, ಜಸ್ಟ್ ಕಾಮಿಡಿಗಾಗಿ ಮಾಡ್ತಾ ಇರೋದು. ಮತ್ತೆ ಇನ್ನೊಂದೇನಂದ್ರೆ ನಾನು ತುಮಕೂರು ಅನ್ನಂಗೆ ಬೈದ್ಬಿಟ್ಟಿದೆ ಹೋಗ್ಬಿಟ್ಟು. ಅವ್ರು ಚಾಕು ತೋರ್ಸ್ಕೊಂಡು ವಿಡಿಯೋ ಮಾಡಿದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ನ್ಯೂಸ್ ಚಾನೆಲ್ ಗಳೆಲ್ಲ ಏನೇನೋ ಬಂದ್ಬಿಟ್ಟಿತ್ತು. ಅವ್ರನ್ನ ಪೊಲೀಸ್ ಅವ್ರು ಕೂಡ ಕರೆದಿ ವಿಡಿಯೋ ಮಾಡಿಸಿದ್ರು. ನನಗೆ ಸಿಟ್ಟೆ ಬಂದ್ಬಿಟ್ಟಿತ್ತು. ನಾನು ಹೋಗೋ ವಾಯ್ಸ್ ಮೆಸೇಜ್ ಅಲ್ಲಿ ಸರಿಯಾಗಿ ಬೈದಾಕ್ಬಿಟ್ಟಿದ್ದೀನಿ. ನನಗೆ ಏಕವಚನ ಎಲ್ಲ ಬೈದ, ನೀನ್ ಏನ್ ವಿಡಿಯೋ ಮಾಡ್ತೀಯ ಹಂಗೆ ಹಿಂಗೆ ಅಂತೆಲ್ಲ ಸರಿಯಾಗಿ ಬೈದಾಕಿದ್ದೆ. ಕಮೆಂಟ್ ಬಾಕ್ಸ್ ಅಲ್ಲೂ ಹೋಗಿ ಮುಗಿತಾ ಇದೆ. ನನ್ ನೋಡೋಣ ನಂಗೆ ಇಷ್ಟನೇ ಆಗ್ತಿದ್ದಿಲ್ಲ ಆ ಟೈಮಲ್ಲಿ. ನನಗಂದ್ರೆ ಅವ್ರು ಟಿವಿಲೆಲ್ಲ ಬಂದ್ಬಿಟ್ಟು ನನ್ನ ಹೆಸರು ಸುಮ್ನೆ ನಾನು ಎಲ್ಲೋ ಇದ್ದವಳನ್ನ ಸುಮ್ನೆ ನನ್ಗೆ ಹೆಸರನ್ನ ಹಾಳು ಮಾಡ್ತಾವ್ರಲ್ಲ ಅಂತ ಕೋಪ ಬಂದ್ಬಿಡ್ತು. ಅವಾಗ ನಾನು ಆಮೇಲೆ ಹೋಗ್ಬಿಟ್ಟು ಅವ್ರ ವಯಸ್ಸು ಹಾಕಿದ್ರು, ಇಲ್ಲ ಹಂಗಲ್ಲ ಹಿಂಗಲ್ಲ, ನಾನು ನಿನ್ನ ಅಭಿಮಾನಿ ಅದು ಇದು. ನಾನ್ ಕಾಂಪ್ರಮೈಸೇ ಆಗಿಲ್ಲ. ನನ್ ಸಿಟ್ಟೆ ನಂಗೆ ತುಂಬಾ ಸಿಟ್ಟು ಬರುತ್ತೆ, ಶಾರ್ಟ್ ಟೆಂಪರ್. ನಾನು ಸರಿಯಾಗಿ ಬೈದ್ ಹಾಕ್ಬಿಟ್ಟಿದ್ದೆ. ಆಮೇಲೆ ಏನಾಗೋಯ್ತು, ಮಾರನೇ ದಿವಸ ಹೋಗಿ ಅವ್ರದೆಲ್ಲ ಸಾಲ ಆಮೇಲೆ ಸ್ವಲ್ಪ ದಿವಸ ಒಂದ್ ವೀಕ್ ಆಮೇಲೆ ನಾನೇ ಹೋಗಿ ಮೆಸೇಜ್ ಹಾಕ್ತೆ, ಹೇಳ್ದೆ, ಅಣ್ಣ ನೀವ್ ಈ ತರ ಮಾಡ್ಬೇಡಿ ಅಣ್ಣ, ನನ್ ವಿಡಿಯೋ ಮಾಡಿ ಬೇಡ ಅನ್ನಲ್ಲ, ಬಟ್ ಈ ತರ ಚಾಕು ತೋಡ್ಸ್ಕೊಂಡು ಅದು ಇದು ವಿಡಿಯೋ ಮಾಡ್ಬೇಡಿ. ಆಮೇಲೆ ಈ ತರ ಮತ್ತೆ ಪ್ಯಾಚ್ ಅಪ್ ಆದ್ಮೇಲೆ ನಾನು ಒಂದ್ ಹೇಳ್ದೆ. ಆಮೇಲೆ ಅದು ಸಂಬಂಧ ಕಟ್ಬಿಡ್ತಾನೆ, ಅದು ಭಯಕ್ಕೆ ನಾನು ಹೋಗಿ ಹೇಳ್ದೆ, ನೋಡಿ ನನ್ ವಿಡಿಯೋ ಮಾಡ್ಬೇಡಿ ನೀವು ಅಂತ ಹೇಳ್ದೆ. ಆಮೇಲೆ ನನಗೆ ಅನ್ಸ್ಬಿಡ್ತು, ಮಾಡಿದ್ರೆ ಏನೋ ಆಗುತ್ತೆ ಅಂತ ನನಗೂ ಅನಿಸ್ತು. ಆಮೇಲೆ ನಿಜ ವೈಯಕ್ತಿಕವಾಗಿ ಅವ್ರು ಮೀಟ್ ಮಾಡಿದಾಗ ತುಂಬಾ ಒಳ್ಳೆಯವರು. ಇದು ಪ್ಲಾನ್ ಮಾಡಿದ್ ನಾನು. ಯಾವ ತರ ಪ್ಲಾನ್ ಮಾಡಿದೆ ಅಂದ್ರೆ, ಒಂದ್ ಸರ್ಪ್ರೈಸ್ ಕೊಡ್ತೀನಿ ನಿನ್ಗೆ, ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ದೆ. ಹೌದಾ, ಏನ್ ಸರ್ಪ್ರೈಸ್ ಅಂತ ಹೇಳಿದ್ರು. ಆಕ್ಚುಲಿ ಅದ್ ವಿಡಿಯೋ ಮಾಡಿ ಬಿಟ್ಟಿದೀವಿ. ಆಕ್ಚುಲಿ ಕಿಪ್ಪಿ ಕೀರ್ತಿ ಗೊತ್ತಿರಲಿಲ್ಲ ಅವ್ರನ್ನೇ ಮೀಟ್ ಮಾಡಿಸ್ತೀವಿ ಅಂತ. ಹೋಗಿ ಅವರು ತುಮಕೂರ್ಗೆ ಹೋಗಿ ಅವ್ರನ್ನ ಮೀಟ್ ಮಾಡಿದಾಗ ನಮಗ್ ತುಂಬಾ ಖುಷಿ ಆಯ್ತು. ಅವ್ರ ಒಂದ್ ಕಳ್ಳೆಕಾಯಿ ವ್ಯಾಪಾರ ಮಾಡ್ತಾ ಇರೋದು, ಬರೀ ಅವ್ರದ್ದು ಐಡಿ ಗೊತ್ತಿಲ್ಲ ಜನಕ್ಕೆ. ಮೋಸ್ಟ್ ಆಫ್ ಆಲ್ 4,000 ಫಾಲೋವರ್ಸ್ ಇದ್ರು. ನನ್ನ ಇಂಟೆನ್ಷನ್ ಏನಿತ್ತು ಗೊತ್ತಾ, ಈ ಜನಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಕಪ್ಪೆ ಕಿಪ್ಪಿ ಮತ್ತೆ ಮುತ್ತು ಇವ್ರದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದು ಕ್ಲಾರಿಫಿಕೇಶನ್ ಫಸ್ಟ್ ಕೊಡ್ಬೇಕಾಗಿತ್ತು. ಆಮೇಲೆ ನಮ್ ಕಡೆಯಿಂದ ಏನಾದ್ರೂ ಒಂದು ಸಣ್ಣ ಸಹಾಯ ಆಗೋದು ಅದೆಲ್ಲ ಹೇಳಲ್ಲ. ಆದ್ರೆ ಅದು ಬಿಟ್ಟು ಅವ್ರಿಗೆ ರೀಚ್ ಬರ್ಬೇಕು, ಅವ್ರು ನಮ್ಮಿಂದ ಸ್ವಲ್ಪ ಇದು ಕಿಪ್ಪಿ ಸಪೋರ್ಟ್ ನಿಂತವಳೆ ಅನ್ನೋದು ಗೊತ್ತಾಗ್ಬೇಕು. ನಾನು ಅವ್ರಿಗೆ ಹೇಳಿದೀನಿ, ತುಂಬಾ ಹೇಳಿದೀನಿ, ಈ ತರ ಡೈಲಿ ಬಿಡಿ, ಡೈಲಿ ವಿಡಿಯೋಸ್ ಮಾಡಿ, ಈ ತರ ಮಾಡಿ ಅಂತ. ಇವ್ರು ಇಬ್ರು ಮೀಟ್ ಮಾಡಿದಾಗ ಫುಲ್ ಖುಷಿ, ಕಿಪ್ಪಿ ಖುಷಿ ನೋಡಕ್ಕೆ ನಾನು ಇದ್ ಮಾಡಿದೆ. ಯಾಕಂದ್ರೆ ಅದು ಜನಕ್ಕೆ ಅದು ಬ್ಯಾಡ್ ಆಗೇ ಇತ್ತು.
ಅದು ತಗೊಳ್ಳೋ ರೀತಿ ಒಬ್ಬೊಬ್ರು ಪಾಸ್ ನಗಾಡ್ಕೊಂಡ್ ತಗೋತಾ ಇದ್ರು, ಸ್ವಲ್ಪ ಜನ ಬ್ಯಾಡ್ ಆಗ್ತಾರೆ. ಅದಕ್ಕೊಂದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಅದರಿಂದಾನೇ ನಾನು ಇವಳಿಗೆ ಸರ್ಪ್ರೈಸ್ ಆಗಿ ಕೊಟ್ಟಿದ್ದಲ್ಲಿ. ಮತ್ತೆ ಅವ್ರನ್ನ ಮೀಟ್ ಮಾಡಿದಾಗ ನಂಗೆ ತುಂಬಾ ಖುಷಿನೂ ಆಯ್ತು. ಬಟ್ ಅವ್ರಿಗೆ ವೈಯಕ್ತಿಕ ಸಾರಿನೂ ಕೇಳಿದೀನಿ ಬೈದಿದ್ದಕ್ಕೆ ಅದು ಇದು. ನಾವು ತುಂಬಾ ಒಳ್ಳೆಯವ್ರು ಕೂಡ. ಬಟ್ ನಾನು ಅವ್ರು ನನ್ಗಿಂತ ಅನುಭವ ಇದೆ ಅವ್ರಿಗೆ. ಸೊ ಅವ್ರು ನನ್ಗೆ ಅಣ್ಣ ತರ, ನಾನು ಅವ್ರ ತಂಗಿ ತರ. ಬಟ್ ವಿಡಿಯೋಸ್ ಅಲ್ಲಿ ಏನೇ ಆದ್ರೂ ಅನ್ಕೊಳ್ಳಿ, ನನ್ಗೆ ಬೇಜಾರಿಲ್ಲ. ಸ್ವಲ್ಪ ಜನ ಅವ್ರನ್ನ ಯೂಸ್ ಮಾಡ್ಕೋತಾರೆ, ಬಳಸ್ಕೋತಾ ಇದಾರೆ ತುಮಕೂರಲ್ಲಿ ಇರೋರು. ಬಟ್ ರಿಯಲ್ ಆಗಿ ನನಗೆ ತುಂಬಾ ಖುಷಿ ಆಗಿದೆ. ತುಮಕೂರಲ್ಲಿ ನನ್ನ ಫ್ಯಾನ್ ಕ್ರೇಜ್ ಬೇರೆನೆ. ನನ್ನ ನೋಡಿ ತುಂಬಾ ಇಷ್ಟಪಡ್ತಾರೆ. ಅದು ಮೇನ್ ಆಗಿ ಹುಡುಗರು ಅಷ್ಟು ಕ್ರೇಜ್ ಇದಾರೆ ನನಗೆ ತುಮಕೂರಲ್ಲಿ. ಸಪೋರ್ಟ್ ಮಾಡ್ತಾರಪ್ಪ, ಹೆಣ್ಮಕ್ಳು ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಹೆಣ್ಮಕ್ಳಿಗಿಂತ ಜಾಸ್ತಿ ವಾಯ್ಸ್. ಯಾಕೆ ಹೆಣ್ಮಕ್ಳು ಅಂತ ಇರ್ತೀನಿ ಗೊತ್ತಾ? ಇವಾಗ ನನ್ಗೇನಾದ್ರೂ ಒಂದ್ ಪ್ರಾಬ್ಲಮ್ ಆಯ್ತು ಅಂದ್ರೆ, ಒಂದು ನನ್ ತಾಯಿ, ನಮ್ಮ ಅಕ್ಕ, ನನ್ ಫ್ರೆಂಡ್, ಅದು ಹೆಣ್ಮಗು ಹತ್ರ ಹೇಳ್ಕೊಂಡಾಗ್ಲೇ ಅದೊಂಥರ ಸಮಾಧಾನ ಆಗುತ್ತೆ. ಏನೇ ಆದ್ರೂ ಒಂದ್ ಹೆಣ್ಮಗು ಹತ್ರ ಹೇಳ್ಕೊಂಡು, ಹುಡುಗರ ಹತ್ರ ಹೇಳೋದು ಅದೊಂದು ಡಿಫ್ರೆಂಟ್ ಸ್ಟೈಲು, ಹೋಗ್ ಹೊಡಿ ಅದು ಇದು ಅಂತ. ಬಟ್ ಹೆಣ್ಮಕ್ಳು ಸಮಾಧಾನ ಮಾಡೋ ಯಾರು ಸಮಾಧಾನ ಮಾಡಲ್ಲ. ಎಸ್ಪೆಷಲಿ ತಾಯಂದಿರು, ಅಕ್ಕಂದಿರು, ತಂಗಿದಿರು ಇರ್ತಾರಲ್ಲ, ಅದು. ಆಮೇಲೆ ಇನ್ನೊಂದು ಬೆಸ್ಟಿ ಅಂತಾರ ಗೊತ್ತಾ? ನನ್ಗೊಬ್ರು ಬೆಸ್ಟ್ ಫ್ರೆಂಡ್ ಇದಾರೆ. ಅದು ಹುಡುಗಿನೇ. ನಮ್ದು ಬಾಂಡಿಂಗ್ ಹೆಂಗಂದ್ರೆ, ನಮ್ದು 13 ವರ್ಷ ಫ್ರೆಂಡ್ಶಿಪ್. ನಮ್ದು ಹೆಂಗಂದ್ರೆ ಒಂಥರ ರಿಲ್ಯಾಕ್ಸ್. ಆಮೇಲೆ ಇನ್ನೊಂದ್ ಏನೇ ಆದ್ರೂ ನಾನು ಕಾವ್ಯ ಅವ್ರ ಹತ್ರನೇ ಹೇಳೋದು. ಫಸ್ಟ್ ನನ್ನ ಪ್ರಾಬ್ಲಮ್ ಕಾವ್ಯ ಅವ್ರ ಹತ್ರ ಹೇಳೋದು. ಅವಾಗ ಏನಂದ್ರೆ ಅವ್ರ ಕಡೆಯಿಂದ ಸೊಲ್ಯೂಷನ್ ಬರುತ್ತಲ್ಲ, ಅದೊಂಥರ ಬೆಸ್ಟ್, ಅದೊಂಥರ ಮ್ಯಾಜಿಕ್ ಅಂತಾರಲ್ಲ. ಹುಡುಗರ್ಗೆ ಮೇನು ಹೆಣ್ಮಕ್ಳೇ ಆಗೋದು. ಅದು ಯಾಕೆ ಹುಡುಗರು ಆಗ್ತಾರೆ, ಬಟ್ ಹೆಣ್ಮಕ್ಳಲ್ಲಿ ಅದು ಹೇಳಿದ್ನಲ್ಲ ತಾಯಿ, ಅದಕ್ಕೆ ಹುಡುಗರು ನನ್ನ ಇಷ್ಟ ಪಡ್ತಾರೆ ಅಂತ ಹೇಳಿದ್ದು. ಬಟ್ ಹುಡುಗರು ಸೀರಿಯಸ್ ಆಗಿ, ನಾನು ಹುಡುಗಿರ್ ನನ್ಗೆಲ್ಲ ಬರೀ ವೇಷ ಮಾಡೋಳೆ ಕೆಲವೊಬ್ರು. ಎಲ್ಲಾರು ಏನಿದ್ರು ಲಾಸ್ಟ್ ಹುಡುಗಿರ ಹತ್ರನೇ ಹೋಗ್ತಾರೆ. ಒಂದ್ ನಿಮಿಷ ಹುಡುಗಿರು ಕೆಲವೊಬ್ರು ನನ್ಗೆ ನಿನ್ ಮುಖಕ್ಕಿದಲ್ಲ ಬೇಕಾ, ಅದು ಇದು ಎಂಕರೇಜ್ ಮಾಡಲ್ಲ. ಕೆಲವೊಬ್ರು ಹುಡ್ಕೊಂಡು ಮೆಸೇಜ್ ಹಾಕ್ತಾರೆ. ಅದೇ ಹುಡುಗರು ಯಾವತ್ತು ಹಂಗ್ ಮೆಸೇಜ್ ಹಾಕೋರೇ ಇಲ್ಲ. ಕೆಲವೊಬ್ರು ಬಂದ್ಬಿಟ್ಟು ಕಿರ್ತಿ ನಾನ್ ನಿನ್ನಂದ್ರೆ ನಂಗೆ ಇಷ್ಟ ಆಗುತ್ತೆ, ನಿನ್ ಕ್ರಶ್, ಕನ್ನಡ ಕ್ರಶ್ ಅಂತಾನೆ ಮಾಡ್ಬಿಟ್ಟವ್ರು ಅವ್ರು ಅಂತೂ. ನಂಗೆ ಅಂತ ತುಂಬಾ ಇಷ್ಟ ಆಗ್ಬಿಡುತ್ತೆ ಹುಡುಗರ್ನ ಲೈಕ್ ಅವ್ರು ಎಂಕರೇಜ್ ಮಾಡೋದ್ ನೋಡಿ. ಅದಕ್ಕೆ ಹುಡುಗರು ನಂಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಹುಡುಗರ್ಗೆ ಹೇಳ್ತಾ ಇದೀನಿ. ಹುಡುಗರು ಫ್ರೆಂಡ್ಶಿಪ್ ಅಲ್ಲಿ ನಿಯತ್ತಾಗಿರುತ್ತೆ, ಬಟ್ ನನ್ನ ಇದ್ರಲ್ಲಿ ಹುಡುಗರು ಫ್ರೆಂಡ್ಶಿಪ್ ಅಲ್ಲಿ ನಿಯತ್ತಾಗಿಲ್ಲ. ನಿಮಗೆ ಇಬ್ರಿಗೂ ಆ ವಿಚಾರಕ್ಕೆ ಜಗಳ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ಕ್ರಶ್ ನಾನು ಅಂತ, ಯಾಕಂದ್ರೆ ಕ್ರಶ್ ಅಂತ ಕ್ರಶ್ ಅಂದ್ರೆ ಇವರು ಕ್ರಶ್ ಅಂತ ಫೇಮಸ್, ಇನ್ಸ್ಟಾಗ್ರಾಮ್ ಕ್ರಶ್ ಅಂತ ಫೇಮಸ್ ಆದ್ರು. ನನ್ನ ಕರ್ನಾಟಕ ಜನತೆನೇ ಇಷ್ಟಪಟ್ಟು ಕ್ರಶ್ ಅಂದ್ರೆ ಇವಾಗ ಅಂದ್ರೆ ಹುಡುಗಿರಿಗೆ ನೀವು ಕ್ರಶ್, ಹುಡುಗರಿಗೆ ನಿಮ್ಗೆ ನಾನು ಏನ್ ಪರಿಚಯ ಅಲ್ಲ. ನಮ್ಗೆ ಅದೇ ಕ್ರಶ್ ಇದರಿಂದಾನೇ ಐಡಿ ಅಂತಾನೆ ನಮಗೆ ಪರಿಚಯ. ನಿಮ್ಮ ಒರಿಜಿನಲ್ ಹೆಸರು ನಿಜ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ? ನನ್ ಕ್ರಶ್ ಅಂತ ನನ್ನ ಕಂಡಿಡಿಯೋದು. ಇವಾಗ ನೀವು ಇವ್ರನ್ನ ಹೆಂಗ್ ಕಂಡಿಡ್ತೀರಾ? ಕಿರ್ತಿ ಅಂತ ಅಂದ್ರೆ ಕಮೆಂಟ್ ಬರುತ್ತೆ, ನನಗೆ ಒಂದು ಟ್ಯಾಗ್ ಕೊಟ್ಟಿದ್ದಾರೆ ಅಂತ ಕಿಪ್ಪಿ ಅವರೊಂದು. ನನಗೆ ಕಿರ್ತಿ ಅಂತ ಕರಿಬಹುದು, ಕ್ರಶ್ ಅಂತಾನು ಅಂತಾರೆ. ಕ್ರಶ್ ಅಂತಾನು ಹೇಳ್ತಾರೆ, ಕನ್ನಡ ಕ್ರಶ್ ಅಂತಾನು ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ಯಾರೇ ವೈರಲ್ ಆದ್ರೆ ಅವ್ರ ಮಧ್ಯದ ನನ್ ಫೋಟೋ ಹಾಕ್ತಾರೆ. ಇವಾಗ ಮೊನಾಲಿಸಾನು ಯಾರೋ ವೈರಲ್ ಆದ್ರು, ಅವ್ರ ಜೊತೆ ನನ್ನನ್ನ ಹಾಕಿದ್ರು. ಏನೋ ಎಲ್ಲಾ ಹುಡುಗರಿಗೆ ಮೊನಾಲಿಸಾ ಬರ್ತಾರೆ, ಅದೇ ನಮ್ ಫ್ರೆಂಡ್ಗೆ ಬರೀ ಕಿರ್ತಿ ಮಾತ್ರ ಬರ್ತಾರೆ ಅಂತ ಹೇಳಿದ್ರೆ ಅದು ಕ್ರಶ್ ತಾನೆ. ಪ್ರತಿಯೊಬ್ರು ನನ್ನ ಆತರ ಮೆನ್ಷನ್ ಮಾಡಿದ್ವಿ. ಮೊನ್ನೆ ಅಷ್ಟೇ ಯಾರೋ ಹೂವಿನ ಬಾನನ್ ಅಂತ ಯಾವ್ದೋ ಒಂದು ಹುಡುಗಿ ಫೇಮಸ್ ಆಗಿದೆ, ಅವ್ರ ಮಧ್ಯದ ಇನ್ನೊಬ್ಳು ಯಾವ್ದೋ ಫೇಮಸ್ ಆಗಿದೆ, ಅವ್ರ ಮಧ್ಯದ ನನ್ನ ಹಾಕಿದ್ರು. ಆತರ ಹುಡುಗರು ನನ್ನ ಇಷ್ಟ ಪಡ್ತಾರೆ, ಎಲ್ಲೂ ಬಿಟ್ಕೊಡಲ್ಲ. ಯಾಕಂದ್ರೆ ನನ್ನ ಇನ್ನೋಸೆಂಟ್ ನಾನ್ ಮಾತಾಡುವಂತ ವೇ ಅದೆಲ್ಲ ನೋಡಿನೇ ನಾನು ಇಷ್ಟ ಪಡ್ತಾರೆ. ಸುಮ್ನೆ ಯಾವ ಹುಡುಗರು ಇಷ್ಟ ಪಡಲ್ಲ. ಸೊ ಹಿಂಗೆ ನಾನು ಮೊದ್ಲಾಗಿ ಟ್ರೋಲರ್ಸ್ ನನ್ನ ಟ್ರೋಲ್ ಮಾಡಿದಾಗ, ಟ್ರೋಲರ್ಸ್ ನಾನು ಬೇರೆ ಕಂಟೆಂಟ್ ಕ್ರಿಯೇಟರ್ ಎಲ್ಲ ಬೈದು ವಿಡಿಯೋ ಮಾಡವ್ರೆ ಟ್ರೋಲರ್ಸ್ಗೆ. ನಾನು ಎಲ್ಲೂ ಕೂಡ ಟ್ರೋಲರ್ಸ್ಗೆ ನಾನು ಬೈದೂ ಇಲ್ಲ. ನಾನು ಟ್ರೋಲರ್ಸ್ ನ ತುಂಬಾ ರೆಸ್ಪೆಕ್ಟ್ ಮಾಡಿದೆ. ಅವ್ರನ್ನ ಇಲ್ಲಿಟ್ಟಿದ್ದೀನಿ. ಯಾಕೆ ಹೇಳಿ, ಅವ್ರು ನನ್ನನ್ನು ಒಂದು ಲೈಫ್ ಕೊಟ್ಟವ್ರೆ. ಎಲ್ಲೋ ಇದ್ದ ಹುಡುಗಿನ ಟ್ರೋಲ್ ಮಾಡಿ ಲೈಫ್ ಕೊಟ್ಟವ್ರ ಅಂದ್ರೆ ನಾನು ಅವರಿಂದ ಬಂದಿದ್ದೀನಿ. ಅವರಿಂದ ಮತ್ತೆ ನಾನು ಇಷ್ಟಪಡೋ ಜನತೆಯಿಂದ ಬಂದಿದ್ದೀನಿ. ಸೊ ನನ್ನ ಫಾಲೋ ಮಾಡೋ ಅಣ್ಣ ತಮ್ಮ, ಅಕ್ಕ ತಂಗಿ, ಅವರಿಂದ ಬಂದಿದ್ದೀನಿ. ಟ್ರಾನ್ಸ್ಜೆಂಡರ್ ಇಂದನೂ ಬಂದಿದ್ದೀನಿ. ಯಾಕೆ ಹೇಳಿ, ಟ್ರಾನ್ಸ್ಜೆಂಡರ್ ಗಳು ಕೂಡ ನಂಗೆ ಸಪೋರ್ಟ್ ಇದಾರೆ. ಅದಕ್ಕೋಸ್ಕರ ಅವರಿಂದ ಬಂದಿದ್ದೀನಿ ಅಂದ್ಮೇಲೆ. ಸೊ ನನ್ ಜೊತೆಲಿರೋಂತ ಒಳ್ಳೆ ಫ್ರೆಂಡ್ಸ್ ಗಳಿಂದನೂ ಬಂದಿದ್ದೀನಿ. ಸೊ ಹಂಗಾಗಿ ನಾನು ಅವ್ರಿಗೆ ಅಷ್ಟೊಂದು ಗ್ರೇಸ್ ಮಾಡೋದ ತಪ್ಪೇನಿಲ್ಲ. ಗ್ರೇಸ್ ಮಾಡ್ಲೇಬೇಕು, ಯಾರೇ ಆದ್ರೂ ಅಷ್ಟೇ. ಒಬ್ರಿಂದ ಬಂದ್ರು ಅಂದ್ಮೇಲೆ ಅವ್ರಿಗೆ ಯಾವತ್ತು ನಡೆದಿರೋ ದಾರಿನ ಮರ್ತು ಬಿಟ್ಟು ಇವಾಗ ಏನೋ ಫೇಮಸ್ ಆಗಿ ನಾನು ದೌಲತ್ ತೋರಿಸ್ಕೊಂಡು ಕುತ್ಕೋಬಾರ್ದು. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಎಲ್ಲ. ಇವಾಗ ನನಗೆ ಇವಾಗ ಬ್ಯಾಡ್ ಗುಡ್ ಎಲ್ಲಾದ್ರೂ ಟ್ರೋಲರ್ಸ್ ಸಪೋರ್ಟ್ ಮಾಡ್ತಾರೆ ನಂಗೆ. ಏನ್ ಇವಾಗ ನಾನು ಕೆಟ್ಟದಾಗ ಇವಾಗ ನನ್ ಪ್ರಚಾರ ನಡೀತಿದೆ, ಟ್ರೋಲರ್ಸ್ ಎಲ್ಲ ಏನಕ್ ಬರ್ಬೇಕು ನನಗೆ ಸಪೋರ್ಟಿಗೆ? ಇಲ್ಲ ಟ್ರಾನ್ಸ್ಜೆಂಡರ್ ಎಲ್ಲ ಏನಕ್ ಬರ್ಬೇಕು? ಅವ್ರ ಮತ್ತಿಲ್ಲ ಇವ್ರು ಏನಕ್ ಬರ್ಬೇಕು, ಅವ್ರು ಏನಕ್ ಬರ್ಬೇಕು?
ನಾನು ಒಳ್ಳೆತನ ನನ್ ನಡ್ಕೊಂಡ್ ಬಂದ್ ಆದಿ ಹಂಗಿದೆ. ಓಕೆ ನಾನು ಫೇಮಸ್ ಆಗ್ಸೋದ್ ನಾನು ಯಾರಿಗೂ ದೌಲತ್ ತೋರ್ಸಿಲ್ಲ. ಟ್ರೋಲರ್ಸ್ ಇಂದ ಬಂತು ಅಂತಾನೆ ಹೇಳ್ದೆ. ಟ್ರೋಲರ್ಸ್ ಒಂದ್ ಎಲ್ಲೋ ಒಂದ್ ಗೌರವ ಕೊಟ್ಟಿದೀನಿ ಅಂದ್ರೆ ಅದ್ ನಾನೇ ಆಗಿರ್ಬೋದು. ಓಕೆ ಬಿಕಾಸ್ ಬೇರೆ ಅವ್ರು ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನ್ ಕಡೆಯಿಂದ ನಾನು ಗೌರವ ಒಂದ್ ಕಿಪ್ಪಿ ಕೀರ್ತಿ ಅಂತ ಒಂದ್ ಹೆಸರಿಂದ ಫೇಮಸ್ ಆಗಿದೀನಿ ಅಂದ್ರೆ ಅದ್ ಫೇಮಸ್ ಮಾಡಿರೋರು ಯಾರು? ಟ್ರೋಲರ್ಸ್. ಇನ್ ನನ್ನ ಜನತೆ ನನ್ನ ಫಾಲೋ ಮಾಡಿದ್ರೆ ಅವ್ರಿಗೂ ಒಂದು ಗೌರವ ಇದೆ. ಸೊ ಹಂಗೆ ಅವರಿಂದ ನಾನು ಒಂದು ಹಂತಕ್ಕೆ ಬಂದಿದ್ದೀರಾ. ಸೊ ಇದ್ರ ನಡುವೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಕಿಪಿ ಕೀರ್ತಿ ಈ ಸೀಸನ್ ಬಿಗ್ ಬಾಸ್ ಗೆ ಹೋಗ್ತಾರೆ ಅನ್ನೋದು ಒಂದು ಬಹಳ ಸೌಂಡ್ ಮಾಡ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಕಿಪಿ ಕೀರ್ತಿ ಹೋಗ್ಬೇಕು ಅನ್ನೋದು ಒಂದ್ ಕಡೆ ಆದ್ರೆ ಹೋಗ್ತಾರೆ, ಅವರೇ ಸೆಲೆಕ್ಟ್ ಆಗಿರೋದು ಅನ್ನೋದು ಒಂದ್ ಕಡೆ ಇದೆ. ಸೊ ಇದು ಎಲ್ಲ ಒಂದ್ ಇದಕ್ಕೆ ಕ್ಲಾರಿಟಿ ಕೊಡ್ಬೇಕು. ಅದೇನ್ ಗೊತ್ತಾ, ತುಮಕೂರು ಹುಡುಗರು ಕೂಡ ನಾನೇ ಹೋಗ್ಬೇಕು ಅಂತ ಅವ್ರು ಕೂಡ ಒಂಥರ ಹೇಳ್ತಾ ಇದಾರೆ. ಬಟ್ ನನಗೇನಂದ್ರೆ ನನಗಿನ್ನೂ ಏನು ಬಂದಿಲ್ಲ. ಸುಮ್ ನನಗೆ ನಾನು ಯಾವ್ದೋ ನಾನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತಲ್ಲ. ನನಗೇನ್ ಗೊತ್ತಾ, ಸುದೀಪ್ ಸರ್ ಅಂದ್ರೆ ಇಷ್ಟ. ಸುದೀಪ್ ಸರ್, ಅಪ್ಪು ಸರ್ ಇಷ್ಟ. ಇವಾಗ ಸುದೀಪ್ ಸರ್ ನಾನು ನೋಡ್ಬೇಕು ಅಂತ ಒಂದ್ ಆಸೆ ಇದೆ. ಹೋದ್ಸತಿನೂ ಹಂಗೆ ಇದೇ ಪ್ರಶ್ನೆ ಕೇಳಿದ್, ಬಿಗ್ ಬಾಸ್ ನೀವ್ ಹೋಗ್ತೀರಾ, ಅವ್ರು ಹೋಗ್ತೀರಾ, ಇವ್ರು ಹೋಗ್ತೀರಾ ಅಂತ ಹೇಳಿ. ನಾನು ಅವಾಗ ಒಂದೇ ಪ್ರಶ್ನೆ ಹೇಳಿದ್ದು ನಾನ್ ಸುದೀಪ್ ಸರ್ನ ಮೀಟ್ ಮಾಡಕ್ಕಾದ್ರೂ ಕರೆದ್ರೆ ಹೋಗ್ಬಿಡ್ತೀನಿ. ಆದ್ರೆ ಅಲ್ಲೋಗ್ ಗೇಮ್ ಆಡ್ತೀನಿ ಅಂತ ಐ ಆಮ್ ನಾಟ್ ಶೋರ್. ಯಾಕಂದ್ರೆ ನಾನು ಇರೋದ್ ಹೀಗೆ. ನಾನು ಅಲ್ಲೋಗ್ ಗೇಮ್ ಏನ್ ಆಡ್ತೀನೋ ನನ್ಗೆ ಗೊತ್ತಿಲ್ಲ. ಅಲ್ಲ, ಒಂದು ಬಿಗ್ ಬಾಸ್ ಅಲ್ಲಿ ಫಿಸಿಕಲಿನೇ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಏನಿಲ್ವಲ್ಲ. ಮೆಂಟಲಿ ನೀವು ನೋಡಿದ್ರೆ ಎಷ್ಟು ಸ್ಟ್ರಾಂಗ್ ಇದ್ದೀರಾ. ನೆಗೆಟಿವ್ ಕಮೆಂಟ್ಸ್, ಟ್ರೋಲ್ಸ್ ಎಲ್ಲ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತಾ ಇದೀರಾ. ಸೊ ಫಿಸಿಕಲಿ ಇರ್ಬೇಕು, ಬಟ್ ಅದೇ ಮೇನ್ ಕೀ ಅಂತ ಹೇಳಕ್ಕಲ್ಲ ಬಿಗ್ ಬಾಸ್. ಸೊ ಇವಾಗ ಬೈ ಚಾನ್ಸ್ ನಾಳೆನೆ ಕರೆದ್ರು, ನಿಮ್ಗೊಂದು ಆಹ್ವಾನ ಬಂತು ಬಿಗ್ ಬಾಸ್ ಬರ್ಬೇಕು ಅಂತ, ಏನ್ ಮಾಡ್ತೀರಿ? ನಿಮ್ ಡಿಸಿಷನ್ ಏನು? ಪಕ್ಕ ಸುದೀಪ್ ಸರ್ಗಾದ್ರೂ ಹೋಗ್ತೀನಿ ನಾನು. ಯಾಕಂದ್ರೆ ಸುದೀಪ್ ಸರ್ ನೋಡೇ ಇಲ್ಲ. ಅವ್ರನ್ನ ನೋಡ್ಬಿಟ್ಟು ನನ್ಗೆ ಅವ್ರದ್ದು ಒಂದ್ ಮೂವಿ ಸಾಂಗ್ ಇದೆ, ಮಳಿಗೆ ಮಳಿಗೆ ದುಬ್ಬಿ ಮರಿ, ಮತ್ತೆ ಇನ್ನೊಂದು ನಿಜಾನ ನಿಜಾನ ಈ ಪ್ರೀತಿ ನಿಜಾನ. ಆ ಸಾಂಗ್ ನಾನು ಫಿದಾಗಿದ್ದೀನಿ. ಮತ್ತೆ ಅವ್ರದ್ದು ಎಲ್ಲಾ ಮೂವಿಗಳದ್ದು ನಾನು ಫಿದಾಗಿದ್ದೀನಿ. ಸೊ ಅವ್ರ ಆಟಿಟ್ಯೂಡ್, ಮೇನ್ ಆಗಿ ಅವ್ರ ಆಟಿಟ್ಯೂಡ್ ನಾನು ಫಿದಾಗಿದೆ. ಮತ್ತೆ ಅವರು ಒಂದೊಂದು ಟ್ರೂ ಲೈನ್ ಗಳನ್ನ ನೋಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮ್. ನಾನು ಏನಾದ್ರು ನನ್ನ ಇನ್ಸ್ಟಾಗ್ರಾಮ್ ಹೆಂಗಿದೆ ಅಂದ್ರೆ, ನಾನು ಯಾವ ಮನಸ್ಥಿತಿಯಲ್ಲಿ ಇರ್ತೀನಿ ಅದೇ ತರ ಬರ್ತಾ ಇರುತ್ತೆ. ಅವಾಗ ನಾನು ಅದನ್ನೆಲ್ಲ ನೋಡ್ತಾ ಇರ್ತೀನಿ. ನೋಡಿದಾಗ ನಾನು ಯಾವಾಗ ಅಷ್ಟೇ ಏನೇ ಟ್ರೂ ಲೈನ್ ಬಂದಾಗ ಅವ್ರದ್ದೇ ಹಾಕೋದು. ಒಂದ್ ಹೇಳಿದಾರೆ, ನಾವ್ ಇಷ್ಟಪಡೋ ವ್ಯಕ್ತಿನ ಹಗ್ಗ ಕಟ್ಕೊಂಡು ಬಿಡ್ಬಾರ್ದು, ಬಿಟ್ಬಿಡ್ಬೇಕು. ಸುತ್ತ ಹಗ್ಗ ಕಟ್ಟಿ ಅವ್ರಿಗೆ ಯೋಗ್ಯತೆ ಇದ್ರೆ ಇರ್ತಾರೆ. ಮತ್ತೆ ಯಾರಿಗೆ ಯೋಗ್ಯತೆ ಇದೆ ಅವ್ರಿಗೆ ಕಣ್ಣೀರ್ ಹಾಕಿ ಬೆಲೆ ಇದೆ. ಮತ್ತೆ ಯೋಗ್ಯತೆ ಇರೋ ಕಣ್ಣೀರ್ ಹಾಕಿದ್ರೆ ವೇಸ್ಟ್ ಅಂತೆಲ್ಲ ಅವ್ರು ಹೇಳಿದಾರೆ. ಅದೆಲ್ಲ ನೋಡಿ ನನಗೆ ಲೈಕ್ ಅವ್ರ ಮೇಲೆ ಒಂಥರ ಒಂದು ಗೌರವ ಜಾಸ್ತಿ. ಮತ್ತೆ ನಮ್ಮ ಅಪ್ಪು ಸರ್ ಅಷ್ಟೇ. ಅಪ್ಪು ಸರ್ ಕೂಡ ಅವ್ರ ಸ್ಮೈಲ್, ಅವ್ರ ಕ್ಯಾರೆಕ್ಟರ್, ಅವ್ರ ಪ್ರತಿಯೊಂದು ಗ್ರೇಸ್ನೆಸ್, ಅವ್ರು ನಡ್ಕೊಂಡ್ ಬಂದ ಹಾದಿ, ಅವ್ರು ಮಾಡಿರೋ ಒಂದ್ ಒಳ್ಳೆ ಕೆಲಸ, ಅದರಿಂದ ನಾನು ಅವ್ರನ್ನ ದೇವ್ರೇ ಮಾಡ್ಬಿಟ್ಟಿದೀನಿ. ಅವ್ರು ಒಂಥರ ನನಗೆ ದೇವ್ರು. ಇವಾಗ ನನ್ಗೆ 170K ಆಗಕ್ಕಿಂತ ಮುಂಚೆ ನಾನು ಅಪ್ಪು ಸರ್ದು ಒಂದ್ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಅಲ್ಲಿ ನಾನು ಕೇಳ್ಕೊಂಡಿರೋದು ಒಂದೇ, ನನ್ಗೆ ಒಳ್ಳೇದ್ ಮಾಡಪ್ಪ, ನಿನ್ನ ನಂಬಿದೀನಿ, ನೀನೇ ನನಗೆ ದೇವ್ರು, ನೀನ್ ಯಾವಾಗೂ ಬಂದು ನಾನ್ 100K ಆದಾಗೂ ನಾನು ಅಲ್ಲಿಗೆ ಹೋಗಿದ್ದು. ಇವಾಗ 171K ಆಗಿದೆ. ಸೊ ನಾನು ನೆಕ್ಸ್ಟ್ 200 ಜಾಸ್ತಿ ಆದ್ರೂ ಅಲ್ಲಿಗೆ ಹೋಗ್ತೀನಿ. ಇವಾಗ ನನ್ಗೆ ಏನೇ ಪ್ರಾಬ್ಲಮ್ ನಾನು ಫಸ್ಟ್ ಬೇಡ್ಕೊಳ್ಳೋದೇ ಅಪ್ಪು ಸರ್ನ. ನನ್ ಮನ್ಸಲ್ಲಿ ಇವಾಗೂ ಅಷ್ಟೇ, ನನ್ಗೇನೇ ಪ್ರಾಬ್ಲಮ್ ಆಗಿದ್ದು ನಾನು ಬೇಡ್ಕೊಂತ ಇರೋದೇ ಅಪ್ಪು ಸರ್ನ. ಅಪ್ಪು ಸರ್ನ ದೇವ್ ನಮ್ಮ ಮನೆಗ್ ನನ್ ಫೋಟೋನೇ ಇಟ್ಕೊಂಡ್ಬಿಟ್ಟಿದೀನಿ. ನಾನು ದೇವ್ರ ಅಂತಾನೆ ಹೇಳೋದು. ಯಾಕಂದ್ರೆ ಅವರು ಒಂದ್ ಒಳ್ಳೆ ಕೆಲ್ಸ ಮಾಡಿದಾರೆ. ಆ ವ್ಯಕ್ತಿನ ಇನ್ಸ್ಪಿರೇಷನ್ ತಗೋಬೇಕು. ಬಟ್ ಏನಕ್ಕೆ ಅಂದ್ರೆ ಇವ್ರು ಯಾರೋ ಇವ್ರಿಬ್ರಿಂದ ನನಗೆ ಅವ್ರ ಹೆಸರು ಕೆಡೋ ತರಾನೇ ಆಗಿದೆ. ನನಗೆ ಅವ್ರ ಅಭಿಮಾನಿ ನಾನಾಗಿರೋ ಕಾರಣಕ್ಕೆ ನಂಗೆ ಅದೇ ಬೇಜಾರಾಗ್ತಾ ಇರೋದು. ಇವ್ರುಗಳು ಮಾಡಿ ಕರ್ಮಕ್ಕೆ ಪಾಪ ಅವ್ರ ಅಭಿಮಾನಿ ಅಂತ ನಾನಿರೋ ಕಾರಣಕ್ಕೆ ನಂಗೆ ಒಂಥರ ಡ್ಯಾಮೇಜ್ ಗಳಾಗ್ತಿವಿ. ಬಿಕಾಸ್ ಹೇಳ್ಬೇಕಂದ್ರೆ ನಾನು ಅಪ್ಪು ಸರ್ ಅಭಿಮಾನಿ ಆಗಿರೋ ಕಾರಣಕ್ಕಂತಲ್ಲ, ಅವ್ರು ಹೇಳ್ಕೊಟ್ಟಿರೋ ದಾರಿಯನ್ನ ಅಲ್ಪ ಸ್ವಲ್ಪ ನಡ್ಕೊಂಡ್ ಬರ್ತಾ ಇದೆ. ಇನ್ ಮುಂದೆ ನಾ ಕೆಲ್ಸ ಕಂಟಿನ್ಯೂ ಮಾಡ್ತೀನಿ. ಬಟ್ ಇದನ್ನ ಮುಚ್ಚಾಗ್ಬೇಕು ಇದು ಎಲ್ಲ. ಏನಕ್ಕೆ ಅಂದ್ರೆ ನಾಳೆ ನನ್ನ ಫ್ಯೂಚರ್ ಫುಲ್ ಡ್ಯಾಮೇಜ್ ಆದ್ರೆ ನನ್ನ ಜೀವನಕ್ಕೂ ಅದು ಎಫೆಕ್ಟ್ ಹೊಡಿತೆ. ನನ್ನ ಜೀವನ ಹೋಗ್ಬೋದು, ಯಾರು ಗೊತ್ತು. ಸೊ ಇದರಿಂದ ನಾನು ಪಾಲಾಗ್ಲೇಬೇಕು. ಯಾಕಂದ್ರೆ ನನ್ನ ನೇಮ್ ಇದು ಶಾಶ್ವತವಾಗಿ ಇರೋ ನೇಮು. ಸೊ ಇವ್ರುಗಳೆಲ್ಲ ಬಂದು ಹಾಳ್ ಮಾಡ್ತಾ ಇದಾರೆ ಅಂದ್ರೆ ಇದು ಹೆಂಗೆ? ಇದು ಕರೆಕ್ಟ್, ಅದು ನಿಜ. ಅಂದ್ರೆ ಇವಾಗ ಒಂದ್ ಕಡೆ ಕಿಚ್ಚ ಸುದೀಪ್ ಅವರು ಅಪ್ಪು ಬಗ್ಗೆ ಅಂದ್ರೆ ನಾನು ಇಷ್ಟ, ಅವರು ನಾನು ಒಂದು ಫಾಲೋ ಮಾಡ್ತೀನಿ ಅಂತ ಹೇಳಿದ್ರಿ. ಇನ್ನೊಬ್ರು ಸ್ಯಾಂಡಲ್ವುಡ್ ಅಲ್ಲಿ ಟಾಪ್ ಹೀರೋ ಇದಾರೆ, ದರ್ಶನ್ ಅವರು. ಅವ್ರ ಬಗ್ಗೆ ಏನಾದ್ರು ನೀವ್ ಹೇಳ್ಬೇಕಲ್ಲ? ದರ್ಶನ್ ಸರ್ ಅಂದ್ರೆ ನನ್ ತುಂಬಾ ಗೌರವ ಇದೆ. ಬಟ್ ದರ್ಶನ್ ಸರ್ ಮೂವಿಗಳೆಲ್ಲ ಇಷ್ಟ ನನಗೆ. ಅವ್ರು ಅಂದ್ರೆ ನಮಗೂ ಇಷ್ಟಾನೆ. ಬಟ್ ನನಗೆ ಅವರು ತುಂಬಾ ಇಷ್ಟಾನೆ. ಅವ್ರ ಮೂವಿಗಳೆಲ್ಲ ನಾನು ನೋಡಿದೀನಿ. ಬಟ್ ನನಗೆ ಜಾಸ್ತಿ ನಾನು ಫಾಲೋ ಮಾಡೋದು ಅಂದ್ರೆ ಸುದೀಪ್ ಸರ್, ಅಪ್ಪು ಸರ್. ದರ್ಶನ್ ಸರ್ನು ಫಾಲೋ ಮಾಡ್ತೀನಿ, ಇಲ್ಲ ಅಂತಲ್ಲ. ಅವರು ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ. ಬಟ್ ಇವಾಗ ಏನೋ ಇವರ ಯಾರೋ ಫೇಕ್ ಅಭಿಮಾನಿಗಳು ಇವರಿಂದಾನೆ ಪಾಪ ಅವ್ರು ಜೈಲಿಗೆ ಹೋಗಿದ್ದಾರೆ. ಬಟ್ ಅವ್ರು ಆದಷ್ಟು ಬೇಗ ಎಲ್ಲಾನು
ಕಂಪ್ಲೀಟ್ ಆಗಿ ಆಚೆ ಬರ್ಲಿ, ಹ್ಮ್. ಅವರ ಮೂವಿಗಳು ಇನ್ನೂ ಬರ್ಲಿ, ಇನ್ನೂ ಎಲ್ಲಾರ್ಗು ಒಳ್ಳೇದೇ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಅವ್ರ ಬಗ್ಗೆ ಕೆಟ್ಟದಾಗಿ ಎಲ್ಲೂ ಹೇಳ್ತಾ ಇಲ್ಲ. ಹ್ಮ್. ಯಾಕೆಂದ್ರೆ ಡಿ ಬಾಸ್ ಅಂದಾಗ ಅವ್ರ ಒಂದ್ ಬ್ರ್ಯಾಂಡ್, ಹೌದು. ಮತ್ತೆ ಸುದೀಪ್ ಸರ್ ಅಂದಾಗ ಅವ್ರ ಬ್ರ್ಯಾಂಡ್, ನಮ್ಮ ಅಪ್ಪು ಸರ್ ಅಂದಾಗ ಒಂದ್ ಬ್ರ್ಯಾಂಡ್, ಬೇರೆ ನಟರು ಕೂಡ ಒಂದ್ ಬ್ರ್ಯಾಂಡ್. ಹೌದು. ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು. ಹ್ಮ್. ಯಾಕಂದ್ರೆ ಅವ್ರಿಂದ ತಾನೇ ನಾವು ಬರ್ತಾ ಇರೋದು, ಹ್ಮ್, ಹ್ಮ್, ಅವ್ರ ಹ್ಮ್. ಮೂವಿಗಳು ನೋಡಿತಾರೆ ನಾವು ಒಂದ್ ಏನೋ ಮಾಡ್ಬೇಕು ಅಂತ ಬರ್ತಾ ಇರೋದು. ಹ್ಮ್. ಸೊ ಅವ್ರ ಆಶೀರ್ವಾದ ಮೇನ್ ಆಗಿರ್ಬೇಕು ನಮಗೆ. ಹ್ಮ್. ಸೊ ಹಂಗಾಗಿ ನಮ್ ಡಿ ಬಾಸ್ ಕೂಡ ಹ್ಮ್. ಒಳ್ಳೇದಾಗ್ಲಿ, ಅವ್ರು ಆಚೆ ಬರ್ಲಿ, ನಮ್ಗೆ ಇನ್ನೂ ಖುಷಿನೇ. ಹ್ಮ್. ಸುದೀಪ್ ಸರ್ ಕೂಡ ಮುಂದೆ ಬರ್ಲಿ, ಅದಕ್ಕೂ ಇನ್ನೂ ಖುಷಿನೇ. ನಮ್ಮ ಹ್ಮ್. ಅಪ್ಪು ಸರ್ ಮೂವಿಗಳು ರಿಲೀಸ್ ಮಾಡ್ತಾ ಇರ್ಲಿ, ಹ್ಮ್. ಅದಕ್ಕೂ ಖುಷಿನೇ. ನಮ್ಗೆ ಎಲ್ಲರೂ ಬರ್ಲಿ ಅಷ್ಟೇ. ಓಕೆ, ಕ್ರಶ್ ಅವರು ಡಿ ಬಾಸ್ ಅಂದ ತಕ್ಷಣ ಏನೋ ಹೇಳಕ್ ಹೋದ್ರು, ಏನು? ನನ್ ಪಕ್ಕ ಡಿ ಬಾಸ್ ಅಭಿಮಾನಿ. ನನಗೆ ಎಲ್ಲಾ ಹೀರೋಗಳು ಇಷ್ಟ, ಹ್ಮ್. ಬಟ್ ಆದ್ರೆ ಡಿ ಬಾಸ್ ಅಂದ್ರೆ ತುಂಬಾ ಇಷ್ಟ. ಓಕೆ. ಇವ್ರಿಗೆ ಹೆಂಗ ಅಪ್ಪು ಸರ್ ಅಂದ್ರೆ ಇಷ್ಟ, ನನ್ಗೆ ಡಿ ಬಾಸ್ ಅಂದ್ರೆ ಇಷ್ಟ. ಯಾಕೆ ಇಷ್ಟ ಅಂದ್ರೆ ಅವ್ರ ಅನಿಮಲ್ ಲವರ್ ಅಲ್ವಾ, ಅದರಿಂದ. ಇನ್ನೊಂದೇನಂದ್ರೆ ಅವರು ಪೌರಾಣಿಕ ಕ್ಯಾರೆಕ್ಟರ್ಗಳು ನೋಡಿ, ಹ್ಮ್, ಹ್ಮ್, ಹ್ಮ್. ಕುರುಕ್ಷೇತ್ರ ಫಿಲಂ ಅಲ್ಲಿ ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ, ಆತರ ಹ್ಮ್. ಮೂವೀಸ್ ಎಲ್ಲ ತುಂಬಾ ಇಷ್ಟರೆ. ಹ್ಮ್. ಎಸ್ಪೆಷಲಿ ಆತರ ಕ್ಯಾರೆಕ್ಟರ್ಸ್ ಅಲ್ಲಿ ಜಾಸ್ತಿ ಇಷ್ಟ ಆಗ್ತಾರೆ. ಹ್ಮ್. ಪರ್ಸನಲಿ ಅಂದ್ರೆ ಅವರು ಲಾಕ್ ಡೌನ್ ಟೈಮ್ ಅಲ್ಲಿ ಮಾಡಿದ ಸಹಾಯಗಳು, ಓಕೆ. ಇವನ್ ಫಾರ್ ಮಂಗಳಮುಖಿ ಅವ್ರಿಗೂ ತುಂಬಾ ಸಹಾಯ ಹೌದು, ಮಾಡಿದ ಹೌದು. ಟೈಮ್ ಅಲ್ಲಿ. ಹ್ಮ್. ಆದ್ರಿಂದ ನಂಗೆ ತುಂಬಾ ಇಷ್ಟ ಅವ್ರಂದ್ರೆ. ಓಕೆ. ಈ ನನ್ಗೆ ಎಲ್ಲಾ ಹೀರೋಗಳು ಇಷ್ಟ ಇಲ್ಲ ಅಂತ ಹೇಳ್ತಲ್ಲ, ಬಟ್ ಡಿ ಬಾಸ್ ಅಂದ್ರೆ ಸ್ವಲ್ಪ ಜಾಸ್ತಿನೇ ಲವ್ ಇರುತ್ತೆ ಅವ್ರ ಮೇಲೆ. ಹ್ಮ್, ಹ್ಮ್, ಒಂಥರ ಪಕ್ಕ ಸ್ವಲ್ಪ ಒಂದು ಕೈ ಏನ್ರಿ ಮೇಲೆ ಮೇಯ ಅಂತ ನಾವ್ ಎಲ್ಲ ಕೇಳಿದೀವಿ. ಅದೊಂಥರ ಖುಷಿ ಅವ್ರನ್ನ ಅನ್ನೋದೇ. ಬಟ್ ರೀಸೆಂಟ್ ಆಗಿ ಎಷ್ಟೊಂದ್ ಜನ ಕಲಾವಿದರಿಗೆ, ದೇವರಾಣಿಗೆ ಹೇಳ್ತೀನಿ, ಕೆಲ್ಸ ಇಲ್ದಂಗ್ ಆಗ್ತಿದೆ. ಹ್ಮ್. ಅವರು ಒಳಗಡೆ ಜೈಲಲ್ಲಿ ಇರೋದ್ರಿಂದ ಎಷ್ಟು ಜನ ಕಲಾವಿದರು, ಒಂದ್ 1000 ಜನ ಕಲಾವಿದರಿಗೆ ಕೆಲಸ ಇಲ್ದಂಗ್ ಆಗ್ತಿದೆ. ಓಕೆ. ಅವ್ರಿದ್ರೆ ಒಂಥರ ಕನ್ನಡ ಇಂಡಸ್ಟ್ರಿ ಕಲೆ, ಹ್ಮ್, 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 ಹ್ಮ್. ಅವ್ರಿದ್ರೆ ಒಂದ್ ಕನ್ನಡ ಇಂಡಸ್ಟ್ರಿ ಕಲೆ ಇರ್ಬೇಕು. ಅವ್ರು ಇದ್ರೇನೆ ಚಂದ. ಹ್ಮ್. ಅದು ಮೇನ್ ಆಸೆ ನನ್ಗೆ. ಅವ್ರು ಬೇಗ ಆಚೆ ಬಂದು ದೇವ್ರ ಅವ್ರಿಗೆ ಚೆನ್ನಾಗಿಟ್ಟಿ ಹ್ಮ್. ಎಲ್ಲಾ ಮತ್ತೆ ಮೂವೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾ ಕಲಾವಿದ್ರನ್ನು ಜೊತೆಗೆ ಎತ್ತುತ್ತಾರೆ, ಮೇಲೆತ್ತುತ್ತಾರೆ, ಪಕ್ಕ ಎತ್ತುತ್ತಾರೆ. ಹ್ಮ್. ಯಾರನ್ನು ಬಿಟ್ಟಿಲ್ಲ. ಅವ್ರ ಜೊತೆಗೆ ಇದ್ದಿದ್ ಯಾರ್ಯಾರು ಇದ್ರು ಅವ್ರಷ್ಟು ಜನನು ಅವ್ರು ಹಿಂಗ್ ಮೇಲೆ ಎತ್ತಿದ್ದಾರೆ. ಯಾವತ್ತೂ ಹಿಂಗ್ ಕೆಳಗಡೆ ಮಾಡಿಲ್ಲ. ಯಾವುದೇ ಒಂದ್ ಮೂವಿ ಶೂಟ್ ಆಗ್ಲಿ, ಏನೇ ಆಗ್ಲಿ, ಆ ವಿಷಯಕ್ಕೆ ಅವ್ರ ಮನೆ ನಿಂತ್ಕೋತಾರೆ. ಅದರಿಂದ ನನ್ಗೆ ಡಿ ಬಾಸ್ ಅಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಅಷ್ಟೇ. ಓಕೆ. ಸ್ವಲ್ಪ ಅಂತಾನೆ ಇಲ್ಲ, ಜಾಸ್ತಿನೇ ಇಷ್ಟ. ನನ್ನ ಪ್ರೊಫೈಲ್ ಅಲ್ಲಿ ವಿಡಿಯೋಸ್ ನೋಡಿದ್ರೆ ಡಿ ಬಾಸ್ ಜಾಸ್ತಿ ಇರುತ್ತೆ. ಓಕೆ. ಸಾಂಗ್ಸ್ ಅಷ್ಟೇ ಜಾಸ್ತಿ ಡಿ ಬಾಸ್ದೇ ಮಾಡಿರ್ತೀನಿ. ಹ್ಮ್, ಹ್ಮ್. ಅದಕ್ಕಂತ ಬೇರೆ ಹೀರೋಗಳನ್ನ ನಾವು ಡಿಗ್ರೇಡ್ ಮಾಡಲ್ಲ. ಅದೇ ಇನ್ನೊಂದೇನಂದ್ರೆ, ಈ ಡಿ ಬಾಸ್ ಫ್ಯಾನ್ಸ್ ಕಮೆಂಟ್ ಮಾಡಿದ್ದಾರೆ ಅದು ಇದು ಅಂತ ಬರುತ್ತಲ್ಲ, ಆ ವಿಷಯಕ್ಕೆ ಒಂದು ಹೇಳ್ತೀನಿ ಕೇಳಿ. ಹ್ಮ್. ಎಲ್ಲಾ ಫ್ಯಾನ್ಸ್ ಅಲ್ಲೂ ಬ್ಯಾಡ್ ಕಮೆಂಟ್ ಮಾಡೋರು ಇರ್ತಾರೆ. ಓಕೆ. ಅದ್ರ ಬಗ್ಗೆ ದಯವಿಟ್ಟು ಯಾವ್ದೇ ಬೇರೆ ಸೆಲೆಬ್ರಿಟೀಸ್ಗಳೇ ಆಗ್ಲಿ ತಲೆ ಕೆಡ್ಸ್ಕೊಂಬೇಡಿ ಅಂತ ಅಷ್ಟೇ. ಯಾಕೆ ತಲೆ ಕೆಡ್ಸ್ಕೊಂಬೇಡಿ ಅಂದ್ರೆ, ಡಿ ಬಾಸ್ ಫ್ಯಾನ್ಸೇ ಅದು. ಇವಾಗ ಬೇರೆ ಫ್ಯಾನ್ ಬಂದು ಕಮೆಂಟ್ ಮಾಡ್ಬಿಟ್ಟು ಡಿ ಬಾಸ್ ಫ್ಯಾನೇ ಕಮೆಂಟ್ ಮಾಡಿದ್ರು ಅಂದ್ರೆ ಅದು ಹೆಂಗೆ ಹೇಳ್ತೀರಾ? ಕರೆಕ್ಟ್. 100% ಇರ್ಬೇಕಲ್ಲ ಅದ್ರಲ್ಲಿ 100%. ಇವಾಗ ಡಿ ಬಾಸ್ ಫ್ಯಾನ್ ಅಂತ ಇದ್ದೀನಿ, ನಾನು ಇನ್ನೊಂದು ಯಾವ್ದೋ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಬೇರೆಯವ್ರಿಗೆ ಆಗೋ ಏನೋ ಕಮೆಂಟ್ ಮಾಡ್ತೀನಿ, ಇಲ್ಲ ಇನ್ನೊಂದು ಮಾಡ್ತೀನಿ, ಇಲ್ಲ ಇನ್ನೊಬ್ರು ಫ್ಯಾನ್ ಅಂತ ಹೇಳ್ಬಿಟ್ಟು ಮಾಡ್ತೀನಿ, ತಪ್ಪಲ್ವಾ ಅದು? ಕರೆಕ್ಟ್. ಎಲ್ಲಾ ಹೀರೋಗಳು ಕಷ್ಟ ಪಡ್ತಾರೆ ಅವ್ರದೇ ಆದಂತ. ಇವಾಗ ನೋಡಿ ಕಾಂತಾರ, KGF ಎಲ್ಲ ಯಾವ ರೇಂಜಿಗೆ ಹೋಗೈತೆ ಹೇಳಿ, ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗೈತೆ. ಅದೇ ತರ ಎಲ್ಲ ನಮ್ ಕನ್ನಡದಲ್ಲಿ ಒಂದ್ 4-5 ಹೀರೋಗಳ್ದು ಜಾಸ್ತಿ ಫಿಲಮ್ಗಳು ನೋಡೋದು, ಮಿಕ್ದವ್ರದೆಲ್ಲ ಬಿದ್ದೋಯ್ತೈತೆ. ಅವರು ಕಷ್ಟ ಪಡ್ತಾವ್ರಲ್ಲ, ಕರೆಕ್ಟ್, ತುಂಬಾ ಕಷ್ಟ ಪಡ್ತಾರೆ. ನಾನು ಹೇಳ್ತಾ ಇದೀನಿ, ಕಲಾವಿದರಿಗೆ ದಯವಿಟ್ಟು ಎಲ್ಲಾ ಫಿಲಂ ಹೀರೋಗಳ್ದು ಮೂವೀಸ್ ನೋಡಿ ಅಂತ ನಾನು ಜನಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಎಲ್ಲಾ ಹೀರೋಗಳು ಅವ್ರು ಶ್ರಮ ಪಡ್ತಾರೆ, ಅವ್ರಿಗೇನೋ ಒಂದ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಯಾವ್ದೇ ಚಿಕ್ಕ ಆರ್ಟಿಸ್ಟ್ ಇಂದ ಹಿಡಿದು ದೊಡ್ಡ ಆರ್ಟಿಸ್ಟ್, ಕಂಟೆಂಟ್ ನೋಡಿ ಹೋಗ್ಬೇಡಿ, ಒಂದ್ಸತಿ ನೋಡಿ, ನಿಮ್ಗೆ ಅರ್ಥ ಆಗುತ್ತಲ್ಲ, ಒಂದ್ಸತಿ ನೋಡಿ. ನಾನು ಎಲ್ಲಾ ಫಿಲಮ್ಗೂ ಫಸ್ಟೇ ಹೋಗ್ತೀನಿ. ವೆರಿ ನಾಟ್ ಓನ್ಲಿ ಕನ್ನಡ ಮೂವೀಸ್, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಹೋಗ್ತೀನಿ. ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ನಾನು ಮೂವೀಸ್ಗೆ ಹೋಗ್ತೀನಿ. ಆತರ ಕಲಾವಿದರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ. ಓಕೆ. ಒಳ್ಳೆತನಕ್ಕೆ ಕಲಾವಿದರಿಗೆ ಜಾಸ್ತಿ. ಇನ್ನ ಕಲಾವಿದ್ರನ್ನ ವಿಚಾರವಾಗಿ ಕೇಳ್ತಾ ಇದೀನಿ. ಕಿಪಿ ಅವರೇ, ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ, ಅಯ್ಯೋ ನಾನು ಇಷ್ಟೆಲ್ಲ ವೈರಲ್ ಆಗ್ತೇನೆ, ಇಷ್ಟೆಲ್ಲ ರೀಲ್ ಮಾಡ್ತೀನಿ, ನನ್ ಮುಖಕ್ಕೆ ಒಂದು ಫಿಲಮ್ಗೆ ಕರೆದಿಲ್ಲ, ಆಕ್ಟಿಂಗ್ ಚಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರಿ. ಅದೇ ಇದ್ರಲ್ಲಿ ಚಾನ್ಸ್ ಸಿಕ್ತು ಅನ್ನೋ ವಿಚಾರ ಬಂತು. ಸೊ ಇವಾಗ ಫಿಲಂ ಎಂಟ್ರಿಗೆ ಏನಾಯ್ತು, ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಅಪ್ಕಮಿಂಗ್ ಫಿಲಂ ಯಾವ್ದಾವ್ದಿದೆ? ಸೀರಿಯಸ್ ಆಗಿ ಹೇಳ್ಬೇಕಿದ್ರೆ ನಾನು ಯಾವ ಮೂವಿನೂ ಮಾಡಿಲ್ಲ. ಏನಕ್ಕಂದ್ರೆ ಒಂದ್ಸತಿ ಗಣೇಶ್ ಸರ್ದು ಮೂವಿಗೆ ಅಂತ ಯಾರೋ ಒಬ್ರು ಕಾಲ್ ಮಾಡಿದ್ರು. ಸೊ ನಾನು ಹೌದಾ ಅಂತ ಹೇಳಿ ನಮ್ಮ ಅಮ್ಮನ್ ಕರ್ಕೊಂಡ್ ನಾನ್ ಬಂದಿದ್ದೆ. ಆಮೇಲೆ ಮಾರನೇ ದಿವಸ ಇಲ್ಲ, ಅದು ಏನೋ ಶೂಟಿಂಗ್ ಕ್ಯಾನ್ಸಲ್ ಆಯ್ತು, ಅದು ಇದು ಅಂತ ಊರ್ಗ್ ಹೋದೆ. ಊರ್ಗ್ ಹೋದ್ಮೇಲೆ ಕಾಲ್ ಮಾಡಿದ್ರೆ ಏನಾಗೋಯ್ತು, ಅದು ಏನಿಲ್ಲ. ನಾನು ಆಮೇಲೆ ನನಗೊಂದ್ ಇದೇನ್ ಕಾಗೆ ಆಡಿಸ್ತಾರೋ, ಸುಮ್ನೆ ಗೋಲ್ಡನ್ ಸರ್ ಗಣೇಶ್ ಹೆಸರು ಹೇಳ್ಬಿಟ್ನಲ್ಲಪ್ಪ, ನನಗಂತ ಗಿಲ್ಟ್ ಫೀಲ್ ಆಗೋಯ್ತು. ಅಭಿಮಾನಿಗೆಲ್ಲರಿಗೂ ಎಲ್ಲ ನೋಡೋರ್ಗೆಲ್ಲ ಹೇಳ್ಬಿಟ್ನಲ್ಲಪ್ಪ, ಏನಿದು ಗಿಲ್ಟ್ ನನಗೆ ಫೀಲ್ ಆಗೋಯ್ತು. ನಾನು ಏನಕ್ಕೆ ಹಿಂಗ್ ಅನ್ಬಿಟ್ನಲ್ಲ ಹೋಗಿ ಅಂತ. ಆಮೇಲೆ ಹೋಗ್ಲಿ ಬಿಡಿ, ನಮ್ ಗಣೇಶ್ ಸರ್ ನನ್ ತಪ್ಪು ತಿಳ್ಕೊಳಲ್ಲ, ಏನೋ ಚಿಕ್ಕ ಹುಡುಗಿ ಅಂತ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡ್ ಸುಮ್ನೆ ಆಗ್ಬಿಟ್ಟೆ ನಾನು. ಸೊ ಅದು ಆ ಫಿಲಂ ಅಲ್ಲಿ ಈಗ ಆಕ್ಟ್ ಮಾಡಿಲ್ಲ, ಅದೇನೋ ಫೇಕ್ ತರ ಆಗಿಲ್ಲ, ಒಟ್ಟು ಚಾನ್ಸ್ ಆಗಿಲ್ಲ. ಅಪ್ಕಮಿಂಗ್ ಯಾವ್ದಾರು ಆಫರ್ ಬಂತ?
ಆಫರ್ ಇನ್ನೂ ಬಂದಿಲ್ಲ, ಮುಂದಕ್ ಬರ್ಬೇಕು ಅನ್ಕೊಂಡಿದೀನಿ. ಯಾಕೆಂದ್ರೆ ಈ ಕಾಂಟ್ರಿಬ್ಯೂಸ್ ಎಲ್ಲ ಸಿಗಾಕೊಂಡ್ರೆ ಎಲ್ಲಿ ಕೊಡ್ತಾರೆ ಅವರು ನಮ್ಗೆ. ಇದನ್ನೆಲ್ಲ ಮುಗಿಸೋದೇ ತಾನೆ ಅವರು ನನ್ನ ಒಂದಿದು ಇನ್ಮೇಲೆ ಕೊಡಕ್ ಸಾಧ್ಯ. ಕೀರ್ತಿ ಬೇರೆ ವರ್ಷನ್ ನೋಡ್ತೀರಾ. Okay. ಇಷ್ಟು ದಿವಸ ನೋಡಿದ ಅದು ಹಳೆ ವಿಡಿಯೋಸ್ ಎಲ್ಲ ಜನಕ್ಕೆ ಮರೆಯಕ್ ಹೇಳ್ತೀನಿ. ನಾನು ದಯವಿಟ್ಟು ಅದನ್ನೆಲ್ಲ ಮರ್ತು ಬಿಡಿ. ಕಿಪ್ಪಿ ಕೀರ್ತಿದು ಹೊಸ ವರ್ಷನ್ ಅಂದ್ರೆ ಅವರು ಸ್ವಲ್ಪ ಜನ ಅವ್ರು ತಿಕ್ಲಂಗ್ ಆಡಿದ್ರೇನೆ ಅದು ಇಷ್ಟ ಪಡೋದು ಜನ. ಅದು ನನ್ಗೂ ಫೇವ್ರೇಟ್ ಥಿಂಗ್ ಅದು. ತಿಕ್ಲಂಗ್ ಆಡೋದೇ ಅಂದ್ರೆ ನನಗೆ ನಾನು favorite. ತಿಕ್ಲು ತರ ಯಾವ್ದು ಅದು ಆಡಿಲ್ಲ. ಜನಕ್ಕೆ ಒಳ್ಳೆ But entertainment. ನಾನು ನನ್ನ ಫನಿ ಆಗಿ ತಿರ್ಗೋದು, ಲೈಕ್ ಆಡ್ಕೊಂಡು ಹೋಗೋದು, ತಿರ್ಗೋದೇ ನನಗೆ favorite. ಮತ್ತೆ ಇನ್ನೇನಂದ್ರೆ ಜನರೇ ಅನ್ಕೊಂಡ್ ನಾನು ಏನೋ ಬರ್ತಾ ಇದ್ದೆ. ಆ ಮೂಮೆಂಟ್ ಇವಾಗ ಎಲ್ಲೋ ಕಾಣಿಸ್ತಿಲ್ಲ ನನಗೆ. ಫೀಲ್ ಆಗ್ತಿದೆ ಇವ್ರಗಳ ಮಧ್ಯದಲ್ಲಿ ನನ್ನ ಒಂದು ಒರಿಜಿನಾಲಿಟಿ ನಾನು ಎಲ್ಲೋ ಕಳ್ಕೊಂತಾ ಇದೀನಿ ಅಂತ ಫೀಲ್. ಮೇನ್ ರೀಸನ್ ಕಿಪ್ಪಿ ಕೀರ್ತಿಗೆ ಒಬ್ರು ಫ್ರೆಂಡ್ ಇರ್ಬೇಕಾಗಿತ್ತು. ಒಬ್ರು ಕರೆಕ್ಟ್ ಆಗಿರೋ ಫ್ರೆಂಡ್ ಇದ್ರೆ ಒಳ್ಳೆ. ಅಂದ್ರೆ ಎಲ್ಲ ಅರ್ಥ ಮಾಡ್ಕೊಂಡಿರೋಂತವ್ರು ಇದ್ರಲ್ಲ, ಒಂದ್ ಕಡೆ ಲವರು ಫ್ರೆಂಡ್ ಇದ್ರಲ್ಲ, ಅವ್ರದ್ದು ಎರಡು ಪ್ರೀತಿ ಮಾಡಿದ್ಮೇಲೆ ಅವ್ರು ಬ್ಲೈಂಡ್ ಆಗ್ಬಿಡ್ತಾರೆ. ಯಾರೇ ಆಗ್ಲಿ, ಅವ್ನು ಇಂಥವನೇ ಆಗಿರ್ಲಿ, ನನ್ ಲವರ್ ಅಂದ್ಮೇಲೆ ಲವರೇ. ಅವ್ನ್ ಕೆಟ್ಟವನೇ ಆಗ್ಲಿ, ಇನ್ನೊಂದೇ ಆಗ್ಲಿ, ಕೆಟ್ಟವಳೇ ಆಗ್ಲಿ, ಇನ್ನೊಂದೇ ಆಗ್ಲಿ, ಏನೇ ಆಗ್ಲಿ, ಇವಾಗ ನಾನ್ ಲವ್ ಮಾಡಿದ್ರೆ ಮುಗೀತು. ಆ ನಂಬಿಕೆ ಮೇಲೆ ಅವ್ರು ಬಂದ್ರು. ಅವ್ರಿಗೆ ಈ ತರ ಇದಾಯ್ತು. ಬಟ್ ಅದೇ ಕಿಪ್ಪಿ ಕೀರ್ತಿಗೆ ಒಬ್ರು ಇರ್ಬೇಕಲ್ಲ, ಫ್ರೆಂಡ್ ಆಸ್ ಎ ಫ್ರೆಂಡ್ ಆಗಿ ಒಂದ್ ಗೈಡೆನ್ಸ್ ಕೊಟ್ಟಿರ್ತಾನೆ. ಇವಾಗ ಇಷ್ಟು ದಿವಸ ನಾನು ಹೇಳ್ತಿಲ್ವಾ, ನೀವು ಪಾಸ್ಟ್ ಒಂದು 1 month 2 month ಬ್ಯಾಕ್ ವಿಡಿಯೋಸ್ ನೋಡಿ, ಇವಾಗಿನ ವಿಡಿಯೋಸ್ ನೋಡಿ. ನಾನು ಬಂದಾಗಿಂದಾನು ಯಾವ್ಯಾವ ತರ ವಿಡಿಯೋಸ್ ಮಾಡ್ತಿದ್ವಿ, ಫ್ಯಾನ್ಸ್ ನ ಮೀಟ್ ಮಾಡ್ತಾ ಇದೀವಿ. ಹೊಸಪೇಟೆ ಜನ, ಆಮೇಲೆ ತುಮಕೂರು ಜನ, ಹೊಳೆನರಸೀಪುರ ಜನ, ಕಪ್ಪೆ, ಆಮೇಲೆ ಹನುಮಕ್ಕ, ಮುತ್ತು ಹನುಮಕ್ಕ ಅವರು, ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರಿಗೆಲ್ಲ ಒಳ್ಳೆ ಸಂದೇಶಗಳು ಕೊಟ್ಟಿ, ನಾವಿದೀವಿ, ನೀವು ರೀಲ್ಸ್ ಮಾಡಿ. ಕಿಪ್ಪಿ ಕೀರ್ತಿ ಕೈಲಿ ಹೇಳ್ಸಿದ್ರೆ ಅವ್ರು ಕಿಪ್ಪಿ ಕೀರ್ತಿ ಹೆಸರು ಹೇಳ್ಕೊಂಡ್ ಬೆಳೆದವ್ರು. ತುಮಕೂರಲ್ಲಿ ಇವಾಗ ಯಾರೇ ಒಬ್ರು ಕಂಡಿಡಿತಾರೆ ಅಂದ್ರೆ ಮುತ್ತು ಹನುಮಕ್ಕ ಅವ್ರನ್ನ ಕಿಪ್ಪಿ ಕೀರ್ತಿಯಿಂದ. ಕಿಪ್ಪಿ ಕೀರ್ತಿ ಅವ್ರ ಜೊತೆಗೆ ನಿಂತ್ಕೊಂಡು ನಾವಿದೀವಿ ನಿಮ್ ಜೊತೆಗೆ ನೀವು ಮಾಡಿ ಅಂದಾಗ ಹೆಂಗಿರುತ್ತೆ ಹೇಳಿ. ನಮ್ಮ ಹತ್ರ ಇರೋದು ಇದೆ, ನಮ್ಗೆ ರೀಚ್ ಜನಕ್ಕೆ ಕೊಡ್ತೀವಿ ರೀಚ್. ನಮ್ಮ ಹತ್ರ ಇರೋದೇ ರೀಚ್ ಕೊಡೋದು. ಅದು ಒಳ್ಳೆ ವೇಲಿ ನೀವು ಉಪಯೋಗಿಸ್ಕೊಂತ ಇದ್ದೀರಾ. ಒಳ್ಳೆ ವೇಲಿ ಉಪಯೋಗ ಮಾಡ್ಬೇಕು. ಇವಾಗ ನೀನ್ ಒಳ್ಳೆ ಫ್ರೆಂಡ್ ಆಗಿದ್ರೆ ಒಳ್ಳೆ ದಾರಿ ತೋರಿಸ್ತೀಯಾ? ಇಲ್ಲ, ಎಲ್ಲ ನನ್ನ ಕೇಳಿದ ಪ್ರಶ್ನೆ ಇಷ್ಟೇ. ನೀವು ಮುಂಚೆ ಇದ್ದಿದ್ ಕಿಪ್ಪಿ ಕೀರ್ತಿಗೂ ಇವಾಗೂ ತುಂಬಾ ಬದಲಾಗಿದ್ದೀರಾ. ಮುಂಚೆದ್ ನಮ್ಗ್ ಬೇಕು, ನಿಮ್ಮ ಪಾಸ್ಟ್ ಬೇಡ. ಮುಂಚೆದ್ ಬೇಕು. ಇವಾಗ ನೀವು ಹಿಂಗೆಲ್ಲ ಸುಮ್ನೆ ಇವಾಗ ಏನೇನೋ ಮಾಡ್ಕೊಂಡ್ ಹೋಗ್ತಾ ಇದ್ದೀರಾ. ಮುಂಚೆದು ಜನರೇ ಅಂತ ಹೇಳ್ಕೊಂಡ್ ನಕ್ಕೊಂಡೆಲ್ಲ ಬರ್ತಾ ಇದ್ರಿ, ಏನೋ ಮೋಟಿವೇಶನ್ ಮಾಡ್ತಾ ಇದ್ರಿ, ಏನೋ ತೋರಿಸ್ತಾ ಇದ್ರಿ. ಅದೆಲ್ಲ ಏನು ತೋರಿಸ್ತಾ ಇಲ್ಲ. ಬರೀ ಇದ್ ಯಾವ್ದೋ ಲವ್ ಅಂತೆ ಅದಂತ ಇದನ್ನ ತೋರಿಸ್ತಾ ಕೂತಿದ್ದೀರಾ. ಸೊ ಅಂತೆಲ್ಲ ಹೇಳಿದ್ರು. 2 years ಇಂದ ಅದನ್ನೇ ಹೇಳ್ತಾ ಇದ್ದಾರೆ. ಬಟ್ ಒಂಥರ ಕಾಂಟ್ರವರ್ಸಿ. ಇಂಟೆನ್ಷನ್ ಏನಂದ್ರೆ, ನನ್ನ ಫ್ರೆಂಡ್ ಕಿಪ್ಪಿ ಕೀರ್ತಿ ಅಂದ್ಮೇಲೆ ಅವ್ಳದ್ ಏನಿದೆಯೋ ಬ್ಯಾಡ್ ಸೈಡ್ ಏನಿದೆಯೋ ಅದನ್ನೆಲ್ಲ ಅಳ್ಸಾಕ್ಬಿಡ್ಬೇಕು. ಅದ್ ಅಳ್ಸಾಕಿ ಒಳ್ಳೆ ಹೊಸದು ಎಲ್ಲ ಕ್ಲೀನ್ ಕಿಪ್ಪಿ ಕೀರ್ತಿ. ಅದೇನ್ ಕಿಪ್ಪಿ ಕೀರ್ತಿ ಫಸ್ಟ್ ನಾವ್ ನೋಡಿದ್ವಲ್ಲ ಲವ್ ಮಾಡಕ್ಕಿಂತ ಮುಂಚೆ, ಬನ್ನಿ ಜನರೇ ಕಿಪ್ಪಿ ಕೀರ್ತಿ, ಬನ್ನಿ ಜನರೇ ಕಿಪ್ಪಿ ಕೀರ್ತಿಲಿ ಸ್ವಲ್ಪ ಅಡ್ವಾನ್ಸ್ಡ್, ಜನಕ್ಕೆ ಒಳ್ಳೇದಾಗೋ ತರ. ಸರ್ ಅವ್ರ ಕೈಲಿ ಹಣಕಾಸಿಂದ ಹೆಲ್ಪ್ ಮಾಡಕ್ಕಾಗಲ್ಲ, ಇನ್ನೊಂದ್ ಮಾಡಕ್ಕಾಗಲ್ಲ. ಬಟ್ ಒಂದ್ 4 ಜನನ್ ಮೀಟ್ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೋದು. ಅದಷ್ಟೇ ಮಾಡ್ತಾ ಇದೀವಿ. ಇವಾಗ ನನ್ ಕೈಯಿಂದ ಕೊಟ್ಟು ಇವ್ರ ಕೈಲಿ ಮಾಡ್ಸೋದೇ ತಪ್ಪಾಗುತ್ತೆ. ಅವರು ಇದ್ ಮಾಡೋದ್ರಿಂದ ನಮ್ಗೆ ಇನ್ನು ತುಂಬಾ ಪ್ಲಾನ್ಸ್ ಇದೆ ಸರ್. ನಾವ್ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ವಿ. ಆ ಪ್ಲಾನ್ ಏನಂದ್ರೆ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ. ಖಂಡಿತ ಹೇಳ್ತೀನಿ. ಆ ಟೈಮಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಇದೇನ ಜನಗಳು ಇದನ್ನೇ ಬಯಸ್ತಾ ಇರೋದು. ನಂಗೆಲ್ಲ ಕಮೆಂಟ್ ಗಳು ಹಂಗೆ ಹಾಕೋದು. ಕಮೆಂಟ್ ಗಿಂತ ನಂಗೆ ಪರ್ಸನಲ್ ಮೆಸೇಜ್ಗಳು ಜಾಸ್ತಿ. ಇದು ಈ ತರ ಇರ್ಬೇಕು, ಆ ತರ ಇರ್ಬೇಕು. ಎಲ್ಲರೂ ಇವಾಗ ನನ್ನ ಇಷ್ಟಪಡೋ ಜನಗಳು, ರೋಡಲ್ಲಿ ಹೋಗೋ ಜನಗಳು ಕೂಡ ನನ್ನ ಅದನ್ನೇ ಹೇಳ್ತಾ ಇರೋದು. ನೀನು ಹಳೆ ಕಿಪ್ಪಿ ಕೀರ್ತಿ ಆಗ್ಬೇಕು. ನೀನ್ ಇವಾಗ ನಿನ್ ಬರೀ ಲವ್ ಅದು ಇದು ಅಂತ ತೋರ್ಸ್ಕೊಂತಿದೆ ಬಿಡು, ಅದು ಓಕೆ. ಬಟ್ ನೀನು ಮುಂದಕ್ಕೆ ನಾನು ಇದು ಇಲ್ಲಿಗೆ ಹೆಂಡ್ ಮಾಡ್ಬೇಕು ಅಂತ ನನ್ನ ಪ್ರಯತ್ನ. ಏನಕ್ಕೆ ಅಂದ್ರೆ ಇನ್ನು ವ್ಯಕ್ತಿ ಕಂಪ್ಲೀಟ್ ಪ್ರೂವ್ ಆಗೋಯ್ತು ಇವ್ನು ಏನು ಅಂತ. ನಂಗೆ ಅರ್ಧ ಪ್ರೂವ್ ಆಗೋಕ್ಕಿಂತ ಕಂಪ್ಲೀಟ್ ಪ್ರೂವ್ ಮಾಡ್ಕೊಂಡ. ಇವನೇ ಪ್ರೂವ್ ಮಾಡ್ಕೊಂಡವನೆ, ನಾನೇ ಹಿಂಗಿದೀನಿ ಅಂತ. ಸೊ ನಾವ್ ನ್ಯೂಸ್ ಲೈಕ್ ಅದಕ್ಕೋಸ್ಕರ ನಾನ್ ಬಂದೆ ಅಂತ. ಸೊ ಇವ್ನ್ ಮುಚ್ಚಾಕ್ಬೇಕು ನಾನು. ಸೊ ಇವಾಗ ನಿಮ್ ಲೈಫ್ ಅಲ್ಲಿ ಮುತ್ತು ಮತ್ತೆ ದರ್ಶನ್ದು ಮುಗಿದ ಅಧ್ಯಾಯ. ಇನ್ನ ಅವ್ರು ನಿಮ್ ಲೈಫ್ ಅಲ್ಲಿ ಎಂಟ್ರಿ ಇಲ್ಲ. ನಾನು ಇನ್ನೊಂದೇನ್ ಹೇಳ್ತೀನಿ ಅಂದ್ರೆ ಸರ್, ಈ ಮುತ್ತು ದರ್ಶನ್ ಅಂತ ಈ ಹೆಸರುಗಳಿದೆಯಲ್ಲ, ಟ್ರೋಲರ್ಸ್ ತಗೊಂಡು ಕಿಪ್ಪಿದು ಅವ್ರದ್ದು ಜೊತೆಗಿರೋ ವಿಡಿಯೋಸ್ ಇದೆಯಲ್ಲ, ಅದೆಲ್ಲ ದಯವಿಟ್ಟು ಡಿಲೀಟ್ ಮಾಡ್ಬಿಡಿ. ಅದು ಒಂದು ಪಾಸ್ಟ್ ಇರೋದನ್ನ ಕಿಪ್ಪಿ ಮರ್ತ್ಬಿಟ್ಟು ಇದು ಹೊಸ ಲೈಫ್ ಸ್ಟಾರ್ಟ್ ಮಾಡ್ಲಿ. ನಾವಂತ ಫ್ರೆಂಡ್ಸ್ ಇದೀವಿ. ಕಿಪ್ಪಿಗೋಸ್ಕರ ನಾನಿದೀನಿ, ಗಂಗಕ್ಕ ಇದಾರೆ, ರೇಷ್ಮಕ್ಕ ಇದಾರೆ. ನಾವು ಅಡ್ವೈಸ್ ಕೊಡ್ತೀವಿ, ಹಿಂಗಿರಿ, ಹಿಂಗ್ ಮಾಡಿ ಅಂತ. ಗೊತ್ತಾ, ನಾನು ಕೇಳಿದೀನಿ. ನಾವು ಇಷ್ಟೇ ಮಾಡಿ, ಹಿಂಗೆ ಮಾಡಿ, ಏನೇ ಮಾಡಿ, ನೀವು ದುಡಿಯೋದ್ರಲ್ಲಿ ನಾವು ಅಡ್ಡ ಬರಲ್ಲ. ನಾನು ₹1 ಕೇಳಿಲ್ಲ ಇಲ್ಲಿವರೆಗೂ. ಕೇಳಿದೀನ ಕಿಪ್ಪಿ? ಕೇಳಿ ಅವ್ರನ್ನ. ಆಮೇಲೆ ಇಲ್ಲಿ ಬಂದು ಏನೇ ಅವ್ರಿಗಿದ್ರು, ಎಲ್ಲೇ ಇದ್ರು ನಾನೇ ಕರ್ಕೊಂಡೋದಾಗ್ಲೂ ಒಂದ್ ಮಾತಾಡಲ್ಲ, ಏನೂ ಮಾತಾಡಲ್ಲ. ಬಟ್ ಅದೇ ನೀವು ಒಳ್ಳೆ ದಾರಿಲಿ ಹೋಗಿ ಒಂದ್ ಎತ್ತರಕ್ಕೆ ಬೆಳೆದ್ರೆ ನನ್ನಷ್ಟು ಖುಷಿ ಪಡೋನ್ ಯಾರು ಇರಲ್ಲ. ಸಜೆಷನ್ ಕೊಡಕ್ ಹೇಳ್ತಾ ಇಲ್ವಾ, ನಾನು, ಗಂಗಕ್ಕ, ರೇಷ್ಮಕ್ಕ, ಸವಿತಕ್ಕ, ಕಬಾಬ್ ಮಂಜಣ್ಣ, ನವೀನ್ ಬ್ರದರ್, ಇವರೆಲ್ಲ ಇನ್ಸ್ಟಾದಲ್ಲಿ ನೀವು ನೋಡಿರ್ತೀರ, ಎಲ್ಲಾನು ನೋಡಿರ್ತೀವಿ.
ನಾವೆಲ್ಲ ಇದೀವಿ, ಹ್ಮ್. ನಿಮ್ ಹಿಂದೆ ಇದೀವಿ, ಸ್ನೇಕ್ ನಾಗೇಂದ್ರನ ಅಂತ ಹೇಳ್ಬಿಟ್ಟು. ಇವ್ರಿಷ್ಟು ಜನ ಇದೀವಿ ನಿಮ್ ಹಿಂದೆ, ನಿಮ್ಗೆ ಗೊತ್ತಾಗಿಲ್ವಾ? ಒಂದ್ ಫೋನ್ ಮಾಡಿ ಅಡ್ವೈಸ್ ತಗೊಳ್ಳಿ, ಇಂಥವ್ರ ಜೊತೆ ಹೋಗ್ತಾ ಇದೀನಿ, ಹಿಂಗಿದೆ, ಇಲ್ಲ ಬನ್ನಿ, ನಾವು ಬಂದೇ ಬರ್ತೀವಿ. Okay. ಹೆಂಗಿದ್ರು ಏನೇ ಮಾಡ್ಬೇಕಂದ್ರೆ ಬೆಂಗಳೂರು ಬರ್ಲೇಬೇಕು. ನಾವಿರ್ತೀವಿ, ಒಂದ್ಸತಿ ಅಡ್ವೈಸ್ ಕೇಳಿದ್ರೆ ಒಳ್ಳೆ ದಾರಿ ತೋರಿಸ್ತೀವಿ. ತೋರಿಸ್ತೀವಿ ಅನ್ನೋದಕ್ಕಿಂತ ಅವ್ರಿಗೂ ಗೊತ್ತಿರುತ್ತೆ. ಬಟ್ ಅದೇ ಇವತ್ತಿಂದ ಕಿಪ್ಪಿ ಕೀರ್ತಿ ತಿಳ್ಕೊಬೇಕು ಜನ ಯಾರ ಜೊತೆ ಇಲ್ಲ ಸೇರ್ಬೇಕು. ನಂಗೆಲ್ಲ ಇವಾಗ ಗೊತ್ತಾಗಿದೆ. ಬಿಕಾಸ್ Okay. ನಾನು ಬ್ಲೈಂಡ್ ಆಗಿ ನಂಬಿದೆ ಅಂದ್ರೆ ಒಂದ್ ಅವ್ರ ಮನ್ಸಿತಿ, ಅವ್ರು ಸಾರಿ ಕೇಳಿದ್ರು, ಅವ್ರ ಕಂಪ್ಲೀಟ್ ಆಗಿ ಅವ್ರು ಏನಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಅವ್ರ ಜೊತೆಲಿ ಇದ್ದಾಗೂ ನನಗೆ ಗೋರ್ದರ್ಶನ್ ಜೊತೆಲಿ ಇದ್ದಾಗ ನನ್ಗೆ ನಂದ್ ಮೈಂಡ್ ಸೆಟ್ ಏನೋ ಅಲ್ಲಿ ಬ್ರೇಕಪ್ ಆಗಿತ್ತು, ಆ ಡಿಪ್ರೆಷನ್ ಅವ್ನ ಜೊತೆ ಸೇರಕ್ ಸ್ಟಾರ್ಟ್ ಮಾಡಿದೆ ನಾನು. ಸೊ ಹಂಗಾಗಿ ಅವ್ನ್ ಬಗ್ಗೆ ನಾನು ತಿಳ್ಕೊಳ್ಳೋದೇ ಮಾಡ್ತು ಬಿಟ್ಟೆ, ಯಾಕಂದ್ರೆ ನಂದೇ ನನಗಾಗಿತ್ತು. ಸೊ ಈ ಕಡೆ ಬಂದ್ಮೇಲೆ ಇವನ್ ಬಗ್ಗೆ ನನ್ ಅರ್ಧ ಪರ್ಧ ಕೇಳ್ಪಡ್ತಿದ್ದೆ. ಕರೆಕ್ಟ್ ನನಗೆ ಕನ್ಫ್ಯೂಷನ್ ಆಗ್ತಿತ್ತು. ಆಮೇಲೆ ಇವನು ಇಲ್ಲಿ ಬಂದ್ಮೇಲೆ ಇವನೇ ಪ್ರೂವ್ ಮಾಡ್ಕೊಂಡು, ನೀನು ಬಂದಿರೋ ಲೈಕ್ಗೋಸ್ಕರ ನಾನು ಹಂಗೆ ಜನ ಹೇಳಕ್ಕಿಂತ ಇವನೇ ಜಾಸ್ತಿ ಪ್ರೂವ್ ಮಾಡ್ಕೊಂಡು ಈ ಸತಿ. ಸತಿ ಕಮ್ಮಿ ಪ್ರೂವ್ ಮಾಡ್ಕೊಂಡಿದ್ದ, ಅಲ್ಲಿಗೆ ಮುಚ್ಚಿ ಹಾಕ್ಬಿಟ್ಟೆ ನಾನೇನೆ. ಏನಕ್ಕೆ ಅಂದ್ರೆ ನನಗೆ ಗೊತ್ತಿಲ್ಲಲ್ಲ ಏನು ಅಂತ, ಸುಮ್ನೆ ನನ್ ತಪ್ಪಿರ್ಕೊಂಡು ನಾನು ಏನ್ ಮಾತಾಡೋಣ ಅಂತ ನಾನೇ ಮುಚ್ಚಿ ಹಾಕ್ತಿದ್ದೆ. ಈ ಸತಿ ಏನಾದ್ರೆ ಅವ್ನು ಓವರ್ ಆಗಿ ಪ್ರೂವ್ ಮಾಡ್ಕೊಂಡ, ನನ್ ಬಗ್ಗೆ ಇಲ್ದಿರೋದೆಲ್ಲ ಮಾತಾಡ್ಕೊಂಡು ನನ್ ನಾನು ಆಕ್ಷನ್ ಮಾಡ್ತಿದ್ದಿಲ್ಲ, ನಾನು ಇದನ್ನು ಮುಚ್ಚಾಕ್ತಿದ್ದೆ. 2 ವೀಕ್ ಇಂದ ನಾನು ಮುಚ್ಚಾಕಿದೀನಿ ಅಂದ್ರೆ ಹಂಗ ಕಂಟಿನ್ಯೂ ಮಾಡ್ತಿದ್ದೆ. ಇವನು ಓವರ್ ಆಗಿ ನನ್ನ ನ್ಯೂಡ್ ವಿಡಿಯೋ ಇದೆ, ನನ್ಗೆ ವಲ್ಗರ್ ಲ್ಯಾಂಗ್ವೇಜ್ ಬೈದು ವಿಡಿಯೋ ಮಾಡ್ದ, ನನಗ್ ತಡ್ಕೊಳಕ್ ಆಗಿಲ್ಲ. ಸತಿ ಹಂಗೆ ಮಾಡಿದ್, ಈ ಸತಿ ಹಿಂಗೆ ಮಾಡಿದ್ರೆ ಏನ್ ಇವನಿಗೆ ಅರ್ಥ ಆಗ್ತಿಲ್ವಾ? ಇವ್ನ ಲೈಫ್ ನೋಡ್ಕೊಳ್ಳೋದು ಭಯ ಇಲ್ಲ ಸರ್. ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ನಾನೇ ದೊಡ್ಡ ರೌಡಿ ಅನ್ನೋ ನೆನಪು ಅವ್ರಿಗೆ. ರೌಡಿಗಳ ತರ ಇವ್ರು ಇನ್ಸ್ಟಾಗ್ರಾಮ್ಗೆ ಇವರೇ ಕಿಂಗ್ಗಳು. ಅಂದ್ರೆ ಇನ್ಸ್ಟಾಗ್ರಾಮ್ ಅವ್ರಿಗೆ ಯಾವ ತರ ಯೂಸ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಅಲ್ಲಿ ನಾನ್ ಬಿಟ್ಬಿಟ್ಟಿದೀನಿ, ನನ್ ಪ್ರೊಫೈಲ್ ಅಲ್ಲಿ ನೋಡಿ ಒಂದು ಕೂಡ ಅವ್ರದ್ದು ವಿಡಿಯೋ ನಾನು ರಿಯಾಕ್ಟೇ ವಿಡಿಯೋ ಇಲ್ಲ. ನಾನ್ ಬಿಟ್ಬಿಟ್ಟಿದೀನಿ ಅಂದ್ರೆ ಅವ್ರಿಗೆ ಏನ್ ಪ್ರಾಬ್ಲಮ್, ಅವ್ರು ಬಿಟ್ಟು ಇರ್ಬೋದಲ್ಲ. ಒಂದು ರಿಯಾಕ್ಟ್ ಇಲ್ಲ, ಒಂದು ಇದಿಲ್ಲ ಅವ್ರಿಗೆ. ಸೋಷಿಯಲ್ ಮೀಡಿಯಾನ ಏನು ಬಳಸ್ಕೋಬೇಕು, ಅವ್ರು ಫೇಮಸ್ ಆಗೋರ ನನ್ನಿಂದ ಫೇಮಸ್ ಆಗಿದೆ ಅದೆಲ್ಲ ಮ್ಯಾಟ್ರ್ ಬೇಡ. ಅವ್ರು ಯಾರಿಂದ ಅಂದ್ರೂ ಫೇಮಸ್ ಆಗ್ಲಿ, ಯಾರಿಂದ ಫಾಲೋವರ್ಸ್ ಇರ್ತಾರೆ. ಬಟ್ ಅವ್ರು ಏನ್ ತೋರಿಸ್ಬೇಕು, ಇಂತರ ಲೈಕ್ ವಲ್ಗರ್ ಲ್ಯಾಂಗ್ವೇಜ್ ಬೈದ್ರೆ ಅವ್ರು ಫಾಲೋ ಮಾಡೋಣ ಅಂತವ್ರ. ಅದನ್ನ ಜನನೇ ಬುದ್ಧಿ ಕಲಿಸ್ಬೇಕು ಸರ್. ನಾವು ಕಲಿಸ್ತೀವಿ, ನಾವ್ ಏನ್ ಮಾಡ್ಬೇಕು ನಾವ್ ಮಾಡ್ತಿದೀವಿ. ಅದನ್ನ ಇವಾಗ ಈ ತರ ಎಲ್ಲಾ ಮಾಡ್ಕೊಂಡ್ ಬಂದಿದೀವಿ. ಎಲ್ಲರೂ ಫಾಲೋ ಕೊಡ್ಬೇಕು, ನನ್ನ ಜೊತೆ ಇರೋರು ಕೂಡ ಫಾಲೋ ಕೊಡ್ಬೇಕು. ನೋಡಿ ಇವ್ರಿಗೆ ಕಾಂಟ್ರವರ್ಸಿ ತರ ಕಾಣಿಸ್ತೈತೆ. ಇವತ್ತಿನ ದಿನ ಈ ಹೆಣ್ಮಗು ಬಗ್ಗೆ ಮಾತಾಡಿರೋರು ನಾಳೆ ದಿನ ನಿಮ್ಮನೆ ಹೆಣ್ಮಕ್ಳ ಬಗ್ಗೆನೂ ಮಾತಾಡ್ತಾರೆ. ಅವಾಗ ಜನ 4 ಜನ ರೋಡಲ್ಲಿ ನೋಡಿದಾಗ ಚಪ್ಲಿ ಹೊಡೆದ್ ಕಳಿಸಿದ್ರೆ ಹಿಂಗ್ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯ ಅಂತ, ಕಿಪ್ಪಿ ಕೀರ್ತಿ ಅನ್ನೋ ಹೆಣ್ಮಗು ಬಗ್ಗೆ ಮಾತಾಡ್ತೀಯ ಅಂತ ಹೊಡೆದ್ ಕಳ್ಸಿದ್ರೆ ಅವ್ನಿಗೊಂದ್ ಭಯ ಬರುತ್ತೆ. ನೆಕ್ಸ್ಟ್ ಟೈಮ್ ನಾನ್ ಮಾತಾಡ್ಬಾರ್ದಪ್ಪ, ನಾನು ಇದ್ ಮಾಡ್ಬೇಕು. ಅದಕ್ಕೆ ಸಪೋರ್ಟ್ ಮಾಡಕ್ಕೆ ನಾಲ್ಕು ನನ್ ಮಕ್ಳು ಇರ್ತಾರೆ. ಅದಕ್ಕೆ ಆದಂತ ಸಪೋರ್ಟ್ ಮಾಡಕ್ಕೆ 3-4 ಜನ ಹುಡುಗರು ಇದಾರೆ. ಆ ತರ ಎಲ್ಲಾ ಮಾತಾಡಿ ನಾವ್ ಹಂಗ್ ಮಾಡ್ಬಿಡ್ತೀವಿ. ಬರೀ ಕೆಟ್ಟ ಪದ ಲೈವ್ ಅಲ್ಲಿ, ಬರೀ ಕೆಟ್ಟ ಪದ. ಅದೇ ಒಡಿಸ್ತೀನಿ ಅದೇನೋ ಅವಳಿಗೆ ಆತರ ಸರ್, ನಮ್ದು ಬಿಡಿ ಸೆಕೆಂಡ್ರಿ. ಒಂದ್ ಹೆಣ್ಮಗು ಬಗ್ಗೆ, ಒಂದ್ ಮಂಗಳಮುಖಿ ಬಗ್ಗೆ ಏನಿಗ್ ಮಾತಾಡ್ಬೇಕು? ನೀನ್ ಅಲ್ಲಿ ಲೈವ್ ಅಲ್ಲಿ ಅಷ್ಟೊಂದು 400 ಜನ 500 ಜನ ನೋಡ್ತಾವ್ರೆ ಅಂದ್ರೆ ಅದು ನೋಡ್ತಾ ಇರೋರು ಕಾಮನ್ ಸೆನ್ಸ್ ಇಲ್ವಾ? ಇವಾಗ ಅವ್ರ ಅಕೌಂಟ್ ನೋಡಿದಷ್ಟೇ ಈ ತರ ಮಾಡ್ತಿದಾರೆ ಅಂತ ರಿಪೋರ್ಟ್ ಹೊಡೆದು ಬ್ಲಾಕ್ ಹೊಡೆದು ಸಾಯಿಸ್ಬಾರ್ದು. ಇದ್ ಮಾಡ್ಬಿಡ್ಬೇಕು ತಾನೆ. ರಿಪೋರ್ಟ್ ಹೊಡೆದು ಬ್ಲಾಕ್ ಹೊಡೆದು ಮುಗಿಸ್ಬಿಡ್ಬೇಕು. ರೋಡಲ್ಲಿ ಸಿಕ್ದಾಗ ಕಲ್ಕಲಲ್ಲಿ ಹೊಡೆದ್ರೆ ಗೊತ್ತಾಗೋದಿರಲ್ಲ. ಸೊ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನೆಕ್ಸ್ಟ್ ಅದೇ ಏನೇನ್ ಕಾನೂನು ಕ್ರಮ ಆಗುತ್ತೆ ಅನ್ನೋದನ್ನ ವೇಟ್ ಮಾಡಿ ನಮ್ಮ ಮುಂದಿನ ಹೆಜ್ಜೆ ಅಂತ ಹೇಳ್ತಾ ಇದೀರಾ. ಸೊ ಫೈನಲಿ ಇಲ್ಲಿವರೆಗೂ ಇಂಟರ್ವ್ಯೂದಲ್ಲಿ ನೀವು ಸಾಕಷ್ಟು ವಿಚಾರಗಳು ಮಾತಾಡಿದ್ರಿ. ಅಂದ್ರೆ ನಿಮ್ಗೆ ಏನ್ ಕಾಂಟ್ರವರ್ಸಿ ಆಗಿರೋದ್ರಿಂದ ಹಿಡಿದು ಫ್ರೆಂಡ್ಶಿಪ್ ಆಗಿರ್ಬೋದು, ಹೆಂಗ್ ಬೆಳೆದ್ರಿ, ಏನಾಯ್ತು ಇಲ್ಲಿ ತನಕ ಯಾವ ತರ ಬಂದ್ರಿ ಅನ್ನೋದನ್ನ ಇಬ್ರು ಮಾತಾಡಿದ್ರಿ. ಸೊ ಫೈನಲಿ ಕಿಪ್ಪಿ ಅವರೇ, ನಿಮ್ಮ ಫಾಲೋವರ್ಸ್ ಮತ್ತೆ ನಮ್ಮ ಬಾಸ್ ಟಿವಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ನ ಫಾಲೋವರ್ಸ್ ಗೆ ನಾನು ಹೇಳೋದು ಇಷ್ಟೇ. ಸೊ ಇವಾಗ ನನ್ನ ಇವ್ರುಗಳಿಂದ ನನ್ನ ನೇಮ್ ಹಾಳಾಗಿದೆ. ಸೊ ಇವ್ರು ನಾನು ಏನೇ ತಪ್ಪು ಮಾಡಿ ಇರ್ಲಿ ಅದೆಲ್ಲ ಮಾಫಿ ಮಾಡಿ. ಬಿಕಾಸ್ ರೀಸನ್ ಇಷ್ಟೇ, ತಪ್ಪು ಮಾಡ್ದಿರೋರು ಯಾರು ಇರಲ್ಲ ಪ್ರಪಂಚದ, ಎಲ್ಲರೂ ಮಾಡ್ತಾರೆ. ಬಟ್ ಇವ್ರು ನನ್ನ ನಂಬಿಸಿ ಕುತ್ತಿಗೆ ಕುಯ್ದಿದ್ದಾರೆ. ಸೊ ಇವ್ರನ್ನ ದಯವಿಟ್ಟು ಫಾಲೋ ಮಾಡ್ಕೊಂಡು ಅವ್ರಿಂದ ಹೋಗ್ಬೇಡಿ. ನಾನು ಒಂದೇ ಹೇಳ್ತಾ ಇರೋದು, ಈ ತರ ಒಂದು ವ್ಯಕ್ತಿಗಳು ಇರ್ತಾರೆ. ನಾನು ಯಾವತ್ತೊಂದು ವ್ಯಕ್ತಿ ಬಗ್ಗೆ ಈ ತರ ಮಾತಾಡಲ್ಲ. ಬಟ್ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ವ್ಯಕ್ತಿಗಳು ಇರ್ತಾರೆ ಲೈಫ್ ಅಲ್ಲಿ. ಸೊ ಜೋಪಾನ ಆಗಿರಿ. ಎಲ್ಲ ಹೆಣ್ಮಕ್ಳು ಮೆಸೇಜ್ ಆಕ್ಸಸ್ ನ ಎಲ್ಲ ರಿಪ್ಲೈ ಕೊಡೋರು ಇರ್ತಾರೆ. ಪಾಪ ಇವಾಗ ಮೆಚೂರಿಟಿ ಇಲ್ದಿರೋರು ಇರ್ತಾರೆ, ಒಂದು 16, 17, 18 ಜೀರೋರು ಇರ್ತಾರೆ. ಎಲ್ಲ ಹಿಂಗೆ ಇವಾಗ ನಾನ್ 22 ಏಜ್ ನಾನೇ ಹೊಸ ಹೋಗಿದ್ದೀನಿ ಅಂದ್ರೆ ಅಂತವ್ರು ಹೋಗಲ್ವಾ? ಸೊ ದಯವಿಟ್ಟು ಅಂತವ್ರು ಮನವಿ ಮಾಡ್ತಾ ಇದೀನಿ, ಅಂತವ್ರನ್ನೆಲ್ಲ ಮೆಸೇಜ್ ಹಾಕ್ತಾರೆ ರಿಪ್ಲೈ ಕೊಡ್ಬೇಡಿ. ಮತ್ತೆ ಇನ್ನೊಂದು, ಅಂತವ್ರನ್ನ ಫಾಲೋ ಕೂಡ ಮಾಡ್ಬೇಡಿ. ಒಬ್ರು ನೋಡಿ ಅಂತ ವ್ಯಕ್ತಿ ಹೇಗೆ ಅಂತ ನೋಡಿ. ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ಯಾರ ಮನೇಲಿ ದೊಡ್ಡವ್ರು ಇರ್ತಾರೆ ಕೇಳಿ. ನಾನು ದೊಡ್ಡವ್ರ ಸಜೆಷನ್ ಏನು ಕೇಳ್ದೆ, ನಂದೇ ನಾನು ಹೋದೆ. ನಾನೇ ಇವಾಗ ಇಷ್ಟೆಲ್ಲ ಅನ್ವಯಿಸ್ತಾ ಇದೀನಿ ಅಂದ್ರೆ ನಿಮಗೆ ಒಂದು ಇನ್ಸ್ಪಿರೇಷನ್ ಆಗ್ಬೇಕು. ಇದು ಮುಂದಕ್ಕೆ ನಾನು ಒಳ್ಳೆ ಕೆಲಸ ಮಾಡ್ತಾ ಇದೀನಿ, ಅದು ಆಲ್ರೆಡಿ ನಾನು ಹೇಳಿ ಬಿಟ್ಟಿದೀನಿ, ಮಾಡಿದೀನಿ ಕೂಡ. ಎಲ್ಲೋ ನಾನು ತೋರ್ಸ್ಕೊಳಲ್ಲ ಹೋಗಿಲ್ಲ.
ಬಟ್ ನಾನ್ ಇನ್ ಮುಂದೆ ನನ್ನ ಲೈಫ್ ಒಂದು ಆರಾಮಾಗಿ ಹೋಗ್ಬೇಕು. ಮತ್ತೆ ಎಲ್ಲಾ ಟ್ರೋಲರ್ಸ್ಗೆ ಒಂದ್ ಮನವಿ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಇದ್ದಿದ್ದು ವಿಡಿಯೋಸ್ ಮತ್ತೊಂದು ಮಗಳೊಂದು ಎಲ್ಲಾ ಟ್ರೋಲ್ ಮಾಡಿದ್ನ ಡಿಲೀಟ್ ಮಾಡಿ. ಮತ್ತೆ ಇನ್ನೊಂದು ನನ್ನ ಟ್ರೋಲ್ ಮಾಡಿ ಬೇಡ ಅಂತೀರ, ನನ್ನ ವಿಡಿಯೋಸ್ ನ ತಗೊಂಡ್ ಟ್ರೋಲ್ ಮಾಡಿ. ಯಾಕಂದ್ರೆ ನಿಮ್ಮಿಂದನೇ ನಾನು ಟ್ರೋಲ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಹೋಗಲ್ಲ. ಸೊ ಎಲ್ಲಾರ್ಗು ಮನವಿ ಮಾಡ್ತಿರೋದು ಒಂದೇ, ಎಚ್ಚರ ಆಗಿರಿ. ಮತ್ತೆ ಥ್ಯಾಂಕ್ ಯು ಇಷ್ಟು ಸಪೋರ್ಟ್ ಪ್ರೀತಿ. ಯಾರೇ ನನ್ನ ಪ್ರಾಬ್ಲಮ್ಗೆ ನಿಂತಿದ್ದೀರ, ಟ್ರೋಲರ್ಸ್ ಆಗ್ಲಿ, ಟ್ರಾನ್ಸ್ಜೆಂಡರ್ ಅಕ್ಕಂದಿರು ಅಮ್ಮಂದಿರು ಯಾರೇ ಆಗ್ಲಿ, ಮತ್ತೆ ನಮ್ಮ ಫ್ರೆಂಡ್ಸ್, ನಮ್ಮ ಕ್ಯೂಟ್ ಫ್ರೆಂಡ್ಸ್ಗೂ ಥ್ಯಾಂಕ್ಸ್. ಮತ್ತೆ ನಮ್ಮ ಕಾವ್ಯ, ಮತ್ತೆ ನಮ್ಮ ಡ್ಯಾನ್ಸರ್ ಅಣ್ಣ, ಸುರೇಶನ್ ಅಣ್ಣ. ಆ ಅಣ್ಣ ನನ್ಗೆ ಹೆಸರೇ ನೆನಪಿಗೆ ಬರಲ್ಲ, ಬಟ್ ಆ ಅಣ್ಣ ತುಂಬಾ ನನ್ಗೆ ಧೈರ್ಯ ಹೇಳಿದ್ರು. ನಾನು ಅತ್ತಾಗಲ್ಲ ಬಂದ್ ಧೈರ್ಯ ಹೇಳೋದತ್ರ ಎಲ್ಲ ಯಾರು ಹೇಳಲ್ಲ. ಎಲ್ಲಾರು ಇವಾಗ ಎಲ್ಲಾರು ನನಗೆ ಲೈಕ್ ಮಾತಾಡ್ತಾ ಇದ್ ಮಾಡಿದ್ರು. ಬಟ್ ಅವರು ನನ್ನ ಹತ್ರ ಬಂದ್ ಕೈ ಹಿಡ್ಕೊಂಡು ಇಷ್ಟೆಲ್ಲ ನನಗೆ ಇದ್ ಮಾಡಿದ್ರು. ಅವ್ರಿಗೆ ತುಂಬ ಧನ್ಯವಾದಗಳು. ಮತ್ತೆ ನಮ್ಮ ಕೃಷ್ಣ ಯಾವಾಗಿದು ಫೈನಲ್ ಆಗಿ ಹೇಳ್ತಾ ಇದೀನಿ, ನಮ್ ಕೃಷ್ಣ ಯಾವಾಗೂ ಥ್ಯಾಂಕ್ಸ್ ಅಂತಾನೆ ಹೇಳೋದು ನಾನು. ಬಿಕಾಸ್ ನಾನು ಒಂದೊಂದು ಟೈಮ್ ನಾನು ಕೋಪ ಮಾಡ್ಕೊಂಡು ನಾನು ಮಾತಾಡೋದೆಲ್ಲ ಬಿಟ್ಬಿಟ್ರೆ, ನಾನು ಆ ಟೈಮಲ್ಲಿ ಅವ್ರು ಬೇಜಾರೇ ಮಾಡ್ಕೊಳಲ್ಲ. ಕಿಪ್ಪಿ ಹಂಗೆ, ನನ್ಗೇನು ಕಿಪ್ಪಿ ಮಾತಾಡ್ತಿಲ್ಲ ಅಂದ್ರೆ ನನ್ನ ಫ್ರೆಂಡ್ ಅಂತ ಹೇಳ್ಕೊಂಡ್ ತಿರುಗ್ತಾರೆ. ನನ್ ಬಗ್ಗೆ ಕೆಟ್ಟದಾಗಿ ನಾನು ಊರಿಗೆ ಹೋಗ್ಮೇಲೆ ನಾನು ಅಲ್ಲಿ ನಮ್ಮ ಅಮ್ಮಂಗ್ ಪ್ರಾಬ್ಲಮ್, ನಮ್ಮ ಮನೆ ಪ್ರಾಬ್ಲಮ್, ನಾನು ಇವ್ರ ಜೊತೆ ಮಾತಾಡೋದು ಯಾರ ಜೊತೆ ಮಾತಾಡಿಲ್ಲ, ನಾನು ಮಾತೇ ಆಡಕ್ ಹೋಗಿಲ್ಲ. ಅವ್ರು ನನ್ಗೆ ಏನು ವಿಡಿಯೋ ಮಾಡಿ ಹಾಕ್ಬೋದಲ್ಲ, ಕಿಪ್ಪಿ ಊರಿಗೆ ಹೋಗ್ಮೇಲೆ ನನ್ನ ಕೇರೆ ಮಾಡಿಲ್ಲ, ನಾನು ಅವ್ರು ಏನಿಲ್ಲ, ನನ್ ಕೇಳೋದು ನೀನ್ ಚೇಂಜ್ ಆಗ್ಬಿಟ್ಟಿದ್ದೀರಮ್ಮ ಹಂಗಿಂಗೆ ಅಷ್ಟೇ ಮಾತಾಡಿದ್ರು. ಆಮೇಲೆ ನಾನೇನು ಚೇಂಜ್ ಆಗ್ಲಿ ಹಂಗಿಂಗೆ ಮಾತಾಡಿದ್ರಿ ಅಷ್ಟೇ. ಬಟ್ ಅವರು ನನ್ ಬಗ್ಗೆ ಕೆಟ್ಟದಾಗ ಮಾತೇ ಆಡಲ್ಲ. ಇವಾಗ ನಾನು ಅವ್ರಿಗೆ ಇಷ್ಟೆಲ್ಲ ಮಾಡ್ಬಿಟ್ಟು ನಾನ್ ಬರಲ್ಲ ಹೋಗು ಅಂದ್ರು ಅವ್ರೇನ್ ಬೇಜಾರಾಗಲ್ಲ, ನೀನ್ ಖುಷಿಯಾಗಿರು ಅಷ್ಟೇ ಸಾಕು ಅಂತಾರೆ. ಆತರ ವ್ಯಕ್ತಿಗೆ ಇಂಥ ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ನೀವೆಲ್ಲಾ ಹೇಳ್ತೀರಿ. ನನಗೂ ಇವ್ರಿಗೂ ಸಂಬಂಧ ಇದೆ ಅಂತ ಹೇಳಿದ್ರಿ, ಕೆಟ್ಟದಾಗಿ ಹೇಳ್ತಾ ಇದ್ದೀರಾ. ಸೊ ಇವ್ರು ಯಾರೋ ಹೇಳುದು ಸಹ ನೀವು ನಂಬಕ್ ಹೋಗೋದಲ್ಲ. ಆ ವ್ಯಕ್ತಿ ಜೊತೆ ಬಂದು ಕುತ್ಕೊಂಡ್ ಮಾತಾಡಿದ್ರೆ ಗೊತ್ತಾಗುತ್ತೆ. ಮತ್ತೆ ನಮ್ ಕಾವ್ಯ ಅಕ್ಕಂಗೆ ಯಾವಾಗಿದು ಚಿರಾರುಣಿ ಇಷ್ಟಪ್ಪ. ಅವ್ರು ಸ್ವಲ್ಪ ಕೋಪ ಅಷ್ಟೇ, ಕೋಪ ಜಾಸ್ತಿ. ಬಟ್ ಕೋಪದಲ್ಲಿ ಬೈತಾರೆ. ಬಟ್ ಅವ್ರ ಕೋಪದಲ್ಲಿ ಬೈದಾಗ ನಂಗೆ ಅದು ತುಂಬಾ ಫೀಲ್ ಆಗ್ಬಿಟ್ಟು ಅಲ್ಟು ಆಗುತ್ತೆ. ಬಟ್ ಅದು ಅಲ್ಟ್ ಆದಾಗ ನಾನು ಅದನ್ನ ಅಲ್ಲಿಗೆ ಬಿಟ್ಬಿಡ್ತೀನಿ. ಯಾಕೆಂದ್ರೆ ಅವ್ರು ಒಬ್ರು ದೊಡ್ಡವ್ರು ಇದಾರೆ, ಅವ್ರು ನನ್ಗೇನೋ ಒಂದ್ ಹೇಳ್ತಾರೆ ಅಂದ್ರೆ ನಾನು ಕೇಳಲೇಬೇಕಾಗುತ್ತೆ. ಸೊ ಇನ್ನೊಂದು ನಮ್ ಕಾವ್ಯ ಅಕ್ಕನ ನಾನು ಯಾವಾಗಿದ್ದು ಆನೆ ಮರ್ಯಾದೆ ಕರಿತಾ ಇರ್ತೀನಿ. ಸೊ ಅದಕ್ಕೆ ನಾನು ಆ ಹೆಸರು ಎಲ್ಲ ನಾನು ಹೇಳಿ ಖುಷಿ ಪಡಿಸ್ತಾ ಇದೀನಿ ಅಷ್ಟೇ. ಬಟ್ ಅವರು ನನ್ಗೆ ಎಷ್ಟ್ ಬೈತಾರೆ ಅಷ್ಟೇ ಪ್ರೀತಿಸ್ತಾರೆ. ಸೊ ನನ್ಗೆ ಲೈಫ್ ನನ್ಗೆ ಸ್ವಂತ ಅಕ್ಕ ಅಂದಿರೆಲ್ಲ ಇದಾರೆ. ಬಟ್ ಅವರು ಒಂದು ನನ್ ಫ್ಯಾಮಿಲಿ ತರ ಸೇರ್ಕೊಂಡಿದ್ದಾರೆ. ಸೊ ಒಂದ್ ಹೆಣ್ಮಗು ಈ ತರ ಆದಾಗ ಅವ್ರು ನನಗಿಂತ ಜಾಸ್ತಿ ರಿಯಾಕ್ಟ್ ಆದ, ಕಮ್ಮಿ ರಿಯಾಕ್ಟ್ ಆದೆ. ನನಗೆ ರಿಯಾಕ್ಟ್ ಆಗಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಂಗೆ ಡಿಪ್ರೆಷನ್ ಹೋಗುವಂತ ಮೈಂಡ್ ಸೆಟ್ ನಾನು ಇಲ್ಲ. ನನಗೆ ಕೋಪನು ಬರ್ತಾ ಇದೆ, ಅದಕ್ಕೆ ತಡ್ಕೊಂಡಿದೀನಿ. ನನ್ಗೆ ಆಗಲ್ಲ ಬಿಡಿ, ನಾನು ಯಾಕಿಲ್ಲ, ನಾನು ಹೆಲ್ತ್ ಅಪ್ಸೆಟ್ ಜಾಸ್ತಿ ಇರೋ ಕಾರಣಕ್ಕಾಗಿ. ಆದ್ರೆ ಇವ್ರು ಹಂಗಿಲ್ಲ. ನನ್ಗೆ ಅನ್ಯಾಯ ಆಗಿದೆ ಅಂದ್ರೆ ಇವ್ರು ಜಾಸ್ತಿ ರಿಯಾಕ್ಟ್ ಆಗಿದ್ರು. ಅಷ್ಟು ಒಂದು ಅವ್ರು ಓಡಾಡ್ತಿದಾರೆ ಅಂದ್ರೆ, ಸೊ ಅವರು ಕನ್ಸರ್ನ್ ಜಾಸ್ತಿ ನನ್ ಮೇಲೆ. ಯಾಕೆಂದ್ರೆ ನನ್ ಮೇಲೆ ಕನ್ಸರ್ನ್ ಅಂದ್ರೆ ನಾನು ಅವ್ರನ್ನ ನೋಡಿದ್ದು ಸ್ವಲ್ಪ ದಿನ ಅಷ್ಟೇ. ಅವ್ರನ್ನ ನೋಡಿದ್ದು ಇವ್ರಿಗಿಂತ ನಾನು ಜಾಸ್ತಿ ಇವ್ರ ವಿಡಿಯೋ ಇವ್ರ ಜೊತೆ ಮಾಡಿದೀನಿ, ಅವ್ರ ಜೊತೆ ಕಮ್ಮಿ ಮಾಡಿದೀನಿ. ಬಟ್ ಅವ್ರ ವಿಡಿಯೋ ಬರಲ್ಲ. ಬಟ್ ಆದ್ರೂ ಅವರು ಅಷ್ಟೊಂದು ಕೇರು, ಅಷ್ಟೊಂದು ಕೋಪ ಜಾಸ್ತಿ ಹೇಳ್ಬೇಕಂದ್ರೆ ತುಂಬಾ ಮನ್ಸಲ್ಲಿ ತುಂಬಾ ಒಳ್ಳೆಯವ್ರು ಅವ್ರು ಅಷ್ಟೇ. ಬಟ್ ಆತರ ಅಕ್ಕ ಸಿಗ ನಾನು ಪುಣ್ಯ ಮಾಡಿದೀನಿ ಅನ್ಬೋದು. ಮತ್ತೆ ನಾನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಲ್ಲಿ ಅಕ್ಕಂದಿದ್ದಾರೆ, ಅವ್ರಿಗೂ ಹೇಳ್ತಾ ಇದ್ದೀನಿ. ಮತ್ತೆ ಅಣ್ಣಂದಿರು ಇದಾರೆ, ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಎದ್ರಲ್ಲಿ ನಮ್ಮ ಕ್ಯೂಟ್ ಪ್ರಿನ್ಸ್ಗೂ ಥ್ಯಾಂಕ್ ಯು, ಮತ್ತೆ ನಮ್ಮ ಕಾವ್ಯ ಅಕ್ಕಂಗೂ, ಮತ್ತೆ ಅಣ್ಣಂಗೂ, ನಿಮಗೂ, ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನ ನೀವು ಫೈನಲಿ ನಮ್ಮ ವೀಕ್ಷಕರು, ನಿಮ್ಮ ಫಾಲೋವರ್ಸ್ ಗೆ ಹೇಳೋದಾದ್ರೆ? ಫಸ್ಟ್ ನಾನು ಫಾಲೋವರ್ಸ್ ಹೇಳಕ್ ಇಷ್ಟಪಡ್ತೀನಿ. ಏನಂತ ಹೇಳ್ತೀನಿ ಅಂದ್ರೆ, ಅವರು ಪಾಸಿಟಿವಿಟಿನ ತಗೊಂಡು ಮಾತ್ರ ನನ್ನ ಫಾಲೋ ಮಾಡ್ತಿದ್ದಾರೆ. ಪಾಸಿಟಿವಿಟಿಯಾಗಿ ನಾನು ಯಾವ್ದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡದೆ, ಹೆಣ್ಮಕ್ಳ ಬಗ್ಗೆ ಜಾಸ್ತಿ ರೀಲ್ಸ್ ಮಾಡೋದ್ರಿಂದ ಪಾಸಿಟಿವಿಟಿ ತಗೊಂಡು ಎಲ್ಲರೂ ಫಾಲೋ ಮಾಡಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಿದ್ದಾರೆ. ನಿಮ್ಗೆ ಎಷ್ಟೇ ಇದ್ ಮಾಡಿದ್ರು ನೀವು ಮೆಚೂರ್ ಆಗಿ ಮಾತಾಡ್ತೀರಾ, ಮೆಚೂರ್ ಆಗಿ ಇದ್ ಮಾಡ್ತೀರಾ ಅಂತ. ನಾನ್ ಹೇಳೋದೇನಂದ್ರೆ, ಅವ್ರು ಮೆಚೂರ್ ಆಗಿ ಮಾತಾಡೋದ್ಕಿಂತ ಗೌರವ ಕೊಡ್ಬೇಕು. ನಮ್ಮ ಅಕ್ಕ ತಂಗಿಗೆ ಹೆಂಗ್ ಗೌರವ ಕೊಡ್ತೀವೋ ಹಂಗೆ ಗೌರವ ಕೊಡ್ಬೇಕು ಫಸ್ಟ್. ಅದಾದ್ಮೇಲೆ ಇಂಥ ಫ್ರೆಂಡ್ಸ್ ಇರ್ತಾರೆ, ಇಂಥ ಲವರ್ಸ್ ಇರ್ತಾರೆ ಅನ್ಬಿಟ್ಟು ಕಿಪ್ಪಿ ನೋಡಿ ಕಲ್ತ್ಕೋಬೇಕು. ನಾನು ಒಂದು ಓಪನ್ ಅಪ್ ಆಗಿ ಹೇಳ್ತೀನಿ, ಬೇರೆಯವ್ರು ಹೇಳಿರೋ ತರ ಕಿಪ್ಪಿ ನಾನು ಲೈಕ್ಸ್ ಫಾಲೋವರ್ಸ್ ಯೂಸ್ ಮಾಡ್ಕೊಳಲ್ಲ. ನಾನು ಇಂಟೆನ್ಷನ್ ನಾನು ಯೂಸ್ ಮಾಡ್ಕೊಳಲ್ಲ. ನನಗ್ ಬೇಡ ಅದು. ನಾವು ಖುಷಿಯಿಂದ ನಾವು ರೀಲ್ಸ್ ಮಾಡ್ತೀವಿ. ನೀವು ಇವತ್ತು ಬೇಡ ಅಂದ್ರೆ ನಾವು ನಾಳೆನಿಂದಾನೇ ಮಾಡಲ್ಲ. ನಾವು ರೀಲ್ಸ್ ನಾವಿಬ್ರು ಜೊತೆಗೆ ಮಾಡೋದೇ ಬೇಡ, ನನ್ಗೆ ಅವಶ್ಯಕತೆ ಇಲ್ಲ. ನಾನು ಕಿಪ್ಪಿ ಬೆಳಿಬೇಕು ಅನ್ನೋದೇನಿಲ್ಲ.
ನನ್ನ ಓನ್ ಟ್ಯಾಲೆಂಟ್ ಅಲ್ಲಿ ನಾನು ಏನಿದೆಯೋ ನನ್ಗೆ ಅದು ಇದು ಬರುತ್ತೆ, ಡ್ಯಾನ್ಸ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ನನಗೇನ್ ಬರುತ್ತೋ ಅದನ್ನ ಮಾಡ್ಕೊಂಡು ನಾನು ಬೆಳಿತೀನಿ. ಆಮೇಲೆ ಬಾಸ್ ಟಿವಿ, ನಿಮ್ದು ಬಾಸ್ ಟಿವಿ ಅವ್ರಿಗೆ ನಮ್ದು ಬೇಗ ರೆಸ್ಪಾನ್ಸ್ ತಗೊಂಡ್ರು, ನಮ್ಮನ್ನ ಚೆನ್ನಾಗಿ ನಮಗ್ ಫಸ್ಟ್ ಬಂದಿದ ತಕ್ಷಣ ಚೆನ್ನಾಗಿ ನೋಡ್ಕೊಂಡ್ರು, ಎಲ್ಲ ಮಾಡಿದ್ರು. ಆಮೇಲೆ ಇವ್ರ ಅಕೌಂಟ್ನ ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆಯ್ತಾ. ಎಲ್ಲರೂ ಶೇರ್ ಮಾಡಿ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಆಮೇಲೆ ಕಿಪ್ಪಿ ಕೀರ್ತಿದ್ ಇಷ್ಟು ದಿನ ಎಷ್ಟು ಅವ್ರದ್ದು ತೊಂದರೆಗಳಾಗಿದ್ಯೋ, ಏನೇನಾಗಿದ್ಯೋ ಅದನ್ನೆಲ್ಲ ಅವ್ರನ್ನ ಕ್ಷಮಿಸ್ಬಿಡಿ, ಇದೊಂದು ಸತಿ ಕ್ಷಮಿಸ್ಬಿಡಿ. ನಾನು ನಿಮ್ಮ ಕ್ಯೂಟ್ ಪ್ರಿನ್ಸ್ ಹೇಳ್ತಾ ಇದೀನಿ, ದಯವಿಟ್ಟು ಕ್ಷಮಿಸಿ. ಈ ವಿಷಯದಲ್ಲಿ ಅವ್ರಿಗೆ ಇದೊಂದು ಸತಿ ಕ್ಷಮೆ ಕೊಡಿ. ನೆಕ್ಸ್ಟ್ ಅವ್ರು ಮಾಡೋ ಕೆಲಸಗಳನ್ನ ನೋಡಿ ಅವ್ರನ್ನ ಫಾಲೋ ಮಾಡಿ, ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಕಿಪ್ಪಿ ಕೀರ್ತಿ ಮತ್ತೆ ಕ್ರಶ್ ಬಾಯ್ ಮಾತು, ಕೃಷ್ಣ ಅವರ ಮಾತು. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸಕ್ಸಸ್ಫುಲ್ ಆಗಿ ಫೇಮಸ್ ಆಗಿದ್ರು, ಹೋಗ್ತಾ ಇದ್ರು, ಅದ್ರ ನಡುವೆ ಕಾಂಟ್ರವರ್ಸಿ ಬಂತು. ಇವಾಗ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಏನೇನಾಯ್ತು ಅನ್ನೋದು ವಿಚಾರನ ನಮ್ ಜೊತೆ ಹಂಚ್ಕೊಂಡಿದ್ದಾರೆ. ಕಿಪ್ಪಿ ಕೀರ್ತಿ ತುಂಬಾ ಒಳ್ಳೆ ಹುಡುಗಿ. ಅಂದ್ರೆ ಹೆಂಗೆ ಅಂದ್ರೆ ಏನು ತಪ್ಪು ಸರಿ ಗೊತ್ತಾಗಲ್ಲ, ಮಾತಾಡೋದು ನೋಡ್ರೆ ಹಂಗ ಅನ್ಸುತ್ತೆ. ಸೊ ನೋಡಮ್ಮ ಕೀರ್ತಿ, ಯಾವ್ದು ಏನು ಅಂತ ತಿಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಸೊ ನಿನಗೆ ಇದೇ ತರ ನೀನ್ ಹೇಳ್ಕೊಂಡಂಗೆ ನಾನು ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಆಗ್ಬೇಕು ಅಂತ ಹೇಳ್ದೆ, ಅದೇ ತರ ಅವಕಾಶ ಸಿಗ್ಲಿ ನಿಮ್ಗೂ ಅಷ್ಟೇ ಬ್ರದರ್. ಡ್ಯಾನ್ಸ್ ಮಾಸ್ಟರ್ ಅಂತ ಹೇಳಿದ್ರಿ, ನಿಮ್ಗೂ ಕೂಡ ಒಳ್ಳೆ ಅವಕಾಶ ಸಿಗ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದೇ ಪ್ಲಾಟ್ಫಾರ್ಮ್ ಇರ್ಲಿ ಚೆನ್ನಾಗಿ ಹೋಗಿ, ಯಾವ್ದೇ ಕಾಂಟ್ರವರ್ಸಿ ಮಾಡ್ಕೊಂಡಂಗೆ ಚೆನ್ನಾಗಿ ಹೋಗಿ. ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.